Hello, hello, good morning, good morning, good morning. Yes, ಬೇಗ ತಿಳಿಸ್ಬಿಡಿ. Come on, come on, come on. ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಗುಡ್ ಮಾರ್ನಿಂಗ್ ನಾಗಮ್ಮ, ಉಮಾ, ಆಕಾಶ್. ಎಸ್, ಆಕಾಶ್ ಏನ್ ಕ್ವಶನ್ ಅಂತ ಹೇಳಿದ್ರಾ? ವಾಟ್ ಈಸ್ ಯರ್ ಕ್ವಶನ್? ಬಸವರಾಜ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. Okay. So shall we start? Rashmi, hi. ಎಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಸೊ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿರೋ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ, ಓಕೆನಾ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಾಗಮ್ಮ, ಬಸವರಾಜ್, ರಶ್ಮಿ, ಉಮಾ, good morning. Right. So we know that ಮಾರ್ನಿಂಗ್ ಸೆಷನ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕಾಲೇಜ್ಗಳಿಗೆ ಹೋಗಿರ್ತಾರೆ. ಅಂಡ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಅಂದ್ರೆ ರೆಗ್ಯುಲರ್ ಆಗಿ ಹೋಗ್ತಿರೋ ಸ್ಟೂಡೆಂಟ್ಸ್ಗಳು ಇವಾಗ ಅವ್ರಿಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಇರುತ್ತೆ. ವಿ ನೋ ದ್ಯಾಟ್. ಬಟ್ ಎಟ್ ದ ಸೇಮ್ ಟೈಮ್ ನಾವು ಸಹಿತ ತುಂಬಾ ಸ್ಟೂಡೆಂಟ್ಸ್ ಡ್ರಾಪರ್ಸ್ ಇರ್ತಾರೆ, ಅವ್ರಿಗೂ ಸಹಿತ ಹೆಲ್ಪ್ ಆಗಲಿ ಅಂತೇಳಿ. ಸೊ ವಿ ಆರ್ ಕಂಡಕ್ಟಿಂಗ್ ಇನ್ ದ ಮಾರ್ನಿಂಗ್ ಸೆಷನ್ಸ್. ಓಕೆ, ಸೊ ದೇ ಕ್ಯಾನ್ ರಿವೈಸ್ ಎಫೆಕ್ಟಿವ್ಲಿ. ಓಕೆ, ಎಸ್ ಬಸವರಾಜ್. ಸೊ KCTಗೆ ನಮ್ಮ PW KCT ಅಂತ ಚಾನಲ್ ಇದೆ, ಓಕೆನಾ? ರೈಟ್ ನಾವು ನೀವೇನ್ ಮಾಡಿ ಅಂತಂದ್ರೆ, ಸೊ PW KCTಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಇಫ್ ಯು ವಾಂಟ್ ಕಂಟೆಂಟ್ ರಿಲೇಟೆಡ್ ಟು KCT, ಸೊ ಕ್ಯಾನ್ ವಿಸಿಟ್ ದಟ್ ಚಾನಲ್ ಅಂಡ್ ಎಕ್ಸ್ಪ್ಲೋರ್ ದಟ್ ಚಾನಲ್. ಓಕೆ, ಸೊ ಯು ವಿಲ್ ಗೆಟ್ ಟು ನೋ ಅದರಲ್ಲಿ ನಾವು ಏನೇನು ಮಾಡ್ತಾ ಇದೀವಿ, ಏನೇನಿಲ್ಲ ಅಂತ. ಓಕೆ, ಹಾಯ್ ಗಿರೀಶ್, ಧನಂಜಯ. ಓಕೆ, ಸೊ ಥ್ಯಾಂಕ್ ಯು ರಾಧಿಕಾ, ಯಶವಂತ್. Thank you so much for the confirmation. Okay, so let's get started. So ಒಂದ್ಸತಿ ಕನ್ಫರ್ಮ್ ಮಾಡಿ, ನೀವೆಲ್ಲ ಡ್ರಾಪರ್ಸ್ ಅಥವಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತೇಳಿ, ಓಕೆನಾ? ಎಸ್, ಬೇಗ ಹೇಳಿ. ಸೊ ಡ್ರಾಪ್ ತಗೊಂಡು ನೀಟ್ಗೆ ಪ್ರಿಪೇರ್ ಆಗ್ತಿರೋದಾ ಅಥವಾ ರೆಗ್ಯುಲರ್ ಸ್ಟೂಡೆಂಟ್ಸ್ ನೀವು ಸ್ವಲ್ಪ ಕನ್ಫರ್ಮ್ ಮಾಡಿ. ಸೊ ದ್ಯಾಟ್ ಸ್ಟೂಡೆಂಟ್ಸ್ ಯಾವ ತರ ಇದ್ದಾರೆ ಅಂತ ನೋಡ್ಕೊಂಡು ಆ ರೀತಿ ನಾನು ಕಂಟೆಂಟ್ ಕೊಡ್ತಾ ಹೋಗ್ತೀನಿ, ಓಕೆನಾ? ಎಸ್, ಬೇಗ. ಎಸ್, ಗಿರೀಶ್ ಡ್ರಾಪರ್. ಓಕೆ, ಅಂಡ್ ಹೌ ಅಬೌಟ್ ಅದರ್ಸ್? Okay, Uma dropper. Okay, yes, Nagama. Okay, very good. And ನನಗೆ ಒಂದು ಕ್ಯೂರಿಯಾಸಿಟಿ ಇದೆ, ಓಕೆನಾ? ಸೊ ಕೆನ್ ಐ ಆಸ್ಕ್? ಓಕೆ, ಸೊ ಇಫ್ ಯು ಆರ್ ಓಕೆ, ಸೊ ನಾನು ಕೇಳ್ತೀನಿ ಒಂದು ಕ್ವಶನ್. ಓಕೆ, ಇಟ್ ಆಸ್ ರೆಗ್ಯುಲರ್ ಕ್ವಶನ್ ಒಂದೇ. ಓಕೆ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ, ಓಕೆ, ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ಎಷ್ಟು ಜನಕ್ಕೆ PW ಕನ್ನಡ ಇದೆ ಅಂತ ಗೊತ್ತಿದೆ? ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತ್ರ ಹೇಳಿ. ಓಕೆ, ಬೇರೆಯವ್ರ ಬಗ್ಗೆ ಬೇಡ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತ್ರ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ PW ಕನ್ನಡ ಇದೆ. ಅಂಡ್ PW ಕನ್ನಡ ಕಂಡಕ್ಟ್ಸ್ ಬೋರ್ಡ್ಸ್ ರಿಲೇಟೆಡ್ ಗಿವ್ಸ್ ದ ಬೋರ್ಡ್ ರಿಲೇಟೆಡ್ ಕಂಟೆಂಟ್ ಅಂಡ್ KCT ರಿಲೇಟೆಡ್ ಕಂಟೆಂಟ್ ಅಂಡ್ ನೀಟ್ ರಿಲೇಟೆಡ್ ಕಂಟೆಂಟ್, ಓಕೆನಾ? ಸೊ ಗೊತ್ತಾ? ಸೊ ಈ ತರ ಎಲ್ಲ ಕಂಟೆಂಟ್ ಕೊಡ್ತೀವಿ ಅಂತ. ರೈಟ್ ಫ್ರಮ್ 9th 10th, ಓಕೆ, 8th 9th 10th, that is the foundation PW class 8 9 10 ಅಂತಿದೆ. ಅಂಡ್ 11th and 12th ವೆರಿ ಗುಡ್. 11th and 12th ನಿಮಗೆ ನಾರ್ಮಲ್ ಆಗಿ 11th and 12th ಕನ್ಸಿಡರ್ ಮಾಡ್ಕೊಂಡ್ರೆ ಸೈನ್ಸ್ ಮಾತ್ರ ಇರೋದು, ಓಕೆನಾ? ಸೈನ್ಸ್ ರೈಟ್ ನಾವು ವಿ ಆರ್ ಕಂಡಕ್ಟಿಂಗ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್. ಓಕೆ, ಅದು ಬೋರ್ಡ್ಸ್ ಆಗಿರ್ಬೋದು, KCT ಆಗಿರ್ಬೋದು, ನೀಟ್ಗೆ ಆಗಿರ್ಬೋದು. ಓಕೆ, ರೈಟ್. ಓಕೆ, ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ವಿಲ್ ಬಿ ಪೇಡ್ ಬ್ಯಾಚ್ ಆರ್ ಯೂಟ್ಯೂಬ್? ಸೊ ರೀಸೆಂಟ್ ಆಗಿ ನೀವು ನಿನ್ನೆ ಕ್ಲಾಸ್ನಲ್ಲಿ ನೋಡಿರ್ಬೋದು, ಲೈವ್ ಅಲ್ಲಿ ಹೊಸ ಫ್ಯಾಕಲ್ಟಿ ಜಾಯ್ನ್ ಆಗಿದ್ದಾರೆ ನಮ್ಮ ಟೀಮಿಗೆ. ಓಕೆ, ಸೊ ಎಸ್, ಇನ್ನು ಮುಂದೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಹ ನಿಮಗೆ ಸಿಗುತ್ತೆ. ಸೊ ರೈಟ್ ನಾವು ಐ ಡೋಂಟ್ ನೋ ಪ್ರಾಪರ್ ವಾಟ್ ಈಸ್ ದ ಪ್ಲಾನ್ ಅಂಡ್ ಆಲ್ ಅಂತೇಳಿ. ಓಕೆ, ಎಸ್, ಸೊ ಅವರು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನಿಮಗೆ ಏನೇನು ಕಂಟೆಂಟ್ ಬೇಕು ಅದೆಲ್ಲ ಕೊಡ್ತಾರೆ. ಅಂಡ್ ಐ ಡೋಂಟ್ ನೋ ಅಬೌಟ್ ಪೇಡ್ ಬ್ಯಾಚಸ್. ಓಕೆ, ಸೊ ತಗೊಳ್ತಾರ ಇಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ರೆ ಅವರಿಗೆಲ್ಲ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ರೈಟ್. ಎಸ್, ಉಮಾ ಗೊತ್ತಂತ ಹೇಳ್ತಿದ್ರೆ ಅಂಡ್ ಗಿರೀಶ್ ಆಲ್ಮೋಸ್ಟ್ ಅಂತ ಹೇಳ್ತಿದ್ರೆ. ಅಂಡ್ ಹೌ ಅಬೌಟ್ ಅದರ್ಸ್? ಐ ಗಾಟ್ ರೆಸ್ಪಾನ್ಸ್ ಫ್ರಮ್ ಓನ್ಲಿ 2.
ಗಿರೀಶ್ ಅಂಡ್ ಉಮಾ. ಅಂಡ್ ಹೌ ಅಬೌಟ್ ತೇಜಸ್ವಿನಿ, ರಾಧಿಕಾ, ನಾಗಮ್ಮ ಅಂಡ್ ಬಸವರಾಜ್? ಹೇಳಿ ಹೇಳಿ. ಎಸ್ ಸರ್, ಎಷ್ಟು ಟೈಮ್ ಬೇಕು ಸರ್? ಯಾವುದಕ್ಕೆ? ಇವತ್ತಿನ ಸೆಷನ್ಗ 2 to 3 hours ಬಿಟ್ವೀನ್ ಇರುತ್ತೆ. ಓಕೆ ಸರ್, 2 hours ಇಂದ 3 hours ಬಿಟ್ವೀನ್ ಇರುತ್ತೆ. ಅಂಡ್ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಹಾಯ್ ವಿನಯ್, ಹಾಯ್ ಹಾಯ್ ಹಾಯ್. ಓಕೆ, ಸೊ ನಮಗೆ ಗೊತ್ತಾಗಿರೋದು ಎಸ್, ನಮ್ಮ ಕರ್ನಾಟಕದಲ್ಲೂ ಸಹಿತ ಡ್ರಾಪರ್ಸ್ ಇದ್ದಾರೆ ಅಂಡ್ ದೇ ಆರ್ ಏಮಿಂಗ್ ಫಾರ್ ಬೆಟರ್ ಕಾಲೇಜಸ್. ಓಕೆ, ಸೊ ಬೆಟರ್ ಕಾಲೇಜ್ ಬೇಕಂತ ತಾನೆ ಇನ್ನು ಡ್ರಾಪ್ ತಗೊಂಡಿರೋದು. ಸೊ ದೇರ್ ಫೋರ್ ನಾವು ಅದರ್ ರಿಲೇಟೆಡ್ ಆಗಿ ನಿಮಗೆ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ, ಕಂಟೆಂಟ್ ಕೊಡ್ತಾ ಹೋಗ್ತೀವಿ. ಎಸ್, ವರ್ಕ್ ಎನರ್ಜಿ ಪವರ್ ನೋಟ್ಸ್ ಅಪ್ಲೋಡ್ ಆಗಿಲ್ವಾ? 1 ಸೆಕೆಂಡ್, ಇವಾಗಲೇ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಎಸ್, ಎಸ್ ಡನ್. ಓಕೆ, ಎಸ್, ಹಾ, ಓಕೆ ರೈಟ್. ಇವಾಗ ಇನ್ಫಾರ್ಮ್ ಮಾಡಿದ್ದೀನಿ, ಮೋಸ್ಟ್ ಪ್ರಾಬಬ್ಲಿ ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡ್ತಾರೆ. ಓಕೆ, ವರ್ಕ್ ಎನರ್ಜಿ ಅಂಡ್ ಪವರ್ ನೋಟ್ಸ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾರೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಗುರಿ ನೀಟ್. ಓಕೆ, ಕನ್ನಡ ಬ್ಯಾಚ್ ಇದು. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಸೊ ಜನರಲ್ ಆಗಿ ನೀಟ್ ಲೆವೆಲ್ ನೋಡಿದ್ರೆ ಜಸ್ಟ್ ರೊಟೇಷನಲ್ ಮೋಷನ್ ಅಂತ ಕರೀತಾರೆ ಅಂಡ್ ಸೆಂಟರ್ ಆಫ್ ಮಾಸ್ ಅಂತ ಕರೀತಾರೆ. ಓಕೆನಾ? ಸೊ ರೊಟೇಷನಲ್ ಮೋಷನ್ ಅಂಡ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ನ ಜನರಲ್ ಆಗಿ ಸೆಂಟರ್ ಆಫ್ ಮಾಸ್ ರಿಲೇಟೆಡ್ ಅಲ್ಲಿ ಕಲಿತಾರೆ. ಓಕೆ, ಅಂಡ್ ಎಸ್, ಇದು ಸಹಿತ ನಮಗೆ 1 ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಅಂಡ್ ನಮ್ಮ ಕರ್ನಾಟಕ ಲೆವೆಲ್ ಅಲ್ಲಿ ನೋಡ್ಕೊಂಡ್ರೆ, ಓಕೆ, ನಮ್ಮ ಕರ್ನಾಟಕ ಲೆವೆಲ್ ನೋಡ್ಕೊಂಡ್ರೆ ಈ ಚಾಪ್ಟರ್ ನ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಂತ ಕರೀತಾರೆ. ಅಂಡ್ ನೀಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಸೆಂಟರ್ ಆಫ್ ಮಾಸ್ ಅಂಡ್ ರೊಟೇಷನಲ್ ಮೋಷನ್ ಅಂತ ಕರೀತಾರೆ. ಓಕೆ, ಸೊ ಕನ್ಫ್ಯೂಸ್ ಆಗೋ ಜರೂರತ್ ಇಲ್ಲ. ಓಕೆನಾ? ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಚಾಪ್ಟರ್. ಇಟ್ ಈಸ್ ಆಲ್ಸೋ 1 ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಅಂಡ್ ಫಸ್ಟ್ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ದಟ್ ಈಸ್ ಅಬೌಟ್ ಗುರಿ ನೀಟ್. ನಿಮಗೆ ನೋಟ್ಸ್ ಬೇಕಾದಲ್ಲಿ, ಅದೇ ರೀತಿ DPPs ಬೇಕಾದಲ್ಲಿ, ಅಂದ್ರೆ ಕ್ವಶನ್ಸ್ ಕೊಟ್ಟಿರ್ತವೆ ಎಕ್ಸ್ಟ್ರಾ ಪ್ರಾಕ್ಟೀಸ್ಗೆ ಅಂತೇಳಿ, ಆ ಕ್ವಶನ್ಸ್ ಬೇಕಾದಲ್ಲಿ, ಅಂದ್ರೆ DPP ಬೇಕಾದಲ್ಲಿ, ನಿಮಗೆ ನೋಟ್ಸ್ ಬೇಕಾದಲ್ಲಿ ನೀವೇನ್ ಮಾಡಬೇಕು? ಸೊ ಎಕ್ಸ್ಪ್ಲೋರ್ ದ ಬ್ಯಾಚ್ ಮಾಡ್ಬೇಕು. ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ನೀವು PW ಆಪ್ಗೆ ಹೋಗಿ. ಸೊ PW ಆಪ್ಗೆ ಹೋಗಕ್ ಬರಲ್ಲ ಅಂತಂದ್ರೆ ನೀವೇನ್ ಮಾಡಿ ಅಂತಂದ್ರೆ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ. ಓಕೆ, ನೋಟ್ಸ್ ಅಂಡ್ ಅದರ್ ಥಿಂಗ್ಸ್ ಅಂತೇಳಿ. ಓಕೆ, ನೋಟ್ಸ್ ಅಂಡ್ ಅದರ್ ಥಿಂಗ್ಸ್ ಅಂತ ಇರುತ್ತೆ. ಅಂಡ್ ನೀವೇನ್ ಮಾಡ್ಬೇಕು ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಅದು ರೀಡೈರೆಕ್ಟ್ ಟು ಆಪ್. ಸೊ ಆಪ್ಗೆ ಹೋದ್ಮೇಲೆ, ಓಕೆ, ಸೊ ಆಪ್ಗೆ ಹೋದ್ಮೇಲೆ ನೀವೇನ್ ಮಾಡ್ಬೇಕು? ಸರ್ಚ್ ಕೊಟ್ಟು, ಸರ್ಚ್ ಇರುತ್ತಲ್ಲ, ಸೊ ಸರ್ಚ್ ನಲ್ಲಿ ಗುರಿ ನೀಟ್ ಕನ್ನಡ ಅಂತ ಟೈಪ್ ಮಾಡಿ. ಇಲ್ಲಿ ಜಸ್ಟ್ ಗುರಿ ನೀಟ್ ಅಂತ ಬಂದಿದೆ. ಸೊ ದಟ್ ಶುಡ್ ಬಿ ಗುರಿ ನೀಟ್ ಕನ್ನಡ ಅಂತ ಟೈಪ್ ಮಾಡಿ. ಸೊ ಈ ತರ ಅಲಗ್ ಸರ್ದು ಫೋಟೋ ಬರುತ್ತೆ. ಅಂಡ್ ಕೆಳಗಡೆ ಇಟ್ ಇಸ್ ದ ಫ್ರೀ ಬ್ಯಾಚ್, ಇಟ್ ಇಸ್ ನಾಟ್ ಅ ಪೇಡ್ ಬ್ಯಾಚ್, ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ, ಇಟ್ ಇಸ್ ಯೂಟ್ಯೂಬ್ ಬ್ಯಾಚ್. ಓಕೆ, ಅಂಡ್ ಎನ್ರೋಲ್ ನಾವ್ ಅಂತ ಕೊಡಿ. ಸೊ ಎನ್ರೋಲ್ ನಾವ್ ಅಂತ ಕೊಟ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಓಕೆ, ಸೊ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಅದರಲ್ಲಿ ಆಲ್ ಕ್ಲಾಸಸ್ ಹೋಗಿ. ಸೊ ಆಲ್ ಕ್ಲಾಸಸ್ ಹೋದ್ಮೇಲೆ ಸಬ್ಜೆಕ್ಟ್ ವೈಸ್ ನಮಗೆ ಏನೇನ್ ಸಿಗಬೇಕು ಎಲ್ಲ ಸಿಗುತ್ತೆ. ನೋಟ್ಸ್, DPPs, ಫಾರ್ಮುಲಾ ಶೀಟ್ ಎಲ್ಲಾನು ಸಿಗುತ್ತೆ. ಗಾಟ್ ಇಟ್? ಎಸ್ ಸರ್. ಸೊ ವಿ ಡನ್ ವಿತ್ ಯಾವ ತರ ನೀವು ನೋಟ್ಸ್ ನ ತಗೊಳ್ಬೇಕನ್ನೋದು ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನೇನ್ ಕಲಿತೀವಿ ಅದ್ರ ಬಗ್ಗೆ ನೋಡ. ಓಕೆನಾ? ಎಸ್, ಗಿರೀಶ್ ಕೆಮಿಸ್ಟ್ರಿ DPP ಅಪ್ಲೋಡ್ ಮಾಡಿಲ್ಲ ಸರ್. ನೀವು ಬೆಟರ್ ಕೆಮಿಸ್ಟ್ರಿ ಯಾರು ತಗೊಳ್ತಾರೆ? ಶ್ರೀಜಾ ಮ್ಯಾಮ್ ಅಲ್ವಾ? ಸೊ ಶ್ರೀಜಾ ಮ್ಯಾಮ್ಗೆ ಒಂದ್ಸತಿ ರಿಮೈಂಡ್ ಮಾಡಿ. ಆ ವಿಡಿಯೋ ಇರುತ್ತಲ್ಲ, ವಿಡಿಯೋ ಕೆಳಗಡೆ ನೀವು ರಿಮೈಂಡ್ ಮಾಡಿ, ನೋಟ್ಸ್ ಆರ್ ನಾಟ್ ಅಪ್ಲೋಡೆಡ್ ಮೇಡಮ್ ಅಂತ ಹಾಕಿ. ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಓಕೆ, ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೂ ಸಹಿತ ಟೀಮಿಗೆ ಹೇಳಿ ಅಪ್ಲೋಡ್ ಮಾಡಿಸ್ತಾರೆ. ಲೇಟರ್ ಆನ್ ಯು ಕ್ಯಾನ್ ಚೆಕ್. ಓಕೆ, ಸೊ ಲೇಟರ್ ಆನ್ ಯು ಕ್ಯಾನ್ ಚೆಕ್ ಅಂಡ್ ಡೌನ್ಲೋಡ್ ಇಟ್. ಓಕೆ ಗಿರೀಶ್? ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು, ಸೊ ದಟ್ ಈಸ್ ಆಲ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ, ಓವರ್ ವ್ಯೂ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಸಿನಾಪ್ಸಿಸ್ ನೋಡೋಣ ಎಂಟೈರ್ ಚಾಪ್ಟರ್ದು. ಸೊ ದಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಕರಿತೀನಿ. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲಾಂಗ್ ವಿತ್ ಕಾನ್ಸೆಪ್ಟ್. ಅಂಡ್ NCERT ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಇನ್ ಟೆಕ್ಸ್ಟ್ ಕ್ವಶನ್ಸ್. ಓಕೆ, ಸೊ ಇನ್ ಟೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. NCERT ಅಂದ್ರೆ NCERT ಇಸ್ ನಥಿಂಗ್ ಬಟ್ ನೀಟ್ ಕ್ವಶನ್ಸ್ ಇಸ್ ನಥಿಂಗ್ ಬಟ್ NCERT. ಓಕೆ, ಸೊ ನಿಮಗೆ 100% ಕ್ವಶನ್ ಪೇಪರ್ ಇದೆ ಅಂತಂದ್ರೆ ಅದರಲ್ಲಿ 90% ಕ್ವಶನ್ಸ್ ವಿಲ್ ಬಿ ಆಸ್ಡ್ ಫ್ರಮ್ NCERT. ಓಕೆ, ಯಾಕೆಂದ್ರೆ ನಮ್ಮ NTA ಹೇಳಿದ್ರೆ ದ ರೆಫರೆನ್ಸ್ ಮಟೀರಿಯಲ್ ಯಾವ್ದಂತಂದ್ರೆ ದಟ್ ಈಸ್ NCERT ಟೆಕ್ಸ್ಟ್ ಬುಕ್. ಓಕೆ, ಸೊ NCERT ಟೆಕ್ಸ್ಟ್ ಬುಕ್, NCERT ಎಕ್ಸಾಂಪಲ್ ಇಷ್ಟುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ದಟ್ ಇಸ್ ಎನಫ್. ಅಲಾಂಗ್ ವಿತ್ ದಟ್ ಆಡ್ ಆನ್ ಬೆನಿಫಿಟ್ ಏನಂತಂದ್ರೆ ನೀಟ್ PYQs ನ ನೀವು ಮಾಡೋದ್ರಿಂದ ನಿಮಗೊಂದು ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಯಾವ ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂಡ್ ಯಾವ ರೀತಿ ಕೇಳ್ತಾರೆ ಅನ್ನೋದು ನಿಮಗೊಂದು ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ, ಸೊ ದಟ್ ಈಸ್ ನೀಟ್ PYQs ನ ಸಹ ನಾ ಮಾಡಿಸ್ತೇನೆ. ಓಕೆನಾ? ಸೊ ನೋಡಿ, ಆಲ್ ಕಾನ್ಸೆಪ್ಟ್ ನ ಕವರ್ ಮಾಡ್ತಿದ್ವಿ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಸಿನಾಪ್ಸಿಸ್ ಅಲ್ಲಿ ನಾನು ಕವರ್ ಮಾಡ್ತೀನಿ. ಅಂಡ್ NCERT ಇನ್ ಟೆಕ್ಸ್ಟ್ ಕ್ವಶನ್ಸ್ ನ ಕವರ್ ಮಾಡ್ತೀನಿ ಅಲಾಂಗ್ ವಿತ್ ಆಪ್ಷನ್ಸ್. ಓಕೆ, ಆಮೇಲೆ ನೀಟ್ PYQs ನ ಸಹ ಸಾಲ್ವ್ ಮಾಡಿಸ್ತೀನಿ. ಡನ್. So are you guys ready for the all concept and synopsis of this chapter? Yes, show me some Josh in a comment section.
ಕಮಾನ್ ಬೇಗ 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 ಬೇಗ. ಎಸ್ ಗಿರೀಶ್, ತೇಜಸ್ವಿನಿ, ರಾಧಿಕಾ, ಉಮಾ ಅಂಡ್ ವಿನಯ್. ಎಸ್ ಬೇಗ ಬೇಗ ಬೇಗ. ಯಶವಂತ್, ತೇಜಸ್ವಿನಿ. ಎಸ್ ಶೋ ಸಮ್ ಜೋಶ್ ಇನ್ ಕಮೆಂಟ್ ಸೆಕ್ಷನ್. ಓಕೆ ಎಸ್, ಬೆಳಗ್ಗೆ ಸಾರ್ ನಮ್ಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಗಣ್ಣಲ್ಲಿ ಇದೀವಿ ಅಂತ ಅನ್ಕೋತೀರಾ ಹಂಗೆ? Right. Yes. Very good. Very good. Now let's get started with the very first concept, that is coordinates of center of mass are given by. Okay. So coordinates of center of mass. ಇವಾಗ ನೋಡಿ, ಒಂದು ಬಾಡಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಒನ್ ಬಾಡಿ. ಯಾವ್ದಿದು? ಕಂಟಿನ್ಯೂಸ್ ಬಾಡಿ. ಓಕೆ, ಸೊ ಕಂಟಿನ್ಯೂಸ್ ಬಾಡಿ ಆಗಿರುತ್ತೆ. ಅಂಡ್ ಇದ್ರದ್ದು ಇಫ್ ಐ ವಾಂಟ್ ಟು ಬ್ಯಾಲೆನ್ಸ್ ಇಟ್, ಓಕೆ, ಸೊ ಇದನ್ನ ನಾನು ಬ್ಯಾಲೆನ್ಸ್ ಮಾಡ್ಬೇಕು. ನಾನು ಏನ್ ಮಾಡ್ಬೇಕು? ಇವಾಗ ಇದನ್ನ ಫ್ರೀ ಆಗಿ ಸಸ್ಪೆಂಡ್ ಮಾಡಿದ್ರೆ, ಇದನ್ನ ನಾವು ಪೈವೋಟೆಡ್ ಅಂತ ಕರಿತೀವಿ. ಇದನ್ನ ನಾನು ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಕೆಳಗಡೆ ಬಿತ್ತಂದ್ರೆ ಇದು ಹಾಳಾಗ್ಬಿಡುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ಓಕೆ, ಒಂದು ಕಟ್ಟಿಗೆ ಇದೆ ಅನ್ಕೊಳ್ಳಿ, ಇದನ್ನ ಮಿಡ್ ಅಲ್ಲಿ ನಾವು ಹೋಲ್ಡ್ ಮಾಡಿದ್ರೆ ಇಟ್ ವಿಲ್ ಬಿ ಬ್ಯಾಲೆನ್ಸ್ಡ್ ಅಲ್ವಾ? ಸೊ ದಿಸ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಅ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಬಾಡಿ. ಅದೇ ರೀತಿ ಒಂದೊಂದು ಆಬ್ಜೆಕ್ಟ್ ಒಂದೊಂದು ಹತ್ರ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಸೊ ದಟ್ ಸೆಂಟರ್ ಆಫ್ ಮಾಸ್ ಇಸ್ ನಥಿಂಗ್ ಬಟ್ ವೇರ್ ದ ಪಾಯಿಂಟ್. ಓಕೆ, ಸೊ ಸೆಂಟರ್ ಆಫ್ ಮಾಸ್ ಅಂತ ಹೇಳಿದ್ರೆ ಯಾವ ಪಾಯಿಂಟಿನಲ್ಲಿ ಎಂಟೈರ್ ಮಾಸ್ ಅಪಿಯರ್ ಆಗುತ್ತೆ, ಆ ಮಾಸ್ ನಾವೇನಂತ ಕರೀತೀವಿ, ಆ ಪೊಸಿಷನ್ ಆ ಲೊಕೇಶನ್ ಅಥವಾ ಆ ಪಾಯಿಂಟ್ ನಾವೇನಂತ ಕರಿತೀವಿ? ದಟ್ ಇಸ್ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ ಆಫ್ ಗಿವೆನ್ ಬಾಡಿ. ಓಕೆ, ಎಸ್ ಕಿಂಗ್ರೋಧನ್. ಓಕೆ ಓಕೆ ಫೈನ್ ಫೈನ್. ಓಕೆ, ಎಸ್. ಸೊ ಇಲ್ಲಿ ನಮಗೆ ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ, ಸೊ ದ ಕೋಆರ್ಡಿನೇಟ್ಸ್. ಸೊ ನನಗೊಂದು ಆನ್ಸರ್ ಮಾಡಿ. ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಓದಿದಿರಲ್ಲ? ಯಾರ್ಯಾರು ಓದಿಲ್ಲ ದಟ್ಸ್ ಫೈನ್. ಯಾರ್ಯಾರು ನಮಗೆ PCMB ಇರ್ತಾರಲ್ಲ ಕೆಲವು ಸ್ಟೂಡೆಂಟ್ಸ್, ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಕೋಆರ್ಡಿನೇಟ್ಸ್ ಇದೆ ಹೇಳಿ ನೋಡೋಣ. ಎಷ್ಟು ಕೋಆರ್ಡಿನೇಟ್ ಸಿಸ್ಟಮ್, ಅಪ್ ಟು ಎಷ್ಟು ಕೋಆರ್ಡಿನೇಟ್ ಸಿಸ್ಟಮ್ ವರೆಗೆ ನೀವು ಓದಿದ್ರಾ ನೋಡ. ಓಕೆ, ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಅ ಬೇಸಿಕ್. ಓಕೆ, ಎಸ್, ಎಷ್ಟು ಕೋಆರ್ಡಿನೇಟ್ ಸಿಸ್ಟಮ್ ಬಗ್ಗೆ ಓದಿದ್ರಾ? 1D 2D ಆರ್ 3D? ಓಕೆ, ಅಪ್ ಟು 4D ಆರ್ 5D 6D ಎಷ್ಟುವರೆಗೆ ಓದಿದಿರಾ? ಓಕೆ, ಸೊ ಜನರಲ್ ಆಗಿ ನಾವು ಸ್ಕೂಲ್ ಲೆವೆಲ್ ಇಂದ ಓದ್ಕೊಂಡು ಬಂದಿರೋದು ದಟ್ ಈಸ್ ಎಕ್ಸ್ ಆಕ್ಸಿಸ್. ಅಂದ್ರೆ ಒಂದು ಬಾಡಿ ಪೊಸಿಷನ್ ನ ಲೊಕೇಟ್ ಮಾಡೋಕೆ ಒಂದೇ ಒಂದು ಲೊಕೇಶನ್ ಅಥವಾ ಒಂದೇ ಒಂದು ಲೈನ್ ಅಲ್ಲಿ ಪ್ರೆಸೆಂಟ್ ಮಾಡ್ತು ಅಂದ್ರೆ ದಟ್ ಈಸ್ ಅ 1D, ಕರೆಕ್ಟಾ? ಅಂಡ್ ಎಕ್ಸ್ ವೈ ಅಂತ ತಗೊಂಡ್ರೆ ದಟ್ ಈಸ್ ಅ 2D, ದಟ್ ಈಸ್ ಅ ಪ್ಲೇನ್, ಎಕ್ಸ್ ವೈ ಪ್ಲೇನ್. ಅಂಡ್ ಎಕ್ಸ್ ವೈ ಝೆಡ್ ದಟ್ ಈಸ್ ಅ 3 ಕೋಆರ್ಡಿನೇಟ್ ಸಿಸ್ಟಮ್, ದಟ್ ಈಸ್ ಅ ಸ್ಪೇಸ್ ಅಂತ ಕರಿತೀವಿ. ಗೆಟಿಂಗ್ ಪಾಯಿಂಟ್? ಸೊ 1D ಆದ್ರೆ ಲೈನ್ ಅಂತ ಕರಿತೀವಿ, 2D ಆದ್ರೆ ಎಕ್ಸ್ ವೈ ಪ್ಲೇನ್ ಅಥವಾ ಎಕ್ಸ್ ವೈ ಪ್ಲೇನ್ ಬದಲು ಎಕ್ಸ್ ಝೆಡ್ ಅಂತ ಬರೀಬಹುದು, ವೈ ಝೆಡ್ ಅಂತ ಬರೀಬಹುದು. ಎನಿ 2 ಕೋಆರ್ಡಿನೇಟ್ ಸಿಸ್ಟಮ್ ನ ಯೂಸ್ ಮಾಡಿದ್ರೆ ಟು ಸ್ಪೆಸಿಫೈ ದ ಒಂದು ಬಾಡಿ ಲೊಕೇಶನ್ ನ, ಅದನ್ನ ನಾವು 2 ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ರೀತಿ 3 ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಸ್ಪೇಸ್. ಓಕೆ, ಅಲಾಂಗ್ ಆಲ್ ದ ಡೈರೆಕ್ಷನ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಕೈ ಇದೆ ಅನ್ಕೊಳ್ಳಿ, ವಾಟ್ ಇಸ್ ದ ಕೋಆರ್ಡಿನೇಷನ್ ಆಫ್ ದಿಸ್ ಹ್ಯಾಂಡ್ ಅಂತ ಹೇಳಿದ್ರೆ ಇಟ್ ಇಸ್ ದ ಸ್ಪೇಸ್. ಓಕೆ, ಯಾವ ಕೋಆರ್ಡಿನೇಟ್ಸ್ ಅಲ್ಲಿ ನನ್ನ ಹ್ಯಾಂಡ್ ಇದೆ ಅಂತ ಗೊತ್ತಾಗುತ್ತೆ, ರೆಫರೆನ್ಸ್ ಪಾಯಿಂಟ್ ನ ತಗೊಂಡ್ರೆ. ಓಕೆ, ಸೊ ದೇರ್ ಫೋರ್ 3 ಕೋಆರ್ಡಿನೇಟ್ ಸಿಸ್ಟಮ್ಸ್ ಇದೆ. ದೇರ್ ಫೋರ್ ಇಲ್ಲಿ ದ ಫಸ್ಟ್ ಒನ್ XCM. ಓಕೆ, ಸೊ ದಟ್ ಇಸ್ ಸೆಂಟರ್ ಆಫ್ ಮಾಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಬರೆದ್ರೆ ಏನ್ ಬರಿತೀವ ಹೇಳಿ ನೋಡ. ಏನ್ ಬರಿತೀವಿ? ಇಫ್ ಐ ಕನ್ಸಿಡರ್ XCM, that is center of coordinates with respect to x axis, ಅದನ್ನ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಅ ಸಮೇಷನ್. ಸರ್ ಇಟ್ ಇಸ್ I is equals to 1 to n ಅಂತ ಬರೀತೀವಿ. ದಟ್ ಈಸ್ ದ ನಂಬರ್ಸ್. ಓಕೆ, I is equals to 1 2 3 4 5 6 7 8 9 10 ಆ ತರ ಬರುತ್ತೆ. ಎಸ್, ಗುಡ್ ಮಾರ್ನಿಂಗ್ ಸರ್. ಕ್ಯಾನ್ ಯು ಪ್ಲೀಸ್ ಪೋಸ್ಟ್ ಟುಡೇಸ್ ಸೆಕೆಂಡ್ PUC ನ್ಯೂಮರಿಕಲ್ಸ್, ಬಿಕಾಸ್ ವಿ ಆರ್ ನಾಟ್ ಗೆಟಿಂಗ್ ಹೌ ಟು ಪ್ರಿಪೇರ್ ನ್ಯೂಮರಿಕಲ್ಸ್. ಆಲ್ರೆಡಿ ನಿನ್ನೆ ಮಾಡಿದ್ದೀನಲ್ಲೋ, ನಿನ್ನೆ ಮಾಡಿದೀವಿ, ಅದು ಅಪ್ಲೋಡ್ ಆಗಿದೆ, ಒಂದ್ಸತಿ ಚೆಕ್ ಮಾಡಿ. ಓಕೆ ಕಿಂಗ್ರೋದನ್, ಓಕೆ ಅಪ್ಲೋಡ್ ಮಾಡಿದ್ರೆ ಒಂದ್ಸತಿ ಚೆಕ್ ಮಾಡಿ. ಸಪೋಸ್ ಅಪ್ಲೋಡ್ ಆಗಿಲ್ಲ ಅಂದ್ರೆ ಪ್ಲೀಸ್ ಕಮ್ ಬ್ಯಾಕ್ ಅಂಡ್ ಲೆಟ್ ಮಿ ನೋ ಇಟ್ ಇಸ್ ನಾಟ್ ಅಪ್ಲೋಡೆಡ್ ಅಂತೇಳಿ. ಓಕೆ, ಸೊ ಇಫ್ ಇಟ್ ಇಸ್ ನಾಟ್ ಅಪ್ಲೋಡೆಡ್, ನನ್ನ ಅನಿಸಿಕೆ ಪ್ರಕಾರ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ, ನಿನ್ನೆ ಅಪ್ಲೋಡ್ ಮಾಡಿದೀವಿ. ಸೊ ಪ್ಲೀಸ್ ಗೋ ಥ್ರೂ ಇಟ್. ಓಕೆ, ಎಸ್, ಅದರಲ್ಲಿ ಇನ್ಫಾರ್ಮ್ ಮಾಡಿದೀನಿ, ಲೈವ್ ತಗೊಂಡಿದ್ದೀನಿ ನಿನ್ನೆ ಕ್ಲಾಸ್ನಲ್ಲಿ. ಸೊ ಅದನ್ನ ಒಂದ್ಸತಿ ನೋಡ್ಕೊಳ್ಳಿ, ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಓಕೆ, ಅಂಡ್ ಇಟ್ ಇಸ್ ಅ ನೀಟ್ ಕ್ಲಾಸ್. ಓಕೆ, ಅಂಡ್ ಬೆಟರ್ ಟು ಕೀಪ್ ಅವರ್ ಇಂಟ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ನೀಟ್. ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ ಅಥವಾ ಬೋರ್ಡ್ ಎಕ್ಸಾಮ್ ಬಗ್ಗೆ ಅಂದ್ರೆ ಲಾಸ್ಟ್, ಓಕೆ, ನ್ಯೂಮರಿಕಲ್ಸ್ ಬಗ್ಗೆ ಆದ್ರೆ ಲಾಸ್ಟ್ ಲೈವ್ ಸೆಷನ್ ಅಲ್ಲಿ ನಾನು ತಿಳಿಸಿದ್ದೀನಿ, ಅದನ್ನೊಂದ್ಸತಿ ನೋಡಿ. ಓಕೆ, ರೈಟ್. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದ್ರೆ ನೀವು ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಅ ಮಾಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ XI ಅಂತ ಬರೀತೀವಿ. ಸೊ ಆಲ್ ಡಿವೈಡೆಡ್ ಬೈ, ಸೊ ಸಮೇಷನ್ ದಟ್ ಇಸ್ I is equals to 1 to MI ಅಂತ ಬರೀತೀವಿ. ಓಕೆ, ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬಹುದು, ಇದು ತುಂಬಾ ದೊಡ್ಡದಾಗ್ತಿದೆ. I'll write it little small letter. Okay, yes, ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ I is equals to 1 to n and this is MI. Okay, so this is MI and XI. So all divided by ಇದನ್ನ ಕ್ಯಾಪಿಟಲ್ ಲೆಟರ್ M ಅಂತ ಬರೀಬಹುದು. Okay, so this is along x axis ಅಲ್ಲಿ ಆಯ್ತು.
Okay, and the next one, y axis na ತಗೊಂಡ್ರೆ any guess? So any guess with respect to y axis, center of mass along y axis? So same method na follow ಮಾಡಿ, ಎಲ್ಲಿ x ಇದೆ ಅಲ್ಲಿ y ಮಾಡಿ. Okay, so ಅಲ್ಲಿ x ಇರೋ ಪ್ಲೇಸ್ ಅಲ್ಲಿ y ಮಾಡಿ ಅಷ್ಟೇ. Okay, so this is I is equals to 1 to n and this is mi and yi, so all divided by, this is also summation, so this is also summation. Okay, so I is equals to 1 to n and ಇದನ್ನ further simplification ಮಾಡಿದ್ರೆ ಏನು ಬರೀಬಹುದು? Sir, it is I is equals to 1 to n and this is mi and this is the yi, so all divided by capital letter M. Okay, and the last one, that is the z axis ಬರೋದು. Okay, so ಇದು ತುಂಬಾ ದಪ್ಪ ಕಾಣಿಸ್ತದೆ, ಇದರಲ್ಲಿ ಬರ್ತೀನಿ. ZCM ಅಂದ್ರೆ ಸೆಂಟರ್ ಆಫ್ ಮಾಸ್ ಅಲಾಂಗ್ z axis ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅಲ್ಲಿ ನಾವೇನು ಯಾವ ತರ ಬರೀತೀವಿ? Sir, it is I is equals to 1 to n. Okay, so 1 to n and this is mi. ಸೊ ಅಲ್ಲಿ ಎಕ್ಸ್ ಇದ್ರೆ ಇದು ಎಕ್ಸ್ ಸಿ ಎಂ ಅಂದ್ರೆ ಎಕ್ಸ್, ವೈ ಸಿ ಎಂ ಇದ್ರೆ ವೈ ಇತ್ತು. ಇವಾಗ ಝಡ್ ಆದ್ರೆ ಸರ್ ಇಟ್ ಇಸ್ ಝಡ್ ಸಿ ಎಂ. ಓಕೆ, ಸೊ ದಟ್ ಇಸ್ ಝಡ್ ಐ ಅಂತ ಬರೆದ್ರೆ ಸಾಕು. ಅಂಡ್ ಡಿವೈಡೆಡ್ ಬೈ ಸಮೇಷನ್ ಐ ಇಸ್ ಈಕ್ವಲ್ಸ್ ಟು 1 to n. ಓಕೆ, ಸೊ n to 1, ಸೊ ದಟ್ ಈಸ್ ಈಕ್ವಲ್ಸ್ ಟು ಎಂ ಐ. ಸೊ ಫೈನಲ್ ಆಗಿ ಝಡ್ ಸಿ ಎಂ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಐ ಇಸ್ ಈಕ್ವಲ್ಸ್ ಟು 1 to n, ಸೊ ದಟ್ ಈಸ್ ಎಂ ಐ ಝಡ್ ಐ, ಸೊ ಆಲ್ ಡಿವೈಡೆಡ್ ಬೈ ಎಂ. ಅಂಡ್ ಇಲ್ಲಿ ನಿಮ್ಗೆ ಕ್ವಶನ್ ಬರ್ಬೋದಲ್ಲ, ಸರ್ ಇದು ಕ್ಯಾಪಿಟಲ್ ಲೆಟರ್ ಏನ್ ಇಂಡಿಕೇಟ್ ಮಾಡುತ್ತೆ ಸರ್? ದಟ್ ಇಸ್ ಟೋಟಲ್ ಮಾಸ್ ಆಫ್ ದ ಬಾಡಿ. ಓಕೆ, ದಟ್ ಇಸ್ ಅ ಟೋಟಲ್ ಮಾಸ್ ಆಫ್ ದ ಬಾಡಿ. ಅದನ್ನ ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ವೇರ್ ದ ಕ್ಯಾಪಿಟಲ್ ಲೆಟರ್ ಎಂ ಇಸ್ ನಥಿಂಗ್ ಬಟ್ ಸೊ m1, ಸೊ m2, ಸೊ ಪ್ಲಸ್ m3 ಪ್ಲಸ್ ಸೋ ಆನ್, ಸೊ mn, ಈ ತರ ಬರಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ಪಾರ್ಟಿಕಲ್ಸ್ ಆಯ್ತು. ಓಕೆ, coordinates of a center of mass are given by ಇದಾಯ್ತು. and what if the body is a continuous ಅಂದ್ರೆ ಒಂದು ರಾಡ್ ಆಗಿರ್ಬೋದು ಅಥವಾ ಕೋನ್ ಆಗಿರ್ಬೋದು ಅಥವಾ ಸ್ಪಿಯರ್ ಆಗಿರ್ಬೋದು. ಓಕೆ, ಈ ತರ ಪರ್ಟಿಕ್ಯುಲರ್ ಶೇಪ್ ಅಲ್ಲಿದ್ರೆ, ಓಕೆ, ರಾಡ್, ಕೋನ್, ಸಿಲಿಂಡರ್, ಸ್ಪಿಯರ್, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪಿಯರ್ಸ್ ಇದೆ. ಸಾಲಿಡ್ ಸ್ಪಿಯರ್, ಹೋಲೋ ಸಿಲಿಂಡರ್ ಅಂಡ್ ಸಾಲಿಡ್ ಸಿಲಿಂಡರ್, ಕೋನ್, ಈ ತರ ಡಿಫ್ರೆಂಟ್ ಶೇಪ್ ಅಲ್ಲಿ ಇರುತ್ತೆ. ಅವಾಗ ಅದರದ್ದು ಯಾವ ತರ ನಾವು ಕೋಆರ್ಡಿನೇಟ್ಸ್ ನ ಫೈಂಡ್ ಮಾಡಬಹುದು ಅಂತ ನೋಡೋಣ. ಇಲ್ಲಿವರೆಗೆ ಏನಾದ್ರೂ ಡೌಟ್ ಇದೆನಾ ಹೇಳಿ ನೋಡೋಣ. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಟೆಲ್ ಹಿಯರ್, ಯು ಪ್ಲೀಸ್ ಲೆಟ್ ಮೀ ನೋ. ಓಕೆ, ಸೊ ಇಲ್ಲಿವರೆಗೆ ನಿಮಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಯು ಪ್ಲೀಸ್ ಲೆಟ್ ಮೀ ನೋ. ಓಕೆ, ರೈಟ್. ಸೊ ಇಫ್ ಯು ಡು ನಾಟ್ ಹ್ಯಾವ್ ಎನಿ ಕ್ವಶನ್, ಪ್ಲೀಸ್ ಶೋ ಯುವರ್ ಥಮ್ಸ್ ಅಪ್ ಇನ್ ಅ ಕಮೆಂಟ್ ಸೆಕ್ಷನ್ ಅಂಡ್ ವಿ ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಫಾರ್ ಎ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ ದ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಆರ್ ಗಿವೆನ್ ಬೈ. ಇಲ್ಲಿ ನಾವೇನ್ ಯೂಸ್ ಮಾಡಿದ್ವಲ್ಲ, ನಿಮ್ಗೊಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ನೋಡಿ. ಓಕೆ, ಎಸ್, ಇದು ಪ್ರೀವಿಯಸ್ ಒನ್ ಏನದಕ್ಕೆ ಅದು ನಾರ್ಮಲ್ ಆಗಿ ಪಾರ್ಟಿಕಲ್ಸ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ದಿಸ್ ಇವಾಗ ನೆಕ್ಸ್ಟ್ ಬರೀತೀವಲ್ಲ, ಅದು ರಿಜಿಡ್ ಬಾಡಿ, ಕಂಪ್ಲೀಟ್ ಬಾಡಿ. ರಿಜಿಡ್ ಬಾಡಿ ಅಂದ್ರೆ ಲೈಕ್ ಪರ್ಟಿಕ್ಯುಲರ್ ಶೇಪ್ ಅಲ್ಲಿ ಇರೋದು. ಓಕೆ, ಸೊ ಎಕ್ಸಾಂಪಲ್ ಹೇಳಿದ್ನಲ್ಲ, ರಿಂಗ್ ಆಗಿರ್ಬೋದು. ಓಕೆ, ಸೊ ರಿಂಗ್ ಆಗಿರ್ಬೋದು ಅಥವಾ ಬಾರ್ ಆಗಿರ್ಬೋದು, ನಥಿಂಗ್ ಬಟ್ ಅ ಸ್ಟ್ರೈಟ್ ರಾಡ್ ಆಗಿರ್ಬೋದು, ಅಥವಾ ಸಿಲಿಂಡರ್ ಆಗಿರ್ಬೋದು, ಅಥವಾ ಸ್ಪಿಯರ್ ಆಗಿರ್ಬೋದು, ಸಾಲಿಡ್ ಸಿಲಿಂಡರ್ ಆಗಿರ್ಬೋದು, ಅಥವಾ ಹೋಲೋ ಸಿಲಿಂಡರ್ ಆಗಿರ್ಬೋದು, ಸಾಲಿಡ್ ಸ್ಪಿಯರ್ ಆಗಿರ್ಬೋದು, ಹೋಲೋ ಸ್ಪಿಯರ್ ಆಗಿರ್ಬೋದು. ಈ ತರ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ. ರೈಟ್, ಸೊ ಇಷ್ಟ ಆಯ್ತಾ? ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ ಹೇಳ್ತು ನೋಡಿ. ಇವಾಗ ಫಾರ್ ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ ಸಿ ಎಂ ಆಸ್ ಇಟ್ ಇಸ್, ಇಲ್ಲಿ ನಿಮಗೆ ಎಂ ಸಹಿತ ಆಸ್ ಇಟ್ ಇಸ್. ಓಕೆ, ಸೊ ಇಲ್ಲಿ ಎಕ್ಸ್ ಸಿ ಎಂ ಆಸ್ ಇಟ್ ಇಸ್. ಇಲ್ಲಿ ಏನಿದೆಯಲ್ಲ, ಸಮೇಷನ್ ಬದಲು ಇಂಟಿಗ್ರೇಷನ್ ಬರಬೇಕು. ಇಲ್ಲಿ ಸಮೇಷನ್ ಬದಲು ಇಂಟಿಗ್ರೇಷನ್, ಇಲ್ಲಿ ಎಂ ಬದಲು ಡಿ ಎಂ, ಇಲ್ಲಿ ಎಕ್ಸ್ ಬರುತ್ತೆ. ಅಷ್ಟೇ ಡಿಫ್ರೆನ್ಸ್, ಏನೋ ಡಿಫ್ರೆನ್ಸ್ ಇಲ್ಲ. ಇನ್ ದ ಸೇಮ್ ವೇ ದಿಸ್ ಇಸ್ ವೈ ಸಿ ಎಂ, ಇಲ್ಲಿ ಡಿವೈಡೆಡ್ ಬೈ ಎಂ ಆಸ್ ಇಟ್ ಇಸ್ ಬರುತ್ತೆ. ಅಂಡ್ ಇಲ್ಲಿ ಸಮೇಷನ್ ಬದಲು ಇಂಟಿಗ್ರೇಷನ್ ಬರಬೇಕು, ವೈ ಡಿ ಎಂ ಮಾಡಿದ್ರೆ ಸಾಕು. ಓಕೆ, ಅಂಡ್ ಇನ್ ದ ಸೇಮ್ ವೇ ಇಲ್ಲಿ ಝೆಡ್ ಸಿ ಎಂ, ಇಲ್ಲಿ ಸಮೇಷನ್ ಇರೋ ಜಾಗದಲ್ಲಿ ಇಂಟಿಗ್ರೇಷನ್ ಬರುತ್ತೆ. ಎಂ ಐ ಝೆಡ್ ಐ ಪ್ಲೇಸ್ ಅಲ್ಲಿ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ದಟ್ ಈಸ್ ಝೆಡ್ ಡಿ ಎಂ ಅಂತ ಬರುತ್ತೆ. ಓಕೆ, ಬಿಕಾಸ್ ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಷನ್. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ರಾಡ್ ಇದೆ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ರಾಡ್ ಇದು ಈ ತರ ಫಿಕ್ಸ್ ಮಾಡಿದ್ರ, ಅಂಡ್ ಇಲ್ಲಿಂದ ನಾನು ಕೋಆರ್ಡಿನೇಟ್ ಸಿಸ್ಟಮ್ ನ ಕನ್ಸಿಡರ್ ಮಾಡ್ಕೊಂಡು ಹೋದ್ರೆ, ಸೊ ಇಲ್ಲಿ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾನು ಮೆಜರ್ ಮಾಡ್ತೀನಿ ಅನ್ಕೊಳ್ಳಿ. ಓಕೆ, ಸೊ ಸೆಂಟರ್ ಆಫ್ ಮಾಸ್, ಇದು ಎಂಟೈರ್ ಮಾಸ್ ಅಲ್ಲ, ಮಾಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಆರ್ ದ ಬಾಡಿ. ಬಟ್ ಇಲ್ಲಿ ನಾನು ಮಾಸ್ ಸೆಂಟರ್ ಆಫ್ ಮಾಸ್ ನ ಫೈಂಡ್ ಮಾಡ್ತೀನಿ. ಇಟ್ ಇಸ್ ನಾಟ್ ಪಾಸಿಬಲ್. ನಾನು ಏನ್ ಮಾಡ್ತೀನಿ, ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಸ್ಮಾಲ್ ಮಾಸ್ ಇಂಟಿಗ್ರೇಷನ್ ಮಾಡೋದು ಡಿ ಎಂ ಟೋಟಲ್ ಮಾಡ್ಕೊಂಡ್ರೆ ದಟ್ ಇಸ್ ದ ಟೋಟಲ್ ಮಾಸ್ ಆಫ್ ದಿಸ್ ಬಾಡಿ ಅಂತ ಕರಿತೀವಿ. ಅದಕ್ಕೆ ನಾವು ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ. ಐ ಹೋಪ್ ಯು ಗಾಟ್ ಇಟ್, ರೈಟ್? ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ಸೊ ಫಸ್ಟ್ ಪಾಯಿಂಟ್ ಯಾವುದು? ಸರ್ ಎಕ್ಸ್ ಸಿ ಎಂ. ಓಕೆ, ಸೊ ಫಸ್ಟ್ ಸರ್ ಇಟ್ ಇಸ್ ಎಕ್ಸ್ ಸಿ ಎಂ, ಸೊ ದಟ್ ಈಸ್ 1 divided by m. Okay, so integration. Okay, so integration of this is x dm ಆಗುತ್ತೆ. Okay, so this is x dm. In the same way, so y cm. Okay, so y cm that is equals to, so 1 dm, so that is equals to y into dm.
Okay, in the same way ZCM, so ಅದನ್ನ ಯಾವ ತರ ಬರ್ತೀವಿ 1 divided by m, so that is Z into dm. Is that clear? ಇಷ್ಟೇ, ಏನು ಇಲ್ಲ, ಸಿಂಪಲ್. ನಿಮಗೆ ಸ್ವಲ್ಪ ಸ್ಪಾರ್ಕ್ ಕೊಟ್ಟರು ಸಾಕು, ಯು ವಿಲ್ ಗೆಟ್ ಟು ನೋ. ಓಕೆ, ಸೊ ದಿಸ್ ಇಸ್ ಅಬೌಟ್ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ ಬಗ್ಗೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ನಮಗೆ ವೆಲಾಸಿಟೀಸ್ ಇದೆ, ಆಕ್ಸಲರೇಷನ್ ಇದೆ, ಫೋರ್ಸಸ್ ಇದೆ, ಟಾರ್ಕ್ ಇದೆ, ಎಲ್ಲಾನು ಡಿಸ್ಕಸ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ನೋಡಿದ್ರೆ ವೆಲಾಸಿಟಿ ಆಫ್ ಅ ಸೆಂಟರ್ ಆಫ್ ಮಾಸ್. ಓಕೆ, ಎಸ್, ವೆಲಾಸಿಟಿ ಆಫ್ ಅ ಸೆಂಟರ್ ಆಫ್ ಮಾಸ್. ನೋಡಿ, ನಮಗೆ ಪೊಸಿಷನ್ ಬಗ್ಗೆ ಯಾವ ತರ ಬರ್ತೀವಿ ಸರ್? ಎಕ್ಸ್ ಸಿ ಎಂ, ವೈ ಸಿ ಎಂ, ಝೆಡ್ ಸಿ ಎಂ ಅಂತ ಬರ್ತೀವಿ, ರೈಟಾ? ಅದೇ ನಾನು ಜನರಲ್ ಕೋಆರ್ಡಿನೇಟ್ ಸಿಸ್ಟಮ್ ಬರ್ತಾರೆ, ನೀವು ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಎಕ್ಸ್ ಐ ಸ ಪ್ಲಸ್ ವೈ ಜೆ ಸ ಪ್ಲಸ್ ಝೆಡ್ ಕೆ ಅಂತ ಬರೀತೀರಾ. ಐ ರೈಟ್? ಸೊ ಇದನ್ನ ನಾನು ಸೆಂಟರ್ ಆಫ್ ಮಾಸ್ ಆಫ್ ಪೊಸಿಷನ್ ವೆಕ್ಟರ್ ಬಂದ್ರೆ ಯಾವ ತರ ಬರೀತೀರಾ? ಸೆಂಟರ್ ಆಫ್ ಮಾಸ್ ಆಫ್ ಪೊಸಿಷನ್ ವೆಕ್ಟರ್ ಯಾವ ತರ ಬರೀತೀರಾ? ಸಮೇಶನ್ ದಟ್ ಇಸ್ ಐ ಇಸ್ ಈಕ್ವಲ್ಸ್ ಟು 1 to n. ಇಲ್ಲಿ ಏನ್ ಬರೀತೀರಾ ಸರ್? ಇಟ್ ಈಸ್ ಆರ್ ಐ. ಓಕೆ, ಸೊ ದಿಸ್ ಇಸ್ ಎಂ ಐ ಇಂಟು ಆರ್ ಐ. ಓಕೆ, ಸೊ ದಿಸ್ ಇಸ್ ಎಂ ಐ ಇಂಟು ಆರ್ ಐ, ಸೊ ಡಿವೈಡೆಡ್ ಬೈ ಕ್ಯಾಪಿಟಲ್ ಲೆಟರ್ ಎಂ ಅಂತ ಬರೀತೀರಾ, ರೈಟ್? ಅದೇ ನಿಮಗೆ ಎಕ್ಸ್ ಸಿ ಎಂ ಆದ್ರೆ ಸರ್ ಇಟ್ ಇಸ್ ಎಕ್ಸ್ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು ಸಮೇಶನ್ ಆಫ್ ಐ ಇಸ್ ಈಕ್ವಲ್ಸ್ ಟು 1 to n ಎಂ ಐ ಎಕ್ಸ್ ಐ ಡಿವೈಡೆಡ್ ಬೈ ಎಂ ಅಂತ ಬರೀತೀರಾ. ವೈ ಸಿ ಎಂ ಆದ್ರೆ ವೈ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು ಸಮೇಶನ್ ಆಫ್ ಐ ಇಸ್ ಈಕ್ವಲ್ಸ್ ಟು 1 to n ಎಂ ಐ ವೈ ಐ ಡಿವೈಡೆಡ್ ಬೈ ಕ್ಯಾಪಿಟಲ್ ಲೆಟರ್ ಎಂ ಅಂತ ಬರೀತೀರಾ. ಅದೇ ರೀತಿ ಝೆಡ್ ಆಗಿದ್ರೆ ಝೆಡ್ ಸಿ ಎಂ ದಟ್ ಇಸ್ ಈಕ್ವಲ್ಸ್ ಟು ಸಮೇಶನ್ ಆಫ್ ಐ ಇಸ್ ಈಕ್ವಲ್ಸ್ ಟು 1 to n ಎಂ ಐ ಝೆಡ್ ಐ ಅಂತ ಬರೀತೀರಾ, ಡಿವೈಡೆಡ್ ಬೈ ಎಂ ಅಂತ ಬರೀತೀರಾ, ರೈಟ್? ಇನ್ ದ ಸೇಮ್ ವೇ ವೆಲಾಸಿಟಿಗೂ ಸಹಿತ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ನೋಡಿ, ಇಲ್ಲಿ ನಮಗೆ ಪೊಸಿಷನ್ಗಾದ್ರೆ ಎಕ್ಸ್ ಸಿ ಎಂ, ವೈ ಸಿ ಎಂ, ಝೆಡ್ ಸಿ ಎಂ ಅಂತ ಬರ್ತೀವಿ. ಇಲ್ಲಿ ವೆಲಾಸಿಟಿ ಇರೋ ಕಾರಣ ನಾವು ವಿ ಸಿ ಎಂ ಅಂತ ಬರೀಬಹುದು. ಓಕೆ, ಸೊ ವೆಲಾಸಿಟಿ ಸೆಂಟರ್ ಆಫ್ ಮಾಸ್. ಓಕೆ, ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ಸೊ ದಟ್ ಈಸ್ ನಾವೇನ್ ಬರೀಬಹುದು ಸರ್? ಇಟ್ ಇಸ್ ಅ ಸಮೇಶನ್ ಐ ಇಸ್ ಈಕ್ವಲ್ಸ್ ಟು 1 to n. ಇಲ್ಲೇನಿದೆ ಎಂ ಐ ಅಂಡ್ ಆರ್ ಐ ಇದೆಯಲ್ಲ, ಸೊ ಎಂ ಐ ಆಸ್ ಇಟ್ ಇಸ್. ಸೊ ಇಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು ಸರ್? ವೆಲಾಸಿಟಿ. ದೇರ್ ಫಾರ್ ವಿ ಐ, ಸೊ ಆಲ್ ಡಿವೈಡೆಡ್ ಬೈ ಎಂ. ಓಕೆ, ಸೊ ದಿಸ್ ಇಸ್ ಫಾರ್ ಅ center of mass, velocity of center of mass. In the same way acceleration ಗೂ ಸಹಿತ. ಓಕೆ, ಸೊ ಆಕ್ಸಲರೇಷನ್ ಸಹಿತ ಯಾವ ರೀತಿ ಬರೀಬಹುದು ನಾವು ಸರ್? ವೆಲಾಸಿಟಿ ಆಯ್ತು, ಇವಾಗ ಆಕ್ಸಲರೇಷನ್ ಅಂದ್ರೆ ಇಲ್ಲಿ ನೋಡಿ, ವಿ ಸಿ ಎಂ ಗೆ ವೆಲಾಸಿಟಿ, ಎ ಸಿ ಎಂ ಗೆ ದಟ್ ಇಸ್ ಆಕ್ಸಲರೇಷನ್, ಅಂಡ್ ಸಮೇಶನ್ ಐ ಇಸ್ ಈಕ್ವಲ್ಸ್ ಟು 1 to n, ಅಂಡ್ ಇಲ್ಲಿ ಎಂ ಐ ಆಸ್ ಇಟ್ ಇಸ್. ಇಲ್ಲಿ ವಿ ಇತ್ತು, ದೇರ್ ಫಾರ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. ಇಲ್ಲಿ ಆಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಆಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಲೆಟರ್ ಎಂ. ಎಸ್, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ನಿಮ್ಗೆಲ್ಲರಿಗೂ? ಎಸ್, ಬೇಗ ತಿಳಿಸ್ಬಿಡಿ. ಕಮಾನ್ ಐ ವಾಂಟ್ ರೆಸ್ಪಾನ್ಸ್ ಫ್ರಮ್ ಆಲ್ ದ ಸ್ಟೂಡೆಂಟ್ಸ್. ಓಕೆ, ರೈಟ್ ಫ್ರಮ್ ಗಿರೀಶ್ ಟು ಇನ್ನು ಯಾರ್ಯಾರು ಇದಾರೆ? ಎಸ್, ಕಿಂಗ್ರೋಧನ್ ಅಂಡ್ ರಾಧಿಕಾ, ನಾಗಮ್ಮ ಅಂಡ್ ತೇಜಸ್ವಿನಿ. ಇನ್ನು ಯಾರ್ಯಾರು ಇದಾರೆ ನೋಡ್ತೀನಿ, ಒಂದ್ಸರಿ ಚೆಕ್ ಮಾಡ್ತೀನಿ. ಓಕೆ, ಎಸ್, ರಾಧಿಕಾ, ಐ ವಾಂಟ್ ಎವ್ರಿ ಒನ್ಸ್ ಇಂಟ್ರಾಕ್ಷನ್. ಓಕೆ, ಸೊ ಬಿಕಾಸ್ if you want thoroughly, if you want to be very perfect, you have to interact with the teacher. Okay, Giresh, Kingrodhan, Radhika and Nagamma, Tejaswini, Uma and next to Yashwant. Okay, yes, ಇಷ್ಟು ಜನ ರೆಸ್ಪಾಂಡ್ ಮಾಡಬೇಕು. ಎಲ್ಲರೂ ಯಾರ್ಯಾರು ಇದ್ದೀರಾ ಎಲ್ಲರೂ ರೆಸ್ಪಾಂಡ್ ಮಾಡಿ. ದಟ್ ವಿಲ್ ಬಿ ಗುಡ್ ಅಲ್ವಾ? ರೈಟ್, ವೆರಿ ಗುಡ್. ಎಸ್, ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ತು ನಮಗೆ. ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ ದಟ್ ಇಸ್ ದ ಟಾರ್ಕ್. ಸೊ ಟಾರ್ಕ್, ಓಕೆ, ಸೊ ಈ ಟಾರ್ಕ್ ಯಾವ ತರ ಬರೀತೀವಿ ನಾವು ಸರ್? ಟಾರ್ಕ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಇಸ್ ಗಿವನ್ ಬೈ ಸೊ ಪೊಸಿಷನ್ ವೆಕ್ಟರ್ ಕ್ರಾಸ್ ಎಫ್ ವೆಕ್ಟರ್. ಓಕೆ, ಎಸ್, ಇಷ್ಟ ಆಯ್ತಾ? ಇದನ್ನ ನಾವು ಸ್ಕೇಲಾರ್ ಫಾರ್ಮ್ ಅಲ್ಲಿ ಬರೆದ್ರೆ ಯಾವ ತರ ಬರೀತೀವಿ ಸರ್? ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಎಫ್ ಸೈನ್ ಟೀಟಾ. ಓಕೆ, ಸೊ ಆರ್ ಎಫ್ ಸೈನ್ ಟೀಟಾ, ವೇರ್ ಟೀಟಾ is angle between position vector and a force. Okay, and ಅದೇ ರೀತಿ ನಮಗೆ moment of inertia. Okay, so moment of inertia it is given by sir it is I. Okay, so moment of inertia ಅಂದ್ರೆ ಸಿಂಪಲ್ ಆಗಿ ಹೇಳ್ತು ನೋಡಿ, ನಮಗೆ ಮೆಕ್ಯಾನಿಕ್ಸ್ ಅಲ್ಲಿ. ಓಕೆ, ಸೊ ಇಫ್ ಇಟ್ ಇಸ್ ದ ಟ್ರಾನ್ಸ್ಲೇಟರಿ ಮೋಷನ್, ನಾವು ಯಾವಾಗ ಮಾಸ್ ಆಫ್ ದ ಬಾಡಿ ಇಂಡಿಕೇಟ್ ಮಾಡ್ತೀವಲ್ಲ, ಸೊ ಸೇಮ್ ಅನಲಾಗ್ ಅಂದ್ರೆ ಹೋಲಿಕೆ ಇಲ್ಲಿ ರೊಟೇಷನಲ್ ಮೋಷನ್ ಅಲ್ಲಿ ಏನ್ ಮಾಡ್ಬೇಕು ಇವಾಗ ನೋಡಿ. ಸೊ ನಾವು ಲೀನಿಯರ್ ಮೋಷನ್ ಅಲ್ಲಿ ಏನ್ ಮಾಡ್ತೀವಿ? ಮಾಸ್. ಸೊ ಮಾಸ್ ಇಸ್ ಈಕ್ವಲ್ಸ್, ಓಕೆ, ಇಲ್ಲಿ ಬರೀತೀವಿ ನೋಡಿ. ಸೊ ಮಾಸ್ ಇಸ್ ಈಕ್ವಲ್ಸ್ ಟು ಇನ್ ಅ ಲೀನಿಯರ್ ಮೋಷನ್ ಅಥವಾ ಟ್ರಾನ್ಸ್ಲೇಟರ್ ಮೋಷನ್. ಸೊ ದಟ್ ಇಸ್ ಸೇಮ್ ಮೀನಿಂಗ್. ಓಕೆ, ಸೊ ದಟ್ ಈಸ್ ದ ಸೇಮ್ ಮೀನಿಂಗ್. ರೊಟೇಷನ್ ಮೋಷನ್ ಏನು ಬರುತ್ತೆ? ಇನರ್ಷಿಯಾ ಅಂತ ಬರುತ್ತೆ. ಓಕೆ, ಸೊ ದಟ್ ಈಸ್ ಇನರ್ಷಿಯಾ. ಇಸ್ ದಟ್ ಕ್ಲಿಯರ್? ಓಕೆ, ಅಂಡ್ ಇವಾಗ ನಾವು ನೋಡ್ತಾ ಇದ್ರೆ ಸೊ ದಿಸ್ ಇಸ್ ಸಮೇಶನ್ ಆಫ್. ಓಕೆ, ಸೊ ಸಮೇಶನ್ ಆಫ್ ಐ ಇಸ್ ಈಕ್ವಲ್ಸ್ ಟು 1 to n. ಸೊ ದಿಸ್ ಇಸ್ ಗಿವನ್ ಬೈ ಎಂ ಐ ಆರ್ ಐ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ moment of inertia. Done? Yes. Dimensional formula for torque, it is same as work. Okay, so same as work, same as energy. So simple alva. What is the unit of this one? Sir, it is a Newton meter alva. So Newton meter andre sir it is a 1 joule. 1 joule is the unit of a torque agirbodu, unit of a moment of force agirbodu, unit of energy agirbodu, I mean in a unit of work done agirbodu.
ಇದಕ್ಕೆಲ್ಲ ಏನ್ ಡೈಮೆನ್ಷನ್ ಫಾರ್ಮುಲಾ ಬರುತ್ತೆ ಸರ್? ಇಟ್ ಇಸ್ m power 1 l power 1 l power 2 t power minus 2. ಓಕೆ, ಸೊ ದಿಸ್ ಇಸ್ ದ ಯೂನಿಟ್ ಆಫ್ ಟಾರ್ಕ್. ಓಕೆ, ನಾ ಇಷ್ಟ ಆದ್ಮೇಲೆ ಪರ್ಪೆಂಡಿಕಲ್ ಥಿಯರಮ್ ಅಂಡ್ ಪ್ಯಾರಲಲ್ ಥಿಯರಮ್ ಅಂತ ಬರುತ್ತೆ. ಸೊ ಪರ್ಪೆಂಡಿಕಲ್ ಥಿಯರಮ್ ಅಂತ ಹೇಳುತ್ತೆ ಸರ್ ಮೊಮೆಂಟ್ ಆಫ್ ಇನರ್ಷಿಯಾ ಅಲಾಂಗ್ z axis, that is the summation of moment of inertia along x axis and y axis. Okay, so this is about perpendicular axis theorem. Okay, and the next one ನೋಡ್ತಾ ಇದ್ರೆ theorem of a parallel axis. Okay, so that is given by so center of mass so plus m into d square. Okay, so ಇದನ್ನ ನಾವು ನ್ಯೂಮೆರಿಕಲ್ಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆನಾ, ಇದ್ರ ಮೇಲೆ ನ್ಯೂಮೆರಿಕಲ್ಸ್ ಸಾಲ್ವ್ ಮಾಡ್ಕೊಂಡ ಯು ವಿಲ್ ಗೆಟ್ ಇಟ್. ಓಕೆ, ಸೊ ವಾಟ್ ಇಸ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ವಾಟ್ ಇಸ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತ. ಓಕೆ, ಎಸ್, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಈ ಎರಡರ ಮೇಲೆ ನಿಮಗೆ ಕನ್ಫ್ಯೂಷನ್ ಇದ್ರೆ ವಿ ವಿಲ್ ಡೂ ಸಮ್ ನ್ಯೂಮೆರಿಕಲ್ಸ್ ಅಂಡ್ ವಿಲ್ ಗೆಟ್ ದ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಎಸ್, ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಎಸ್ ಸರ್. And let's move on to the next one. Okay, so you please let me know what is this relation between torque and moment of inertia. What is torque and moment of inertia? Okay, so moment of inertia and torque ಏನು ಬರೀತೀರಾ ಸರ್? moment of inertia and torque ಬಗ್ಗೆ ಮಾತಾಡಿದ್ರೆ ಓಕೆ, ಇಷ್ಟ ನಾನು ಹೇಳಿದ್ದೇನೆಂದ್ರೆ ಸೊ ಲೀನಿಯರ್, ಇವಾಗ ನೋಡಿ, ಸೊ ಮಾಸ್ ಈಸ್ ಸಿಮಿಲರ್ ಟು ಇನರ್ಷಿಯಾ, ರೈಟ್? ಎಸ್ ಸರ್. ಓಕೆ, and the next one, so force in a translatory motion, that is equals to torque in a rotational motion. Okay, so torque in a rotational motion, am I right? Yes sir. And moment of inertia ಆಯ್ತು, relation between torque ಆಯ್ತು. Okay, so normal ಆಗಿ torque ನ ಯಾವ ತರ ಪ್ರೆಸೆಂಟ್ ಮಾಡಬಹುದು? So torque is nothing but force ಅಂತ ಹೇಳಿದ್ನಲ್ಲ. Yes sir, force ಅಂತ ಹೇಳಿದ್ರಿ. So ಆಮೇಲೆ ಇದನ್ನ ಬರೋಣ. And this one, okay, so torque that is equals to, okay, so it is given by r vector cross l vector ಅಂತ ಬರೀಬಹುದು. Okay, r vector ಟಾರ್ಕ್ ಆಲ್ರೆಡಿ ಬರ್ದವಲ್ಲ, ಸೊ ಟಾರ್ಕ್ ಆಲ್ರೆಡಿ ಬಂದಿದೆ, ದಟ್ ಈಸ್ r ಇಂಟು ಎಫ್ ಆಗಿದೆ. ಸೊ ದಿಸ್ ಈಸ್ ಎಫ್ ಕ್ರಾಸ್ ಎಲ್ ಆರ್ ಕ್ರಾಸ್ ಎಲ್ ಅಂತ ಬರೀಬಹುದು. ಓಕೆ, ಸೊ ದಿಸ್ ಈಸ್ ಗಿವೆನ್ ಬೈ, ಓಕೆ, ಸೊ ಎಲ್ ಅಂತಂದ್ರೆ ಏನು? ದಟ್ ಈಸ್ ಆಂಗ್ಯುಲರ್. ಓಕೆ, ಸೊ ಆಂಗ್ಯುಲರ್ ಮೊಮೆಂಟಮ್ ಅಂತ ಬರೀತೀವಿ. ಅಂಡ್ ಇಲ್ಲಿ ನಮಗೆ ಕೇಳಿರೋದು ಓಕೆ, ಸೊ ಟಾರ್ಕ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಅಲ್ಲ. ಓಕೆ, ಸಾರಿ. ಸೊ ಈಗ ನೋಡಿ, ಫೋರ್ಸ್ ಯಾವ ತರ ಬರೀತೀರಾ ಸರ್? ಫೋರ್ಸ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ ಅಂತ ಬರೀತೀರಾ, ಆಮ್ ರೈಟ್? ಫೋರ್ಸ್ ಇಸ್ ಈಕ್ವಲ್ಸ್ ಟು ಎಂ ಇಂಟು ಎ. ಇಲ್ಲಿ ಫೋರ್ಸ್ ಇನ ರೊಟೇಷನಲ್ ಮೋಷನ್ ಏನು ಕರಿತೀವಿ? ಟಾರ್ಕ್. ಅಂಡ್ ನಾರ್ಮಲ್ ಆಗಿ ಎಮ್ ಏನಂತ ಕರಿತೀವಿ ಇಲ್ಲಿ? ಸೊ ಟಾರ್ಕ್, ಸೊ ಫೋರ್ಸ್ ಪ್ಲೇಸ್ ಅಲ್ಲಿ ಟಾರ್ಕ್, ಮಾಸ್ ಪ್ಲೇಸ್ ಅಲ್ಲಿ ಇನರ್ಷಿಯಾ ದಟ್ ಇಸ್ ಐ, ಅಂಡ್ ಎ ಪ್ಲೇಸ್ ಅಲ್ಲಿ ದಟ್ ಇಸ್ ದ ಆಂಗ್ಯುಲರ್ ಆಕ್ಸಲರೇಷನ್. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್. ಸೊ ಟಾರ್ಕ್ ಇಸ್ ಈಕ್ವಲ್ಸ್ ಟು ಐ ಇಂಟು ಆಲ್ಫಾ. ಆಲ್ಫಾ ಈಸ್ ಆಂಗ್ಯುಲರ್ ಆಕ್ಸಲರೇಷನ್. ಓಕೆ, ಸೊ ನಾರ್ಮಲ್ ಆಗಿ ಆಕ್ಸಲರೇಷನ್, ಓಕೆ, ಸೊ ಆಕ್ಸಲರೇಷನ್ ಇನ್ ಅ ಟ್ರಾನ್ಸ್ಲೇಟರಿ ಮೋಷನ್ ದಟ್ ಇಸ್ ಈಕ್ವಲ್ಸ್ ಟು ಆಂಗ್ಯುಲರ್ ಆಕ್ಸಲರೇಷನ್ ಇನ್ ಅ ರೊಟೇಷನಲ್ ಮೋಷನ್. ಓಕೆ, ಸೊ ಕಂಪೇರ್ ಮಾಡ್ಕೊಳ್ಳೋದು. ಓಕೆ, ಎಸ್ ಸರ್. ಅಂಡ್ ಇಷ್ಟ ಆಯ್ತಾ? ಸೊ ಇಷ್ಟ ಆದ್ಮೇಲೆ ಆಂಗ್ಯುಲರ್ ವೆಲಾಸಿಟಿ. ಓಕೆ, ಸೊ ಆಂಗ್ಯುಲರ್ ವೆಲಾಸಿಟಿ, ಸೊ ನಾರ್ಮಲ್ ಆಗಿ ವೆಲಾಸಿಟಿ ಯಾವ ತರ ಡಿಫೈನ್ ಮಾಡ್ತೀರಾ ಸರ್? ವೆಲಾಸಿಟಿ ಇಸ್ ಗಿವೆನ್ ಬೈ ಸರ್ ಇಟ್ ಇಸ್ ದ dx ಡಿವೈಡೆಡ್ ಬೈ dt. ವಾಟ್ ಇಸ್ ದಿಸ್ v? ಸರ್ v ಇಸ್ ದ ಲೀನಿಯರ್ ವೆಲಾಸಿಟಿ. ಅದೇ ನಾವು ಆಂಗ್ಯುಲರ್ ವೆಲಾಸಿಟಿಗೆ ಡಿಫೈನ್ ಮಾಡ್ಬೇಕಾದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ತಾ ನೋಡಿ, x ಅನ್ನೋದೇನು? ಇಟ್ ಇಸ್ ದ ಪೊಸಿಷನ್. ಇಫ್ ಇಟ್ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆದ್ರೆ ದಟ್ ಇಸ್ ಮೋಷನ್ ಆಫ್ ಅ ಬಾಡಿ ಅಂತ ಕರಿತೀವಿ. ಓಕೆ, ಅಂಡ್ ಇನ್ ದ ಸೇಮ್ ವೇ ಇಟ್ ಇಸ್ ಅ ಹಾರಿಜೆಂಟಲ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಹಾರಿಜೆಂಟಲ್ ಆಗಿ ಪೊಸಿಷನ್ ಚೇಂಜ್ ಮಾಡ್ತಾ ಹೋಗುತ್ತೆ. ಬಟ್ ರೊಟೇಷನಲ್ ಮೋಷನ್ ಅಲ್ಲಿ ಈ ವಿ ನ ಆಂಗ್ಯುಲರ್ ವೆಲಾಸಿಟಿ ಅಂತ ಕರಿತೀವಿ. ಡಿ ಡಿವೈಡೆಡ್ ಬೈ ಡಿ ಟಿ ಆಸ್ ಇಟ್ ಇಸ್. ಓಕೆ, ಸೊ ಡಿ ಡಿವೈಡೆಡ್ ಬೈ ಡಿ ಟಿ ಆಸ್ ಇಟ್ ಇಸ್. ಬಟ್ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ನಾವು ಟೀಟಾ ಅಂತ ಬರಿತೀವಿ. ದಟ್ ಇಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಇದು ಡಿಸ್ಪ್ಲೇಸ್ಮೆಂಟ್ ಆದ್ರೆ ಇದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಹೋಪ್ಫುಲಿ ಯು ಕ್ಯಾನ್ ಕನೆಕ್ಟ್ ದ ಡಾಟ್ಸ್ ಅಲ್ವಾ? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ಆಂಗ್ಯುಲರ್ ಆಕ್ಸಲರೇಷನ್. ಸೊ ಆಕ್ಸಲರೇಷನ್ ಅಂದ್ರೆ ಯಾವ ತರ ಬರೀತೀರಾ ಸರ್? ಆಕ್ಸಲರೇಷನ್, ಲೀನಿಯರ್ ಆಕ್ಸಲರೇಷನ್ ಅಂದ್ರೆ ಸರ್ ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, dv divided by dt. In the same way, okay, so in the same way here angular acceleration that is equals to, so that is the d omega divided by dt. Okay, so d omega divided by dt. So this is angular acceleration. Okay, yes. And next one nodre equations of motions. Okay, equations of rotational motion. Okay, so what is this equation of rotational motion? So normal ಆಗಿ equations of motion ಇದೆ. ಯಾವ್ದು ನಾನು ಇಲ್ಲೇ ಕಂಪೇರ್ ಮಾಡಲಾ ಸೈಡ್ ಅಲ್ಲಿ? ಫಸ್ಟ್ ಇಲ್ಲೇ ಬರೀತೀನಿ. ಸೊ ಫಸ್ಟ್ ಇಕ್ವೇಶನ್ ಯಾವುದು ಸರ್? ಲೀನಿಯರ್ ಮೋಷನ್ಗೆ. ಓಕೆ, ಲೀನಿಯರ್ ಮೋಷನ್ಗೆ ಬರೀತಾ ಇದ್ದಾನೆ. ಸೊ v is equals to u plus at. and second one sir it is s is equals to ut plus of at square. Okay, so next one ನೋಡಿದ್ರೆ sir v square that is equals to u square plus 2as ಅಂತ ಬರೀತೀವಿ. ಸೊ ದಿಸ್ ಇಸ್ ಫಾರ್ ಟ್ರಾನ್ಸ್ಲೇಟರಿ ಮೋಷನ್ ಅಥವಾ ಲೀನಿಯರ್ ಮೋಷನ್ ಅಥವಾ ರೆಕ್ಟಿಲಿನಿಯರ್ ಮೋಷನ್ಗೆ ಬರೀತೀವಿ. ಅದೇ ರೀತಿ ಇನ್ ಸಿಮಿಲರ್ ವೇ, ಓಕೆ, ಸೊ ಇನ್ ಸಿಮಿಲರ್ ವೇ here we have the first equation ನೋಡಿ. In place what is v? That is the final velocity. But ಇಲ್ಲಿ final angular velocity. Okay, so final angular velocity. It is initial linear velocity.
ಇಲ್ಲಿ ಇನಿಷಿಯಲ್ ಆಂಗ್ಯುಲರ್ ವೆಲಾಸಿಟಿ ವಿ ಒಮೆಗಾ ನಾಟ್ ಅಂತ ಬರೀತೀವಿ ಅಂಡ್ ಪ್ಲಸ್ ಆಸ್ ಇಟ್ ಇಸ್ ಇಲ್ಲಿ ಆಲ್ ಎ ಅಂತಂದ್ರೆ ದಟ್ ಇಸ್ ಆಕ್ಸಲರೇಷನ್ ಬಟ್ ಇಲ್ಲಿ ಆಂಗ್ಯುಲರ್ ಆಕ್ಸಲರೇಷನ್ ಟೈಮ್ ಅಂತಂದ್ರೆ ಎರಡರಲ್ಲೂ ಸಹಿತ ಸೇಮ್ ಇರುತ್ತೆ and the next one s is equals to ut plus half at square. What is this? It is a displacement, that is straight line displacement ಅಂತ ಕರಿತೀವಿ ಅಥವಾ ಡಿಸ್ಪ್ಲೇಸ್ಮೆಂಟ್ ನಾರ್ಮಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಬಟ್ ಇಲ್ಲಿ ನಮಗೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಟೀಟಾ ಅಂತ ಬರುತ್ತೆ ಓಕೆ ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಟೀಟಾ ಯು ಟಿ ದಟ್ ಇಸ್ ಒಮೆಗಾ ಟಿ ಅಂತ ಬರೆಯೋದು ಓಕೆ ಸೊ ದಟ್ ಇಸ್ ಒಮೆಗಾ ಟಿ ಸೊ ಪ್ಲಸ್ ಆಲ್ ಆಫ್ ಆಲ್ಫಾ ಟಿ ಸ್ಕ್ವೇರ್ ಆಫ್ ಆಲ್ಫಾ ಟಿ ಸ್ಕ್ವೇರ್ ಅಂತ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಒನ್ sir final angular velocity that is equals to initial angular velocity so plus 2as 2 alpha s andre that is the displacement okay so these three are equations of a motion in a rotation motion okay yes ಎಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ನಿಮಗೆ ಸಿಂಪಲ್ ಕಂಪ್ಯಾರಿಸನ್ ಓಕೆ ಸೊ ಸಿಂಪಲ್ ಕಂಪ್ಯಾರಿಸನ್ ಫಸ್ಟ್ ಎಲ್ಲ ನಿಮಗೆ ಏನು ಯಾವ್ದು ಬರಿಬೇಕು ಹೆಂಗ್ ಬರಿಬೇಕು ಅನ್ನೋದು ಕನ್ಫ್ಯೂಷನ್ ಇತ್ತು ಇವೊಂದು ಕ್ಲಾರಿಟಿ ಸಿಕ್ಕಿದೆ ರೈಟಾ ಸೊ ಜಸ್ಟ್ ಕಂಪೇರಿಂಗ್ ಟ್ರಾನ್ಸ್ಲೇಟರಿ ಮೋಷನ್ ಅಥವಾ ರೆಕ್ಟಿಲಿಯರ್ ಮೋಷನ್ ಅಥವಾ ಲೀನಿಯರ್ ಮೋಷನ್ ರಿಲೇಟೆಡ್ ಟು ರೊಟೇಷನಲ್ ಮೋಷನ್ okay yes easy ಆಯ್ತಾ yes sir how much questions from this unit how much questions ಅಂದ್ರೆ ಒಂದೊಂದು ಕ್ವೆಶ್ಚನ್ ಮಿನಿಮಮ್ ಬರುತ್ತೆ ಅಂಡ್ ನಮ್ಮ ಲಕ್ ಚೆನ್ನಾಗಿದ್ರೆ ಎರಡು ಕ್ವೆಶ್ಚನ್ ಮ್ಯಾಕ್ಸಿಮಮ್ ಕೇಳ್ತಾರೆ ಓಕೆನಾ yes yes very good very good very good now let's move on to the next question I mean next topic that is angular momentum ಸೊ ಇಲ್ಲಿ ಅಷ್ಟೇ ನಿಮಗೆ ಸಿಂಪಲ್ ಆಗಿ ಕಂಪೇರ್ ಮಾಡ್ತೀನಿ ಕಂಪೇರ್ ಮಾಡ್ಬಿಟ್ಟು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಓಕೆನಾ ಇವಾಗ ಈ ಆಂಗ್ಯುಲರ್ ಮೂಮೆಂಟ್ ನ ಬಿಟ್ಬಿಡಿ ಮೊಮೆಂಟಮ್ ದಟ್ ಇಸ್ ಅ ಲೀನಿಯರ್ ಮೊಮೆಂಟಮ್ ಯಾವ ತರ ಬರೀತೀರಿ ಸರ್ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಐ ರೈಟ್ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಬಟ್ ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಇದೆ ಸೊ ಈ ಆಂಗ್ಯುಲರ್ ಮೊಮೆಂಟಮ್ ಯಾವ ತರ ಬರೀತೀರಿ ಸರ್ ಇಟ್ ಇಸ್ ಅ ಎಲ್ ಓಕೆ ಸೊ ಎಲ್ ಇಸ್ ಈಕ್ವಲ್ಸ್ ಟು ಮಾಸ್ ಪ್ಲೇಸ್ ಅಲ್ಲಿ ದಟ್ ಇಸ್ ಐ ವಿ ಪ್ಲೇಸ್ ಅಲ್ಲಿ ದಟ್ ಇಸ್ ಒಮೆಗಾ ಎಲ್ ಇಸ್ ಈಕ್ವಲ್ಸ್ ಟು ಐ ಇಂಟು ಒಮೆಗಾ ಅಂತ ಬರೀತೀವಿ ನೋಡಿ ದಿಸ್ ಇಸ್ ಲೀನಿಯರ್ ಮೊಮೆಂಟಮ್ ದಿಸ್ ಇಸ್ ಮಾಸ್ ಆಫ್ ದ ಬಾಡಿ ಅಂಡ್ ದಿಸ್ ಇಸ್ ವೆಲಾಸಿಟಿ ಆಫ್ ದ ಬಾಡಿ ಇಟ್ ಇಸ್ ಆಂಗ್ಯುಲರ್ ಮೊಮೆಂಟಮ್ and mass place ಅಲ್ಲಿ moment of inertia and v place ಅಲ್ಲಿ angular velocity got it in the same way relationship between torque and angular momentum ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ ರಿಲೇಶನ್ಶಿಪ್ ಬಿಟ್ವೀನ್ ಟಾರ್ಕ್ ಸೊ ಇಲ್ಲಿ ಫೋರ್ಸ್ ಅಂತ ಬರ್ತೀನಿ ಟ್ರಾನ್ಸ್ಲೇಟರಿ ಮೋಷನ್ ಗೆ ಆಂಗ್ಯುಲರ್ ಮೊಮೆಂಟಮ್ ಗೆ ದಟ್ ಇಸ್ ದ ಪಿ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಫೋರ್ಸ್ ಆಸ್ ವೆಲ್ ಆಸ್ ಅ ಲೀನಿಯರ್ ಮೊಮೆಂಟ್ ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಸೆಕೆಂಡ್ ಲಾ ನಾವೇನ್ ಬರೀತೀವಿ ಸರ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ದಟ್ ಇಸ್ ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀತೀವಿ ಬಟ್ ರೊಟೇಷನಲ್ ಮೋಷನ್ ಅಲ್ಲಿ ಯಾವ ತರ ಬರೀತೀವಿ ಗೊತ್ತಾ ಸರ್ ರೊಟೇಷನಲ್ ಮೋಷನ್ ಅಲ್ಲಿ ಈಸಿ ಟು ರೆಪ್ರೆಸೆಂಟ್ ಓಕೆ ಸೊ ದಟ್ ಇಸ್ ದ ಫೋರ್ಸ್ ಪ್ಲೇಸ್ ಅಲ್ಲಿ ಟಾರ್ಕ್ ಅಂಡ್ ದಿಸ್ ಇಸ್ ಗಿವೆನ್ ಬೈ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀಬಹುದು ಓಕೆ ಸೊ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಎಲ್ ಅಂದ್ರೇನು ಸರ್ ಇಟ್ ಇಸ್ ಆಂಗ್ಯುಲರ್ ಮೊಮೆಂಟಮ್ ಓಕೆ ಸೊ ಇದರ ಪ್ರಕಾರ ಸೊ ಟಾರ್ಕ್ ಇಟ್ ಇಸ್ ಟೌ ಅಂಡ್ ಆಂಗ್ಯುಲರ್ ಮೊಮೆಂಟಮ್ ಇಟ್ ಇಸ್ ಗಿವೆನ್ ಬೈ ಎಲ್ ಗೆಟ್ ಯು ಪಾಯಿಂಟ್ ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಡಿ and the next one ನೋಡಿ relation between angular momentum and moment of inertia angular momentum and relation of moment of inertia okay so angular momentum ಅಂದ್ರೇನು sir it is L moment of inertia ಅಂದ್ರೇನು that is I okay so yes ಇಲ್ಲಿ ಬರಿಬೋದಾ so L I so ಇಲ್ಲಿ ಆಲ್ರೆಡಿ ಬರ್ತಿದೀವಿ so ಇಲ್ಲಿ angular okay ಇಲ್ಲಿ I and this is the L okay ಎರಡು ಇದೆ no problem so ಇಲ್ಲಿ ನೋಡಿ moment of inertia ಯಾವ ತರ ಬರಿತೀವಿ sir this is angular momentum okay so that is I so that is L that is equals to I into omega ಅಂತ ಬರೀತೀವಿ sir what about here angular moment ನ ಈ ತರನು ಬರಿಬಹುದು so angular momentum that is equals to r vector cross okay r vector cross f ಅಂತ ಬರೀಬಹುದು ಓಕೆನಾ so r cross f okay so this is r cross f ಅಂತ ಬರೀಬಹುದು is that a clear for everybody okay r cross okay ಇದು ಟಾರ್ಕ್ ಆಗುತ್ತಲ್ಲ ಹಾ is that a clear okay so that is ನಮಗೆ ಆರ್ ಎಫ್ ಅಂತ ಬಂದಿತ್ತು ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಗೆ ದಟ್ ಇಸ್ ಆರ್ ಕ್ರಾಸ್ ಟೌ ಅಂತ ಬಂದಿದೆ ಓಕೆ ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಡಿ ಬೇಗ ಬೇಗ ಸ್ವಲ್ಪ ಕನ್ಫರ್ಮ್ ಮಾಡಿ ಅಂಡ್ ದ ನೆಕ್ಸ್ಟ್ ಒನ್ ನಮಗೆ ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನ್ ಮೋಷನ್ ಓಕೆ ಸೊ ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನ್ ಮೋಷನ್ ಓಕೆ ಸೊ ಕೈನೆಟಿಕ್ ಎನರ್ಜಿ ಫಾರ್ ಟ್ರಾನ್ಸ್ಲೇಟರಿ ಮೋಷನ್ ಏನ್ ಬರೀತೀರಾ ಸೊ ಟಿ ಇಂಡಿಕೇಟ್ಸ್ ದಟ್ ಇಸ್ ದ ಟ್ರಾನ್ಸ್ಲೇಟರಿ ಮೋಷನ್ ಸೊ ದಟ್ ಇಸ್ ಗಿವೆನ್ ಬೈ ಸೊ ಇಟ್ ಇಸ್ ಆಫ್ ಎಂ ವಿ ಸ್ಕ್ವೇರ್ ಓಕೆ ಸೊ ಆಫ್ ಎಂ ವಿ ಸ್ಕ್ವೇರ್ ಅದೇ ನಾವು ರೊಟೇಷನ್ ಮೋಷನ್ ಗೆ ಕನ್ವರ್ಟ್ ಮಾಡಿದ್ರೆ ಓಕೆ ಸೊ ದಟ್ ಇಸ್ ಆರ್ ನಥಿಂಗ್ ಬಟ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಅಂಡ್ ಆಫ್ ಆಸ್ ಇಟ್ ಇಸ್ ಅಂಡ್ ಮಾಸ್ ಪ್ಲೇಸ್ ಅಲ್ಲಿ ಏನ್ ಬರೀತೀರಾ ಸರ್ ಇಟ್ ಇಸ್ ಐ ಅಂಡ್ ವಿ ಪ್ಲೇಸ್ ಅಲ್ಲಿ ಬರೀತೀರಾ ಒಮೆಗಾ ಸ್ಕ್ವೇರ್ ಅಂತ ಬರೀತೀವಿ ಅಂಡ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ ಸರ್ ಸಿಂಪಲ್ ಸರ್ ಇದು ಸೊ ವಿ ಇಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ಆರ್ ಅಥವಾ ಸೊ ಒಮೆಗಾ ದಟ್ ಇಸ್ ಈಕ್ವಲ್ಸ್ ಟು ಸೊ ವಿ ಡಿವೈಡೆಡ್ ಬೈ ಆರ್ ಅಂತ ಬರೀಬಹುದು ಇಲ್ಲಿವರೆಗೆ ಯಾರಿಗಾದ್ರೂ ಡೌಟ್ ಇದ್ರೆ ಸ್ವಲ್ಪ ಕನ್ಫರ್ಮ್ ಮಾಡಿ ಬೇಗ ಬೇಗ ಓಕೆ ಸೊ ಬೇಗ ಬೇಗ ಕನ್ಫರ್ಮ್ ಮಾಡಿ ಬೇಗ ಬೇಗ ಫಾಸ್ಟ್ ಫಾಸ್ಟ್ ಫಾಸ್ಟ್
ಕ್ಲಿಯರ್ ಆಯ್ತಾ? ಎಸ್, ಓಕೆ, ಎಸ್, ವೆರಿ ಗುಡ್, ನೋ ಡೌಟ್ ಅಲ್ವಾ? ಎಸ್, ಸೊ ಇಲ್ಲಿ ನಮಗೆ ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಅಲ್ಲಿ ಇಲ್ಲಿ ಪಿ ಬರ್ದಿದ್ವಲ್ಲ, ಸೊ ಇಲ್ಲಿ ಯಾಕೆ ನಾವು ಟಾರ್ಕ್ ಬರ್ದ್ವಿ? ಸೊ ಪಿನೇ ಅಲ್ವಾ? ಸೊ ದಿಸ್ ಇಸ್ ಆರ್ ಕ್ರಾಸ್ ಪಿ. ಓಕೆ, ಡನ್. ನಾ ನೆಕ್ಸ್ಟ್ ಲಾಸ್ಟ್ ಒನ್. ಓಕೆ, ಸೊ ದಟ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್. ಸೊ ಕೈನೆಟಿಕ್ ಎನರ್ಜಿ ಆಫ್ ಅ ರೋಲಿಂಗ್. ಓಕೆ, ಸೊ ರೋಲಿಂಗ್ ಅಂದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಒಂದು ಇನ್ಕ್ಲೈನ್ ಪ್ಲೇನ್ ಇದೆ ಅನ್ಕೊಳ್ಳಿ. ಸೊ ಲೆಟ್ಸ್ ಕನ್ಸಿಡರ್ ಒಂದು ಇನ್ಕ್ಲೈನ್ ಪ್ಲೇನ್ ಇದೆ. ಓಕೆ, ಸೊ ಇನ್ಕ್ಲೈನ್ ಪ್ಲೇನ್ ಇದೆ. ಓಕೆ, ಸೊ ಇದರಲ್ಲಿ ಒಂದು ಬಾಡಿ ಇದೆ. ಈ ಬಾಡಿ ಏನಾಗುತ್ತೆ? ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಇಟ್ ಇಸ್ ಅ ಮೂವಿಂಗ್. Okay, it is a moving with velocity v ಅಂತ ಅನ್ಕೋಣ. And at the center it is also performing rotational motion. Am I right? Omega. And it is the combination of translatory motion as well as the rotational motion. Am I right? So it is the combination of rotational motion and rotational motion and linear motion ಅಂತ ಕರಿತೀವಿ. Right? Yes. Very good, very good. Right? So normal ಆಗಿ ನಾವು ಯಾವ ತರ ಬರೀತೀವಿ ನೋಡಿ. ಸೊ ಸಿಂಪಲ್ ಆಗಿ, so this is total kinetic energy of rolling. Okay, so kinetic energy of rolling k ಅಂತ ಬರೀತೀನಿ. And this is kinetic energy of translatory motion kt. So plus kinetic energy of rotational motion, that is a kr. And we know that k is equals, okay, ಇದನ್ನ ಎನರ್ಜಿ ಅಂತ ಬರೀತೀನಿ. ಓಕೆನಾ? ಸೊ kinetic energy ನ ಎನರ್ಜಿ ಅಂತ ಬರೀತೀನಿ. ಓಕೆನಾ? ಸೊ kinetic energy, so this kinetic energy ಅಥವಾ k dot e ಅಂತ ಬರಿಬಹುದು. ಓಕೆ, ಸೊ this is kinetic energy. Okay, fine. Translatory motion ಏನು ಬರೀತೀರಾ ಸರ್? ಇಟ್ ಇಸ್ ಆಫ್ mv square sir, and this one rotation motion sir, it is half I omega square ಅಂತ ಬರೀಬಹುದು. Done? Yes sir. And the next one ನೋಡಿ, ನಾಗಮ್ಮ ಇಟ್ ಇಸ್ ದ ಡ್ರಾಪರ್ಸ್ ಅಲ್ವಾ? ಸೊ ನೀಟ್ದು ಏನೇನ್ ಬೇಕು ನಿಮಗೆ ಎಂಟೈರ್ ಥಿಂಗ್ ನಾವು ಕ್ವಶನ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೇಕು. ಓಕೆ, ಅಂಡ್ ಇಫ್ ಯು ಡೋಂಟ್ ನೋ ಹೌ ಟು ಟ್ಯಾಕಲ್ ವಿತ್ ರಿವಿಷನ್ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಸೊ ನೀವು ಗುಡ್ ರ್ಯಾಂಕಿಂಗ್ ತೊಗೊಳಕ್ಕೆ ಪಾಸಿಬಲ್ ಇಲ್ಲ. ಇಲ್ಲಿ ನಾವು ಡೆರಿವೇಶನ್ಸ್ ಅವೆಲ್ಲ ಮಾಡ್ತಾ ಕೂತ್ರೆ ಆಗಲ್ಲ. ಓಕೆ, ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅವುಗಳನ್ನ ನಾವು ಕ್ವಶನ್ಸ್ಗೆ ಯಾವ ತರ ಅಪ್ಲೈ ಮಾಡ್ತೀವಿ ಅನ್ನೋದ್ ಮೇಲೆ ಹೋಗುತ್ತೆ. ಕ್ಲಿಯರಾ? ಸೊ ಐ ಕ್ಯಾನ್ ಡೂ ಇಟ್. ಓಕೆ, ಸೊ ಐ ಕ್ಯಾನ್ ಡೂ ಇಟ್. ಓಕೆ, ಸೊ ಡೆರಿವೇಶನ್ಸ್ ಎಲ್ಲ ಮಾಡಿ ಎಲ್ಲಾನು ಮಾಡಬಹುದು. ಇಟ್ ವಿಲ್ ಟೇಕ್ 10 to 12 hours. ಓಕೆ, ಸೊ ಆಸ್ ಇಟ್ ಇಸ್ ಅವರ್ ಗುರಿ ನೀಟ್ ಬ್ಯಾಚ್ ಆಗಿರೋದ್ರಿಂದ ಇಲ್ಲಿ ನಮಗೆ ಡ್ರಾಪರ್ಸ್ಗೆ ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡ್ತಿದ್ವಿ, ಎಂಟೈರ್ ಸಿನಾಪ್ಸಿಸ್ ಇನ್ ಅ ಕಾನ್ಸೆಪ್ಟ್ ವೈಸ್ ಆ ಕಾನ್ಸೆಪ್ಟ್ಗಳನ್ನ ಕ್ವಶನ್ಸ್ ಅಲ್ಲಿ ಹೇಗೆ ನಾವು ಇನ್ಕನ್ಕಲೇಟ್ ಮಾಡ್ತೀವಿ ಅಥವಾ ನಾವು ಯಾವ ರೀತಿ ಅಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಡಿರೈವಿಂಗ್ ದ ಸೇಮ್ ಫಾರ್ಮುಲಾಸ್, instead of drawing all the diagrams ಎಲ್ಲಾನು, ಇಟ್ ಇಸ್ ವೇಸ್ಟ್ ಆಫ್ ಟೈಮ್ ಅಲ್ವಾ? ಸೊ ಇಲ್ಲಿ ನಾವು ಎಷ್ಟು ಫಾಸ್ಟ್ ಆಗಿ ನೋಡಿ, ಬೋರ್ಡ್ಗೆ ಪ್ರಿಪರೇಷನ್ ಬೇರೆ ಇರುತ್ತೆ, ಕಾಂಪಿಟೇಟಿವ್ ಪ್ರಿಪರೇಷನ್ ಬೇರೆ ತರ ಇರುತ್ತೆ. ಗೆಟ್ ಪಾಯಿಂಟ್? ಸೊ ಇಫ್ ಯು ಆರ್ ಡೂಯಿಂಗ್ ಸೇಮ್ ಪ್ರಿಪರೇಷನ್ ಫಾರ್ ಅ ಕಾಂಪಿಟೇಟಿವ್ ಎಕ್ಸಾಮ್, ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಅಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ಸೊ ಬೋರ್ಡ್ ಅಲ್ಲೇ ಬೇರೆ ತರ ಪ್ರಿಪರೇಷನ್ ಇರುತ್ತೆ, ಕಾಂಪಿಟೇಟಿವ್ ಲೆವೆಲ್ಗೆ ಬೇರೆ ತರ ಪ್ರಿಪರೇಷನ್ ಇರುತ್ತೆ. ಬೋರ್ಡ್ಸ್ಗೆ ಏನ್ ಮಾಡ್ತೀರಾ, ಈಚ್ ಅಂಡ್ ಎವ್ರಿ ಡೆಫಿನೇಷನ್ ಯು ವಿಲ್ ಬಿ ರೈಟಿಂಗ್ ಅಂಡ್ ರೀಡಿಂಗ್ ಅಂಡ್ SI ಯೂನಿಟ್ ಏನೇನು ಬರುತ್ತೆ, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ, ಅಪ್ಲಿಕೇಶನ್ಸ್, ಮೆರಿಟ್ಸ್, ಡಿಮೆರಿಟ್ಸ್ ಎಲ್ಲನೂ ಕಲಿತೀರಾ. ಓಕೆ, ಅಂಡ್ ಡೆರಿವೇಶನ್ಸ್ ಬಂತಂದ್ರೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ವಿತ್ ಡಯಾಗ್ರಾಮ್ ನೀವು ಬರೀತೀರಾ, ಬಿಕಾಸ್ ಇಟ್ ಇಸ್ ಅ ಬೋರ್ಡ್. ಸೊ ಎವ್ರಿ ಸ್ಟೆಪ್ ಹ್ಯಾಸ್ ಅ ಮಾರ್ಕ್ಸ್ ಅಲ್ವಾ? ಬಟ್ ಯಾವಾಗ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀವಿ, ಎಷ್ಟು ನೀವು ಬೋರ್ಡ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ಆ ಕಾನ್ಸೆಪ್ಟ್ಗಳನ್ನ ನಾವು ಕಾಂಪಿಟೇಟಿವ್ ಅಪ್ಲೈ ಮಾಡ್ತೀವಿ. ಸೊ ಮೋರ್ ನಂಬರ್ ಆಫ್ ಕ್ವಶನ್ಸ್ ಸಾಲ್ವಿಂಗ್ ನಮ್ಮ ಕಾಂಪಿಟೇಟಿವ್ಲಿ ಇರುತ್ತೆ. And more practice will be in case of boards ಅಲ್ಲಿ ಇರುತ್ತೆ. ದಟ್ ಇಸ್ ದ ಪಾರ್ಟ್ ಆಫ್ ಡೆರಿವೇಶನ್ಸ್, ನ್ಯೂಮೆರಿಕಲ್ ಇನ್ ಡೇಟಲ್ ಆಗಿ ಮಾಡೋದು ಎಲ್ಲಾನು ಇರುತ್ತೆ. ಬಟ್ ಇಲ್ಲಿ ಕಾಂಪಿಟೇಟಿವ್ ಅಂದಾಗ ಫಾಸ್ಟ್ ಅಂಡ್ ಕ್ವಿಕ್ ಅಂಡ್ ಕ್ರಿಸ್ಪಿ ಆಗಿ ಕಂಟೆಂಟ್ ನ ಕಲಿತಾ ಹೋಗ್ಬೇಕು. ಗಾಟ್ ಇಟ್? ಓಕೆ, ನೌ ಇಟ್ ಈಸ್ ಆಯ್ತಾ? ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ ಸರ್? E is equals to, so that is half mv square as it is, and this is half and I as it is. Okay, so omega ನ ಯಾವ ತರ ಬರೆಯೋದು ಸರ್? ಒಮೆಗಾನ ಸೊ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಬರೀದು. ಓಕೆನಾ? ಸೊ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಯಾಕೆ ಸರ್? ಒಮೆಗಾ ದಟ್ ಇಸ್ ಗಿವೆನ್ ಬೈ ಸೊ ವಿ ಡಿವೈಡೆಡ್ ಬೈ ಆರ್. ಓಕೆ, ಸೊ ಇದನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಒಮೆಗಾ ಸ್ಕ್ವೇರ್ ದಟ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅಂಡ್ ಐ ಅಂತಂದ್ರೆ ಏನು ಸರ್? ಇಟ್ ಇಸ್ ಐ ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ರೇಡಿಯಸ್ ಆಫ್ ಗೈರೇಷನ್. ಓಕೆ, ಸೊ ದಟ್ ಇಸ್ ರೇಡಿಯೇಷನ್ ಆಫ್ ಗೈರೇಷನ್. ಸೊ ದಟ್ ಇಸ್ ಗಿವೆನ್ ಬೈ ಸ್ಮಾಲ್ ಲೆಟರ್ m, ದಟ್ ಇಸ್ ಮಾಸ್ ಆಫ್ ದ ಬಾಡಿ, ಅಂಡ್ ಕೆ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ ನೋಡೋಣ ಸರ್. E is equals to half, it is mv square plus half, and I value ಏನಿದೆ sir? It is mk square. Okay, so k is radius of gyration. Okay, so k is the radius of gyration. Okay, so radius of gyration. Okay, so radius of gyration. Okay, and v square so divided by r square. Okay, so ಇಲ್ಲಿ ನೋಡಿ ನೀವು ಒಂದು ಅಬ್ಸರ್ವ್ ಮಾಡಿ. Okay, so ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಹಾಫ್ mv ಸ್ಕ್ವೇರ್ ನ ಆಚೆ ತಗೊಂಡು ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮಿಕ್ಕಿದಷ್ಟು ಸರ್ ಇಟ್ ಇಸ್ 1. ಇಲ್ಲಿ ಹಾಫ್ ಆಚೆ ಬಂದಿದೆ, ಎಂ ಆಚೆ ಬಂದಿದೆ, ವಿ ನು ಸಹಿತ ಆಚೆ ಬಂದಿದೆ. ಓಕೆ, ಮಿಕ್ಕಿದ್ದು ಯಾವುದು ಸರ್? ಇಟ್ ಇಸ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮಾತ್ರ ಇತ್ತು.
ಓಕೆ, ಸೊ ಇಲ್ಲಿ ಮೀನಿಂಗ್ ಆಫ್ ದ ಸಿಂಬಲ್ಸ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮೀನಿಂಗ್ ಆಫ್ ದ ಸಿಂಬಲ್ಸ್, ಓಕೆ, ದಟ್ ಈಸ್ ಆಫ್ ಎಂ ಅಂದ್ರೆ ಮಾಸ್ ಆಫ್ ದ ಬಾಡಿ, ವಿ ಅಂದ್ರೆ ಸ್ಪೀಡ್ ಆಫ್ ದ ಬಾಡಿ, 1 plus k square divided by r square. K ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ಗೈರೇಷನ್, r ಇಸ್ ದ ರೇಡಿಯಸ್ ಆಫ್ ಬಾಡಿ. ಓಕೆ, ಸೊ ಇಲ್ಲಿ ನಮಗೆ ಸ್ಪಿಯರ್ ತರ ಇದೆಯಲ್ಲ, ಸೊ ದಟ್ ಈಸ್ ರೇಡಿಯಸ್ ಆಫ್ ಗೈರೇಷನ್, ಸಾರಿ ರೇಡಿಯಸ್ ಆಫ್ ದಿಸ್ ಬಾಡಿ ಅಂತ ಕರಿತೀವಿ. ಓಕೆ, ಅಂಡ್ ನೀವು ಡಿಟೇಲ್ ಆಗಿ ಇನ್ ಡೆಪ್ತ್ ನ ಎಲ್ಲಿ ಕಲಿಬೇಕು ಅಂತಂದ್ರೆ ಕ್ವಶನ್ಸ್ ನ ಯಾವ ರೀತಿ ಮಾಡಬೇಕು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕೈನೆಟಿಕ್ ಎನರ್ಜಿ ಆಫ್ ರೂಲಿಂಗ್ ಬಾಡಿ. ಅಂಡ್ ಇವಾಗ ನಿಮಗೆ ಮೇಜರ್ ಆಗಿ ಕೇಳೋದು ಯಾವ್ದು ಗೊತ್ತಾ? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಸರ್ಟನ್ ಬಾಡೀಸ್. ಓಕೆ, ಸೊ ಯಾವ್ದು? ಸೊ ಮೊಮೆಂಟ್ ಆಫ್ ಇನರ್ಷಿಯಾ. ಓಕೆ, ಸೊ ದಟ್ ಇಸ್ ಅ ಮೊಮೆಂಟ್ ಆಫ್ ಇನರ್ಷಿಯಾ. ಓಕೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಸರ್ಟನ್ ಬಾಡೀಸ್. ಓಕೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಸರ್ಟನ್ ಬಾಡೀಸ್, ದಟ್ ಈಸ್ ಐ ಅಂತ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಎಸ್. ಯಾರು ನಾಗಮ್ಮ ನಮಗೆ ಡೀಟೇಲ್ ಆಗಿ ಹೇಳಿ ಅಂದ್ರಲ್ಲ, ಮೋಸ್ಟ್ ಪ್ರಾಬಬ್ಲಿ ಇದ್ರ ಮೇಲೆನೆ ಕೇಳಿರ್ತಾರೆ ನನ್ನ ಗೆಸ್ ಪ್ರಕಾರ. ಓಕೆ, ಅಂಡ್ ನೀವು ನೋಡಿ, ಯಾವಾಗ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಅಂತಂದ್ರೆ ಇಟ್ ಇಸ್ ದ ಬಾಡಿ ಪ್ರಾಪರ್ಟಿ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಅ ಶೇಪ್ ಅಂಡ್ ಆಕ್ಸಿಸ್ ಆಫ್ ರೊಟೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಇಲ್ಲಿ ಯಾವಾಗ ನಾವು ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದಾಗ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಮಾಸಸ್. ಓಕೆ, ಡಿಫರೆಂಟ್ ಟೈಪ್ಸ್ ಆಫ್ ಬಾಡೀಸ್, ಶೇಪ್ ಮತ್ತೆ ಸೈಜ್ ಅಲ್ಲಿ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಓಕೆ ನೋಡಿ, ಸೊ ಯಾವಾಗ ನಾವು ರಾಡ್ ಅಂತ ತಗೊಳ್ತೀವಿ, ಓಕೆ, ಸೊ ಫಾರ್ ಎಕ್ಸಾಂಪಲ್ ರಾಡ್ ಅಂತ ತಗೊಂಡ್ರೆ ದೇರ್ ಆರ್ 2 ಕೇಸಸ್. ಓಕೆ, ಸೊ ಫಸ್ಟ್ ಒನ್ ರಾಡ್, ಸೊ ರಾಡ್ ಆಫ್ ಲೆಂತ್ ಎಲ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ರಾಡ್ ಅಂತ ತಗೊಂಡ್ರೆ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಅ ರಾಡ್. ಇವಾಗ ಪೈವೋಟೆಡ್ ಪಾಯಿಂಟ್. ಓಕೆ, ಸೊ ಪೈವೋಟೆಡ್ ಪಾಯಿಂಟ್ ಇಲ್ಲಿದ್ರೆ ಸೊ ನಮಗೆ ರೊಟೇಷನ್ ಯಾವ ತರ ಇರುತ್ತೆ, ಈ ತರ ಆಗುತ್ತೆ. ಓಕೆ, ಸೊ ಟೋಟಲ್ ಲೆಂತ್ ನ ಕನ್ಸಿಡರ್ ಮಾಡ್ಕೊಂಡಾಗ ವಾಟ್ ವಿಲ್ ಬಿ ದ, ಓಕೆ, ಸೊ ವಾಟ್ ವಿಲ್ ಬಿ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಗುತ್ತೆ. ಓಕೆ, ವಾಟ್ ವಿಲ್ ಬಿ ದ ಮೊಮೆಂಟ್ ಆಫ್ ಇನರ್ಷಿಯಾ ಅದ್ರ ಪ್ರಕಾರ ನೋಡ್ಕೊಂಡ್ರೆ ಎಟ್ ದ ಎಡ್ಜ್ ಅಂತ ಕನ್ಸಿಡರ್ ಮಾಡ್ಕೊಂಡೆ. ಓಕೆ, ಸೊ ಎಟ್ ಎಡ್ಜ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎಟ್ ಎಡ್ಜ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ದಟ್ ಈಸ್ ಗಿವನ್ ಬೈ ml ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ml ಸ್ಕ್ವೇರ್ ಡಿವೈಡೆಡ್ ಬೈ 2. ಎಲ್ ಅಂದ್ರೇನು? ದಟ್ ಇಸ್ ದ ಲೆಂತ್ ಆಫ್ ದ ರಾಡ್. ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. m ಇಸ್ ದ ಮಾಸ್ ಆಫ್ ದ ರಾಡ್ ಅಂಡ್ l ಇಸ್ ದ ಲೆಂತ್ ಆಫ್ ದ ರಾಡ್ ಡಿವೈಡೆಡ್ ಬೈ 2. ಡೆರಿವೇಶನ್ ಪಾರ್ಟ್ ಇದೆ, ಡೆರಿವೇಶನ್ ನಮಗೆ ಬೇಕಾಗಿಲ್ಲ. ಅಂಡ್ ಸರ್ ವಾಟ್ ಇಫ್ ಕೆಲವು ರಾಡ್ಗಳು ಈ ಎಕ್ಸಾಕ್ಟ್ಲಿ ಸೆಂಟರ್ ಪರ್ಪೆಂಡಿಕಲ್ ಟು ದ ಆಕ್ಸಿಸ್ ಅಂತ ಕರೀತಾರಲ್ಲ, ಸೊ ಆ ತರ ಇದ್ರೆ ಈ ತರ ರೋಟೇಟ್ ಆಗ್ತಾ ಇರುತ್ತೆ. ಓಕೆ, ಈ ತರ ರೋಟೇಟ್ ಆದಾಗ ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ? ಆ ಟೈಮಲ್ಲಿ ನಮಗೆ ಏನ್ ಬರುತ್ತಂದ್ರೆ ಎಟ್ ಮಿಡ್ ಪಾಯಿಂಟ್. ಓಕೆ, ಸೊ ಎಟ್ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ದಟ್ ಇಸ್ ಎಟ್ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ದಟ್ ಮೊಮೆಂಟ್ ಆಫ್ ಇನರ್ಷಿಯಾ ದಟ್ ಇಸ್ ಈಕ್ವಲ್ಸ್ ಟು ml ಸ್ಕ್ವೇರ್ ಡಿವೈಡೆಡ್ ಬೈ 12 ಅಂತ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟರ್ಸ್. ಓಕೆ, ಎಟ್ ಮಿಡ್ ಪಾಯಿಂಟ್ ಅಥವಾ ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ಲೆಂತ್ ಆಫ್ ದ ರಾಡ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಓಕೆ, ಸೊ ದಟ್ ಇಸ್ ದ ಫಾರ್ ಲೆಂತ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ, ಸೊ ನೆಕ್ಸ್ಟ್ ಒನ್ ರಿಂಗ್. ಓಕೆ, ಸೊ ರಿಂಗ್ ಅಲ್ಲಿ ನಿಮಗೆ ಎರಡು ತರ ಕೇಳ್ತಾರೆ. ರಿಂಗ್ ಒಂದು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ಇನ್ನೊಂದು ಪ್ಯಾರಲಲ್ ಟು ದ ಪ್ಲೇನ್. ಓಕೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ಇನ್ನೊಂದು ಪ್ಯಾರಲಲ್ ಟು ದ ಪ್ಲೇನ್. ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ರಿಂಗ್. ಓಕೆ, ಸೊ ದಿಸ್ ಇಸ್ ದ ರಿಂಗ್ ಆಫ್ ರೇಡಿಯಸ್. ಓಕೆ, ಸೊ ಆಫ್ ರೇಡಿಯಸ್ ಆರ್ ಅಂತ ಬರೀತೀವಿ. ಓಕೆನಾ, ಸೊ ರೇಡಿಯಸ್ ಆರ್. ಈ ತರ ಕೇಸ್ ಇದ್ದಾಗ ನಮಗೆ ಫಸ್ಟ್ ನಾನು ಪರ್ಪೆಂಡಿಕ್ಯುಲರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ, ಸೊ ಪರ್ಪೆಂಡಿಕ್ಯುಲರ್. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ದಟ್ ಇಸ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಆಕ್ಸಿಸ್ ಆಫ್ ರೊಟೇಷನ್ ಯಾವ ತರ ಇರುತ್ತೆ ಸರ್? ಆಕ್ಸಿಸ್ ಆಫ್ ರೊಟೇಷನ್ ಈ ತರ ಇರುತ್ತೆ. ಓಕೆ, ಸೊ ದಟ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಸೊ ಆಕ್ಸಿಸ್ ಆಫ್ ರೊಟೇಷನ್ ಇದು, ಅಂಡ್ ದಿಸ್ ಇಸ್ ದ ಆರ್. ಸೊ ಈ ಕೇಸ್ನಲ್ಲಿ ನಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಯಾವ ತರ ಬರೀತೀರಾ? ಸೊ ಮೊಮೆಂಟ್ ಆಫ್ ಇನರ್ಷಿಯಾ ದಟ್ ಈಸ್ ಈಕ್ವಲ್ಸ್ ಟು mr ಸ್ಕ್ವೇರ್. ಇಷ್ಟೇ, mr ಸ್ಕ್ವೇರ್. ಅದೇ ನಮಗೆ ಪ್ಯಾರಲಲ್ ಟು ದ ಪ್ಲೇನ್ ಇದ್ರೆ, ಓಕೆ, ಸೊ ಪ್ಯಾರಲಲ್ ಟು ದ ಪ್ಲೇನ್ ಅಂತಂದ್ರೆ ಯಾವ ತರ? ಓಕೆ, ಸೊ ಪ್ಯಾರಲಲ್ ಟು ದ ಪ್ಲೇನ್ ಅಂದ್ರೆ ಈ ತರ. ಸೊ ಈ ತರ ರೊಟೇಷನ್ ಆಗ್ತಿದ್ರೆ, ಇದು ಪ್ಯಾರಲಲ್ ಟು ದ ಪ್ಲೇನ್ ಅಂಡ್ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಓಕೆ, ಸೊ ಪ್ಯಾರಲಲ್ ಟು ದ ಪ್ಲೇನ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಕುಶ್ಮಾಲ್ ಸರ್ ವರ್ಕ್ ಎನರ್ಜಿ ಅಂಡ್ ಪವರ್ ನೋಟ್ಸ್ ಅಪ್ಲೋಡ್ ಆಗಿಲ್ಲ ಹೇಳಿದೀನಿ ನಾನು. ಮಾರ್ನಿಂಗ್ ಯಾರೋ ನೆನ್ಸಿದ್ರು, ಸ್ಟಾರ್ಟಿಂಗ್ ಅಲ್ಲಿ ನಾನು ಬ್ಯಾಕ್ ಅಂಡ್ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾರೆ. ಓಕೆನಾ, ಎಸ್. ಕೆಮಿಸ್ಟ್ರಿ ಸೆಂಡ್ ಮಾಡ್ರಿ ಕೆಂಪಣ್ಣ ಲಾಸ್ಟ್ ಕ್ಲಾಸ್ ಇಂದ. ಸೊ ನೀವು ಆ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ, ನೋಟ್ಸ್ ಅಪ್ಲೋಡೆಡ್ ನಾಟ್ ಅಪ್ಲೋಡೆಡ್ ಅಂತೇಳಿ ಮೆಸೇಜ್ ಮಾಡಿ, ಆದಷ್ಟು ಬೇಗ ನಿಮ್ಗೆ ಅಪ್ಲೋಡ್ ಮಾಡ್ತಾರೆ. ಓಕೆನಾ, ಎಸ್, ದಟ್ಸ್ ಓಕೆ ಚಂದು, ದಟ್ಸ್ ಓಕೆ. ಗುಡ್ ಮಾರ್ನಿಂಗ್. ಎಸ್, ಇವಾಗ ನನಗೆ ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಐ ಪ್ಯಾರಲಲ್. ಓಕೆ, ಸೊ ದಟ್ ಇಸ್ ಐ ಪ್ಯಾರಲಲ್ ಅಂತ ಹೇಳಿದಾಗ, ಸೊ ದಟ್ ಇಸ್ mr ಸ್ಕ್ವೇರ್ ಸೊ ಡಿವೈಡೆಡ್ ಬೈ 2 ಅಂತ ಬರೀತೀವಿ. ವೇರ್ m ಇಸ್ ದ ಮಾಸ್ ಆಫ್ ದ ರಿಂಗ್, r ಇಸ್ ದ ರೇಡಿಯಸ್ ಆಫ್ ದ ರಿಂಗ್. ಓಕೆನಾ, ಕ್ಲಿಯರಾ? ಅಂಡ್ ದ ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ ಸರ್? ಇಟ್ ಇಸ್ ಅ ಹಾಲೋ ಸಿಲಿಂಡರ್. ಓಕೆ, ಸೊ ದಟ್ ಇಸ್ ಹಾಲೋ ಸಿಲಿಂಡರ್. ಸೊ ದಟ್ ಇಸ್ ಅ ಹಾಲೋ ಸಿಲಿಂಡರ್. ಅಥವಾ ಇನ್ನೊಂದು ಬರುತ್ತೆ ಡಿಸ್ಕ್ ಅಂತ. ಓಕೆ, ಹಾಲೋ ಸಿಲಿಂಡರ್ ಬರೀ. ಓಕೆ, ಸೊ ಹಾಲೋ ಸಿಲಿಂಡರ್. ಓಕೆ, ಸೊ ದಟ್ ಇಸ್ ಅ ಹಾಲೋ ಸಿಲಿಂಡರ್. ಈ ಹಾಲೋ ಸಿಲಿಂಡರ್ಗೂ ಸಹಿತ ಅಷ್ಟೇ. ಓಕೆ, ಸೊ ಹಾಲೋ ಸಿಲಿಂಡರ್ ಅಂದ್ರೆ ಏನು?
ಸೊ ನಾರ್ಮಲ್ ಆಗಿ ಓಕೆ, ಸೊ ಇಲ್ಲೂ ಸಹಿತ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಸಿಲಿಂಡರ್. ಓಕೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಸಿಲಿಂಡರ್. ಡನ್. ಇಲ್ಲಿ ದಿಸ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಫ್ರಮ್ ಹಿಯರ್ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ದಿಸ್ ಇಸ್ ರೇಡಿಯಸ್ ಆಫ್ ಸಿಲಿಂಡರ್. ಓಕೆ, ಸೊ ದಿಸ್ ಇಸ್ ರೇಡಿಯಸ್ ಆಫ್ ಸಿಲಿಂಡರ್. ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಸೊ ಒಂದು ಈ ತರನು ರೊಟೇಟ್ ಆಗ್ಬೋದು. ಓಕೆ, ಸೊ ಸಿಲಿಂಡರ್ ಈ ತರ ರೊಟೇಟ್ ಆದಾಗ ನಮಗೆ ಇಲ್ಲಿ ಒಂದೇ ಪಾರ್ಟ್ ನೋಡಿ, ಇಟ್ ಲುಕ್ಸ್ ಲೈಕ್ ಅ ಸೇಮ್ ಆಸ್ ಅ ರಿಂಗ್ ಅಲ್ವಾ. ಸೊ ಮೇಲ್ಗಡೆ, ಓಕೆ, ಸೊ ಮೇಲ್ಗಡೆ ನೋಡಿ, ಕೆಳಗಡೆ ನೋಡಿ, ಇಟ್ ಇಸ್ ಪಾಸಿಂಗ್ ಪರ್ಪೆಂಡಿಕಲ್ ಟು ದ, ಓಕೆ, ಸೊ ಪಾಸಿಂಗ್ ಪರ್ಪೆಂಡಿಕಲ್ ಟು ದ ಪರ್ಪೆಂಡಿಕಲ್ ಟು ದ ಪ್ಲೇನ್ ಅಂತ ಹೇಳ್ತೀವಿ. ಸೊ ಪರ್ಪೆಂಡಿಕಲ್ ಟು ದ ಪ್ಲೇನ್ ಇದ್ದಾಗ ಸೊ ಸೇಮ್ ಆಸ್ ರಿಂಗ್ ಬರುತ್ತೆ. ಓಕೆ, ಸೊ ಸೇಮ್ ಆಸ್ ರಿಂಗ್, ದಟ್ ಇಸ್ mr². ಓಕೆ, ಅದೇ ರೀತಿ ಸೊ ಪ್ಯಾರಲಲ್ ಇದ್ದಾಗ ನಮಗೆ ಈ ತರ ರೊಟೇಟ್ ಆಗಿದ್ರೆ, ಓಕೆ, ಸೊ ಈ ತರ ರೊಟೇಟ್ ಆಗ್ತಿದ್ರೆ ಸೊ ದಟ್ ಈಸ್ ನಥಿಂಗ್ ಬಟ್ ಡಯಾಮೆಟ್ರಿಕಲ್ ಅಂತ ಹೇಳ್ತು. ಓಕೆನಾ, ಸೊ ಡಯಾಮೆಟ್ರಿಕಲಿ ಇದನ್ನ ಇಲ್ಲಿ ಬರಿಬಹುದು ಅಥವಾ ಇಲ್ಲಾದ್ರೂ ಬರಿಬಹುದು. ಓಕೆ, ಸೊ ಇಲ್ಲಾದ್ರೂ ಬರಿಬಹುದು. ಓಕೆ, ಸೊ ಇಲ್ಲಾದ್ರೂ ಬರಿಬಹುದು. ಓಕೆನಾ, ಸೊ ಈ ತರ ಇದ್ದಾಗ ದಟ್ ಇಸ್ mr² ಸೊ ಡಿವೈಡೆಡ್ ಬೈ 2. ಓಕೆ, ಸೊ mr² ಡಿವೈಡೆಡ್ ಬೈ 2 ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಫಾರ್ ಯಾವುದಕ್ಕೆ, ರಿಂಗಿಗೆ ಮತ್ತೆ ಹೋಲೋ ಸಿಲಿಂಡರ್ಗೆ ಆಯ್ತು. ಇನ್ನೊಂದು ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ದಟ್ ಈಸ್ ಡಿಸ್ಕ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ದಟ್ ಈಸ್ ಡಿಸ್ಕ್. ಸೊ ಡಿಸ್ಕ್ ಅಂದ್ರೆ ಇಟ್ ಇಸ್ ಸಿಮಿಲರ್ ಟು, ಓಕೆ, ಇಟ್ ಇಸ್ ಸಿಮಿಲರ್ ಟು ಅ ರಿಂಗ್, ಬಟ್ ಯಾವ ತರ ಇರುತ್ತೆ ಅಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಸೊ ನಿಮಗೆ ತೋರಿಸ್ತೀನಿ. ಓಕೆ, ಇಟ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಓಕೆ, ಇಟ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಅಂತಂದ್ರೆ ಇದು ಮಟೀರಿಯಲ್ ಇರುತ್ತೆ ಒಳಗಡೆ. ಓಕೆ, ಸೊ ಡಿಸ್ಕ್ ನೋಡಿದಿಲ್ಲ, ಡಿಸ್ಕಸ್ ಥ್ರೋ ಕಾಲೇಜ್ಗಳಲ್ಲಿ ನೋಡಿರ್ತಿಲ್ಲ ಸ್ಪೋರ್ಟ್ಸ್ ಮೀಟ್ ಅಲ್ಲಿ. ಓಕೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಡಿಸ್ಕ್. ಅಂಡ್ ಇಲ್ಲೂ ಅಷ್ಟೇ, ಸೊ ದಿಸ್ ಇಸ್ ರೇಡಿಯಸ್ ಆಫ್ ಡಿಸ್ಕ್. ಓಕೆ, ಸೊ ದಿಸ್ ಇಸ್ ರೇಡಿಯಸ್ ಆಫ್ ಅ ಡಿಸ್ಕ್. ಅಂಡ್ ಇಲ್ಲಿ ಎರಡು ತರ ಪಾರ್ಟ್ಸ್ ಇದೆ. ಓಕೆ, ಸೊ ಎರಡು ತರ ಪಾರ್ಟ್ಸ್ ಇದೆ. ಒಂದು ಸ ಪರ್ಪೆಂಡಿಕ್ಯುಲರ್. ಓಕೆ, ಸ ಪರ್ಪೆಂಡಿಕ್ಯುಲರ್. ಇನ್ನೊಂದು ಪ್ಯಾರಲಲ್ ಟು ದ ಪ್ಲೇನ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತಂದ್ರೆ ಈ ತರ ರೊಟೇಟ್ ಆಗುತ್ತೆ. ಇನ್ನೊಂದು ಪ್ಯಾರಲಲ್ ಟು ದ ಪ್ಲೇನ್ ಅಂದ್ರೆ ಈ ತರ ರೊಟೇಟ್ ಆಗುತ್ತೆ. ಸೊ ಇಲ್ಲಿ ಸಹಿತ ಎರಡು ಕೇಸ್ ಇದೆ. ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಸೊ ಫಾರ್ ಅ ಪರ್ಪೆಂಡಿಕ್ಯುಲರ್ ಕೇಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, mr² ಸೊ ಬೈ 2 ಆಗುತ್ತೆ. ಅದೇ ಪ್ಯಾರಲಲ್ ಅಂತ ಹೇಳಿದಾಗ, ಪ್ಯಾರಲಲ್ ಅಂತ ಆದಾಗ ಸೊ ದಟ್ ಈಸ್ mr² ಸೊ ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಅಂಡ್ ದ ಸೇಮ್ ವೇ ಸಾಲಿಡ್ ಸಿಲಿಂಡರ್ ಕನ್ಸಿಡರ್ ಮಾಡ್ಕೋಣ. ಸೊ ದಟ್ ಈಸ್ ದ ಫೋರ್ತ್ ಒನ್, ಸಾಲಿಡ್ ಸಿಲಿಂಡರ್. ಓಕೆ, ಸೊ ದಟ್ ಈಸ್ ದ ಸಾಲಿಡ್ ಸಿಲಿಂಡರ್. ಓಕೆ, ಸೊ ದಟ್ ಈಸ್ ದ ಸಾಲಿಡ್ ಸಿಲಿಂಡರ್. ಓಕೆ, ಸೊ ಸಾಲಿಡ್ ಸಿಲಿಂಡರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ನಮಗೆ ಸಿಗೋದೇನು ಗೊತ್ತಾ, ಸೊ ಕಂಪ್ಲೀಟ್ ಮಟೀರಿಯಲ್ ನ, ಓಕೆ, ಸೊ ಕಂಪ್ಲೀಟ್ ಮಟೀರಿಯಲ್ ಫಿಲ್ ಆಗಿರುತ್ತೆ. ಓಕೆ, ಸೊ ಕಂಪ್ಲೀಟ್ ಮಟೀರಿಯಲ್ ಫಿಲ್ ಆಗುತ್ತೆ. ಓಕೆ, ಸೊ ಕಂಪ್ಲೀಟ್ ಮಟೀರಿಯಲ್ ಫಿಲ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಕಂಪ್ಲೀಟ್ ಮಟೀರಿಯಲ್ ಫಿಲ್ ಆಗುತ್ತೆ. ಓಕೆ, ಸೊ ಕಂಪ್ಲೀಟ್ ಮಟೀರಿಯಲ್ ಫಿಲ್ ಆಗಿರುತ್ತೆ ಅಂದ್ರೆ ಈ ತರ ಫಿಲ್ ಆಗಿರುತ್ತೆ. ಇದನ್ನ ನಾವು ಸಾಲಿಡ್ ಸಿಲಿಂಡರ್ ಅಂತ ಕರಿತೀವಿ. ಇನ್ ದ ಸೇಮ್ ವೇ, ಹಾಯ್ ನಾಗೇಶ್, ಹಾಯ್, ಇದು ಆಕ್ಸಿಸ್ ಆಫ್ ಸಿಲಿಂಡರ್. ಅಂಡ್ ಫ್ರಮ್ ಹಿಯರ್ ಟು ಹಿಯರ್ ನಾವೇನ್ ಬರಿತೀವಿ, ಸೊ ದಿಸ್ ಇಸ್ ದ ರೇಡಿಯಸ್ ಆಫ್ ಸಾಲಿಡ್ ಸಿಲಿಂಡರ್. ಇಲ್ಲೂ ಸಹಿತ ನಮ್ಗೆ ಎರಡು ಕೇಸಸ್ ಇರುತ್ತೆ, ಒಂದು ಪರ್ಪೆಂಡಿಕ್ಯುಲರ್, ಇನ್ನೊಂದು ಪ್ಯಾರಲಲ್. ಓಕೆ, ಸೊ ದಿಸ್ ಇಸ್ ಒನ್ ವೇ ಆಫ್ ರೊಟೇಷನ್ ಅಂಡ್ ಇನ್ನೊಂದು ಇದು ಒನ್ ವೇ ಆಫ್ ರೊಟೇಷನ್. ಓಕೆ, ಸೊ ಎರಡು ಇದ್ದಾಗ ನಮಗೆ ಇಲ್ಲೂ ಸಹಿತ ಅಷ್ಟೇ ಸಾಲಿಡ್ ಸಿಲಿಂಡರ್ ಇದ್ದಾಗ, ಓಕೆ, ಸಾಲಿಡ್ ಸಿಲಿಂಡರ್ ಇದ್ದಾಗ ನಮಗೆ ಆಸ್ ಡಿಸ್ಕ್ ತರನೇ ಕಾಣಿಸುತ್ತೆ. ಇಲ್ಲಿ ಹಾಫ್ ಪಾರ್ಟ್ ಅಂಡ್ ಹಾಫ್ ಪಾರ್ಟ್ ನ ಡಿವೈಡ್ ಮಾಡ್ಕೊಂಡ್ರೆ, ಲುಕ್ ಎಟ್ ದ ಟಾಪ್ ವ್ಯೂ, ಸಿಮಿಲರ್ ಟು ದ ಡಿಸ್ಕ್ ಅಲ್ವಾ. ಸೊ ಸೇಮ್ ಸಿಮಿಲರ್ ಟು ದ ಡಿಸ್ಕ್ ನ ಬರೀರಿ. ಓಕೆ, ಸೊ ದಟ್ ಇಸ್ ಇ ಪರ್ಪೆಂಡಿಕ್ಯುಲರ್, ದಟ್ ಇಸ್ ಈಕ್ವಲ್ಸ್ ಟು, ಸೊ ದಟ್ ಇಸ್ mr² ಬೈ 2. ಅಂಡ್ ಇಲ್ಲಿ ಸೊ ಪ್ಯಾರಲಲ್ ಅಂತ ಹೇಳಿದ್ರೆ, ಸೊ ಪ್ಯಾರಲಲ್ ಟು ದ ಪ್ಲೇನ್, ಸೊ ದಟ್ ಇಸ್ mr² ಸೊ ಬೈ 4 ಅಂತ ಬರೀತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಡಿಸ್ಕ್ ಮತ್ತೆ ಸಾಲಿಡ್ ಸಿಲಿಂಡರ್ ಬಗ್ಗೆ ಆಯ್ತು. ಅಂಡ್ ಇನ್ನ ಕೆಲವು ಮೇಜರ್ ಆಗಿ ಬರುತ್ತೆ, ದಟ್ ಇಸ್ ತುಂಬಾ ಸತಿ ಕೇಳಿರುವಂತ ಕ್ವಶನ್ ಯಾವುದು, ಸ್ಪಿಯರ್. ಓಕೆ, ಸೊ ಸ್ಪಿಯರ್ ನಾನು ಈ ತರ ಮೆನ್ಷನ್ ಮಾಡ್ತೀನಿ. ಓಕೆನಾ, ಸೊ ದಿಸ್ ಇಸ್ ಸಾಲಿಡ್ ಸಿಲಿಂಡರ್ ಅಂತ ಬರೀತೀನಿ. ಓಕೆ, ಸೊ ಸಾಲಿಡ್ ಸ್ಪಿಯರ್. ಓಕೆ, ಸೊ ದಟ್ ಇಸ್ ದ ಸಾಲಿಡ್ ಸ್ಪಿಯರ್ ಆಫ್ ರೇಡಿಯಸ್. ಓಕೆ, ಸೊ ಆಫ್ ರೇಡಿಯಸ್ r. Okay, so of radius r. Okay, so this is the radius r and mass of this sphere, that is the m. ಇವಾಗ ನಾನು ಬರ್ಕೊಂಡ್ರೆ, so that is the fifth one, solid sphere. Okay, so that is a solid sphere. Okay, so that is a solid sphere. Okay, so this solid sphere is given by, so that is I is equals to, so that is the 2 by 5 so mr², where m is the mass of the sphere, r is the radius of the sphere. ಅಂಡ್ ಇಲ್ಲಿ ಕೆಲವು ಸಿಲಿಂಡರ್ ಸ್ಪಿಯರ್ಗಳು ಹೇಗಿರುತ್ತಂದ್ರೆ ಟೊಳ್ಳು, ಈ ತರ ಟೊಳ್ಳು ಇರೋದನ್ನ ನಾವೇನಂತ ಕರಿತೀವಿ, ಸೊ ಹೋಲೋ ಸ್ಪಿಯರ್ ಅಂತ ಕರಿತೀವಿ, ಆಫ್ ಮಾಸ್ ಎಂ. ಸೊ ಇವಾಗ ನಾನು ಹೋಲೋ ಸ್ಪಿಯರ್ಗೆ ಬರೆದ್ರೆ ಯಾವ ತರ ಬರಿಬಹುದು, ಹೋಲೋ ಸ್ಪಿಯರ್ಗೆ
Sir, sixth one. So holosphere. Okay, so that is a holosphere. Okay, so that is a holosphere. Okay, so this holosphere it is given by I is equals to 2 by 3. So divided by t. So I is equals to 2 by 3 mr square ಅಂತ ಬರುತ್ತೆ. ಸೊ ಇಷ್ಟು ಸ್ಪೆಷಲ್ ಆಗಿ ನೀವು ತಿಳ್ಕೊಳ್ಬೇಕು. ಅಟ್ ಲೀಸ್ಟ್ 6 ಬಗ್ಗೆ ತಿಳ್ಕೊಳ್ಳಿ. ಒಂದು ರಿಂಗ್, ಓಕೆ, ಒಂದು ರಿಂಗ್, ಒಂದು ಡೆಸ್ಕ್, ಒಂದು ರಾಡ್, ಇನ್ನೊಂದು ಸ್ಪಿಯರ್. ಈ ಮೂರರದು ಎರಡೆರಡು ಕೇಸ್ನ ಕಲ್ತ್ಕೊಂಡು ಹೋಗಿ. ಮೂರರದು ಡಬಲ್ ಅಂತ ಅಂದ್ರೆ ದಟ್ ಇಸ್ 6 ಕೇಸಸ್ ಆಗುತ್ತೆ. ರಾಡ್ದು 2 ಕೇಸ್, ಒಂದು ಎಡ್ಜ್ಗೆ, ಇನ್ನೊಂದು ಸೆಂಟರ್ಗೆ. ಎಡ್ಜ್ಗೆ ಆದ್ರೆ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಅದೇ ಮಿಡ್ ಪಾಯಿಂಟ್ ಆದ್ರೆ ದಟ್ ಇಸ್ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 12 ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ರಿಂಗ್, ಒಂದು ಪರ್ಪೆಂಡಿಕಲ್ ಟು ದ ಪ್ಲೇನ್, ಇನ್ನೊಂದು ಪ್ಯಾರಲಲ್ ಟು ದ ಪ್ಲೇನ್. ಓಕೆ, ಸೊ ಆ ಕೇಸಲ್ಲಿ ನಮಗೂ ಸಹಿತ 2 ಕೇಸ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ರಿಂಗ್ ಆದ್ಮೇಲೆ ಹೋಲೋಸ್ ಸಿಲಿಂಡರ್ ಬರುತ್ತೆ. ಇಟ್ ಇಸ್ ಸಿಮಿಲರ್ ಟು ದ ರಿಂಗ್. ಅಂಡ್ ಇನ್ನೊಂದು ಡಿಸ್ಕ್ ಬರುತ್ತೆ. ಅಂಡ್ ಡಿಸ್ಕ್ ಮತ್ತೆ ಸಾಲಿಡ್ ಸಿಲಿಂಡರ್ ಸಿಮಿಲರ್. ಅಂಡ್ ದ ಲಾಸ್ಟ್ ಒನ್ ಸಾಲಿಡ್ ಸ್ಪಿಯರ್ ಅಂಡ್ ಹೋಲೋ ಸ್ಪಿಯರ್ ಅಂತ ಬರುತ್ತೆ. ಓಕೆ, ಇಷ್ಟು ಕೇಸ್ನ ಕಲ್ತ್ಕೊಂಡ್ರೆ ಸಾಕು. ಓಕೆ, ಇಷ್ಟೇ ಕೇಸ್ಗಳನ್ನ ಕಲ್ತ್ಕೊಂಡ್ರೆ ಸಾಕು. ಗಾಟ್ ಇಟ್? ಓಕೆ, ಸೊ ಟೋಟಲ್ 6 ನ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿವರೆಗೆ ಎಲ್ಲರಿಗೂ ಕಂಪ್ಲೀಟ್ ಆಯ್ತಾ? ಎಸ್, ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಡಿ? ನಾಗೇಶ್, ಕುಶ್ಮಾಲ್, ಗಿರೇಶ್, ಕೆಂಪಣ್ಣ, ಚಂದು ಅಂಡ್ ನಾಗಮ್ಮ, ಮಹೇಂದ್ರ, ರಾಧಿಕಾ, ಎಸ್ ಉಮಾ, ಬೇಗ ಬೇಗ ರೆಸ್ಪಾಂಡ್ ಮಾಡಿ, ಬೇಗ ಬೇಗ, ಫಾಸ್ಟ್. ಓಕೆ, ಇಲ್ಲಿವರೆಗೆ ನಮ್ದು ಕ್ಲಿಯರ್ ಆಯ್ತು. ಓಕೆ, ಇಲ್ಲಿವರೆಗೆ ನಮ್ದು ಕ್ಲಿಯರ್ ಆಯ್ತು. ಅಂಡ್ ಇನ್ನೊಂದು ಮೊಮೆಂಟ್ ಆಫ್ ರೊಟೇಷನ್ ಅಂತ ಬರುತ್ತೆ. ಓಕೆ, ಅದೊಂದು ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಮೊಮೆಂಟ್ ಆಫ್ ರೊಟೇಷನ್. ಓಕೆ, ಮೊಮೆಂಟ್ ಆಫ್ ರೊಟೇಷನ್. ಓಕೆ, ಸೊ ಇದರಲ್ಲಿ ದ ಮೊಮೆಂಟ್ ಆಫ್, ಓಕೆ, ಸೊ ಮೊಮೆಂಟ್ ಆಫ್ ದ ಕಪಲ್, ಓಕೆ, ಸೊ ಮೊಮೆಂಟ್ ಆಫ್ ಕಪಲ್ ಆರ್ ಸ ಮೊಮೆಂಟ್ ಆಫ್ ರೊಟೇಷನ್. ಓಕೆ, ಸೊ ಮೊಮೆಂಟ್ ಆಫ್ ರೊಟೇಷನ್ ಯಾವ ತರ ರೊಟೇಷನ್ ಆಗುತ್ತೆ ಅನ್ನೋದು. ಓಕೆ, ಸೊ ಇಲ್ಲಿ ಈಕ್ವಿಲಿಬ್ರಿಯಂ ಇಲ್ಲ ಅಂತಂದ್ರೆ ಟಾರ್ಕ್ ನಾಟ್ ಈಕ್ವಲ್ ಟು 0. ಓಕೆ, ಈ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ. ನಿಮಗೆ ಜನರಲ್ ಆಗಿ ಯಾವ ತರ ಕೇಳ್ತಾರೆ ಅಂದ್ರೆ ಕ್ವಶನ್, ಒಂದು ಪೈವೋಟೆಡ್ ಇರುತ್ತೆ, ಅಂದ್ರೆ ಇದನ್ನ ನಾವು ವೆಡ್ಜ್ ಅಂತ ಕರಿತೀವಿ. ಅಂಡ್ ಈ ಎಡ್ಜ್ ಮೇಲೆ ಒಂದು ಸ್ಕೇಲ್ ಇಟ್ಟಿರ್ತಾರೆ. ಓಕೆ, ಸೊ ಈ ಸ್ಕೇಲ್ ಅಲ್ಲಿ ನಿಮಗೆ ಕೆಲವು ಪಾಯಿಂಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಓಕೆನಾ, ಇಲ್ಲಿ ನಾನು ಮೆನ್ಷನ್ ಮಾಡಲ್ಲ, ಯಾಕೆಂತಂದ್ರೆ ಸಮಟೈಮ್ಸ್ length of the rod maybe it is 100 centimeter, sometimes maybe 2 centimeter, maybe 150 centimeter, depends on a question. Okay, so length of the rod. And ಇದರಲ್ಲಿ ಒಂದು ಪಾಯಿಂಟ್ ಅಲ್ಲಿ ಎಡ್ಜ್ ನ ಫಿಕ್ಸ್ ಮಾಡಿರ್ತಾರೆ, therefore it will be balanced. Okay, so balanced condition. Okay, so balanced condition ಗೆ so torque will be 0. Torque will be 0. Just imagine, suppose ಇದು ಈ ತರ ರೊಟೇಷನ್ ಆಯ್ತು ಅನ್ಕೊಳ್ಳಿ. Okay, so ಈ ತರ ರೊಟೇಷನ್ ಆದ್ರೆ ಯಾವ ತರ ಬರೀತೀರಾ, ಯಾವ ಟೈಪ್ ಆಫ್ ರೊಟೇಷನ್ ಆಗುತ್ತೆ ಸರ್? ಇಟ್ ಇಸ್ ಅ ಕ್ಲಾಕ್ ವೈಸ್ ರೊಟೇಷನ್. ಓಕೆ, ಸೊ ದಿಸ್ ಸೈಡ್ ಇಟ್ ಇಸ್ ಅ ಕ್ಲಾಕ್ ವೈಸ್ ರೊಟೇಷನ್. ಸೊ ಕ್ಲಾಕ್ ವೈಸ್ ರೊಟೇಷನ್. ಓಕೆ, ಸೊ ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಕ್ಲಾಕ್ ವೈಸ್ ಟಾರ್ಕ್ ಅಂತ. ಅಂಡ್ ಈ ಕಡೆ ಆದ್ರೆ ಅಪೋಸಿಟ್, ದಟ್ ಇಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಓಕೆ, ಸೊ ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಓಕೆ, ಸೊ ಎಸ್ ಸರ್. ಅಂಡ್ ಇಲ್ಲಿ ನಿಮಗೆ ಸಿಂಪಲ್ ಆಗಿ ನೋಡಿ, ಇಲ್ಲಿ ನಮಗೆ ಬರೋದೇನಂದ್ರೆ ಮೊಮೆಂಟ್ ಆಫ್ ಪ್ರಿನ್ಸಿಪಲ್ ಆಫ್ ಮೊಮೆಂಟ್. ಓಕೆ, ಕ್ಲಾಕ್ ವೈಸ್ ಮೂಮೆಂಟ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಅಂತ ಬರುತ್ತೆ. ಓಕೆ, ಸೊ ಕ್ಲಾಕ್ ವೈಸ್ ಮೂಮೆಂಟ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್. ಸೊ ಅಲ್ಲಿ ಕ್ಲಾಕ್ ವೈಸ್ ಮೂಮೆಂಟ್. ಓಕೆ, ಸೊ ಕ್ಲಾಕ್ ವೈಸ್ ಮೂಮೆಂಟ್. ಓಕೆ, ಸೊ ಕ್ಲಾಕ್ ವೈಸ್ ಮೂಮೆಂಟ್, so clockwise moment that is equals to anti-clockwise moment. Okay, so that is anti-clockwise moment. Okay, so that is anti-clockwise moment. Okay, yes, anti-clockwise moment, anti-clockwise moment. Got it? And the next one ನಾವು ಯಾವ ತರ ಬರೀತೀವಿ ಗೊತ್ತಾ? ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರು? ಟಾರ್ಕ್ ಅಂದ್ರೆ ರೊಟೇಷನ್ ಪ್ರೊಡ್ಯೂಸ್ ಮಾಡುವಂತ ಒಂದು ಎಫೆಕ್ಟ್ ಆಫ್ ಅ ಫೋರ್ಸ್. ಓಕೆ, ಸೊ ಟಾರ್ಕ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಮೂಮೆಂಟ್ ಆಫ್ ಫೋರ್ಸ್ ಅಂತ ಕರಿಬಹುದು, ಅಥವಾ ಟಾರ್ಕ್ ಅಂತ ಕರಿಬಹುದು. ಅಂಡ್ ಇನ್ನೊಂದು ಸ್ಪೆಷಲ್ ಎಫೆಕ್ಟ್ ಅಥವಾ ರೊಟೇಷನಲ್ ಎಫೆಕ್ಟ್ ಆಫ್ ಅ ಫೋರ್ಸ್ ಅಂತಾನೂ ಕರಿಬಹುದು. ಅಂಡ್ ಇಲ್ಲಿ ಟಾರ್ಕ್ ಬಗ್ಗೆ ನಮ್ಗೆ ಗೊತ್ತಿದೆ. ಸೊ ಟಾರ್ಕ್ ಇಟ್ ಇಸ್ ಗಿವೆನ್ ಬೈ, ಸೊ ಇಟ್ ಇಸ್ ದ ಫೋರ್ಸ್ ಅಥವಾ ಆರ್ ಎಫ್ ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ಆರ್ ಇಂಟು ಎಫ್. Okay, so this is r into f. Okay, so this is a vector quantity. Other scalar quantity ಅಲ್ಲಿ ಬಂದ್ರೆ rf into sin theta ಆಗ್ತಾ ಇತ್ತು. Okay, so ಇಲ್ಲಿ ನೋಡಿ ಫೋರ್ಸ್ ಅನ್ನೋದು ಆಕ್ಟಿಂಗ್ ಡೌನ್ವರ್ಡ್. Okay, so ಇಲ್ಲಿ ನಾನು ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, okay, so if I consider distance from a pivoted point, okay, so this is the pivoted point, and if I consider distance from here to here, okay, so distance is from here to here, distance from here to here and distance from here to here ಕನ್ಸಿಡರ್ ಮಾಡ್ಕೊಂಡ್ರೆ, so that let me consider this is x1 ಅಥವಾ ಇದು x2 ಅಂತ ಬರ್ಕೊಂಡ್ರೆ. ಓಕೆ, ಇಲ್ಲಿ ನೋಡಿ ಡಿಸ್ಟೆನ್ಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ಫೋರ್ಸ್ ಯಾವ ತರ ಆಕ್ಟ್ ಆಗುತ್ತೆ ಸರ್? ಫೋರ್ಸ್ ಅಂದ್ರೆ ಯಾವ ತರ ಫೋರ್ಸ್ ಆಕ್ಟ್ ಆಗುತ್ತೆ ಸರ್? ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಆಕ್ಟ್ ಆಗುತ್ತೆ. ಓಕೆ, ಸೊ ಗ್ರಾವಿಟೇಷನಲ್ ಫೋರ್ಸ್ ಈ ಪಾಯಿಂಟ್ ಇಂದ ಡೌನ್ವರ್ಡ್ ಅಂಡ್ ಇಲ್ಲೂ ಸಹಿತ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಡೌನ್ವರ್ಡ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಫೋರ್ಸ್ ಅಂಡ್ ವಾಟ್ ಇಸ್ ದ ಆಂಗಲ್ ನೋಡಿ. ಸೊ ಇಲ್ಲಿ ಪೊಸಿಷನ್ ವೆಕ್ಟರ್ಗೆ ಅಂಡ್ ಫೋರ್ಸ್ಗೆ ಯಾವ ಆಂಗಲ್ ಇದೆ ನೋಡಿ? ಪರ್ಪೆಂಡಿಕ್ಯುಲರ್ ಅಲ್ವಾ?
ಸೊ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಸೊ ನಿಮಗೆ ಟಾರ್ಕ್ ಅನ್ನೋದು ಆರ್ ಎಫ್ ಅಂತ ಬರ್ಕೋಬಹುದು ಡೈರೆಕ್ಟ್ ಆಗಿ. ಓಕೆ, ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಸೈನ್ 90 ಎಷ್ಟಾಗುತ್ತೆ, ದಟ್ ಇಸ್ 1 ಆಗುತ್ತೆ. ರೈಟ್ ಸರ್. ಸೊ ಇಲ್ಲಿ ಟಾರ್ಕ್ 1, ಓಕೆ ಸರ್, ಟಾರ್ಕ್ ಆಫ್ ಕ್ಲಾಕ್ ವೈಸ್ ಮೂಮೆಂಟ್, ಓಕೆ ಸರ್, ಟಾರ್ಕ್ ಆಫ್ ಕ್ಲಾಕ್ ವೈಸ್ ಮೂಮೆಂಟ್, ಇನ್ನೊಂದು ಟಾರ್ಕ್ ಆಫ್ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್. ಓಕೆ, ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್. ಓಕೆ ಸರ್. ಸೊ ಇಲ್ಲಿ ನಾನೇನ್ ಬರೀತೀನಿ ಸರ್, ಇಟ್ ಇಸ್ F1, ಓಕೆ ಸರ್, F1 into X1, ಸೊ ದಟ್ ಇಸ್ ಈಕ್ವಲ್ಸ್ ಟು ಸೊ F2, ಓಕೆ ಉಲ್ಟಾ ಬರಿಬೇಕಲ್ಲ, ಓಕೆ ಇರ್ಲಿ. ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಬರಿತೀನಿ. ಸೊ ದಿಸ್ ಇಸ್ ಕ್ಲಾಕ್ ವೈಸ್ ಮೂಮೆಂಟ್, ಅದನ್ನ F2 ಅಂತ ಬರಿತೀನಿ. ಓಕೆನಾ. ಸೊ F2 X2 ಅಂಡ್ ದಿಸ್ ಇಸ್ F1 X1 ಅಂತ ಬರಿಬಹುದು. ಅಥವಾ ಸೊ ಇಲ್ಲಿ ನಾವು ಸ್ವಲ್ಪ ಈ ಕಡೆ ಬರ್ಕೊಂಡ್ರೆ ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಕ್ಲಾಕ್ ವೈಸ್ ಮೂಮೆಂಟ್. ಆಂಟಿ ಇವಾಗ ನೋಡಿ ಈ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. ಓಕೆನಾ, ಶಿಫ್ಟ್ ಮಾಡ್ಬಿಡ್ತೀನಿ. ಓಕೆನಾ. ಸೊ ಶಿಫ್ಟ್ ಮಾಡಿ ಸೊ ಇಟ್ ಇಸ್ F1 X1 ದಟ್ ಈಸ್ ಈಕ್ವಲ್ಸ್ ಟು F2 X2 ಅಂತ ಬರಿತೀನಿ. ವೇರ್ X1 X2 ಆರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್, ಓಕೆ, ಪೈವಟೆಡ್ ಪಾಯಿಂಟ್ ಇಂದ ಡಿಸ್ಟೆನ್ಸ್ ಆಗಿರುತ್ತೆ. ಅಂಡ್ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಫ್ ಅಂದ್ರೆ ಏನು ಸರ್, ಇಟ್ ಇಸ್ ಎಮ್, ರೈಟ್, ಎಮ್ ಇಂಟು M1 into G, okay, so that is X1, so that is equals to M2 into G, okay, so that is X2 ಅಂತ ಬರಿಬಹುದು. and G get cancel ಆಗಿ M1 X1 that is equals to M2 X2 ಆಗುತ್ತೆ. okay, so this is the required solution. ಇಲ್ಲಿಗಾದ್ರೂ ಸ್ಟಾಪ್ ಮಾಡಿ. ಓಕೆ, ಸೊ ಇಲ್ಲಿಗಾದ್ರೂ ಸ್ಟಾಪ್ ಮಾಡಿ ಅಥವಾ ಇಲ್ಲಿಗಾದ್ರೂ ಸ್ಟಾಪ್ ಮಾಡಿ, ಇಟ್ ಇಸ್ ಅಪ್ ಟು ಯು. ಓಕೆ, ಎಸ್, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಅಂಡ್ ಯಾವಾಗ ನಮಗೆ ಎಕ್ಸಾಕ್ಟ್ ಆಗಿ ಬಿಟ್ವೀನ್ ಇದ್ದಾಗ, ಇದು ಯಾವ ಕಂಡೀಷನ್ಗೆ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಅಲ್ಲಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಇದು 1 ಸೆಂಟಿಮೀಟರ್ ಅನ್ಕೊಳ್ಳಿ, ಸಾರಿ 1 ಮೀಟರ್ ಅಂದ್ರೆ 50 ಸೆಂಟಿಮೀಟರ್ ಅಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡಿದೀವಿ. ಅದೇ 200 ಸೆಂಟಿಮೀಟರ್ ಆದ್ರೆ ಅಥವಾ 2 ಮೀಟರ್ ಆಗಿದ್ರೆ 1 ಸೆಂಟಿಮೀಟರ್ ಅಲ್ಲಿ ಬ್ಯಾಲೆನ್ಸ್ ಮಾಡಿದೀವಿ. ಫಾರ್ ದಾಟ್ ದಿಸ್ ಇಸ್ ದ ಕಂಡೀಷನ್. ಓಕೆ, ಸೊ ಇಲ್ಲಿವರೆಗೆ ಎಲ್ಲರಿಗೂ ಸರ್ ಕ್ಲಾರಿಟಿ ಸಿಕ್ಕಿದೆ ನಮಗೆ ಕ್ವಶನ್ಸ್, ಐ ಮೀನ್ ಫಾರ್ಮುಲಾಸ್ ಮೇಲೆ ಅಂತಂದ್ರೆ ವಿ ಕ್ಯಾನ್ ಮೂವ್ ಆನ್ ಟು ದ ಸಾಲ್ವಿಂಗ್ ಕ್ವಶನ್ಸ್. ಓಕೆ, ಸೊ ಬೇಗ ರೆಸ್ಪಾಂಡ್ ಮಾಡಿ. ಎಸ್, ಕಮಾನ್. ಎಸ್, ಬೇಗ. ಎಸ್, ವೆರಿ ಗುಡ್. ರೆಡಿನಾ ಎಲ್ಲರೂ? ಐ ವಾಂಟ್ ಎವ್ರಿ ಒನ್ಸ್ ರೆಸ್ಪಾನ್ಸ್. ಓಕೆ, ಸೊ ದಟ್ ವಿ ಕ್ಯಾನ್ ಸ್ಟಾರ್ಟ್. ಎಸ್, ಗಿರೀಶ್ ಎಸ್ ಅಂತ ಹೇಳ್ತಿದ್ದಾರೆ, ಉಮಾ ಎಸ್ ಅಂತ ಹೇಳ್ತಾರೆ, ಕುಶ್ಮಲ್ ಎಸ್ ಅಂತ ಹೇಳ್ತಿದ್ದಾರೆ, ಅಂಡ್ ತೇಜಸ್ವಿನಿ ಎಸ್ ಸರ್ ಅಂತ ಹೇಳ್ತಿದ್ದಾರೆ. ವೆರಿ ಗುಡ್. ಅಂಡ್ ಹೌ ಅಬೌಟ್ ಅದರ್ಸ್? ಓಕೆ, ಹೌ ಅಬೌಟ್ ಅದರ್ಸ್? ಸುಮ್ಮನೆ ಕೂತ್ಕೊಂಡ್ರೆ ಅದು ತಲೆ ಗೊತ್ತಲ್ಲ, ಹ್ಯೂಮನ್ ಮೈಂಡ್ ಸೆಟ್. ಸುಮ್ಮನೆ ಕೂತ್ಕೊಂಡ್ರೆ ಅದಕ್ಕೆ ವರ್ಕೇ ಆಗಲ್ಲ. ನೀವು ಹೇಳ್ತಾ ಇರ್ಬೇಕು, ಅಟ್ಲೀಸ್ಟ್ ಟೈಪ್ ಮಾಡಿದ್ರೆ ನಿಮ್ಮ ಅದು ಏನು ಬಯಾಲಜಿಯಲ್ಲಿ ಏನು ಹೇಳ್ತಾರಪ್ಪ, ರಿಫ್ಲೆಕ್ಸಿವ್ ಆಕ್ಷನ್ ಅನ್ನೋ ಸಮಥಿಂಗ್ ಹೇಳ್ತಾರೆ. ಓಕೆ, ರಿಫ್ಲೆಕ್ಸಿವ್ ಆಕ್ಷನ್ ಸಮಥಿಂಗ್ ಹೇಳ್ತಾರೆ. ನೀವು ಏನ್ ಮಾಡ್ತಿದ್ದೀರಾ ಅದು ನಿಮ್ಮ ಬ್ರೈನ್ಗೆ ಗೊತ್ತಾಗಬೇಕು. ಅದಕ್ಕೆ ನೀವು ಟೈಪ್ ಮಾಡಿದ್ರೆ ಸೊ ನಿಮ್ಮ ಬ್ರೈನ್ ಸ್ವಲ್ಪ ಆಕ್ಟಿವ್ ಆಗುತ್ತೆ, ಸೊ ದಟ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಮೋರ್. ಓಕೆ, ಎಸ್, ಕವಿತ್ ಅಂಡ್ ರಾಧಿಕಾ ಅಂಡ್ ಉಮಾ ರೆಡಿ. ಎಸ್, ನಾಗಮ್ಮ ರೆಡಿ ಅಂತ ಹೇಳ್ತಾರೆ. ವೆರಿ ಗುಡ್. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ಕ್ವಶನಿಂಗ್ ಪಾರ್ಟ್. ಇಲ್ಲಿ ನೋಡಿ, ಯಾರು ಹೇಳಿದ್ರು ನನಗೆ, ನಾಗಮ್ಮ ಅನ್ಸುತ್ತೆ ಕೇಳಿದ್ದು, ಸರ್ ಇನ್ ಡೀಟೇಲ್ ಅಂಡ್ ಡೆಪ್ತ್ ಅಲ್ಲಿ ಹೇಳಿ ಅಂತ. ಇವಾಗ ಕ್ವಶನ್ಸ್ ಅಲ್ಲಿ ಡೆಪ್ತ್ ಹೋಗೋಣ. ಸೇಮ್ ಕಾನ್ಸೆಪ್ಟ್, ವಾಟ್ ಯು ಆರ್ ಸೇಮ್ ಕಾನ್ಸೆಪ್ಟ್ ಐ ಆಮ್ ಡಿಸ್ಕಸಿಂಗ್ ಇನ್ ಕ್ವಶನ್ ಪಾರ್ಟ್. ಓಕೆ, ಕ್ವಶನ್ ವೈಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಇನ್ ಡೆಪ್ತ್ ಕಾನ್ಸೆಪ್ಟ್ಗಳು ಹೇಗೆ. ದ ಫಸ್ಟ್ ಕ್ವಶನ್ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಪೋಲ್ ನ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಎ ವೀಲ್ ಆಫ್ ಬುಲ್ಲಾಕ್ ಕಾರ್ಟ್ ಈಸ್ ರೋಲಿಂಗ್ ಆನ್ ಅ ಲೆವೆಲ್ ರೋಡ್ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಸೊ ಇಲ್ಲಿ ವೀಲ್ ಆಫ್ ಬುಲ್ಲಾಕ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಕುದುರೆ ಬಂಡಿ ಇರುತ್ತೆ ನೋಡಿ, ಕುದುರೆ ಬಂಡಿ ಇದೆ, ಬಟ್ ಅವ್ರು ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾರೆ ಅಂದ್ರೆ ಒಂದು ಗಾಲಿ ಇರುತ್ತೆ ನೋಡಿ, ಒಂದು ಚಕ್ರ ಲೆಫ್ಟ್ ಸೈಡ್ ಆಗಿರ್ಬೋದು, ರೈಟ್ ಸೈಡ್ ಆಗಿರ್ಬೋದು. ಓಕೆ, ನಾವು ರೈಟ್ ಸೈಡ್ ನ ವೀಲ್ ನ ನೋಡ್ತಾ ಇದೀವಿ. ಓಕೆ, ಇಲ್ಲಿ ಒಂದು ಕುದುರೆ ಬಂಡಿ ಹೋಗ್ತಾ ಇದೆ, ಆ ಕುದುರೆ ಬಂಡಿಯಲ್ಲಿ ಒಂದು ವೀಲ್ ಹೋಗ್ತಾ ಇದೆ, ಆ ವೀಲ್ ರೈಟ್ ಸೈಡ್ ಇರುತ್ತಲ್ಲ ನಾನು ನೋಡ್ತಾ ಇದೀವಿ. ಓಕೆ, ಆ ಬಂಡಿ ಯಾವ ಕಡೆ ಹೋಗ್ತಾ ಇದೆ, ಈ ಕಡೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತಾ ಇದೆ, ರೈಟಾ? ಸೊ ಇಷ್ಟ ಅಂತ ಗೊತ್ತಾಯ್ತು. ಇಫ್ ಇಟ್ಸ್ ಅ ಲೀನಿಯರ್ ಸ್ಪೀಡ್ ಇಸ್ ಅ ವಿ ಇನ್ ದ ಡೈರೆಕ್ಷನ್ ಶೋನ್, which one of the following option is the correct? P and Q are any highest and lowest points on the wheel respectively. ನಮಗೆ ಕೇಳ್ತಿರೋದು ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ. ಪಾಯಿಂಟ್ P moves faster than point Q. Both points P and Q move with a equal speed, and point P has a zero speed, and point P moves slower than point Q ಅಂತ ಹೇಳ್ತಿರೋದು. ಇವಾಗ ನಮಗೆ ಲೀನಿಯರ್ ಸ್ಪೀಡ್ ವಿ ಕೊಟ್ಟಿದ್ದಾರೆ. ಓಕೆನಾ, ಲೀನಿಯರ್ ಸ್ಪೀಡ್ ವಿ ಕೊಟ್ಟಿದ್ದಾರೆ. ಓಕೆ, ನಮಗೆ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ ಪಾಯಿಂಟ್ ಪಿ ಅಂಡ್ ಪಾಯಿಂಟ್ ಕ್ಯೂ. ಸೊ ನೋಡಿ, ಯಾವಾಗ ಇದು ಮೂವ್ ಆಗುತ್ತೆ, ಈ ಚಕ್ರ ಅನ್ನೋದು ಈ ತರ ರೊಟೇಟ್ ಆಗುತ್ತಲ್ವಾ, ಈ ಪಾಯಿಂಟ್ ಅನ್ನೋದು ಈ ಕಡೆ ರೊಟೇಟ್ ಆಗಿ ಈ ಕಡೆ ಬರುತ್ತೆ. ಕರೆಕ್ಟಾ? ಎಸ್, ರೊಟೇಟ್ ಆಗಿ ಈ ಕಡೆ ಬರುತ್ತೆ. ಅಂಡ್ ದ ನೆಕ್ಸ್ಟ್ ಒನ್, ಇದು ಸೆಕೆಂಡ್ ಪಾಯಿಂಟ್ ಕ್ಯೂ ಪಾಯಿಂಟ್ ಇದು ಮೇಲೆ ಹೋಗುತ್ತೆ. ಕರೆಕ್ಟಾ? ಎಸ್ ಸರ್, ಇಟ್ ಇಸ್ ಮೂವಿಂಗ್ ಅಪ್ವರ್ಡ್ ಅಂಡ್ ಸೈಮಲ್ಟೇನಿಯಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ, ಯಾವಾಗ ವೆಲಾಸಿಟಿ ಆಫ್ ದಿಸ್ ಪಾರ್ಟಿಕಲ್, ಓಕೆ, ಇದು ಒಂದೇ ಪಾರ್ಟಿಕಲ್ ಬಗ್ಗೆ ಮಾತಾಡೋಣ. ಇಫ್ ಐ ಕನ್ಸಿಡರ್ ದಿಸ್ ಪಾರ್ಟಿಕಲ್, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದಟ್ ಪಾರ್ಟಿಕಲ್? ಸರ್ ಈ ಡೈರೆಕ್ಷನ್ ಇದೆ, ರೈಟ್? ಸೊ ಇವಾಗ ನೋಡಿ, ಆಲ್ರೆಡಿ ದ ದಿಸ್ ವೀಲ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್,
ಅಂಡ್ ಟೋಟಲ್ ಎಟ್ ಅ ಪಾಯಿಂಟ್ ಪಿ ಎಷ್ಟಾಗುತ್ತೆ ಸರ್, ಈ ಪಾಯಿಂಟ್ ಇದು ವಿ ಅಂಡ್ ಇದ್ರದ್ದು ಸಹಿತ ವಿ ಎಷ್ಟಾಯ್ತು ನಮಗೆ 2v ಆಯ್ತು. ಓಕೆ, ಅಂಡ್ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಈ ಪಾಯಿಂಟ್ ಅಲ್ಲಿ ಯಾವುದು ಪಾಯಿಂಟ್ ಕ್ಯೂ ಅಲ್ಲಿ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದಿಸ್ ಪಾಯಿಂಟ್, ವೆಲಾಸಿಟಿ ಈ ಡೈರೆಕ್ಷನ್ ಆಗುತ್ತೆ. ಓಕೆ, ಸೊ ಇದು ವಿ ಆಗುತ್ತೆ ಎಟ್ ಅ ಪಾಯಿಂಟ್ ಕ್ಯೂ, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಮೂವ್ ಆಗ್ತದೆ. ಸೊ ಲೀನಿಯರ್ ವೆಲಾಸಿಟಿ ಹೇಳಿದ್ರಿಂದ ಎಟ್ ಅ ಪಾಯಿಂಟ್ ಕ್ಯೂ ದಟ್ ಬಿಕಮ್ಸ್ 0 ಅಂಡ್ ಪಾಯಿಂಟ್ ಪಿ ದಟ್ ಇಸ್ ಬಿಕಮ್ಸ್ 2. ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಗಿರೀಶ್ ಅಂಡ್ ನಾಗಮ್ಮ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಓಕೆ, ಸೊ ಇದರ ಪ್ರಕಾರ ಹೇಳಿದ್ರೆ P is 2 times of this V and Q is 0. Okay, so relative velocity ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ that is becomes 0 ಆಗುತ್ತೆ. ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಪಾಯಿಂಟ್ P moves faster than ಪಾಯಿಂಟ್ Q ಅಂತ ಹೇಳ್ತಿರೋದು. ನೋ, ಪಾಯಿಂಟ್ Q ನೋಡಿ 0 ವೆಲಾಸಿಟಿ ಇದೆ ಅಂಡ್ ಪಾಯಿಂಟ್ P ಹತ್ರ V plus V that is ಎಷ್ಟಾಗುತ್ತೆ 2V ಆಗುತ್ತೆ. ಸೊ ಈ ಸ್ಪೀಡ್ ಕಂಪೇರ್ ಮಾಡ್ಕೊಂಡ್ರೆ ದಿಸ್ ಪಾರ್ಟಿಕಲ್ ಮೂವ್ ಫಾಸ್ಟರ್. ಓಕೆ, ಪಾಯಿಂಟ್ P ಮೂವ್ಸ್ ಫಾಸ್ಟರ್ ಅಂತ ಆಗುತ್ತೆ. ಓಕೆ, ಸೊ ಫಾಸ್ಟರ್ ದ್ಯಾನ್ ಪಾಯಿಂಟ್ Q ಆಗುತ್ತೆ. ಕ್ಲಿಯರ್ ಎಲ್ಲರಿಗೂ? ಎಸ್, ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, so option A is the right answer. Very good very good very good, super, 100%. ನೋಡಿ ನಿಮ್ಮ ಆನ್ಸರ್ 100% ಬಂದಿದೆ. ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದಕ್ಕೆ ಟ್ರೈ ಮಾಡೋಣ. ಎಸ್, ಎ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಥಿನ್ ರಾಡ್ ಅಬೌಟ್ an axis passing through its midpoint and perpendicular to the rod 2400 gram centimeter square. The length of the rod is, okay, length of the rod that is the 400 gram rod is nearly ಅಂತ ಕೇಳ್ತಿರೋದು. ಸೊ ಸಿಂಪಲ್ ಆಗಿ ನಾನು ರಾಡ್ ಕನ್ಸಿಡರ್ ಮಾಡ್ಕೋತೀನಿ. ಓಕೆ ಸರ್, ರಾಡ್ ಕನ್ಸಿಡರ್ ಮಾಡ್ಕೊಂಡ್ರಿ. ಓಕೆ, ಸೊ ರಾಡ್ ಕನ್ಸಿಡರ್ ಮಾಡ್ಕೊಂಡು ಇದನ್ನ ಫಿಲ್ ಮಾಡ್ಬಿಡ್ತೀನಿ. ಓಕೆ, ಸೊ ಐ ಆಮ್ ಫಿಲ್ಲಿಂಗ್ ದಿಸ್ ಒನ್. ಓಕೆ ಸರ್, ಅಂಡ್ ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಥಿನ್ ರಾಡ್ ಅಬೌಟ್ ಪಾಸಿಂಗ್ ಆಕ್ಸಿಸ್, ಮಿಡ್ ಪಾಯಿಂಟ್ ಅಲ್ಲಿ ಆಕ್ಸಿಸ್ ರೊಟೇಟ್ ಆಗ್ತದೆ. ಓಕೆ, ಎಸ್ ಸರ್, ದಿಸ್ ಇಸ್ ಮಿಡ್ ಪಾಯಿಂಟ್ ಅಲ್ಲಿದೆ. ಸೊ ಮಿಡ್ ಪಾಯಿಂಟ್ ಅಲ್ಲಿದೆ ಅನ್ಕೋಣ. ಓಕೆ, ಅಲ್ಲಿ ಹೇಳಿರೋ ಪ್ರಕಾರ ಅಂಡ್ ಪರ್ಪೆಂಡಿಕಲ್ ಟು ದ ರಾಡ್ is 2400 gram. Okay, I mean gram centimeter square. So ಈ ತರ rotate ಆಗ್ತದೆ. Okay, so ಈ ತರ rotate ಆಗ್ತಿದ್ರೆ what is the this one sir, I is equals to 2400 so gram centimeter square. Okay, and the next one ನೋಡಿದ್ರೆ ನಮಗೆ ಲೆಂತ್ ಆಫ್ ದ ರಾಡ್ ಎಷ್ಟು ಸರ್? ಲೆಂತ್ ಆಫ್ ದ ರಾಡ್ ಅನ್ನೋದು that is the L. Okay, so length of the rod that is the L, right? And mass of this rod, okay, so mass of this rod that is the 400 grams. Okay, so 400 grams ಆಗಿದೆ. ಅಂಡ್ ಇವಾಗ ಆಕ್ಸಿಸ್ ಆಫ್ ರೊಟೇಷನ್ ಅಲ್ಲಿ ಇದೆ ನೋಡಿ, ಮಿಡ್ ಪಾಯಿಂಟ್ ಅಲ್ಲಿ ಇದೆ. ಮಿಡ್ ಪಾಯಿಂಟ್ ಇದ್ರೆ ಯಾವ್ದು ಬರುತ್ತೆ? ಎಡ್ಜ್ ಅಲ್ಲಿ ಇದ್ರೆ ಬೇರೆ. ಓಕೆ, ಸೊ ಎಡ್ಜ್ ಇದಾದ್ರೆ ಆಗಿರ್ಬೋದು, ಆಗಿರ್ಬೋದು. ಅವಾಗ ನಮ್ಗೆ ಏನ್ ಸಿಗುತ್ತೆ? ml² ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಓಕೆ, ml² ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಆಲ್ರೆಡಿ ಇದೆ ಗಿರೀಶ್, ml² ಡಿವೈಡೆಡ್ ಬೈ 2 ಬರುತ್ತೆ. ಬಟ್ ಇಲ್ಲಿ ನಮಗೆ ಸೆಂಟ್ರಲ್ಲಿ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಅಲ್ಲಿ ಹೋಗ್ತದೆ. ಸೊ ದೇರ್ ಫೋರ್ ಇಟ್ ಇಸ್ ml² ಡಿವೈಡೆಡ್ ಬೈ 12 ಬರುತ್ತೆ. ಓಕೆ, ಸೊ ದಟ್ ಇಸ್ ಗಿವನ್ ಬೈ, okay, so that is given by moment of inertia that is equals to so ml² divided by 12. Okay, ನಮಗೆ ಬೇಕಾಗಿರೋದು length of the rod. Okay, length of the rod, so that is equals to, okay, so that is equals to 12 into L divided by m ಅಂತ ಬರುತ್ತೆ. Okay, so this is I ಅಲ್ವಾ? Yes, and this is L square. Okay, so L square ನ ಸಬ್ಸ್ಟಿಟ್ಯೂಟ್ ಮಾಡೋಣ. So 12 into I ವ್ಯಾಲ್ಯೂ ಎಷ್ಟಿದೆ ಸರ್? I ವ್ಯಾಲ್ಯೂ that is 2400 so gram centimeter square ಬರುತ್ತೆ. Okay, centimeter square. ಸೊ ಡಿವೈಡೆಡ್ ಬೈ ಎಮ್, ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ 400 ಗ್ರಾಮ್ ಬರುತ್ತೆ. ಓಕೆ, ಸೊ ಇಲ್ಲೇ ನೋಡಿ, ಸೊ ಗ್ರಾಮ್ ಗೆಟ್ ಕ್ಯಾನ್ಸಲ್, 2 zeros ಗೆಟ್ ಕ್ಯಾನ್ಸಲ್, 4 1 4 3 12 ಆಗುತ್ತೆ. ಓಕೆ, ಇವಾಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಎಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? ಇದು 3 into 24. ಓಕೆ, ಸೊ 3 into 24 ದಟ್ ಈಸ್ 72 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 72 and L is equals to under square root is 72 ಆಗುತ್ತೆ. ಓಕೆ, ಇದನ್ನ ಅಂಡರ್ ಸ್ಕ್ವೇರ್ ರೂಟ್ ತಗೊಂಡ್ರೆ 4.8 ಆಗುತ್ತೆ. ಓಕೆ, ಸೊ 8.48 that is the length is 8.48 ಸೆಂಟಿಮೀಟರ್ ಆಗುತ್ತೆ. ಆ ಸ್ಕ್ವೇರ್ ನು ಸಹಿತ ಸೆಂಟಿಮೀಟರ್ ಆಗುತ್ತೆ. ಓಕೆ, ಸ್ಕ್ವೇರ್ ಇದು ಸಹಿತ ಸೆಂಟಿಮೀಟರ್ ಆಗುತ್ತೆ. ಸೊ ದಟ್ ಈಸ್ ನಮಗೆ ಬಂದಿರೋದು ಆನ್ಸರ್ ಎಷ್ಟು? 8.48. ಇದು ನಿಯರೆಸ್ಟ್ ವ್ಯಾಲ್ಯೂ ಯಾವ್ದಾಗುತ್ತೆ? ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ ಆಗುತ್ತೆ. ವೆರಿ ಗುಡ್. ರಾಧಿಕಾ, ನಾಗಮ್ಮ, ಚಂದು, ಗಿರೀಶ್ and Vinayak, Kushmal, Uma, yes, very good, Tejaswini, wonderful, that is option D. Okay, so option D is the right answer. Okay, very good. ಇದಕ್ಕೂ ಸಹಿತ 100%. ಸೂಪರ್. ಈ ಎಫರ್ಟ್ ಬೇಕಿತ್ತು ನನಗೆ. ಓಕೆ, ಸೊ ಈ ಎಫರ್ಟ್ ನನಗೆ ಬೇಕಿತ್ತು. ಓಕೆ, ರೈಟ್. ಸೊ ಇವಾಗ ನೆಕ್ಸ್ಟ್ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ಇದು ಸ್ವಲ್ಪ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿಫರೆಂಟ್ ಬಾಡೀಸ್ ನೋಡಿದ್ವಾ, ಅದ್ರ ಬೇಸ್ ಮೇಲೆ. ಎಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನ. ಎಸ್, ದ ಕ್ವಶನ್ ನೋಡಿ, ಕನ್ಸಿಡರ್ ಅ ಥಿನ್ ಸರ್ಕ್ಯುಲರ್ ರಿಂಗ್ ಎ ಸರ್ಕ್ಯುಲರ್ ಡಿಸ್ಕ್ ಬಿ, ಹೋಲೋ ಸಿಲಿಂಡರ್ ಸಿ ಅಂಡ್ ಸಾಲಿಡ್ ಸಿಲಿಂಡರ್ ಡಿ ಆಫ್ ದ ಸೇಮ್ ರೇಡಿಯೈ ಅಂಡ್ ಸೇಮ್ ಮಾಸ್ ಮತ್ತೆ ರೇಡಿಯಸ್ ಎಲ್ಲನೂ ಸೇಮ್ ಇದೆ.
If IA, IB, IC and ID, this should be ID. Okay, so this is base ಅಲ್ಲಿ ಬರಬೇಕು. ID are their moment of inertia about axis shown. Then choose the correct answer from the options given. So first one ನೋಡಿ, it is the ring ಅಲ್ವಾ. So first one circular ring. ನಾನು ಇಲ್ಲಿ ಬರ್ಕೊಳ್ಳ, ನಾನು ಇಲ್ಲಿ ಕೆಳಗಡೆ ಬರ್ಕೊಂತೀನಿ. ಓಕೆ, ಸೊ ಕೆಳಗಡೆ ಬರ್ಕೋತೀನಿ. ಓಕೆ, ಎಸ್. ಸೊ ಫಸ್ಟ್ ಒನ್ ಸರ್ಕ್ಯುಲರ್ ರಿಂಗ್. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಆಪ್ಷನ್. ಸೊ ನೀವು ಫಸ್ಟ್ ಈ ಡಯಾಗ್ರಾಮ್ ನೋಡಿ ಯಾವ ತರ ಪಾಸ್ ಆಗ್ತಿದೆ ಸರ್. ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್, ಕರೆಕ್ಟಾ ಸರ್? ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ಸರ್ ಸರ್ಕ್ಯುಲರ್ ರಿಂಗಿಗೆ. ಓಕೆ, ಸೊ ಸರ್ಕ್ಯುಲರ್ ರಿಂಗ್. ಓಕೆ, ಸೊ ಸರ್ಕ್ಯುಲರ್ ರಿಂಗ್. ಓಕೆ, ಸೊ ಇಲ್ಲಿ ನಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ದಟ್ ಇಸ್ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ದಿಸ್ ಇಸ್ ಎ ಆಪ್ಷನ್ ಕೊಟ್ಟಿರೋದ್ರಿಂದ ನಾನು ಎ ನ ಬರಿತಾ ಇದ್ದೀನಿ. ಓಕೆನಾ, IA, IB, IC, ID ಅಂತ ಇದು ಪರ್ಪೆಂಡಿಕ್ಯುಲರ್ ಪಾಸ್ ಆಗ್ತದೆ. ಪರ್ಪೆಂಡಿಕ್ಯುಲರ್ ಪಾಸ್ ಆಗ್ತಿದೆ ಅಂದ್ರೆ ಸರ್ ಇಟ್ ಇಸ್ MR ಸ್ಕ್ವೇರ್, ಸೊ ಡಿವೈಡೆಡ್ ಬೈ 2. ಓಕೆ ಸರ್, ಅಂಡ್ ಬಿ ಏನ್ ಕೊಟ್ಟಿರೋದು ಸರ್? ಬಿ ಅನ್ನೋದು ಇಟ್ ಇಸ್ ಸರ್ಕ್ಯುಲರ್ ಡಿಸ್ಕ್, ಬಟ್ ಯಾವ ತರ ಪಾಸ್ ಆಗ್ತಿದೆ? ಪ್ಯಾರಲಲ್ ಟು ದ, ಓಕೆ, ಸೊ ಪ್ಯಾರಲಲ್ ಟು ದ ಆಕ್ಸಿಸ್, ಪ್ಯಾರಲಲ್ ಟು ದ ಪ್ಲೇನ್ ಅಥವಾ ಡಯಾಮೆಟ್ರಿಕಲಿ ಆಗ್ತದೆ. ಓಕೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಯಾವ ತರ ಇದೆ? ಡಯಾಮೆಟ್ರಿಕಲಿ ಅಥವಾ ಪ್ಯಾರಲಲ್ ಟು ದ ಪ್ಲೇನ್ ಆಗ್ತದೆ. ಪ್ಯಾರಲಲ್ ಟು ದ ಪ್ಲೇನ್ ಅಂತಂದ್ರೆ ಡಿಸ್ಕ್ದು ಸರ್ ಇಟ್ ಇಸ್ ಯಾವುದು? ಸಾಲಿಡ್ ಡಿಸ್ಕ್, ಸರ್ಕ್ಯುಲರ್ ಡಿಸ್ಕ್. ಓಕೆ, ಸಾಲಿಡ್ ಡಿಸ್ಕ್ ಅಂದ್ರೆ ಅದು ಸಾಲಿಡ್ ಇರುತ್ತಲ್ಲ. ಸೊ ಇಲ್ಲಿ ಸರ್ಕ್ಯುಲರ್ ಡಿಸ್ಕ್. ಓಕೆ, ಸೊ ಸರ್ಕ್ಯುಲರ್ ಡಿಸ್ಕ್, ಈ ಸರ್ಕ್ಯುಲರ್ ಡಿಸ್ಕ್ ಯಾವ ತರ ಪಾಸ್ ಆಗ್ತಿದೆ ಸರ್? ಇಲ್ಲಿ ನಾನು ಬರೀತೀನಿ ನೋಡಿ. ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಅಂಡ್ ಇದು ಪ್ಯಾರಲ್ ಆಗಿ ಪಾಸ್ ಆಗ್ತಿದೆ. ಸೊ ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ IB. ಸೊ ದೇರ್ ಫೋರ್ MR ಸ್ಕ್ವೇರ್, ಸೊ ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಅಂಡ್ ಸಿ ಆಪ್ಷನ್ ನೋಡಿ. ಓಕೆ, ಸೊ ಇಲ್ಲಿ ಕಂಪೇರ್ ಮಾಡೋಣ. ಸೊ ಸಿ ಆಪ್ಷನ್ ಏನ್ ಕೊಟ್ಟಿರೋದು? ಸೊ ಸಿ ಆಪ್ಷನ್ ನೋಡಿ, ಸೊ ಇಟ್ ಇಸ್ ಹೋಲೋ ಸಿಲಿಂಡರ್ ಕೊಟ್ಟಿದ್ದಾರೆ, ಬಟ್ ಆಕ್ಸಿಸ್ ನೋಡಿ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ axis of perpendicular to the plane. Okay, so if I consider this is a plane, okay, so if I consider this is the plane, okay, so if I consider this is the plane and it is a perpendicular to the plane ಆಗ್ತದೆ. Okay, so perpendicular to the plane ಅಂತಂದ್ರೆ, so perpendicular to the plane ಅಂದ್ರೆ same ಏನು sir? It is so that is hollow cylinder. Okay, so that is hollow cylinder. Okay, so that is for a hollow cylinder. Okay, so that is for a hollow cylinder. ಈ hollow cylinder it is a perpendicular ಆಗಿರೋದ್ರಿಂದ perpendicular that is equals to IC. So that is equals to MR square, so divided by 2. Okay, and the next one ನೋಡೋಣ. So next one that is D1. Okay, so D ಏನು ತೋರಿಸ್ತಾ ಇದೆ ನೋಡೋಣ. So D it is solid cylinder. Okay, so solid cylinder ಕೊಟ್ಟಿದ್ದಾರೆ and it is also perpendicular to the plane. Okay, so solid cylinder perpendicular to the plane. Okay, so solid cylinder perpendicular to the plane. Solid cylinder. Okay, so this is solid cylinder. So solid cylinder ಅಂದ್ರೆ ಗೊತ್ತಲ್ಲ, so moment of inertia perpendicular to plane. So solid cylinder, so ಇದು perpendicular to the plane ಆಗಿದೆ. So perpendicular plane that is ID, solid cylinder ಗೆ, so solid cylinder ಗೆ that is MR square, so divided by 2. Okay, so this is divided by 2 ಆಗಿರುತ್ತೆ. Okay, solid cylinder ಗೆ ಇಲ್ಲ 4 ಆಗಿದೆ. ಸಿಲಿಂಡರ್ ಅಲ್ವಾ, ಸೊ ಸಿಲಿಂಡರ್ ಆಗಿರೋದ್ರಿಂದ ಸೊ MR ಸ್ಕ್ವೇರ್ ಬಂತು. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆಯ್ತಾ? ಎಸ್, ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಬಂದಿರೋದು ಯಾವುದು? ಸಾಲಿಡ್ ಸಿಲಿಂಡರ್ ಅಲ್ವಾ. ಸೊ ಸಾಲಿಡ್ ಸಿಲಿಂಡರ್ಗೆ ಇಟ್ ಆಕ್ಟ್ಸ್ ಆಸ್ ಅ ಯಾವ್ದು ಬರುತ್ತೆ? ಸಾಲಿಡ್ ಸಿಲಿಂಡರ್ ಏನ್ ಬರ್ತೀವಿ? ಸೊ ಇದು ಹೋಲೋ ಸಿಲಿಂಡರ್ಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಸೊ ದಟ್ ವಿಲ್ ಬಿ MR ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಅಲ್ವಾ? ಪರ್ಪೆಂಡಿಕ್ಯುಲರ್, ಎಸ್ ಪರ್ಪೆಂಡಿಕ್ಯುಲರ್, ಇದು ಪರ್ಪೆಂಡಿಕ್ಯುಲರ್. ಪ್ಯಾರಲ್ ಆಗಿದ್ರೆ ಮಾತ್ರ ನಮಗೆ MR ಸ್ಕ್ವೇರ್ ಡಿವೈಡೆಡ್ ಬೈ 2 ಬರುತ್ತೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ MR ಸ್ಕ್ವೇರ್ ಬರ್ಬೇಕಿಲ್ಲಿ. ಸೊ ಪರ್ಪೆಂಡಿಕ್ಯುಲರ್ ಆಯ್ತು ಇಲ್ಲಿ. ಓಕೆ, ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗ್ತಿದೆ, ದಟ್ ಇಸ್ MR ಸ್ಕ್ವೇರ್ ಅಂಡ್ ಪ್ಯಾರಲ್ ಆಗಿದ್ರೆ ಸೊ MR ಸ್ಕ್ವೇರ್ ಬೈ 2 ಬರ್ತಾಯ್ತು. ಓಕೆ, ಸೊ ಇಲ್ಲಿ ಸಾರಿ, ಸೊ ಇಲ್ಲಿ ನಾನು ಸೊ ಪ್ಯಾರಲ್ ಆಗಿದ್ರೆ ಬರ್ತಾಯ್ತು. ಓಕೆ, ಸೊ ದಿಸ್ ಇಸ್ MR ಸ್ಕ್ವೇರ್ ಅಂಡ್ ಹಿಯರ್ ಆಲ್ಸೋ ಹೋಲೋ ಸಿಲಿಂಡರ್ ದಟ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್. ಸೊ ಇಲ್ಲಿ ಸಹಿತ ನಮಗೆ MR ಸ್ಕ್ವೇರ್ ಬರುತ್ತೆ. ಓಕೆ, ಅಂಡ್ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್, ಸರ್ಕ್ಯುಲರ್, ಇದು ಪ್ಯಾರಲಲ್. ಓಕೆ, ಸೊ ದಿಸ್ ಇಸ್ ಪ್ಯಾರಲಲ್ MR ಸ್ಕ್ವೇರ್ ಡಿವೈಡೆಡ್ ಬೈ 4, ಇದು ಪರ್ಪೆಂಡಿಕ್ಯುಲರ್ ಆಗಿದೆ MR ಸ್ಕ್ವೇರ್ ಬೈ 2. ಕ್ಲಿಯರಾ? ಎಸ್, ಸ್ವಲ್ಪ ನಾನು ತಪ್ಪರ್ದೆ ಇಲ್ಲಿ ನೋಡಿ, ಬೇಕಿದ್ರೆ ನಿಮಗೆ ಇಲ್ಲಿ ತೋರಿಸು ನೋಡಿ, ಆಲ್ರೆಡಿ ಡಿಸ್ಕಸ್ ಮಾಡಿರೋದು. ಇದು ರಿಂಗಿಗೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಇದ್ದಾಗ ನಮಗೆ MR ಸ್ಕ್ವೇರ್ ಅಂಡ್ ಪ್ಯಾರಲ್ ಇದ್ದಾಗ MR ಸ್ಕ್ವೇರ್ ಡಿವೈಡೆಡ್ ಬೈ 2. ಹೋಲೋ ಸಿಲಿಂಡರ್ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಇದ್ದಾಗ ನಮಗೆ MR ಸ್ಕ್ವೇರ್, ಪ್ಯಾರಲ್ ಇದ್ದಾಗ MR ಸ್ಕ್ವೇರ್ ಬೈ 2. ಓಕೆ, ಸೊ ಇದರಿಂದ ನಮಗೆ ನೆಕ್ಸ್ಟ್ ಬರೋದು ಅಷ್ಟೇ ಡಿಸ್ಕ್, ನಮಗೆ 1/2 ಫಾರ್ ಅ ಪರ್ಪೆಂಡಿಕ್ಯುಲರ್ ಅಂಡ್ ಪ್ಯಾರಲ್ ಆಗಿದ್ರೆ ದಟ್ ಇಸ್ MR ಸ್ಕ್ವೇರ್ ಬೈ 4 ಆಗುತ್ತೆ. ಓಕೆ, ಸೊ MR ಸ್ಕ್ವೇರ್ ಬೈ 4, ಸೊ ದಟ್ ಇಸ್ ಫಾರ್ ಅ ಡಿಸ್ಕ್ ಯಾವ ತರ ಇತ್ತು? ಸೊ ಪ್ಯಾರಲ್ ಆಗಿತ್ತು MR ಸ್ಕ್ವೇರ್ ಬೈ 2 ಅಂಡ್ ಸಾಲಿಡ್ ಸಿಲಿಂಡರ್ ಅದು ಪರ್ಪೆಂಡಿಕ್ಯುಲರ್ ಆಗಿತ್ತು MR ಸ್ಕ್ವೇರ್ ಬೈ 2. ಓಕೆ,
ಸೊ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಸಾಲಿಡ್, ಸೊ ದಟ್ ಇಸ್ mr²/2 ಆಗಿತ್ತು. ಓಕೆ, ಸೊ ಇದರ ಪ್ರಕಾರ ನಾವು ಹೇಳೋದಾದ್ರೆ ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಆಗಿಂದ mr², ಅಂಡ್ ಇದು ಸಾಲಿಡ್ ಸಿಲಿಂಡರ್, ಸಾಲಿಡ್ ಡೆಸ್ಕ್, ಇದು ಆಕ್ಸಿಯಲಿ ಪ್ಲೇನ್ ಪ್ಯಾರಲಲ್ ಟು ದ ಪ್ಲೇನ್ ಇದ್ದಾಗ ನಮಗೆ mr²/4 ಬರುತ್ತೆ. ಓಕೆ, ಸೊ ದಟ್ ಇಸ್ ಅ ಬಿ. Okay, so that is B. Okay, so that is B, mr²/4. Okay, and the next one C ನೋಡಿದ್ರೆ, so that is a cylinder, that is a hollow cylinder ಆಗಿದೆ, that is perpendicular ಅಂದ್ರೆ that is also mr². Okay, done. And the next one, it is a solid cylinder, right? So solid cylinder and perpendicular plane ಅಂತಂದ್ರೆ that is mr²/2 ಆಗುತ್ತೆ. Okay, so that is a 2, mr²/2. Okay, so ಇಷ್ಟಾಗುತ್ತೆ. Okay, so it is initially I have done something divided by 2 ಅಂತ ಮಾಡಿದ್ದೆ. ಇವಾಗ ನೋಡಿ ಕಂಪೇರ್ ಮಾಡಿ. ಓಕೆ ಸರ್, ಕಂಪೇರ್ ಮಾಡಿ. ಸೊ IA, ಓಕೆ, ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ನಿಮಗೆ ಏನೇನು ಸಿಗುತ್ತೆ ನೋಡಿ. ಫಸ್ಟ್ ಸರ್, ಇಟ್ ಇಸ್ IA. ಓಕೆ, ಸೊ ದಿಸ್ ಇಸ್ IA, that is equals to IC, mr². ಓಕೆ, ಸೊ IA is equals to IC ಇದೆ. ಓಕೆ, IA is equals to IC ಎಲ್ಲಾದ್ರೂ ಮ್ಯಾಚ್ ಆಗುತ್ತಾ ನೋಡಿ. IA is equals to IC ಎಲ್ಲಿದೆ? IA is equals to IC. ಸೊ ಓನ್ಲಿ ದ ಫಸ್ಟ್ ಆಪ್ಷನ್. ಓಕೆ, ಸೊ IA that is equals to IC, ಓನ್ಲಿ ದ ಫಸ್ಟ್ ಆಪ್ಷನ್. ಓನ್ಲಿ ಫಸ್ಟ್ ಆಪ್ಷನ್. ಈ ಸೆಕೆಂಡ್ ಒನ್ ಕಂಪೇರ್ ಮಾಡ್ಕೊಳ್ಳೋ. ಓಕೆನಾ? ಸೊ ಸೆಕೆಂಡ್ ಒನ್ ಕಂಪೇರ್ ಮಾಡ್ಕೊಳ್ಳೋಣ. ದಟ್ ಸೆಕೆಂಡ್ ಒನ್ ಯಾವುದು ಎಲ್ಲಿದೆ ನೋಡಿ. ಸೊ ದಟ್ ಇಸ್ IB, ಸೊ ದಟ್ ಇಸ್ ಈಕ್ವಲ್ಸ್ ಟು mr² ಸರ್ ಡಿವೈಡೆಡ್ ಬೈ 4 ಇದೆ. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ IB that is equals to ಸೊ 1/2. ಸೊ ಇದನ್ನ ಯಾವ ತರ ಬರೀಬಹುದು? mr²/2 ಅಂತ ಬರೀಬಹುದು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ mr²/2? ಸೊ ದಟ್ ಇಸ್ ID. ಓಕೆ, ಸೊ ದೇರ್ಫೋರ್ IB that is equals to 1/2 into ID. ಓಕೆ, ಸೊ ಈ ತರ ಬರೀಬಹುದು. ಅಥವಾ ಸೊ ID that is equals to 2 times of IB ಅಂತ ಬರೀಬಹುದು. ಕರೆಕ್ಟಾ? ಸೊ IB that is equals to IB is equals to half ID. IB is equals to half ID ಇಲ್ಲ. ಸೊ instead of ID is equals to 2IB ನೋಡೋಣ. ID is equals to 2IB. that is option A is the right answer. Okay, so that is option A. ಕ್ಲಾರಿಟಿ ಸಿಗ್ತಾ ನಿಮಗೆ? ಎಲ್ಲಾದ್ರೂ ಡೌಟ್ ಇದೆ ನಿಮಗೆ? ಡೌಟ್ ಇದ್ರೆ ಕೇಳಿ ಬೇಗ ಬೇಗ. ಓಕೆ, ಸೊ ದಟ್ ಇಸ್ ಆಪ್ಷನ್ ಎ. ಐ ನೋ ದಟ್ ನಾನು ಇನಿಷಿಯಲಿ ಎರರ್ ಮಾಡಿದ್ರಿಂದ ಇದು 100% ಬರಲ್ಲ. ಓಕೆ, ಐ ನೋ. ನೋಡಿ 0%. ಆಪ್ಷನ್ ಬಿಗೆ ಹೋಗ್ಬಿಟ್ಟಿದ್ರಾ? ಆಪ್ಷನ್ ಬಿಗೆ ಹೋಗ್ಬಿಟ್ಟಿದ್ರಾ? ಓಕೆ, ಸೊ ಎಸ್, ಎನಿ ಡೌಟ್ ಹಿಯರ್? ಎಸ್, ಬೇಗ ಬೇಗ. ಎನಿ ಡೌಟ್? ಎಸ್, ಬೇಗ ಬೇಗ ಕನ್ಫರ್ಮ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್, ಎನಿ ಡೌಟ್, ಪ್ಲೀಸ್ ಲೆಟ್ ಮೀ ನೋ. ಓಕೆ, ಸೊ ಇನಿಷಿಯಲಿ ನಾನು mr²/2 ಮಾಡಿದ್ರಿಂದ ನೀವು ಆಪ್ಷನ್ ಬಿ ಹಾಕಿದ್ರ. ಐ ನೋ ಇಟ್. ಓಕೆ, ಎಸ್, ಬೇಗ ಬೇಗ ರೆಸ್ಪಾಂಡ್ ಮಾಡಿ. ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಡಿ? ಕಮೆಂಟ್ ಲೋಡ್ ಆಗ್ತಿಲ್ವಾ ಹೇಗೆ? ನೋಡಿ, ಆಕ್ಸಿಸ್ ಆಫ್ ರೊಟೇಷನ್ ನೋಡಬೇಕು. ಗಣೇಶ್, ಆಕ್ಸಿಸ್ ಆಫ್ ರೊಟೇಷನ್ ನೋಡಿ. ಗಣೇಶ್ ಪಾಯಿಂಟ್ ಇದು ಅರ್ಥ ಆಗ್ಲಿಲ್ವಾ? ಗಿರೀಶ್ ಒಬ್ಬರಿಗೆನಾ ಏನು? ಓಕೆ, ಸೊ ಮತ್ತೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋ ಪ್ರಾಬ್ಲಮ್. ಓಕೆ, ಸೊ ಮತ್ತೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಡಿಲೀಟ್ ಮಾಡ್ತೀನಿ. ಓಕೆನಾ? ನೀವು ಮತ್ತೊಂದ್ಸತಿ ಫ್ರೆಶ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಮಗೆ ಫಸ್ಟ್ ಕೊಟ್ಟಿರೋದು ಯಾವುದು? ಸರ್ಕ್ಯುಲರ್ ರಿಂಗ್. ಓಕೆ, ಸೊ ಫಸ್ಟ್ ಒನ್ ಕೊಟ್ಟಿರೋದು ಯಾವುದು? ಸರ್ಕ್ಯುಲರ್ ರಿಂಗ್. ಸೊ ಸರ್ಕ್ಯುಲರ್ ರಿಂಗ್ ಅಲ್ಲಿ, ಓಕೆ, ಸೊ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳೋದು ಸರ್ಕ್ಯುಲರ್ ರಿಂಗ್. ಓಕೆ, ಸೊ ಸರ್ಕ್ಯುಲರ್ ರಿಂಗ್. ಓಕೆ, ಸೊ ಸರ್ಕ್ಯುಲರ್ ರಿಂಗ್. ಈ ಸರ್ಕ್ಯುಲರ್ ರಿಂಗ್ ಅಲ್ಲಿ ನಮಗೆ ಎರಡು ತರ ಕೊಡ್ಬೋದು. ಓಕೆ, ಸೊ ಒಂದು ಇದು ಸರ್ಕ್ಯುಲರ್ ರಿಂಗ್. ಓಕೆ, ಸೊ ದಿಸ್ ಇಸ್ ಸರ್ಕ್ಯುಲರ್ ರಿಂಗ್ and this is also circular ring. Okay, so this is circular ring and this is also circular ring. Okay, and this is circular ring and this is also circular ring of radius. Okay, so of radius r anta baritin. Okay na, so this is r and this is also r. Okay, so same r, so radius r and radius r. ಇಲ್ಲಿ rotation ಯಾವ ತರ ಆಗುತ್ತೆ ಅಥವಾ moment of inertia ಯಾವ ತರ ಆಗುತ್ತೆ? Okay, yes ವಿನಾಯಕ್, it will be helpful. Okay, so droppers ಗೆ ಹೇಳಿ ಮಾಡಿಸಿದಂತ ಬ್ಯಾಚ್. Okay, ಇಲ್ಲಿ ಎರಡು ತರ rotation ಆಗ್ಬೋದು ಅಥವಾ moment of inertia. Okay, so moment of inertia ಅಂತ ಕನ್ಸಿಡರ್ ಮಾಡ್ಕೊಂಡಾಗ there are two ways. Okay, so ಒಂದು perpendicular to the plane. Okay, so perpendicular to the plane. Okay, so this is perpendicular to the plane. So ಇಲ್ಲಿ rotation ಈ ತರ ಆಗುತ್ತೆ. So plane ಅಂದ್ರೆ this one plane. Okay, so this is the plane. Okay, so plane. And ಈ ತರ ಇದ್ದಾಗ ನಿಮಗೆ moment of inertia. Okay, so this is moment of inertia. Okay, so moment of inertia ಯಾವ ತರ ಬರುತ್ತೆ? So this is perpendicular ಅಂತ ಬರೀತೀವಿ. Okay, so this is can be written as mr². Okay, ಇನ್ನೊಂದು parallel to the plane. Okay, so parallel to the plane ಅಂತಂದ್ರೆ ಯಾವ ತರ ಬರುತ್ತೆ ಸರ್? parallel to the plane ಅಂತಂದ್ರೆ ಈ ತರ rotate ಆದಾಗ. Okay, so ಈ ತರ rotate ಆದಾಗ. Okay, so ಈ ತರ rotate ಆದಾಗ. Okay, so that is omega. So ಈ ಕೇಸ್ ನಲ್ಲಿ ನಾವು ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಅ parallel to the plane. So that is given by mr²/2. ಇದು ಕ್ಲಾರಿಟಿ ಸಿಗ್ತಾ ಇದೆ. ಫಸ್ಟ್ ಹೇಳಿ ನಿಮಗೆ ಒಂದು ಯಾವ ತರ ತೋರಿಸೋದು?
ಒನ್ ಸೆಕೆಂಡ್. ಇದು ಜಸ್ಟ್ ಸರ್ಕಲ್ ಅಂತ ಅನ್ಕೊಳ್ಳಿ, ಓಕೆನಾ? ಅಥವಾ ನಿಮಗೆ ಇದನ್ನೇ ತೋರಿಸ್ತೀನಿ, ಬೆಳೆ ತೋರಿಸ್ತೀನಿ. ಲೆಟ್ ಮೀ ಚೆಕ್. ಓಕೆ, ಸೊ ದಿಸ್ ಇಸ್ ಸರ್ಕಲ್. ಓಕೆ, ಇದು ಸರ್ಕಲ್ ತರ ಕಾಣಿಸ್ತದೆ ನೋಡಿ. ನಾರ್ಮಲ್ ಆಗಿ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಈ ತರ ಇದೆಯಲ್ಲ, ನಾನು ಏನ್ ಮಾಡ್ತೀನಿ, ಇದನ್ನ ಈ ತರ ರೊಟೇಟ್ ಮಾಡ್ತೀನಿ. ಈ ತರ ಇದ್ದಿದ್ದು ಈ ತರ ರೊಟೇಟ್ ಮಾಡ್ತೀನಿ, ಓಕೆನಾ? ಸೊ ಈ ತರ ರೊಟೇಟ್ ಮಾಡಿದಾಗ ನಾವು ಯಾವ ತರ ಪ್ರೆಸೆಂಟ್ ಮಾಡ್ಬೋದು, ಈ ತರ ಪ್ರೆಸೆಂಟ್ ಮಾಡ್ಬೋದು. ಓಕೆ, ಸೊ ಈ ತರ ಪ್ರೆಸೆಂಟ್ ಮಾಡ್ಬೋದು, ಇದು ಈ ತರ. ಓಕೆ, ಸೊ ದಿಸ್ ಇಸ್ ಲುಕ್ಸ್ ಲೈಕ್ ಅ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್, ಇದು ಹಾರಿಜಾಂಟಲ್ ಸರ್ಕ್ಯುಲರ್ ಮೋಷನ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ನೋಡಿ, ಇವಾಗ ಇದೆಯಲ್ಲ. ಓಕೆ, ಸೊ ದಿಸ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಸೊ ದಿಸ್ ಇಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಇದು ಪ್ಲೇನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಪ್ಲೇನ್ ಅಂಡ್ ಇದು ಪರ್ಪೆಂಡಿಕ್ಯುಲರ್ ಇದ್ದಾಗ ಇದು ಈ ತರ ರೊಟೇಟ್ ಆಗ್ತಾ ಇದ್ರೆ, ಓಕೆ, ಸೊ ಈ ತರ ರೊಟೇಟ್ ಆಗ್ತಾ ಇದ್ರೆ ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ? ಓಕೆ, ಸೊ ಈ ತರ ರೊಟೇಟ್ ಆಗ್ತಿದ್ರೆ ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ? ಓಕೆ, ಹಾರಿಜಾಂಟಲ್ ಸರ್ಕ್ಯುಲರ್ ಮೋಷನ್ ಇದ್ದಾಗ ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ? ಸೊ ದಿಸ್ ಇಸ್ ದ ಆನ್ಸರ್. ವಾಟ್ ಇಫ್ ಇಟ್ ಇಸ್ ದ ರೊಟೇಷನ್ ಆಕ್ಸಿಸ್? ಓಕೆ, ಇದು ಈ ತರ ಇದ್ರೆ ಈ ತರ ರೊಟೇಟ್ ಆಗ್ತದೆ. ಓಕೆ, ಈ ತರ ರೊಟೇಟ್ ಆಗ್ತದೆ. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ? ಇಟ್ ಈಸ್ ಪ್ಯಾರಲಲ್ ಟು ದ ಪ್ಲೇನ್ ಅಂತ ಕರಿತೀವಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? Okay, so this we call it as a horizontal motion ಅಂತ ಕರಿತೀವಿ, ಅಥವಾ ಇದನ್ನ ನಾವೆಂತ ಕರಿತೀವಿ? Moment of inertia along the parallel to the plane ಅಂತ ಕರಿತೀವಿ. Okay, so this is parallel to the plane. So ಇದನ್ನ mr²/2. ಇದು ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಹೇಳಿ? ಎಸ್, ಈ ತರ ರೊಟೇಷನ್ ಆಗೋದು ಬೇರೆ. ಓಕೆ, ಸೊ ಈ ತರ ರೊಟೇಷನ್ ಆಗೋದು ಬೇರೆ. ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂಡ್ ಈ ತರ ರೊಟೇಟ್ ಆಗ್ತಾ ಇದ್ರೆ ಇದು ಪ್ಯಾರಲಲ್ ಟು ದ ಪ್ಲೇನ್ ಅಂತ ಕರಿತೀವಿ. ಬೇಗ ಹೇಳಿ. ಎಸ್, ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿಬಾಡಿ? ಕಮಾನ್, ಯಾರು ಹೇಳಿದ್ದನ್ನ? ಗಿರೀಶ್ ಅಂಡ್ ರಾಧಿಕಾ, ಕ್ಲಾರಿಟಿ ಸಿಗ್ತಾ ನಿಮಗೆ? ಎಸ್, ಇದು ಒಂದಾಯ್ತು. ಓಕೆ, ಸೊ ದಿಸ್ ನಮಗೆ ಕೇಳಿರೋದು ಯಾವುದು? ಇದು ಇದರಲ್ಲಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನ್ ಬರೀತೀರಾ ಇಲ್ಲಿ? ಸರ್, ಐ ಪರ್ಪೆಂಡಿಕ್ಯುಲರ್, ಇದನ್ನ ನಾವೇನಂತ ಕರಿತೀವಿ? ಐ ಎ ಅಂತ ಕರಿತೀವಿ. ಸೊ ಯಾಕೆ ಇಲ್ಲಿ ಅವ್ರು ಆಲ್ರೆಡಿ ನೇಮಿಂಗ್ ಕೊಟ್ಟಿದ್ದಾರೆ. ಸೊ ಐ ಎ ಇಸ್ ನಥಿಂಗ್ ಬಟ್ ಸರ್ಕ್ಯುಲರ್ ರಿಂಗ್. ಸೊ ಐ ಎ ಏನ್ ಬಂದಿದೆ ಸರ್? ಇಟ್ ಇಸ್ mr², ಕರೆಕ್ಟಾ? mr², ಪರ್ಪೆಂಡಿಕ್ಯುಲರ್ ಅಂದ್ರೆ mr². ಓಕೆ, ಸೊ ಇಲ್ಲಿ ಬರ್ತೀವಿ ನೋಡಿ, ಐ mr². ಫಸ್ಟ್ ಒನ್ ಇಟ್ ಇಸ್ ಡನ್. ಸೆಕೆಂಡ್ ಒನ್, ಓಕೆ, ಸೊ ಸೆಕೆಂಡ್ ಒನ್ ಯಾವುದು? ಸೆಕೆಂಡ್ ಒನ್ ಬಿ. ಸೊ ಇದು ಸರ್ಕ್ಯುಲರ್ ಡಿಸ್ಕ್ ಅಂತ ಹೇಳ್ತಾ ಇರೋದು. ಈ ಸರ್ಕ್ಯುಲರ್ ಡಿಸ್ಕ್ ಅಲ್ಲಿ, ಓಕೆ, ಸೊ ಈ ಸರ್ಕ್ಯುಲರ್ ಡಿಸ್ಕ್ ಅಲ್ಲಿ ನಮಗೆ ಸರ್ಕ್ಯುಲರ್ ಡಿಸ್ಕ್, ಓಕೆ, ಸೊ ಸೆಕೆಂಡ್ ಒನ್ ಸರ್ಕ್ಯುಲರ್ ಡಿಸ್ಕ್. ಓಕೆ, ಸೊ ಸರ್ಕ್ಯುಲರ್ ಡಿಸ್ಕ್. ಓಕೆ, ಸೊ ಸರ್ಕ್ಯುಲರ್ ಡಿಸ್ಕ್ ಕೇಸ್ ಅಲ್ಲಿ ಸರ್ಕ್ಯುಲರ್ ಡಿಸ್ಕ್ ಕೇಸ್ ಅಲ್ಲಿ ಸೊ ಸೇಮ್ ಜಾಮೆಟ್ರಿ, ಬಟ್ ಇದರಲ್ಲಿ ಮಟೀರಿಯಲ್ ತುಂಬಿರುತ್ತೆ. ಓಕೆನಾ? ಸೊ ಇದರಲ್ಲಿ ಮಟೀರಿಯಲ್ ತುಂಬಿರುತ್ತೆ. ಇವಾಗ ಏನು ಖಾಲಿ ಕಾಣಿಸ್ತಿಲ್ಲ, ಸೊ ಈ ತರ ಖಾಲಿ ಇದ್ರೆ ರಿಂಗ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಯಾವುದೇ ತರ ಮಟೀರಿಯಲ್, ಇಲ್ಲಿ ಒಳಗಡೆ ಯಾವ್ದಾದ್ರು ಮಟೀರಿಯಲ್ ಇದೆನಾ? ಇಲ್ಲ. ಓಕೆ, ಸೊ ಇದು ಮಟೀರಿಯಲ್ ಇಲ್ಲ ಅಂತಂದ್ರೆ ರಿಂಗ್ ಅಂತ ಕರಿತೀವಿ. ಅದೇ ಇದರಲ್ಲಿ ಮಟೀರಿಯಲ್ ಇದ್ರೆ ಅದನ್ನ ನಾವು ಡಿಸ್ಕ್ ಅಂತ ಕರಿತೀವಿ. ಓಕೆ, ಅದನ್ನ ನಾವು ಡಿಸ್ಕ್ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಮನೆಗಳಲ್ಲಿ ಚಪಾತಿ ಅಥವಾ ರೊಟ್ಟಿ ಮಾಡ್ತಾರೆ ನೋಡಿ, ಇಟ್ ಈಸ್ ಎಕ್ಸಾಂಪಲ್ ಫಾರ್ ಅ ಡಿಸ್ಕ್. ಓಕೆ, ಅಲ್ಲಿ ನಾವು ಜನರಲ್ ಆಗಿ ಮೆಟಲ್ ಡಿಸ್ಕ್, ಅಲ್ಲಿ ರೋಟಿ ಡಿಸ್ಕ್, ಆಮೇಲೆ ಚಪಾತಿ ಡಿಸ್ಕ್ ಅಂತ ಕರಿತೀವಿ. ಓಕೆನಾ? ಅಲ್ಲಿ ಮಟೀರಿಯಲ್ ಫಿಲ್ ಆಗಿದ್ರೆ ಅದನ್ನ ಡಿಸ್ಕ್ ಅಂತ ಕರಿತೀವಿ. ಓಕೆ, ಅಂಡ್ ಇದರಲ್ಲೂ ಸಹಿತ ಸೇಮ್ ಪ್ರೊಸೀಜರ್ ಏನು? ಸೊ ಒಂದು ಆಕ್ಸಿಸ್ ಆಫ್ ರೊಟೇಷನ್ ನಿಮಗೆ ಏನಾದ್ರು ಸೊ ಪರ್ಪೆಂಡಿಕ್ಯುಲರ್ ಆಗಿತ್ತು ಅನ್ಕೊಳ್ಳೋಕೆ, ಸೊ ಈ ತರ ಪರ್ಪೆಂಡಿಕ್ಯುಲರ್ ಆಗಿ ರೊಟೇಟ್ ಆಗ್ತಿತ್ತು ಅನ್ಕೊಳ್ಳೋಕೆ, ಸೊ ಈ ತರ. ಓಕೆ, ಇವಾಗ ನಾರ್ಮಲ್ ಆಗಿ ರೊಟ್ಟಿ ಬಡಿತಾರ ತಿರುಸ್ತಾರೆ ನೋಡಿ. ಓಕೆ, ಸೊ ರೊಟ್ಟಿ ಅಥವಾ ಚಪಾತಿ ಬಡಿತಾ ತಿರುಗಿಸ್ತಾ ಇರ್ತಾರೆ ನೋಡಿ, ಅದನ್ನ ನಾವು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ರೊಟೇಷನ್ ಅಂತ ಕರಿತೀವಿ. ಸೊ ದಟ್ ಮೊಮೆಂಟ್ ಆಫ್ ಇನರ್ಷಿಯಾ ಇಟ್ ಇಸ್ ಗಿವನ್ ಬೈ ಪರ್ಪೆಂಡಿಕ್ಯುಲರ್, ಸೊ ದಟ್ ಈಸ್ ಈಕ್ವಲ್ಸ್ ಟು mr² ಸೊ ಬೈ 2. ಅದೇ ನಮಗೆ ಪ್ಯಾರಲ್ ಆಗಿದ್ರೆ, ಸೊ ರೊಟೇಷನ್ ಪ್ಯಾರಲ್ ಆಗಿದ್ರೆ, ಓಕೆ, ಸೊ ಪ್ಯಾರಲ್ ಆಗಿದ್ರೆ ಇವಾಗ ನಾರ್ಮಲ್ ಆಗಿ ಹೆಂಚಿನ ಮೇಲೆ ಹಾಕ್ತಾರೆ ನೋಡಿ, ಹೆಂಚಿನ ಮೇಲೆ ರೊಟ್ಟಿ ಬಡಿತಿರ್ಬೇಕಾದ್ರೆ ಹೆಂಚಿನ ಮೇಲೆ ಹಾಕ್ತಾರಕ್ಕೆ ಈ ತರ ಹಿಡ್ಕೊಂಡು ಈ ತರ ಹಾಕ್ತಾರ. ಸೊ ಅವಾಗ ರೊಟ್ಟಿ ಯಾವ ತರ ತಿರುಗುತ್ತೆ? ಈ ತರ ತಿರುಗುತ್ತಲ್ವಾ? ಸೊ ಈ ತರ ತಿರುಗುತ್ತೆ. ದಟ್ ಈಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಲಾಂಗ್ ಅಥವಾ ಪ್ಯಾರಲಲ್ ಟು ದ ಪ್ಲೇನ್ ಅಂತ ಕರಿತೀವಿ. ಇವಾಗ ಡಿಸ್ಕ್, ಓಕೆ, ಅಲ್ಲಿ ರೊಟ್ಟಿ, ಇಲ್ಲಿ ಡಿಸ್ಕ್ ಅಂತ ಕರಿತೀವಿ. ಸೊ ಇದಕ್ಕೆ ಕಂಡೀಷನ್ ಏನು? ಸೊ ಇಟ್ ಇಸ್ ಒಮೆಗಾ, ಸೊ ದಟ್ ಈಸ್ ಐ, ಸೊ ಪ್ಯಾರಲಲ್ ಟು ದ ಪ್ಲೇನ್, ಸೊ ದಟ್ ಈಸ್ ಈಕ್ವಲ್ಸ್ ಟು mr²/4. ಇಲ್ಲಿ ನಮಗೆ ಕೇಳಿರೋದು ಯಾವುದು? ದ ಫಸ್ಟ್ ಕೇಸ್ ಆರ್ ಸೆಕೆಂಡ್ ಕೇಸ್? ಕರೆಕ್ಟ್ ಅಬ್ಸರ್ವ್ ಮಾಡಿ.
ಸರ್ ಸೆಕೆಂಡ್ ಕೇಸ್ ನ ತೋರಿಸ್ತಿರೋದು. ಓಕೆ, ಸೊ ಸೆಕೆಂಡ್ ಕೇಸ್ ನ ತೋರಿಸ್ತಿದ್ರೆ ವಾಟ್ ವಿ ಹ್ಯಾವ್ ಟು ರೈಟ್ mr²/4. ಸೊ ಇಲ್ಲಿ ನಮಗೆ ಬರಬೇಕಾಗಿರೋದು ಸರ್ ಇಟ್ ಇಸ್ mr². ಓಕೆ, ಸೊ ದಿಸ್ ಇಸ್ parallel to the plane, that is I B, so that is equals to mr²/4. ಕ್ಲಾರಿಟಿ ಸಿಗ್ತಾ ಸೆಕೆಂಡ್ ಒನ್? ಎಸ್, ಬೇಗ ಬೇಗ ಹೇಳಿ. ಸೆಕೆಂಡ್ ಒನ್ ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ. ಸೆಕೆಂಡ್ ಒನ್ ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ. ಸೆಕೆಂಡ್ ಒನ್ ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ ಹೇಳಿ. ಸೆಕೆಂಡ್ ಒನ್ ಕ್ಲಾರಿಟಿ ಸಿಗ್ತಾ? ರೆಸ್ಪಾಂಡ್ ಮಾಡಿ. ವೆರಿ ಗುಡ್. ಇವಾಗ ನೋಡಿ, ಇವಾಗ ಥರ್ಡ್ ಒನ್. ಓಕೆ, ಸೊ ಕಂಪೇರ್ ಎ ಅಂಡ್ ಸಿ. ಓಕೆ, ಸೊ ಈ ಪಾರ್ಟ್ ಏನಿದೆಯಲ್ಲ, ಈ ಸರ್ಕಲ್ ಇಲ್ಲಿದೆ ಅಂಡ್ ಇನ್ನೊಂದು ಸರ್ಕಲ್ ಇಲ್ಲಿದೆ. ಗೆಟ್ ಪಾಯಿಂಟ್? ಇದು ಸೇಮ್, ಬಟ್ ಏನಾಗುತ್ತೆ ನಮಗೆ ರೊಟೇಷನ್ ಪಾಯಿಂಟ್ಸ್ ಎಂಡ್ಸ್ ಯಾವ್ದಿದೆ ಇದೇ ಪಾರ್ಟ್. ಓಕೆ, ಸೊ ಇಲ್ಲಿ ತೋರಿಸ್ತು ನೋಡಿ, ಇದೇ ಪಾರ್ಟ್ ನಮಗೆ. ಓಕೆ, ಸೊ ಇದೇ ಪಾರ್ಟ್ ಇಲ್ಲಿದೆ ಅಂಡ್ ಕೆಳಗಡೆ ಒಂದಿದೆ. ಓಕೆ, ಇಟ್ ಈಸ್ ಆಲ್ಸೋ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ದಿಸ್ ಆಕ್ಸಿಸ್ ಆಫ್ ರೊಟೇಷನ್ ಅಲ್ಲಿ ತಗೊಂಡ್ರೆ ಇಟ್ ಈಸ್ ಆಲ್ಸೋ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಆಗಿದೆ. ನಾವು ಯಾವ್ದನ್ನ ತಗೊಳ್ಬೇಕು? ಪರ್ಪೆಂಡಿಕ್ಯುಲರ್ ತಗೋಬೇಕಾ, ಪ್ಯಾರಲಲ್ ತಗೊಳ್ಬೇಕಾ? ನಾನು ಹೇಳಿದ್ದೇನಂದ್ರೆ ರಿಂಗು ಅಥವಾ ಸರ್ಕಲ್ ಅಥವಾ ಹೋಲೋ ಸಿಲಿಂಡರ್ ಸೇಮ್ ಮೊಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ ಅಂತ ಹೇಳಿದೆ. ನನಗೆ ಇವಾಗ ಹೇಳಿ, ಇವಾಗ ನಾನು ಪ್ಯಾರಲಲ್ ತಗೊಳ್ಳ ಅಥವಾ ಪರ್ಪೆಂಡಿಕ್ಯುಲರ್ ತಗೊಳ್ಳ ಹೇಳಿ? ಆಕ್ಸಿಸ್ ಆಫ್ ರೊಟೇಷನ್ ಅಂಡ್ ಪ್ಲೇನ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಪ್ಲೇನ್ ಗ ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಅಲ್ವಾ ಸರ್? ಪ್ಲೇನ್ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನ್ ಬರೀತೀರಿ ಸರ್? ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್, ದಟ್ ಇಸ್ ಈಕ್ವಲ್ಸ್ ಟು IC. ಸೊ ದಟ್ ಇಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ mr². ಓಕೆ, ಸೊ ದಿಸ್ ಇಸ್ mr². ಕರೆಕ್ಟಾ? ಎಸ್ ಆರ್ ನೋ? ನಾ ಇನ್ ದ ಸೇಮ್ ವೇ ಇಲ್ಲಿ ನಮಗೆ ಡಿಸ್ಕ್ ಯಾವ ತರ ಇದೆ? ಇಲ್ಲಿ ನಮಗೆ ಪ್ಯಾರಲಲ್ ಇಲ್ಲ, ಪರ್ಪೆಂಡಿಕ್ಯುಲರ್. ಇಟ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್. ನೋಡಿ, ಸೊ ದಿಸ್ ಇಸ್ ದ ಡಿಸ್ಕ್. ಓಕೆ, ಸೊ ದಿಸ್ ಇಸ್ ದ ಡಿಸ್ಕ್. ಓಕೆ, ಸೊ ಇಲ್ಲಿ ಡಿಸ್ಕ್ ಇದೆ. ಓಕೆ, ಸೊ ಇಲ್ಲಿ ಏನ್ ಡಿಸ್ಕ್ ಇದೆಯಲ್ಲ, ಎಲ್ಲೂ ಸಹಿತ ಅದೇ ಡಿಸ್ಕ್ ಇದೆ. ಬಟ್ ಇಲ್ಲಿ ಯಾವ ತರ? ಇಲ್ಲಿ ನೋಡಿ, ಇದು ಪ್ಯಾರಲಲ್ ಟು ದ ಪ್ಲೇನ್ ಆಗಿದೆ, ಬಟ್ ಇದು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಗಿದೆ. ಸೊ ಇವಾಗ ಏನ್ ಮಾಡ್ತೀವಿ ಸರ್ ಈ ಕೇಸ್ನಲ್ಲಿ? ಓಕೆ, ಸೊ ಈ ಕೇಸ್ನಲ್ಲಿ ಸೊ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ದಟ್ ಇಸ್ ID. ಓಕೆ, ಸೊ ID perpendicular to the plane ಏನ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ? perpendicular to plane, that is mr²/2. okay, so this is mr²/2. okay, so this is mr²/2. okay, so this is mr²/2. yes sir, mr²/2. ಇದು ಕ್ಲಾರಿಟಿ ಸಿಗ್ತಾ? IA IB IC ID ಎಲ್ಲ ಸಿಗ್ತಾ ಕ್ಲಾರಿಟಿ? ಒಂದ್ಸತಿ ಕನ್ಫರ್ಮ್ ಮಾಡಿ. ಎಸ್, ಬೇಗ ಬೇಗ ಕನ್ಫರ್ಮ್ ಮಾಡಿ ನನಗೆ. ಇವಾಗ ರಿಲೇಷನ್ ನೋಡೋಣ. ಯಾವ್ದಾವ್ದು ಸಮ ಇದೆ, ಯಾವ್ದಾವ್ದು ಈಕ್ವಲ್ ಆಗಿದೆ? ಸರ್ ನಮಗೆ ಸಮ ಇರೋದು ಇದು ಮತ್ತೆ ಇದು. ಯಾವ್ದಾವ್ದು? IA IB. ಓಕೆ ಓಕೆ ಓಕೆ, IA ಅಂಡ್ IB. ಓಕೆ, ಸೊ ಇಲ್ಲಿ ನಾನು ಸಮ ಇಲ್ಲ, ಇದು ಸಮ ಇದೆ. ಓಕೆ, ಸೊ IA ಅಂಡ್ IC ಸಮ ಇದೆ. ಇದಕ್ಕೆ ನಾನು ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡೆ. ನೋಡಿ, ದಿಸ್ ಇಸ್ IA, ಸೊ ದೇರ್ ಫಾರ್ IA ಅಂಡ್ ದಿಸ್ ಇಸ್ IC, ದಿಸ್ ಇಸ್ IC. A ಅಂಡ್ C ಸಮ ಇದೆನಾ? ದೇರ್ ಫಾರ್ ಇಟ್ ಈಸ್ IA ಇಸ್ ಈಕ್ವಲ್ಸ್ ಟು IC ಆಗುತ್ತೆ. ಓಕೆನಾ? ಕ್ಲಿಯರಾ? ರೈಟ್? IC is equals to mr² and ID is equals to half mr². yes, half mr². yes, ಇವಾಗ ಕ್ಲಾರಿಟಿ ಸಿಗ್ತಾ? ಎಸ್ ಸರ್, IA is equals to IC ಒಂದೇ ಒಂದರಲ್ಲಿ ಸಮ ಇದೆ. ಓಕೆ, IA is equals to IC ಇಲ್ಲೂ ಸಹಿತ ಇದೆ, ಬಟ್ ಇವಾಗ ಕಂಪೇರ್ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ಇವಾಗ ಕಂಪೇರ್ ಮಾಡ್ಕೊಳ್ಳಿ ಯಾವ್ದಾವ್ದು? IB ಅಂಡ್ ID. ಸೊ ಇದು IB ತಗೊಳ್ತೀನಿ. ಸೊ ದಟ್ ಇಸ್ IB, ದಟ್ ಇಸ್ ಈಕ್ವಲ್ಸ್ ಟು, ಇದನ್ನ ನಾನು ಯಾವ ತರ ಬರೀಬಹುದು? 1/2 ಅಂತ ಬರೀಬಹುದು. ಅಂಡ್ ಬ್ರಾಕೆಟ್ ಆಫ್ ಸರ್ ಇಟ್ ಇಸ್ mr²/2 ಅಂತ ಬರೀಬಹುದಾ? ಎಸ್ ಸರ್. and IB that is equals to so 1/2 and mr²/2 ಎಷ್ಟಿದೆ ಅದು? ಸರ್ ಇಟ್ ಇಸ್ ID, ರೈಟಾ? ಎಸ್ ಸರ್. ID that is equals to 2 times of IB. okay, so ID that is equals to ಏನಿದೆ? so 2 times of IB. okay, ID is equals to 2 times of IB. okay, ID is equals to 2 times of IB. so therefore it is 2 IB is equals to ID ಆಗುತ್ತೆ. okay, yes, is that a clear for everybody? yes ನಾಗರಾಜ್, yes yes. ಇವಾಗ ಹೇಳಿ, ಕ್ಲಾರಿಟಿ ಸಿಗ್ತಾ? ಗಿರೀಶ್, ತೇಜಸ್ವಿನಿ, ರಮೇಶ್ ಅಂಡ್ ರಾಧಿಕಾ, ನಾಗಮ್ಮ ಅಂಡ್ ಕುಶ್ಮಲ್ ಅಂಡ್ ಉಮಾ, ನಾಗರಾಜ್ ಹೇಳಿ ಹೇಳಿ ಎಲ್ಲರೂ. ವಿನಾಯಕ್ ಆಲ್ಸೋ. ಎಲ್ಲರೂ ಕ್ಲಾರಿಟಿ ಸಿಗ್ತಾ ಇವಾಗ? ಎಸ್, ವೆರಿ ಗುಡ್ ಉಮಾ. ಅಂಡ್ ಹೌ ಅಬೌಟ್ ಅದರ್ಸ್? ಎಸ್, ವೆರಿ ಗುಡ್ ವಿನಾಯಕ್. Nagama is fine. okay, and Girish on fire. okay, and how about others? yes, Kushmal, Som Reddy, yes, very good. And Tejaswini, yes, Radhika, yes. okay, fine. Now let's move on to this is option A. ಇನ್ನು ಸ್ಟಾರ್ಟ್ ಮಾಡಿಲ್ಲ. okay, no problem.
And let's move on to the next question. Okay, so next question ಹೋಗೋಣ. So that is ratio ನೋಡಿ, ratio ಏನು ಕೇಳಿದ್ದಾರೆ? The ratio of radius of gyration of a solid sphere of mass m and radius r about its own axis to the radius of a gyration of a thin hollow sphere of the same mass and radius. ಇಲ್ಲ ನೋಡಿ, ನೀವು ಐಡೆಂಟಿಫೈ ಮಾಡಬೇಕು ಮಾಸ್ ಅಂಡ್ ರೇಡಿಯಸ್ ಆರ್ ಸೇಮ್. ಎರಡು ಕೇಸಿಗೂ ಸಹಿತ ಮಾಸ್ ಅಂಡ್ ರೇಡಿಯಸ್ ಆರ್ ಸೇಮ್. ಇಲ್ಲಿ ಫಸ್ಟ್ ಒನ್ ಕೇಳಿರೋದು ಯಾವುದು? ಸರ್ ಇಟ್ ಇಸ್ ಅ ಸಾಲಿಡ್ ಸ್ಪಿಯರ್. ಅಂಡ್ ಸೆಕೆಂಡ್ ಒನ್ ಕೇಳಿರೋದು ಯಾವುದು? ಸರ್ ಹೋಲೋ ಸ್ಪಿಯರ್. ಓಕೆ, ಸೊ ಎರಡು ಕೇಳಿದಾರೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಸಾಲಿಡ್ ಸ್ಪಿಯರ್ ಏನ್ ಹೇಳ್ತೀರಾ? Sir, moment of inertia of a solid sphere that is given by, sir, it is a 2/5, sir, it is a mr square. Okay, and the next one, hollow sphere then sir, it is a hollow sphere. Okay, so this is hollow sphere and this is the solid sphere. Okay, yes anta ಬರೀತೀನಿ. ISS ಅಂದ್ರೇನು? moment of inertia of a solid sphere, and IHS ಅಂದ್ರೆ moment of inertia of hollow sphere. Okay, so that is equals to, so hollow sphere then sir, it is a 2/3 mr square ಇದೆ. And we know that radius of gyration, okay, so radius of gyration andre, so moment of inertia that is equals to, so that is mk square anta ಬರೀಬಹುದು. Okay, mk square, and ಇಲ್ಲಿ ನಮಗೆ ಗೊತ್ತಿದೆ ಇಲ್ಲಿ ಮಾಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ ಎರಡಕ್ಕೂ ಸಹಿತ. ಓಕೆ, lot is same mass and same radius ಇದೆ. Therefore can I write this I is directly proportional to the k square? I is directly proportional to the k square ಬರಿಲ್ಲ? Yes sir. And ಇವಾಗ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ, so moment of inertia of a solid sphere, okay, so moment of inertia of a solid sphere, so divided by moment of inertia of a hollow sphere, so that is equals to k square. Okay, so k square, okay, so that is a k square alva, k square of a solid cylinder, k square of hollow sphere. Okay, so solid sphere and hollow sphere. Okay, so moment of inertia of a solid sphere ಏನಿದೆ? Sir, it is a 2/5, okay, mr square. Okay sir, and the next one 2/3, sir, it is also mr square. Okay, done. And you ನೋಡಿ, so this mr square and this mr square get cancel, and ಮಿಕ್ಕಿದ್ದು ನೋಡಿದ್ರೆ, so ಮಿಕ್ಕಿದ್ದು ನೋಡಿದ್ರೆ 2/5 into 3 by, okay, so that is 3/2 ಅಂತ ಆಗುತ್ತೆ. Okay, so ಈ 3 ನ ಮೇಲೆ ಕಳಿಸಿ. Okay, so 2 get cancel. ಮಿಕ್ಕಿದ್ದು ಏನ್ ಸಿಗ್ತಾ ಇದೆ ನಮಗೆ? Sir, it is a k solid sphere and k hollow sphere. Okay, so ಇದನ್ನ whole square ಅಂತ ಬರೀಬಹುದಾ? Yes sir. So it is given by 3/5. Okay, so 3/5 and radius of gyration of a solid sphere, so divided by radius of gyration of a hollow sphere, so that is equals to under square root 3/5 ಅಂತ ಆಗುತ್ತೆ. Okay, so that is 3/5. Okay, so 3/5. so ಇದರ ಪ್ರಕಾರ ನೋಡಿದ್ರೆ 3/5 root 3/5 ಬರಬೇಕು. Okay, ಸ್ವಲ್ಪ ಎರರ್ಸ್ ಆಗಿದೆ ಇಲ್ಲಿ. Okay, so print error ಆಗಿರಬಹುದು. Okay, so root 3 and root 5 and root 5 and root 3 and root 5 and root 3 and root 2 and root 5. ಯಾವುದು ಕರೆಕ್ಟ್ ಆಗುತ್ತೆ? root 3 is to root 5. Okay, so root 3 is to root 5, that is yaad barutte, that is option B. Okay, so that is option B, root 3 and root 5. Okay, so root 3 and root 5. So this is the required solution. Okay, so that is option B. Correct ah? Ellaru option D hakidra, and Uma ನೀವು option D anta hakidra ನೋಡಿ, that is option B is the right answer. Okay, so option B is the right answer. 33% ಎಲ್ಲ ಮೂರು ಸಹಿತ ಹಾಕಿದ್ರಲ್ಲೋ ನೋಡಿ, ನಮ್ಗೆ ಬಂದಿರೋದು ಯಾವುದು? root 3/5. ಇಲ್ಲಿರೋದು root 3/5. ಎಲಿಮಿನೇಷನ್ ಮಾಡಿದ್ರೆ, ಸೊ ದಿಸ್ ಇಸ್ ಎಲಿಮಿನೇಟೆಡ್ ಅಂಡ್ ದಿಸ್ ಇಸ್ ದೇರ್, ಅಂಡ್ ಇಲ್ಲಿ ರೂಟ್ 3/5 ಇರೋದು. ಓಕೆ, ಸೊ ರೂಟ್ 3/5 ಇರೋದು, ಸೊ ದೇರ್ ಫೋರ್ ರೈಟ್, ಸೊ ಇದು 5 ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಸೊ ಸಿಂಪಲ್ ಮ್ಯಾಥಮೆಟಿಕ್ಸ್ ನ ಮಿಸ್ಟೇಕ್ ಮಾಡಿದಾರೆ ನೋಡಿ, ದಟ್ ಇಸ್ ಆಪ್ಷನ್ ಬಿ. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ? ದ ಆಂಗ್ಯುಲರ್ ಆಕ್ಸಲರೇಷನ್ ಆಫ್ ಅ ಬಾಡಿ ಮೂವಿಂಗ್ ಅಲಾಂಗ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ ಅಂತ ಕೇಳ್ತಾ ಇರೋದು. ಇವಾಗ ನೋಡಿ, so circumference of a circle ಅಂತಂದ್ರೆ let me draw a circle. Okay, yes sir, and ಇಲ್ಲಿ ನನಗೆ axis of rotation ತಗೊಳ್ತೀನಿ. Okay, so this is axis of rotation. Okay, so this is axis of rotation. Okay, so this is axis of rotation. Okay, of radius. Okay, so of radius ಎಷ್ಟಿದೆ? radius that is r ಅಂತ ಬರ್ಕೊಳ್ಳೋಣ, radius r. ಇಲ್ಲಿ ನೋಡಿ, ನಮಗೆ ಒಂದು ಪಾರ್ಟಿಕಲ್ ಮೂವ್ ಆಗ್ತಿದೆ ಅನ್ಕೊಳ್ಳಿ. ಸೊ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ದಿಸ್ ವೇ. ಓಕೆ, ಸೊ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ದಿಸ್ ವೇ. ನಮಗೆ ಕೇಳ್ತಾ ಇರೋದು ಆಂಗ್ಯುಲರ್ ಆಕ್ಸಲರೇಷನ್. ಸೊ ಆಂಗ್ಯುಲರ್ ಆಕ್ಸಲರೇಷನ್, ರೇಟ್ ಆಫ್ ಚೇಂಜ್ ಆಫ್ ಏನ್ ಬರುತ್ತೆ? ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ. ಸೊ ಆಂಗ್ಯುಲರ್ ವೆಲಾಸಿಟಿ ನೋಡಿ, ದಿಸ್ ಈಸ್ ದ ವೆಲಾಸಿಟಿ ಆಫ್ ಅ ಪಾರ್ಟಿಕಲ್, ಅಂಡ್ ಯಾವ ಕಡೆ ಮೂವ್ ಆಗ್ತದೆ? ಈ ತರ ಮೂವ್ ಆಗ್ತದೆ. ದೇರ್ ಫೋರ್ ಯೂಸ್ ಸ್ಕ್ರೂ ರೂಲ್ ಅಥವಾ ರೈಟ್ ಹ್ಯಾಂಡ್ ಪಾಮ್ ರೂಲ್ ಯೂಸ್ ಮಾಡಬಹುದು. ಓಕೆ, ಸೊ ಈ ತರ ಕರ್ಲ್ ಆಗ್ತದೆ, ಅಂಡ್ ಓಪನ್ ದ ಥಂಬ್, ಇಟ್ ಇಂಡಿಕೇಟ್ಸ್ ಅಪ್ವರ್ಡ್. ಸೊ ದೇರ್ ಫೋರ್ ಇಟ್ ಇಸ್ ಮೂವಿಂಗ್ ಅಪ್ವರ್ಡ್. ಓಕೆ,
So this is angular velocity, and angular acceleration is nothing but rate of change of angular velocity. So that is the d omega divided by dt. So therefore ಇದೇ ಡೈರೆಕ್ಷನ್ ಅಲ್ಲೂ ಸಹಿತ ಆಲ್ಫಾ ಆಗುತ್ತೆ. ಸಪೋಸ್ ನಿಮಗೆ ವೆಲಾಸಿಟಿ ಅನ್ನೋದು ಉಲ್ಟಾ ಹೋಗ್ತಿದೆ ಅನ್ಕೊಳ್ಳಿ. ಓಕೆ, ಸೊ ಸಪೋಸ್ ವೆಲಾಸಿಟಿ ಅನ್ನೋದು ಉಲ್ಟಾ ಹೋಗ್ತಿದೆ ಅನ್ಕೊಳ್ಳಿ. ಅಂಡ್ ಯಾವ ಡೈರೆಕ್ಷನ್ ಇದೆ ಸರ್? ಡೈರೆಕ್ಷನ್ ಆಫ್ ವೆಲಾಸಿಟಿ ಯಾವ ಡೈರೆಕ್ಷನ್ ಹೋಗ್ತಿದೆ ಸರ್? ಈ ಡೈರೆಕ್ಷನ್ ಹೋಗ್ತದೆ. ಈ ತರ ಕರ್ಲ್ ಮಾಡಿ ಓಪನ್ ದ ಥಂಬ್, ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್. ಸೊ ಮೂವಿಂಗ್ ಡೌನ್ವರ್ಡ್ ಅಂತಂದ್ರೆ ಸರ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಇನ್ ದಿಸ್ ವೇ, therefore ಆಂಗ್ಯುಲರ್ ಆಕ್ಸಲರೇಷನ್ ಇಸ್ ಆಲ್ಸೋ ಇನ್ ದಿಸ್ ವೇ. ಸರ್ ನೀವು ನೋಡ್ಕೊಂಡ್ರೆ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಮೂವ್ ಆಗ್ತಿದ್ದೀರಾ? ಎಸ್ ಸರ್, ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ಪ್ಲೇನ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಪ್ಲೇನ್ ಅಂಡ್ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಇಲ್ಲಿ ನಿಮಗೆ ಎರಡು ತರ ಕ್ವಶನ್ ಕೇಳಬಹುದು. ಒಂದು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಅ ಸರ್ಕಲ್ ಅಥವಾ ಸರ್ಕ್ಯುಲರ್ ಮೋಷನ್ ಅಂಡ್ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕೇಳಬಹುದು. ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಸೊ ಅಲಾಂಗ್ ದ ರೇಡಿಯಸ್ ಆಫ್ ರೊಟೇಷನ್, along the radius away from the rotation, along the radius towards the center, along the tangent to its position. No, so that is along the axis of rotation. Okay, so this is axis of rotation anta karitive. Okay, so this one is axis of rotation. Okay, so this one we call it as a axis of rotation. Okay, so this is axis of rotation. Clarity sikta nimage? So that is option A is the right answer. Okay, so that is option A is the right answer. Option A is the right answer. ವೆರಿ ಗುಡ್, ಇಂಪ್ರೂವ್ ಆಯಿತು. ಸೊ ಇದು ಸ್ವಲ್ಪ ನೋಡ್ಕೊಳ್ಳಿ ನೀವು. ಆಪ್ಷನ್ ಸಿ ಬಂದವರು 16.67. ಸ್ವಲ್ಪ ಡೈರೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಓಕೆ, ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಅಂಡ್ ಇಂಟರ್ನಲ್ ಫೋರ್ಸ್. ಓಕೆ, ಎಕ್ಸ್ಟರ್ನಲ್ ಫೋರ್ಸ್ ಡು ನಾಟ್ ಚೇಂಜ್ ಮೊಮೆಂಟಮ್ ಅಂಡ್ ಎಕ್ಸ್ಟರ್ನಲ್ ಫೋರ್ಸ್ ಕ್ಯಾನ್ ಚೇಂಜ್ ದ ಮೊಮೆಂಟಮ್, ಬಟ್ ಇಂಟರ್ನಲ್ ಫೋರ್ಸ್ ಕೆನ್ ನಾಟ್ ಚೇಂಜ್ ದ ಮೊಮೆಂಟಮ್. ಈ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಟೂ ಪಾರ್ಟಿಕಲ್ಸ್ ಎ ಅಂಡ್ ಬಿ ಇನಿಷಿಯಲಿ ಅಟ್ ರೆಸ್ಟ್, ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0, move towards each other under the mutual force of attraction. Mutual force of attraction ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಇದೆ ಅನ್ಕೊಳ್ಳಿ. ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಏನ್ ಮಾಡುತ್ತೆ? ವಾಟ್ ಇಸ್ ದ ನೇಚರ್ ಆಫ್ ಫೋರ್ಸ್ ಸರ್? ಅಟ್ರಾಕ್ಟಿವ್ ಪ್ರಾಪರ್ಟಿ. ದಟ್ ಇಸ್ ದ ಇಂಟರ್ನಲ್ ಫೋರ್ಸ್ ಆಫ್ ಅ ಚಾರ್ಜ್. ಓಕೆ, ಸೊ ದಟ್ ಇಸ್ at instant when a speed of A is a v and speed of a B is a v, the speed of a center of a mass remains the same. ಅಂದ್ರೆ ರಿಮೈನ್ಸ್ ಸೇಮ್ ಅಂದ್ರೆ there is ನಮಗೆ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ರಿಮೈನ್ಸ್ ಸೇಮ್ ಅಂದ್ರೆ ಏನ್ ಹೇಳ್ತೀವಿ? ದಟ್ ಇಸ್ 0. ಚೇಂಜ್ ಇನ್ ಮೂಮೆಂಟ್ ಎಷ್ಟಾಗುತ್ತೆ? ದಟ್ ಇಸ್ 0. ಸೆಂಟರ್ ಆಫ್ ಮಾಸ್ ಏನ್ ಬರೀತೀವಿ? ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ಸರ್, ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ದಟ್ ಈಸ್ ಗಿವೆನ್ ಬೈ ಸಮೇಷನ್ ಆಫ್ mi and ri so divided by capital letter m. ಕರೆಕ್ಟಾ? ಸೊ ದಿಸ್ ಇಸ್ ಫಾರ್ ಆಲ್ ದ ಪಾರ್ಟಿಕಲ್ಸ್. ಓಕೆ, ಅಥವಾ ಇದನ್ನ ಈ ತರ ಬರೀಬಹುದು. ಸೊ ದಿಸ್ ಇಸ್ m, ಸೊ ವೇರ್ m is mass of 1 and mass of 2 ಅಂತ ಬರೀಬಹುದು. ಓಕೆ, ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಸೆಂಟರ್ ಆಫ್ ಓಕೆ, ದ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ದಿಸ್ ಒನ್. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು? ಫೋರ್ಸ್ ಆಫ್ ಇಂಟ್ರಾಕ್ಷನ್. ಓಕೆ, ಸೊ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಅನ್ನೋದು ಇಲ್ಲಿ, ಸೊ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಅನ್ನೋದು ಏನಾಗುತ್ತೆ? ಸೊ ದಟ್ ಇಸ್ ದ ಇಂಟರ್ನಲ್ ಫೋರ್ಸ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ದ ಇಂಟರ್ನಲ್ ಫೋರ್ಸ್. ಓಕೆ, ಸೊ ದಟ್ ಇಸ್ ದ ಇಂಟರ್ನಲ್ ಫೋರ್ಸ್. ಈ ಇಂಟರ್ನಲ್ ಫೋರ್ಸ್ ಇಂದ ಯಾವುದೇ ರೀತಿ ಸ್ಪೀಡ್ ಅನ್ನೋದು ಚೇಂಜ್ ಆಗಲ್ಲ. ಓಕೆ, ಸ್ಪೀಡ್ ಅನ್ನೋದು ಚೇಂಜ್ ಆಗಲ್ಲ. ಅಂದ್ರೆ ವಾಟ್ ಇಸ್ ದ ಚೇಂಜ್ ಇನ್ ಅ ಸ್ಪೀಡ್? ದಟ್ ಇಸ್ 0. ಸೊ ದೇರ್ಫೋರ್ ಇಟ್ ಇಸ್ 0. ಸಿಂಪಲ್. ಗೆಟ್ ಎ ಪಾಯಿಂಟ್? ಸೊ ಯಾವಾಗ ನಿಮಗೆ ಸ್ಪೀಡ್ ಅಥವಾ ಆಕ್ಸಲರೇಷನ್ ಆಗುತ್ತೆ? ವೆನೆವರ್ ದೇರ್ ಇಸ್ ಅ ಫೋರ್ಸ್, ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ಸೊ ಯಾವ ತರ ಬರೀತಾ ಸರ್? ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಕ್ಸಲರೇಷನ್ ಆಫ್ ದ ಬಾಡಿ ಅಥವಾ ಪಾರ್ಟಿಕಲ್. ಇಲ್ಲಿ ನಮಗೆ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ, ಆಕ್ಸಲರೇಷನ್ 0 ಆಗುತ್ತೆ. ಆಕ್ಸಲರೇಷನ್ 0 ಆಗುತ್ತೆ ಅಂದ್ರೆ ನಮಗೆ ವೆಲಾಸಿಟಿ ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಇಂಟರ್ನಲ್ ಫೋರ್ಸ್ ಹೇಳ್ತಾ ಇದೆ. ಸೊ ಇಂಟರ್ನಲ್ ಫೋರ್ಸ್ ಅಂದ್ರೆ ಡಸಂಟ್ ಕಾಂಟ್ರಿಬ್ಯೂಟ್ ಎನಿಥಿಂಗ್ ಟು ದ ಸ್ಪೀಡ್. ಓಕೆ, ಸೊ ದೇರ್ಫೋರ್ ನಮಗೆ ದ speed of center of mass is equals to 0. That is option B. Okay, so that is option B ಅಂತ ಹೇಳ್ತೀವಿ. Right, very good. 100% is passing through the center starting from a rest. Its angular velocity after 3 seconds. Okay, ಇಲ್ಲಿ ನೋಡಿ ನಿಮಗೆ ಏನೇನು ಕೊಟ್ಟಿದ್ದಾರೆ ಸರ್? ಟಾರ್ಕ್ ಕೊಟ್ಟಿದ್ದಾರೆ. ಓಕೆ, ಸೊ ಟಾರ್ಕ್ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಒನ್ ಸರ್ ಇನರ್ಷಿಯಾ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಒನ್ ಇನಿಷಿಯಲ್ ವೆಲಾಸಿಟಿ, ದಟ್ ಇಸ್ ನಥಿಂಗ್ ಬಟ್ ಸೊ ಏನಂತ ಹೇಳ್ತೀವಿ ಸರ್? ಇಟ್ ಇಸ್ ಒಮೆಗಾ ನಾಟ್. ಅಂಡ್ ಇಟ್ಸ್ angular velocity, that is a final angular velocity, that is a t. ರೈಟ್. ಸೊ ಇಲ್ಲಿ ನಮಗೆ ಇಕ್ವೇಶನ್ ಆಫ್ ಮೋಷನ್ ಪ್ರಕಾರ, ಓಕೆ, 3 ಇಕ್ವೇಶನ್ಸ್ ಆಫ್ ಮೋಷನ್ ಪ್ರಕಾರ ನಾವೇನ್ ಬರಿತೀವಿ? ಸೊ ಇಟ್ ಇಸ್ ಡಿಪೆಂಡೆಂಟ್ ಆಫ್ ಟೈಮ್ ಅಲ್ವಾ, ಅಂಡ್ ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ ಬರೀತೀರಾ ಸರ್? ಇಟ್ ಇಸ್ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ ಬರೀತೀರಾ? ಎಸ್ ಸರ್. ಅಂಡ್ ಇಲ್ಲ ಇನ್ ದ ಸೇಮ್ ವೇ ಇಲ್ಲೂ ಸಹಿತ, ಸೊ ದಟ್ ಈಸ್ ಒಮೆಗಾ ಸ್ಕ್ವೇರ್ ಅಂಡ್ ಒಮೆಗಾ ನಾಟ್ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಇಂಟು ಟೀಟಾ ಅಂತ ಬರೀತೀರಾ? ಕರೆಕ್ಟಾ ಸರ್? ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಲ್ಲಿದೆ? ರೈಟ್, ಸೊ ಡಿಸ್ಪ್ಲೇಸ್ಮೆಂಟ್ ಸಹಿತ ಇಲ್ಲ. ರೈಟ್, ಸೊ ಡಿಸ್ಪ್ಲೇಸ್ಮೆಂಟ್ ಸಹಿತ ಇಲ್ಲ, ದೇರ್ಫೋರ್ ಯು ಕ್ಯಾನ್ ನಾಟ್ ಯೂಸ್ ದಿಸ್ ಒನ್. ಓಕೆ, ಅಂಡ್ ಮಿಕ್ಕಿದ್ ಯಾವುದು ಸರ್? ಫಸ್ಟ್ ಇಕ್ವೇಶನ್ ಏನ್ ಬರುತ್ತೆ ಸರ್? ಇಟ್ ಇಸ್ ವಿ ಸ್ಕ್ವೇರ್ ಸರ್, ದಟ್ ಈಸ್ ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು
u plus at. So in the same way, final velocity that is equals to initial velocity so plus alpha t. Am I right? Yes sir. Initial velocity andu gone. Yake initial at rest. Okay, initial at rest. Okay, so we not initially at rest. So therefore omega that is equals to so alpha t anta barutte. And what about alpha? That is angular acceleration. And ಇಲ್ಲಿ ನಮಗೆ ಬೇಕಾಗಿರೋದು angular acceleration. ಈ angular acceleration ಬೇಕಂದ್ರೆ ಟಾರ್ಕ್. ಸೊ ಟಾರ್ಕ್ ಅಂದ್ರೆ ಏನು ಬರೀತೀರಾ ಸರ್? ಇಟ್ ಇಸ್ ದ ಫೋರ್ಸ್ ಮಾಸ್ ಇಂಟು ಆಕ್ಸಲರೇಷನ್. ಅಂಡ್ ಇಲ್ಲಿ ರೊಟೇಷನಲ್ ಮೋಷನ್ ಕಂಪೇರ್ ಮಾಡ್ಕೊಂಡ್ರೆ ಅನಲಾಗಸ್ ಟು ರೊಟೇಷನಲ್ ಮೋಷನ್, ಫೋರ್ಸ್ ಪ್ಲೇಸ್ ಅಲ್ಲಿ ಟಾರ್ಕ್, ಮಾಸ್ ಪ್ಲೇಸ್ ಅಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ, ಆಕ್ಸಲರೇಷನ್ ಪ್ಲೇಸ್ ಅಲ್ಲಿ ಆಂಗುಲರ್ ಆಕ್ಸಲರೇಷನ್. ಅಂಡ್ ಆಂಗುಲರ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಟಾರ್ಕ್ ಡಿವೈಡೆಡ್ ಬೈ ಮೊಮೆಂಟ್ ಆಫ್ ಇನರ್ಷಿಯಾ. ಟಾರ್ಕ್ ಎಷ್ಟಿದೆ ಸರ್? ಇಟ್ ಇಸ್ 100 and moment of inertia sir it is a 300. So therefore it is 1 by 3 so radians per second square. Okay, so radians per second square. And ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ so that is equals to 1 by 3 into 1. Correct? 1 by 3 into 3. ಯಾಕೆ sir? 1 by 3 is the angular acceleration and 3 is the time. So angular velocity that is equals to 1 so radians per second. Okay, radians per second. Velocity ಯಾವ ತರ ಬರ್ತಿದ್ರಿ? ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಅಲ್ಲಿ ಮೀಟರ್ ಲೀನಿಯರ್ ಆಗಿದ್ರೆ, ಇಲ್ಲಿ ನಮಗೆ ರೊಟೇಷನ್ ಆಗ್ತಿರೋದು ರೇಡಿಯನ್ಸ್ ಥೀಟಾದಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ರೇಡಿಯನ್ಸ್ ಪರ್ ಸೆಕೆಂಡ್. ದಟ್ ಈಸ್ 1 ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ 1 ರೇಡಿಯನ್ಸ್ ಪರ್ ಸೆಕೆಂಡ್. ಕಂಪ್ಯಾರಿಸನ್ ಗೊತ್ತಾಗ್ತಿಲ್ಲ? ಕಂಪ್ಯಾರಿಸನ್ ಗೊತ್ತಾಗ್ತಿಲ್ಲ? ಆರ್ ಯು ಫೀಲಿಂಗ್ ಈಸಿ ಆರ್ ಡಿಫಿಕಲ್ಟ್? ಹೌ ಆರ್ ಯು ಫೀಲಿಂಗ್? ಈಸಿ ಆರ್ ಡಿಫಿಕಲ್ಟ್ ಹೇಳಿ ನೋಡೋಣ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. 2 objects of a mass 10 kg and 20 kg respectively are connected to two ends of a rigid rod of a length 10 meter with a negligible mass. The distance of the center of a mass of the system from 10 kg of a mass ಅಂತ ಹೇಳ್ತಿರೋದು. ಇಲ್ಲ ನೋಡಿ, ಸಿಂಪಲ್ ಆಗಿ ಇದು ಸಿಕ್ಕಾಪಟ್ಟೆ ಈಸಿ ಕ್ವಶನ್. ಓಕೆ, ಅದು ಹೇಗೆ ಸರ್? ನೀವು ಈಸಿ ಅಂತೀರಾ, ಅದು ಹೇಗೆ? ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಆನ್ ಕನೆಕ್ಟಿಂಗ್ ರಾಡ್ ಅಂತ ಅನ್ಕೊಳ್ಳೋಕೆನಾ, negligible mass. Okay, so this is the negligible mass. Okay sir, ನೋಡಿ, 2 object of mass 10 kg 20 kg respectively, 2 ends of the rigid rod. Okay, rigid rod of length. Okay, so this is the length. Okay, so length ನಾನು ಏನು ಬರೀತೀನಿ? x ಅಂತ ಬರೀತೀನಿ. ಓಕೆನಾ? ಸೊ length x, so therefore length x that is equals to 10 meter. Okay sir, 10 meter ಇದೆ. Okay, so 10 meter ಇದೆ. So next with a negligible mass, ಇದಕ್ಕೆ mass ಇಲ್ಲ ಬಟ್ ಲೆಂತ್ ಇದೆ. Okay, so it is a negligible mass. And the next one ನೋಡಿ, ಇಲ್ಲಿ ನಿಮಗೆ 2 ಮಾಸ್ ಇರುತ್ತೆ. ಸೊ ಲೆಟ್ಸ್ ಸೇ ದಿಸ್ ಇಸ್ ಮಾಸ್ 1 and this is the mass 2. Okay, so mass 1 and mass 2. Okay, so let's say this is mass 1 and this is the mass 2. And ಇಲ್ಲಿ ನಿಮಗೆ from the center of, okay, so this is center of mass ಅಂತ ಅನ್ಕೋಣ. So from center, okay, so from center, distance of a center of mass ಇಂದ, let me consider this is x1 distance and ಇದು x2 distance. Okay, so this is x2 distance. Okay sir, and first try to understand if we want to calculate mass 2 or mass 1. Okay, so if we calculate to mass 1, okay, ಅಥವಾ distance of center of mass of the system from one end. Okay, for example mass 1 ಎಷ್ಟು ಡಿಸ್ಟೆನ್ಸ್ ಇಂದ ಇದೆ ಅಂತ ಅನ್ನಕ್ಕೆ, ಸೊ ಫಾರ್ x1, okay, so ಎಷ್ಟು ಡಿಸ್ಟೆನ್ಸ್ ಅಲ್ಲದೆ, ಯಾವಾಗ ನೀವು x1 ನ ಫೈಂಡ್ ಮಾಡ್ತಿರಲ್ಲ ಆವಾಗ ನೀವು ಮಾಸ್ m2 ನ ಕನ್ಸಿಡರ್ ಮಾಡ್ಕೋಬೇಕು, ಅಪೋಸಿಟ್, and total mass divided by total mass, that is m1. Okay, so that is m2, so divided by so m1 plus m2. Okay, and total distance ಎಷ್ಟಿದೆ x. getting a point? ನೀವು x1 ಫೈಂಡ್ ಮಾಡಿದ್ರೆ ಮಾಸ್ ನ್ಯೂಮರೇಟರ್ ಯಾವ್ದು ಇರಬೇಕು? ಸೆಕೆಂಡ್ ಒನ್ ಇರಬೇಕು. m2 ಡಿವೈಡೆಡ್ ಬೈ ಟೋಟಲ್ ಮಾಸ್ ಅಂದ್ರೆ m1 ಪ್ಲಸ್ m2 ಅಂಡ್ ಟೋಟಲ್ ಡಿಸ್ಟೆನ್ಸ್ ದಟ್ ಈಸ್ x. ಓಕೆ, ಅಂಡ್ ಯಾವಾಗ ನೀವು x2 ನ ಫೈಂಡ್ ಮಾಡ್ತಿರಲ್ಲ, ಸೊ ಟಾಪ್ ಅಲ್ಲಿ ಯಾವ್ದು ಇರಬೇಕು ನ್ಯೂಮರೇಟರ್ ಅಲ್ಲಿ? ಇವಾಗ x2 ಫೈಂಡ್ ಮಾಡ್ತಾರ, ಮಾಸ್ 1 ಇರಬೇಕು. ಓಕೆ, ಸೊ ಮಾಸ್ 1 ಇಂಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಓಕೆ, ಸೊ ಟೋಟಲ್ ಡಿಸ್ಟೆನ್ಸ್ ಇಂಟು ಟೋಟಲ್ ಮಾಸ್. ಓಕೆ, ಎಸ್ ಸರ್. ಇವಾಗ ನಮಗೆ ಕೇಳಿರೋದು ಯಾವುದು ಸರ್? 10 kg. ಓಕೆ, ಸೊ 10 kg and 20 kg ಅಂದ್ರೆ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ m1 and this is m2 and this is the x distance. Okay, yes sir, and x distance ಇವಾಗ x1 ನ ಫೈಂಡ್ ಮಾಡಕ್ಕೆ ಹೇಳಿದ್ರೆ ತಾನೆ 10 kg ಅಂದ್ರೆ this is 10 kg. yes sir, 10 kg and this is sir it is the 20 kg. therefore what is the center of mass position? what is center of mass position ಅಂತ ಹೇಳಿದ್ರೆ ಏನು ಬರೀತೀರಾ sir? it is the x1, so that is equals to m2 ವ್ಯಾಲ್ಯೂ ಎಷ್ಟಿದೆ sir? it is the 20. x ವ್ಯಾಲ್ಯೂ ಎಷ್ಟಿದೆ sir? it is the 10. therefore ಇಲ್ಲಿ m1 plus m2 ಎಷ್ಟಾಗುತ್ತೆ sir? it is 10 plus 20. Okay, so that is the 10 plus 20. so x1 that is equals to sir it is the 200, so divided by 30. Okay, so 10 get cancel, so x1 is equals to 20 divided by 3 ಆಗುತ್ತೆ. Okay, so that is 20 divided by 3 ಮೀಟರ್ ಆಗುತ್ತೆ. Okay, so that is 20 divided by 3 meters ಆಗುತ್ತೆ. is it clear for everybody? yes, that is option C.
ಅಂಡ್ ಐ ವಿಲ್ ಗಿವ್ ಯು ಇಮಿಡಿಯೇಟ್ ಇಲ್ಲೇ ನೀವು ಮಾಡಬೇಕು. ಸೊ ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಫ್ರಮ್ ದ 20? ಓಕೆ, ಸೊ 20 kg ಆದ್ರೆ ಎಷ್ಟಾಗುತ್ತೆ? ಎಸ್, ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ವಾಟ್ ಇಸ್ ದ x2 ವ್ಯಾಲ್ಯೂ? ಸೊ ಬೇಗ ಫೈಂಡ್ ಮಾಡಿ, x2 ವ್ಯಾಲ್ಯೂ ಆದ್ರೆ ಎಷ್ಟಾಗುತ್ತೆ? x2 ಆದ್ರೆ m1 x ಡಿವೈಡೆಡ್ ಬೈ ಟೋಟಲ್ ಮಾಸ್. m1 ಎಷ್ಟಿದೆ ಸರ್? m1 ದಟ್ ಇಸ್ ದ 10 kg ಇಂಟು 10 kg, ದಟ್ ಇಸ್ ದ 100 ಡಿವೈಡೆಡ್ ಬೈ 30. ಸೊ 10/3 ಆಗುತ್ತೆ. ಓಕೆ, ಸೊ 10/3 ದಟ್ ಇಸ್ ಆಪ್ಷನ್ ಬಿ ಆಗುತ್ತೆ. ಓಕೆ, ಎಸ್ ಆರ್ ನೋ? ಎಸ್ ಸರ್. ಸೊ ಇವಾಗ ನಮಗೆ ಕರೆಂಟ್ ಕ್ವಶನ್ಗೆ ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 16% ಮಾತ್ರ ಆನ್ಸರ್ ಮಾಡಿ ನೋಡಿ. ಯಾವನಲ್ಲಿ ಇದು ಲಾಸ್ಟ್ ಕ್ವಶನ್ಗಾ? ಓಕೆ, ಸಾರಿ, ಇದು ಲಾಸ್ಟ್ ಕ್ವಶನ್ಗೆ ಅನ್ಸುತ್ತೆ. ಸಾರಿ, ಇದಕ್ಕೆ ನಾನು ಪೋಲ್ ಹಾಕಿರ್ಲಿಲ್ಲ. ಇದಕ್ಕೆ ಪೋಲ್ ಹಾಕಿ ಪಟ್ ಅಂತ ಹಾಕಿ ನೋಡೋಣ. ಸೊ ಪಟ್ ಅಂತ ಪೋಲ್ ಹಾಕಿ ನೋಡೋಣ. ಎಸ್, ಬೇಗ ಪೋಲ್ ಹಾಕಿ. ವೆರಿ ಗುಡ್. ಸ್ವಲ್ಪ ರಿಮೈಂಡ್ ಮಾಡಿ, ಓಕೆನಾ? ಸಪೋಸ್ ನಾನು ಪೋಲ್ನ ಕರೆಕ್ಟ್ ಆಗಿ ಯೂಸ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ರಿಮೈಂಡ್ ಮಾಡಿ, ಯಾಕೆಂದ್ರೆ ನಾವು ಕ್ವಶನ್ಸ್ ಅಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇರ್ತೀವಲ್ಲ, ಸೊ ಸಮ್ ಟೈಮ್ಸ್ ಆಗಲ್ಲ. ಓಕೆ, ಸೊ ಬೇಗ ಆನ್ಸರ್ ಮಾಡಿ. ಕಮಾನ್. ಎಸ್, 30 seconds. That is option C is the right answer. Okay, so option C is the right answer. Very good. Now let's move on to the next question. Yes. ಅರೆ 30 seconds ಕೊಟ್ಬಿಟ್ಟೆ, ಇರ್ಲಿ. ಸೊ 30 seconds ಕೊಟ್ಬಿಟ್ಟೆ, ಅದು ಅಷ್ಟು ಬೇಗ ಆಗಲ್ಲ, ಸಾಲ್ವ್ ಮಾಡ್ಬೇಕಲ್ವಾ? ಎಸ್, ದ ಕ್ವಶನ್ ನೋಡಿ. ದ ಆಂಗುಲರ್ ಸ್ಪೀಡ್ ಆಫ್ ಅ flywheel moving with a uniform angular acceleration changes from 1200 rpm to 3120 rpm in a 16 seconds. ದ ಆಂಗುಲರ್ ಆಕ್ಸಲರೇಷನ್ ಇನ್ ರೇಡಿಯನ್ಸ್ ಪರ್ ಸೆಕೆಂಡ್ ಕೇಳ್ತಾ ಇದ್ರು. ಓಕೆನಾ? ಇಲ್ಲಿ ನಮ್ಗೆ ಏನನ್ನು ಕೊಟ್ಟಿದ್ರೆ ಸರ್? ಫ್ರೀಕ್ವೆನ್ಸಿ ಕೊಟ್ಟಿದ್ರು. ಓಕೆನಾ? ಸೊ ರೋಟೇಷನ್ ಪರ್ ಮೀಟರ್, ದಿಸ್ ಇಸ್ f1 ಅಂಡ್ ದಿಸ್ ಇಸ್ f2. ಓಕೆ, ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಅಂಡ್ ನಮಗೆ ಆಂಗುಲರ್ ಆಕ್ಸಲರೇಷನ್ ಅಂದ್ರೆ ಸರ್ ಇಟ್ ಇಸ್ ಆಂಗುಲರ್. ಇವಾಗ ನೋಡಿ, ಆಕ್ಸಲರೇಷನ್ ಯಾವ ತರ ಫೈಂಡ್ ಮಾಡ್ತಾರ ಸರ್? ಇಟ್ ಇಸ್ v minus u ಸೊ ಡಿವೈಡೆಡ್ ಬೈ t ಅಂತ ಬರೀತಾರೆ. ಕರೆಕ್ಟಾ? ಇಲ್ಲಿ ನಮಗೆ ಆಂಗುಲರ್ ಆಕ್ಸಲರೇಷನ್ ಯಾವ ತರ ಫೈಂಡ್ ಮಾಡ್ತಾರ ಸರ್? ಇಟ್ ಇಸ್ ಆಲ್ಫಾ, ಸರ್ ಇಟ್ ಇಸ್ mu minus mu naught ಸೊ ಡಿವೈಡೆಡ್ ಬೈ t. ರೈಟಾ? ಇವಾಗ ಮ್ಯೂ ಮತ್ತೆ ಮ್ಯೂ ನಾಟ್ ಫೈಂಡ್ ಮಾಡಬೇಕು. ಓಕೆ, ಸೊ ಮ್ಯೂ ನಾಟ್ ಫೈಂಡ್ ಮಾಡೋಣ. ಓಕೆ, ಸೊ ಮ್ಯೂ ನಾಟ್, ಸೊ ಫ್ರೀಕ್ವೆನ್ಸಿ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಸರ್ 2π ಡಿವೈಡೆಡ್ ಬೈ t. ಓಕೆ, ದಿಸ್ ಇಸ್ ದ ಟೈಮ್ ಪೀರಿಯಡ್. ಅಂಡ್ ಫ್ರೀಕ್ವೆನ್ಸಿ ನಮಗೆ ಗೊತ್ತಿದೆ. ಸೊ ಫ್ರೀಕ್ವೆನ್ಸಿ ಯಾವ ತರ ಬರೀತೀರಾ ಸರ್? ಫ್ರೀಕ್ವೆನ್ಸಿ ಇಸ್ 1/t. ರೈಟಾ? ಎಸ್ ಸರ್. ಒಮೆಗಾ ದಟ್ ಇಸ್ ಈಕ್ವಲ್ಸ್ ಟು 2πf ಅಂತ ಬರೀಬಹುದು. ಓಕೆ, ಅಂಡ್ ಇವಾಗ ನಾನು ಒಮೆಗಾ ಒಮೆಗಾ ಬರೀತೀನಿ. ಓಕೆ, ಸೊ ಒಮೆಗಾ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? 2π. ಓಕೆ, ಸೊ ಒಮೆಗಾ ನಾಟ್, ಸೊ ಫಸ್ಟ್ ಒನ್ 2π. ಎಫ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 1200. ಓಕೆ, ಸೊ 1200, ಬಟ್ ಇಟ್ ಇಸ್ RPS ಅಲ್ಲ, RPM ಇದೆ. ಮಿನಿಟ್ಸ್ ಇಂದ ನಮಗೆ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ ರೋಟೇಷನ್ ಪರ್ ಮಿನಿಟ್. ಓಕೆ, ಸೊ ರೋಟೇಷನ್ ಪರ್ ಮಿನಿಟ್ ಇದ್ರೆ ಅದನ್ನ ರೋಟೇಷನ್ ಪರ್ ಅಥವಾ ರೆವಲ್ಯೂಷನ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನ ಯಾವ ತರ ಮಾಡ್ತೀರಾ ಸೊ? ಡಿವೈಡೆಡ್ ಬೈ 60 ಮಾಡಿ. ಓಕೆ, ಸೊ 60 ಮಾಡಿದ್ರೆ 1010 ಗೆಟ್ ಕ್ಯಾನ್ಸಲ್, 6 ಒಂದ್ಲೆ 6 ಎರಡ್ಲೆ, ಸೊ ಎಷ್ಟಾಗುತ್ತೆ? 20 into 2 ದಟ್ ಇಸ್ 40. ಸೊ ಮ್ಯೂ ನಾಟ್ ವ್ಯಾಲ್ಯೂ ಇಸ್ 40 ಸೊ ಪೈ, ಸೊ ದಟ್ ಇಸ್ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಅಂಡ್ ವಾಟ್ ಅಬೌಟ್ ಮ್ಯೂ? ಸೊ ಮ್ಯೂ ಯಾವ ತರ ಫೈಂಡ್ ಮಾಡ್ತೀರಾ ಸರ್? ಮ್ಯೂ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ 2π ಇಂಟು ಸೊ 3120 ರೆವಲ್ಯೂಷನ್ ಪರ್ ಮಿನಿಟ್ ಇದೆ, ಅದು ಸಹಿತ 60 ಸೆಕೆಂಡ್ ಕನ್ವರ್ಟ್ ಮಾಡಿ. ಸೊ ಇವಾಗ 1010 ಗೆಟ್ ಕ್ಯಾನ್ಸಲ್, 6 5 30, 6 7 12. ಓಕೆ, 52 104. ಓಕೆ, ಸೊ 104 π ಸೊ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಸೊ ರೇಡಿಯನ್ಸ್ ಪರ್ ಸೆಕೆಂಡ್. ಸೊ ಆಯ್ತು. ಇವಾಗ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಓಕೆ, ಮ್ಯೂ ಎಷ್ಟಿದೆ ಸರ್? ಇಟ್ ಇಸ್ 104 π. ಸೊ ಮೈನಸ್ ಮ್ಯೂ ನಾಟ್ ಎಷ್ಟಿದೆ ಸರ್? ಇಟ್ ಇಸ್ 40 π. ಓಕೆ, ಸೊ ದಿಸ್ ಇಸ್ 40 π ಅಂಡ್ ದಿಸ್ ಇಸ್ ದ 16. ಎಷ್ಟಾಗುತ್ತೆ? 40 64. ಓಕೆ, ಸೊ ದಟ್ ಇಸ್ 64 π ಸೊ ಡಿವೈಡೆಡ್ ಬೈ 16 ಎಷ್ಟಾಗುತ್ತೆ ನೋಡಿ? ಸೊ 4 4 16, 4 1 4, 4 6 24, 4 4 16, ದಟ್ ಇಸ್ 4 π. ಓಕೆ, ಸೊ ಆಲ್ಫಾ ದಟ್ ಈಸ್ ಈಕ್ವಲ್ಸ್ ಟು 4 π ಸೊ ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್, radians per second square, that is the 4π. Okay, so that is the option C. Very good. ನನಗಿಂತ ಫಾಸ್ಟ್ ಆಗಿ ನೀವೇ ಸಾಲ್ವ್ ಮಾಡಿದ್ರ. ವಂಡರ್ಫುಲ್. Okay, so that is option C is the right answer. Okay, so that is option C is the right answer. Very good. Now let's move on to the next question. So next question ನೋಡಿ. The ratio of radius of gyration of a uniform thin disk about axis passing through its center and normal to the plane. ಇಲ್ಲಿ ಕೊಟ್ಟಿರೋದು ಯಾವುದು? ಗೈರೇಷನ್, ರೇಡಿಯಸ್ ಆಫ್ ಗೈರೇಷನ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ರೇಡಿಯಸ್ ಆಫ್ ಗೈರೇಷನ್ ಇಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ, ಬಟ್ ಹೌ ಇಟ್ ಇಸ್ ನಾರ್ಮಲ್ ಅಥವಾ ಪರ್ಪೆಂಡಿಕಲ್ ಟು ದ ಪ್ಲೇನ್ ಟು ಇಟ್ಸ್ ರೇಡಿಯಸ್ ಆಫ್ ಗೈರೇಷನ್ ಅಬೌಟ್ ದ ಡಯಾಮೀಟರ್ ಅಂದ್ರೆ ಪ್ಯಾರಲ್ ಮತ್ತೆ ಪರ್ಪೆಂಡಿಕಲ್. ಇಲ್ಲಿ ಕೊಟ್ಟಿರೋದು ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಡಿಸ್ಕ್ ನ ಕೊಟ್ಟಾಗ, ಓಕೆ, ಸೊ ಡಿಸ್ಕ್ ನ ಕೊಟ್ಟಾಗ ದಿಸ್ ಇಸ್ ದ ಡೆಸ್ಕ್. ಓಕೆ, ಸೊ ದಿಸ್ ಇಸ್ ದ ಡೆಸ್ಕ್. ಎಸ್ ಸರ್, ಡಿಸ್ಕ್ ಆಗಿದೆ ಆಫ್ ರೇಡಿಯಸ್. ಓಕೆ, ಸೊ ಆಫ್ ರೇಡಿಯಸ್
ರೇಡಿಯಸ್ ಆರ್. ಓಕೆ, ಸೊ ದಟ್ ಇಸ್ ದ ರೇಡಿಯಸ್ ಆರ್. ಇಲ್ಲಿ ನಮಗೆ ಒಂದು ನಾರ್ಮಲ್ ಕೊಟ್ಟಿದ್ರು. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ರು. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆದ್ರೆ ಸೊ ಮೇಲ್ಗಡೆ ಅಂಡ್ ಇನ್ ದ ಸೇಮ್ ವೇ ಕೆಳಗಡೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಅಂಡ್ ದಿಸ್ ಇಸ್ ಐ ಪರ್ಪೆಂಡಿಕ್ಯುಲರ್. ಎಷ್ಟಾಗುತ್ತೆ ಸರ್? ಐ ಪರ್ಪೆಂಡಿಕ್ಯುಲರ್ ದಟ್ ಇಸ್ ಎಂ ಆರ್ ಸ್ಕ್ವೇರ್ ಸೊ ಡಿವೈಡೆಡ್ ಬೈ 4 ಮೊಮೆಂಟ್ ಆಫ್ ಇನರ್ಷಿಯಾ. ಅದೇ ರೀತಿ ನಿಮಗೆ ಪ್ಯಾರಲ್ ಆಗಿದ್ರೆ ಅಥವಾ ಸೊ ಪ್ಯಾರಲ್ ಟು ದ ಪ್ಲೇನ್ ಆಗಿದ್ರೆ, ಸೊ ಪ್ಯಾರಲ್ ಟು ದ ಪ್ಲೇನ್ ಆಗಿದ್ರೆ ಸೊ ದಟ್ ಈಸ್ ಸೊ ಎಂ ಆರ್ ಸ್ಕ್ವೇರ್ ಸೊ ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಅಂಡ್ ಇಲ್ಲಿ ರೇಡಿಯಸ್ ಆಫ್ ಗೈರೇಷನ್ ಕೇಳಿರೋದು. ಓಕೆ, ಸೊ ರೇಡಿಯಸ್ ಆಫ್ ಗೈರೇಷನ್ ಅಂತ ಅಂದಾಗ ಸರ್ ಐ ಇಸ್ ಈಕ್ವಲ್ಸ್ ಟು ಸೊ ದಟ್ ಈಸ್ ಎಂ ಕೆ ಸ್ಕ್ವೇರ್. ಓಕೆ, ಸೊ ಎಂ ಕೆ ಸ್ಕ್ವೇರ್ ಅಂಡ್ ಇಲ್ಲಿ ಸೇಮ್ ನಮಗೆ ಕೊಟ್ಟಿರೋದು ಯೂನಿಫಾರ್ಮ್ ಡಿಸ್ಕ್ ಆಗಿರೋದ್ರಿಂದ ರೇಡಿಯಸ್ ಮತ್ತೆ ಮಾಸ್ ಎರಡೂ ಸೇಮ್ ಇರುತ್ತೆ. ದೇರ್ ಫೋರ್ ನಾನೇನ್ ಬರೀಬಹುದು? ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಗೈರೇಷನ್. ಓಕೆ, ಸೊ ಅಥವಾ ರೇಡಿಯಸ್ ಆಫ್ ಗೈರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಂಡರ್ ಸ್ಕ್ವೇರ್ ರೂಟ್ ಮೊಮೆಂಟ್ ಆಫ್ ಇನರ್ಷಿಯಾ. ಓಕೆ, ಇದೇ ಸೇಮ್ ಕಾನ್ಸೆಪ್ಟ್ ನ ಯೂಸ್ ಮಾಡಿ. ಓಕೆ, ಸೊ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಸೊಲ್ಯೂಷನ್ ಮಾಡಿಸ್ತಾ ಇದ್ದೀನಿ. ಓಕೆನಾ? ಎಸ್ ಸರ್. ರೇಡಿಯಸ್ ಆಫ್ ಗೈರೇಷನ್. ಓಕೆ, ರೇಡಿಯಸ್ ಆಫ್ ಗೈರೇಷನ್ ಪರ್ಪೆಂಡಿಕ್ಯುಲರ್ and radius of gyration parallel. Okay, so that is parallel to the plane and perpendicular to the plane. Okay, and ಇಲ್ಲಿ ನೀವೇನ್ ಬರ್ತೀರಾ ಸರ್? It is the radius of moment of inertia that is a perpendicular and moment of inertia that is a parallel. Okay, and ಎರಡು ನೋಡಿ moment of inertia ಏನಿದೆ ಸರ್? ಇಲ್ಲಿ ಮಾಸ್ ಮತ್ತೆ ರೇಡಿಯಸ್ ಸೇಮ್ ಇದೆ ತಾನೆ? ಮಾಸ್ ಮತ್ತೆ ರೇಡಿಯಸ್ ಸೇಮ್ ಇದೆ. ಸೊ ಅದನ್ನು ಸಹಿತ ಬರೆಯೋಣ, ಸುಮ್ಮನೆ ಏನಕ್ಕೆ ಕನ್ಫ್ಯೂಷನ್. ಸೊ ದಟ್ ಈಸ್ ಎಷ್ಟಿದೆ ಅದು? ಪರ್ಪೆಂಡಿಕ್ಯುಲರ್ ಸರ್ ಇಟ್ ಇಸ್ ಎಂ ಆರ್ ಸ್ಕ್ವೇರ್ ಸೊ ಬೈ 4 ಸೊ ಆಲ್ ಡಿವೈಡೆಡ್ ಬೈ. Okay, so all divided by so mr square. Okay, so mr square by 2 ಎಷ್ಟಾಗುತ್ತೆ? ಸೊ mr square get cancel ಆಗುತ್ತೆ. ಸೊ ಅಂಡರ್ ಸ್ಕ್ವೇರ್ ರೂಟ್ 1 divided by 4 into so 1 divided by 2 ಅಂದ್ರೆ ರೆಸಿಪ್ರೋಕಲ್ ಕನ್ಸಿಡರ್ ಮಾಡ್ಕೊಂಡ್ರೆ that is 2 2s ಆಗುತ್ತೆ. Okay, so this is perpendicular to the plane. Okay, so parallel to the plane. Okay, so that is equals to ಅಂಡರ್ ಸ್ಕ್ವೇರ್ ರೂಟ್ 1 divided by 2 ಅಥವಾ 1 divided by so root 2. Okay, so this is perpendicular and parallel ಆಯ್ತು. 1 over root 2 ಆಗುತ್ತೆ. ಓಕೆ, ಸೊ ದಟ್ ಇಸ್ 1 over root 2. ಸೊ ದಟ್ ಇಸ್ ಈಕ್ವಲ್ಸ್ ಟು ಆಪ್ಷನ್ ಎ. ಕನ್ಫ್ಯೂಸ್ ಆಗಬಾರ್ದು. ಓಕೆ, ಕನ್ಫ್ಯೂಸ್ ಆಗಬಾರ್ದು. ಆಪ್ಷನ್ ಸಿ ಅಂತ ಆಗ್ತಿರೋ ದಟ್ ಇಸ್ ರಾಂಗ್. ಓಕೆ, ಆಪ್ಷನ್ ಸಿ ಅಂತ ಆಗ್ತಿರೋ ದಟ್ ಇಸ್ ರಾಂಗ್. ಓಕೆ, ಸೊ ಆಪ್ಷನ್ ಸಿ ಅಂತ ಆಗ್ತಿರೋ ದಟ್ ಇಸ್ ರಾಂಗ್. ಯಾಕೆ? ಸಿಂಪ್ಲಿಫಿಕೇಶನ್ ನೋಡಬೇಕು. ಓಕೆ, ಸೊ ನೀವು ಸಿಂಪ್ಲಿಫಿಕೇಶನ್ ನೋಡ್ಕೊಂಡಾಗ ಇಲ್ಲಿ ಮಾಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಅಂದ್ರೆ ಎರಡಕ್ಕೂ ಸಹಿತ ಸೇಮ್. ಐ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕೆ ಸ್ಕ್ವೇರ್. ಅಲ್ಲಿ ಕೇಳಿದ್ರೆ ನಮಗೆ ರೇಷಿಯೋ ಆಫ್ ರೇಡಿಯಸ್ ಆಫ್ ಗೈರೇಷನ್ ಪರ್ಪೆಂಡಿಕ್ಯುಲರ್ ಟು ದ ಡಯಾಮೀಟರ್. ಓಕೆ, ಸೊ ಡಯಾಮೀಟರ್ ಅಂದ್ರೆ ಪ್ಯಾರಲಲ್, ಡಯಾಮೆಟ್ರಿಕಲ್. ಓಕೆ, ಸೊ ಡಯಾಮೆಟ್ರಿಕಲ್ ಕೇಳಿರೋದು. ಗೆಟ್ ಮೈ ಪಾಯಿಂಟ್? ಎಲ್ಲರೂ ರಾಂಗ್ ಮಾಡಿದಾರ ನೋಡಿ. ಸಿ 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 ಅಂತ ಹಾಕಿರ. ನೋ. ಓಕೆ, ಆರ್ ಯು ಫೇಸಿಂಗ್ ಪ್ರಾಬ್ಲಮ್ ಇನ್ ಸಾಲ್ವಿಂಗ್ ಮ್ಯಾಥಮೆಟಿಕಲ್ ಇಕ್ವೇಶನ್ಸ್? ಆ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ರೆ ಸೊ ಖಂಡಿತ ಅದ್ರ ಮೇಲೆ ವರ್ಕ್ ಮಾಡ್ಬೇಕು ನೀವು. ಓಕೆ, ರೇಷಿಯೋಸ್ನ ಕನ್ಸಿಡರ್ ಮಾಡಕ್ ಬರ್ತಿಲ್ಲ ನಿಮಗೆ ಇನ್ನ. ಓಕೆ, ಸೊ ದೇರ್ ಫೋರ್ ನನ್ನ ಸಜೆಷನ್ ಅಂದ್ರೆ ಆಲ್ರೆಡಿ ನೀವು ರಿಪೀಟರ್ಸ್, ಸೊ ದೇರ್ ಫೋರ್ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಏನೋ ಬೇಸಿಕ್ ಮ್ಯಾಥಮೆಟಿಕ್ಸ್ ಆದ್ರೂ ಕಲ್ತ್ಕೊಂಡು ಬನ್ನಿ. ಓಕೆ, ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಯಾವುದರಲ್ಲಿ? ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ನೋಡಿ ಪ್ರಾಪರ್ ಆಗಿ. ಓಕೆನಾ? ರೈಟ್. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 16% ನೋಡಿ, 83% ರಾಂಗ್ ಮಾಡಿದಿರಾ ನೋಡಿ. ಸೊ ದಟ್ ಈಸ್ ನೋಡಿ, ಇಲ್ಲಿ ರೆಸಿಪ್ರೋಕಲ್ ತಗೊಂಡ್ರೆ ಎಷ್ಟಾಗುತ್ತೆ? 1/4 ಅಂಡ್ 1/2 ಆಗುತ್ತೆ. 2 to get cancel 1/√2 ಬರುತ್ತೆ. ಓಕೆ, ಸಪೋಸ್ ಇಲ್ಲಿ ನಿಮಗೆ ಇದನ್ನು ಅರ್ಥ ಆಗಿಲ್ಲ ಅಂತಂದ್ರೆ ಜಸ್ಟ್ ರೀಕಾಲ್ ದಿಸ್ ಒನ್. ಓಕೆ, ಯಾವ ತರ ಬರೀತೀರಾ ಸರ್? ಇಟ್ ಇಸ್ 1/4 into 1 divided by 1/2 ಅಂತ ಬರೋದು ನಡೀತೆ. ಸೊ 2 1s 2 2s ಎಷ್ಟಾಯ್ತು? ಸೊ ಎಲ್ಲೇನು 1 1 ಇದೆ, ಇದು 1/2 ಇದೆ, 1/√2 ಅಂತ ಬರೋದು ನಡೀತೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಹೇಳ್ತದೆ? ದ ರೇಷಿಯೋ ಆಫ್ ದ ಮೊಮೆಂಟ್ಸ್ ಆಫ್ ಇನರ್ಷಿಯಾ ಆಫ್ ಟೂ ಸ್ಪಿಯರ್ಸ್ ಅಬೌಟ್ ದೇರ್ ಡಯಾಮೀಟರ್ಸ್ ಹ್ಯಾವಿಂಗ್ ದ ಸೇಮ್ ಮಾಸ್ ಆಫ್ ದೇರ್ ರೇಡಿಯೈ ಬೀಯಿಂಗ್ ಇನ್ ಅ ರೇಷಿಯೋ 1:2. ಓಕೆ, ಇಲ್ಲಿ ನೋಡಿ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಟೂ ಸ್ಪಿಯರ್ಸ್. ಅದು ಯಾವ್ದು ಅಂತ ಹೇಳಿಲ್ಲ, ಸಾಲಿಡ್ ಸ್ಪಿಯರ್ ಅಥವಾ ಹೋಲೋ ಸ್ಪಿಯರ್ ಅಂತ ಹೇಳಿಲ್ಲ. ಬಟ್ ಸ್ಟಿಲ್ ನೀವು ಎರಡೂರಲ್ಲಿ ಯಾವ್ದಾದ್ರು ಕನ್ಸಿಡರ್ ಮಾಡ್ಕೊಂಡ್ರು ಫೈನಲ್ ಆನ್ಸರ್ ಅಂತೂ ಸೇಮ್ ಬರುತ್ತೆ. ಅದು ಹೇಗೆ ನಿಮ್ಗೆ ಎರಡೂ ಸಹಿತ ತೋರಿಸ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಾಲಿಡ್ ಸ್ಪಿಯರ್ ನ ತಗೋತೀನಿ. ಓಕೆನಾ? ಸೊ ಸಾಲಿಡ್ ಸ್ಪಿಯರ್ದು ಸೊ ದಟ್ ಈಸ್ ದ 2/5 mr². am I right? ಎಸ್ ಸರ್. ಅದೇ ನಾನು ಸೊ ಹೋಲೋ ಸ್ಪಿಯರ್ ತಗೊಂಡ್ರೆ ದಟ್ ಈಸ್ ದ 2/3. ಓಕೆ, ಸೊ ದಟ್ ಈಸ್ ದ 2/3 ಸೊ mr² ಬರ್ತಾ ಇತ್ತು. ಕರೆಕ್ಟಾ? ಎಸ್ ಸರ್. ಇಲ್ಲಿ ನೋಡಿ, ಈ 2/5 ಅಂಡ್ m ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ರೇಷಿಯೋ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇವೆರಡು ಎಲಿಮಿನೇಟ್ ಆಗ್ಬಿಡ್ತು. ಓಕೆನಾ? ಸರಿ, ನೀವು ನೋಡ್ಬೋದು ರೇಡಿಯಸ್ ಮಾತ್ರ ಬೇರೆ, ಅದು ಮಿಕ್ಕಿದೆಲ್ಲ ಸೇಮ್ ಇದೆ. ಓಕೆ, ಸೊ ದೇರ್ ಫೋರ್ ಇದನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ r² ಆಗುತ್ತೆ, ಅಂಡ್ ಇದನ್ನು ಕನ್ಸಿಡರ್ ಮಾಡ್ಕೊಂಡ್ರು ಸಹಿತ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r² ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ದೀಸ್ ಇಕ್ವೇಶನ್ಸ್. ಓಕೆ, ಅಂಡ್ ನೀವು ನೋಡಿ, ನಮಗೆ ಕೇಳಿರೋದು ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಯಾವ್ದ್ರ ಮೇಲೆ? ಮೊಮೆಂಟ್ ಆಫ್ ಇನರ್ಷಿಯಾನ ಕೇಳಿರೋದು. ಓಕೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಸಾಲಿಡ್ ಸ್ಪಿಯರ್. ಓಕೆ, ಸಾಲಿಡ್ ಸ್ಪಿಯರ್ ಕೇಳಿರೋದು. ಓಕೆ, ಸೊ ಇಲ್ಲಿ ನಮಗೆ
ರೇಡಿಯೈ ಬೇರೆ ಬೇರೆ ಇದೆ. ಓಕೆ, ಸೊ ದಿಸ್ ಇಸ್ 1 ಅಂತ ಕನ್ಸಿಡರ್ ಮಾಡ್ಕೋಣ, ದಿಸ್ ಇಸ್ 2 ಅಂತ ಕನ್ಸಿಡರ್ ಮಾಡ್ಕೋಣ. ಓಕೆ, ಎಸ್ ಸರ್. ಅಂಡ್ ಇದನ್ನ ಯಾವ ತರ ಬರೀತೀರಾ ಸರ್? ಇಟ್ ಇಸ್ R1 ಸ್ಕ್ವೇರ್ ಅಂಡ್ ದಿಸ್ ಇಸ್ R2 ಸ್ಕ್ವೇರ್. ಓಕೆ, ಸೊ ನಾನು ಯಾಕೆ SS1 SS2 ಅಂತ ಬರುತ್ತೆ? ದಟ್ ಇಸ್ ಸಾಲಿಡ್ ಸ್ಪಿಯರ್ 1 ಅಂಡ್ ಸಾಲಿಡ್ ಸ್ಪಿಯರ್ 2 ಅಂತ ಅರ್ಥ. ಓಕೆ, ಅಂಡ್ ರೇಡಿಯಸ್ ಯಾವ ತರ ರೇಷಿಯೋ ಇದೆ ಸರ್? ಇಟ್ ಇಸ್ 1 ಸ್ಕ್ವೇರ್ ಅಂಡ್ ಡಿವೈಡೆಡ್ ಬೈ 2 ಸ್ಕ್ವೇರ್, ಸೊ ದಟ್ ಇಸ್ 1/4. ಓಕೆ, still here we'll get a same answer. Okay, so 1/4 is the right answer. Okay, so that is option D. Option D is the right answer. Okay, so that is option D is the right answer. Okay, yes, very good. Option D is the right answer. Option D is the right answer. Very good, very good, very good. Now let's move on to the next question. Next question ನೋಡಿ, a string is wrapped along a rim of a wheel of the moment of inertia 0.10 kg meter square and radius 10 centimeter. If the string is now pulled by a force of 10 Newton, then the wheel starts to rotate about its axis from the rest. The angular velocity of a wheel after 2 seconds ಅಂತ ಹೇಳ್ತಾರೆ. ಓಕೆ, ಇಲ್ಲೂ ಅಷ್ಟೇ ನಮಗೆ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿಲ್ಲ. ದೇರ್ ಫೋರ್ ಇಲ್ಲಿ ನಮಗೆ ವೆಲಾಸಿಟಿ ಯಾವ ತರ ಫೈಂಡ್ ಮಾಡ್ತೀರಾ? ಸೊ ಲೀನಿಯರ್ ವೆಲಾಸಿಟಿ ಆಗಿದ್ರೆ v is equals to u plus at ಆಗ್ತಾ ಇತ್ತು. ಓಕೆ, ಸೊ u plus at. ಅಂಡ್ ನೆಕ್ಸ್ಟ್ ಇಲ್ಲಿ ನಮಗೆ ಆಂಗ್ಯುಲರ್ ವೆಲಾಸಿಟಿ ಕೊಟ್ಟಿರೋದ್ರಿಂದ ಸೊ ದಟ್ ಇಸ್ ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ ಅಂತ ಆಗುತ್ತೆ, ರೈಟಾ? ಸೊ ಇಲ್ಲಿ ನಮಗೆ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ಹೇಳ್ತಾ ಇರೋದು. ಓಕೆ, ಫ್ರಮ್ ರೆಸ್ಟ್ ಅಂತ ಹೇಳ್ತಾ ಇರೋದು. ಸೊ ದೇರ್ ಫೋರ್ ದಟ್ ಇಸ್ ನಥಿಂಗ್ ಬಟ್ u is equals to ಒಮೆಗಾ ನಾಟ್ ದಟ್ ಇಸ್ ಈಕ್ವಲ್ಸ್ ಟು 0 ಅಂತ ಅರ್ಥ. ಅಂಡ್ ಈ ಫಾರ್ಮುಲಾ ಏನಾಗುತ್ತೆ ಸರ್? ಇಟ್ ಇಸ್ ಒಮೆಗಾ ದಟ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಟಿ. ಅಂಡ್ ಟೈಮ್ ವ್ಯಾಲ್ಯೂ ಗೊತ್ತಿದೆ ಸರ್, 2 seconds ಇದೆ. ಓಕೆ, ಸೊ ದಿಸ್ ಇಸ್ ದ 2 seconds ಇದೆ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ 2 seconds ಕೊಟ್ಟಿದ್ದಾರೆ. ಬಟ್ ವಾಟ್ ಅಬೌಟ್ ಆಲ್ಫಾ? ಆಲ್ಫಾನ ಫೈಂಡ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ರಿಲೇಷನ್. ಇಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ? ಮೊಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿದ್ದಾರೆ ಅಂಡ್ ಫೋರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಟಾರ್ಕ್ ಯೂಸ್ ಮಾಡಬಹುದು. ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್. ಇವಾಗ ನೋಡಿ, ಫೋರ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಇನ್ ದ ಸೇಮ್ ವೇ ಮಾಸ್ ಅಂದ್ರೆ ದಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ಆಲ್ಫಾ, ರೈಟಾ? ಎಸ್ ಸರ್. ಸೊ ಲೆಟ್ಸ್ ಸೇ ದಿಸ್ ಇಸ್ ಇಕ್ವೇಷನ್ 1. ಅಂಡ್ ದ ನೆಕ್ಸ್ಟ್ ಒನ್ ನಮಗೆ ಟಾರ್ಕ್ ಅಂದ್ರೆ ಏನು ಸರ್? ಟಾರ್ಕ್ ಅಂದ್ರೆ ವಿ ನೋ ದಟ್ ಇಸ್ R ಇಂಟು ಎಫ್, ರೈಟಾ? ಅಂಡ್ R ಇಂಟು ಎಫ್ ಅಂದ್ರೆ ಸೈನ್ ಡೀಟೇಲ್ ಓದ್ತೀವಿ ಸರ್. ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಆಗಿಂದ RF ಆಗುತ್ತೆ ಮ್ಯಾಕ್ಸಿಮಮ್ ಟಾರ್ಕ್. ಓಕೆ, ಅಂಡ್ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ R ವ್ಯಾಲ್ಯೂ ಎಷ್ಟಿದೆ? R ವ್ಯಾಲ್ಯೂ ಏನಾದ್ರಿಂದ ರೇಡಿಯಸ್ ಇದೆ. ಓಕೆ, ಸೊ ರೇಡಿಯಸ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಓಕೆ, ಸೊ 10 ಇಂಟು 10⁻². ಫೋರ್ಸ್ ಎಷ್ಟಿದೆ? 10 ಇದೆ. ಸೊ 10 ಇಂಟು 10 ಅಂತ ದಟ್ ಈಸ್ ಅ ಟಾರ್ಕ್ ಇಸ್ ಈಕ್ವಲ್ಸ್ ಟು 1 ಸೊ ನ್ಯೂಟನ್ ಮೀಟರ್ ಆಗುತ್ತೆ. ಓಕೆ, ಎಸ್ ಸರ್. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಕ್ವೇಷನ್ 1 ಬಿಕಮ್ಸ್ ಸೊ ದಟ್ ಈಸ್ ಟಾರ್ಕ್ ಇಸ್ ಈಕ್ವಲ್ಸ್ ಟು 1 and moment of inertia that is 0.10 into alpha, ಅಥವಾ alpha is equals to 1 divided by 0.10. ಓಕೆ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಇಲ್ಲಿ ನಮಗೆ ಬರೋದು ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು ಆಲ್ಫಾ, ಸೊ 0.10 ಇಂಟು ಟಿ ದಟ್ ಈಸ್ ಈಕ್ವಲ್ಸ್ ಟು 2. ಇಲ್ಲಿ ನಾನೇನ್ ಮಾಡ್ತೀನಿ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮಾಡ್ತೀನಿ. ಓಕೆನಾ? ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10. ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 20 ಸೊ ಡಿವೈಡೆಡ್ ಬೈ 1. ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 20 ಸೊ ರೇಡಿಯನ್ಸ್ ಪರ್ ಸೆಕೆಂಡ್. ಕ್ಲಿಯರ್ ಆಯ್ತು ಎಲ್ಲರಿಗೂ? ಸೊ ದಟ್ ಈಸ್ ಎಷ್ಟಾಗುತ್ತೆ? 20 ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಡಿ. 20 ರೇಡಿಯನ್ಸ್ ಪರ್ ಸೆಕೆಂಡ್ ಆಪ್ಷನ್ ಡಿ ಆಗುತ್ತೆ. ನಾಗಮ್ಮ ವೆರಿ ಗುಡ್, ಗಿರೀಶ್ ವೆರಿ ಗುಡ್, ಟಾರ್ಕ್ ಇಸ್ 1, ರಾಧಿಕಾ ವೆರಿ ಗುಡ್, ದಟ್ ಈಸ್ ಆಪ್ಷನ್ ಡಿ, ಉಮಾ ವೆರಿ ಗುಡ್, ದಟ್ ಈಸ್ ಆಪ್ಷನ್ ಡಿ. ಗೆಟ್ ಎ ಪಾಯಿಂಟ್? ಈಸಿ ಅಲ್ವಾ? ಎಸ್ ಸರ್, ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು ಹೇಳ್ತಿದೆ ನೋಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, an energy of 484 joule is spent in increasing speed of a flywheel from 60 rpm that is revolution per minute to 360 revolution per minute. Frequency ಕೊಟ್ಟಿದ್ದಾರೆ. The moment of inertia of a flywheel. Okay, so ಈ moment of inertia ಕೊಟ್ಟಿದ್ದಾರೆ. Okay, so first ನೋಡಿ ನಮಗೆ what is the relation between kinetic energy and moment of inertia? Kinetic energy moment of inertia ಏನು? Kinetic energy and moment of inertia ಏನು? ಉಮಾ ಖುನಾಬಿ ಸರ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ನಮ್ಗೆ ಏನ್ ಬೇಕಾಗಿರೋದು? ಆಂಗ್ಯುಲರ್ ವೆಲಾಸಿಟಿ ಆಫ್ ದ ವೀಲ್ ಆಫ್ಟರ್ 2 ಸೆಕೆಂಡ್ ಅಂದ್ರೆ ಫೈನಲ್ ವೆಲಾಸಿಟಿ ಬೇಕಿದೆ. ಸೊ ಲೀನಿಯರ್ ವೆಲಾಸಿಟಿ ಆದ್ರೆ ಈ ತರ ಬರ್ಕೊಳ್ತೀರಿ. ಓಕೆ, ಸೊ ಯಾಕೆ ನಮಗೆ ಬೇರೆ ಇಕ್ವೇಶನ್ಸ್ ಬರ್ಕೊಂಡಿಲ್ಲ? ಬಿಕಾಸ್ ಈ ಇಕ್ವೇಶನ್ ಅಲ್ಲಿ ಎಲ್ಲೂ ಸಹಿತ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಅದು ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು ಅಥವಾ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು. ಸೊ ದೇರ್ ಫೋರ್ ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ದಟ್ ಇಸ್ v is equals to u plus at ಮಾತ್ರ ಇರೋದು. ಬಟ್ ಇದು ನಮಗೆ ಟ್ರಾನ್ಸ್ಲೇಟರಿ ಮೋಷನ್ ಅಲ್ಲ, ಇದು ರೊಟೇಷನಲ್ ಮೋಷನ್ ಆಗಿಂದ ಒಮೆಗಾ ಇಸ್ ಈಕ್ವಲ್ಸ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ ಇದೆ. ಅಂಡ್ ಇಲ್ಲಿ ನೋಡಬಹುದು ದ ವೀಲ್ ಸ್ಟಾರ್ಟ್ಸ್ ಟು ರೊಟೇಟ್ ಅಬೌಟ್ ಇಟ್ಸ್ ಆಕ್ಸಸ್ ಫ್ರಮ್ ರೆಸ್ಟ್ ಅಂತ ಹೇಳ್ತಾ ಇರೋದು. ರೆಸ್ಟ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0. ದೇರ್ ಫೋರ್ ಇನಿಷಿಯಲ್ ವೆಲಾಸಿಟಿ 0 ಆದ್ರೆ ನಮಗೆ ಏನಾಗುತ್ತೆ? ಆಲ್ಫಾ ಟಿ ಮಾತ್ರ ಉಳಿಯುತ್ತೆ. ಓಕೆ, ಯು ಅಂಡ್ ಒಮೆಗಾ ನಾಟ್ ಎಲಿಮಿನೇಟೆಡ್ ಆಗುತ್ತೆ. ಇಲ್ಲಿ ನೀವು ತೋರಿಸಿದೆ ನೋಡಿ, ದಟ್ ಇಸ್ 0. ಓಕೆ,
ಒಮೆಗಾ ಇಸ್ ಈಕ್ವಲ್ಸ್ ಟು ಆಲ್ಫಾ ಟಿ ಇದೆ ಅಂಡ್ ಟಿ ವ್ಯಾಲ್ಯೂ ನಮಗೆ 2 ಸೆಕೆಂಡ್ ಇದೆ ಬಟ್ ವಿ ಡು ನಾಟ್ ನೋ ವಾಟ್ ಇಸ್ ಆಲ್ಫಾ, ದಟ್ ಇಸ್ ಆಂಗ್ಯುಲರ್ ಆಕ್ಸಲರೇಷನ್. ಅಂಡ್ ಆಲ್ಸೋ ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು, ಮೊಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿರೋದು. ಓಕೆ, ಸೊ ದಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ ಐ ಅಂತ ಬರ್ಕೊಂಡು ಅಂಡ್ ಫೋರ್ಸ್ ನ ಕೊಟ್ಟಿದ್ದಾರೆ, ಸೊ ದಟ್ ಇಸ್ ಎಫ್ ಅಂತ ಬರ್ಕೊಂಡು ಅಂಡ್ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, ದಟ್ ಇಸ್ ನಥಿಂಗ್ ಬಟ್ ಸೊ ಪೊಸಿಷನ್ ವೆಕ್ಟರ್ ತರ ಆಕ್ಟ್ ಆಗುತ್ತೆ. ಸೊ ಈ ತರ ಬರ್ಕೋತೀವಿ. ಅಂಡ್ ನಮಗೆ ರಿಲೇಷನ್ ಬಿಟ್ವೀನ್ ಮೊಮೆಂಟ್ ಆಫ್ ಇನರ್ಷಿಯಾ, ಫೋರ್ಸ್ ಅಂಡ್ ಆರ್ ಅಂದ್ರೆ ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಅ ರಿಲೇಷನ್ ಟಾರ್ಕ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ. ದೇರ್ ಫೋರ್ ಟಾರ್ಕ್ ಇಸ್ ಈಕ್ವಲ್ಸ್ ಟು ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಬರ್ತೀವಿ. ಓಕೆ, ಟಾರ್ಕ್ ಇಸ್ ಈಕ್ವಲ್ಸ್ ಟು ಮೊಮೆಂಟ್ ಆಫ್ ಇನರ್ಷಿಯಾ ಇಂಟು ಆಂಗ್ಯುಲರ್ ಆಕ್ಸಲರೇಷನ್. ಟಾರ್ಕ್ ಫಾರ್ಮುಲಾ ಏನು ಸರ್, ಇಟ್ ಇಸ್ ದ ಆರ್ ಕ್ರಾಸ್ ಎಫ್. ಈ ಆರ್ ಕ್ರಾಸ್ ಎಫ್ ನ ಆರ್ ಎಫ್ ಅಂತ ಬರ್ದೆ. ಆರ್ ಅಂದ್ರೆ ರೇಡಿಯಸ್, ದಟ್ ಇಸ್ ದ ಆರ್ ಅಂದ್ರೆ ದಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಅ ರೊಟೇಷನ್. ಸೊ ದಟ್ ಇಸ್ ದ 10 ಸೆಂಟಿಮೀಟರ್ ಇದೆ, 10 ಇಂಟು 10 ಪವರ್ -2 ಸಬ್ಸ್ಟಿಟ್ಯೂಟ್ ಮಾಡಿದೆ. ಎಫ್ ವ್ಯಾಲ್ಯೂ ಎಷ್ಟಿದೆ ಸರ್, ಫೋರ್ಸ್ ಇಸ್ 10 ನ್ಯೂಟನ್. ಎಷ್ಟಾಯ್ತು, 10 ಇಂಟು 10 100, 100 ಯಾವ ತರ ಬರೀಬಹುದು, 10 ಪವರ್ 2 ಅಂತ ಬರೀಬಹುದು. 10 ಪವರ್ 2, 10 ಪವರ್ -2 ಗೆಟ್ ಕ್ಯಾನ್ಸಲ್, ದಟ್ ಇಸ್ ದ 1. ಇದೇ ಈಕ್ವೇಶನ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಟಾರ್ಕ್ ವ್ಯಾಲ್ಯೂ ಎಷ್ಟಿದೆ 1, ದೇರ್ ಫೋರ್ 1. ಇಲ್ಲಿ ಐ ವ್ಯಾಲ್ಯೂ ಎಷ್ಟಿದೆ ಸರ್, ಐ ವ್ಯಾಲ್ಯೂ ದಟ್ ಇಸ್ 0.10, 0.10 ಇಂಟು ಆಲ್ಫಾ. ಆಲ್ಫಾ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 0.10. ಇದೇ ಆಲ್ಫಾನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಒಮೆಗಾ ದಟ್ ಇಸ್ ಈಕ್ವಲ್ಸ್ ಟು ಆಲ್ಫಾ ವ್ಯಾಲ್ಯೂ ಎಷ್ಟಿದೆ 1 ಡಿವೈಡೆಡ್ ಬೈ 0.10 ಇದೆ ಇಂಟು ಟೈಮ್ ಎಷ್ಟಿದೆ 22. ಇಲ್ಲಿ ನಾನು ಡೆಸಿಮಲ್ ಪ್ಲೇಸ್ ನ ಎಲಿಮಿನೇಟ್ ಮಾಡಕ್ಕೆ ನಾನೇನ್ ಮಾಡಿದೆ, 10 ಡಿವೈಡೆಡ್ ಬೈ 10 ಅಂತ ಕನ್ಸಿಡರ್ ಮಾಡ್ಕೊಂಡೆ. ಸೊ 10 ಇಂಟು 2 ಎಷ್ಟಾಗುತ್ತೆ 20. 0.10 ಇಂಟು 10 ಎಷ್ಟಾಗುತ್ತೆ, ದಟ್ ಇಸ್ ದ 1. 20 ಡಿವೈಡೆಡ್ ಬೈ 1 ದಟ್ ಇಸ್ ನಥಿಂಗ್ ಬಟ್ 20 ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ ಉಮಾ, ಇಸ್ ದಟ್ ಕ್ಲಿಯರ್ ಫಾರ್ ಯು? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲ ಆನ್ ಮಾಡಿದಿರಾ? ಓಕೆ ಡನ್. ಇವಾಗ ರಿಲೇಷನ್ ಇದೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ಕೈನೆಟಿಕ್ ಎನರ್ಜಿ. ಸರ್ ಲೀನಿಯರ್ ಕೈನೆಟಿಕ್ ಎನರ್ಜಿ ಆದ್ರೆ ದಟ್ ಇಸ್ ಆಫ್ ಎಮ್ ವಿ ಸ್ಕ್ವೇರ್ ಅಂತ ಬರಿತಾ ಇದೀವಿ, ರೈಟಾ? ಬಟ್ ಇಲ್ಲಿ ನಮಗೆ ರೊಟೇಷನಲ್ ಮೋಷನ್ ಆಗಿರೋದ್ರಿಂದ ದಿಸ್ ಇಸ್ ಫಾರ್ ಅ ಟ್ರಾನ್ಸ್ಲೇಟರ್ ಮೋಷನ್. ಇವಾಗ ರೊಟೇಷನಲ್ ಮೋಷನ್ ಆಗಿರೋದ್ರಿಂದ ಯಾವ ತರ ಬರೀತೀವಿ ಸರ್, ಇಟ್ ಇಸ್ ಆಫ್ ಇನ್ ಪ್ಲೇಸ್ ಆಫ್ ಎಮ್ ದಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ಇನ್ ಪ್ಲೇಸ್ ಆಫ್ ವಿ ದಟ್ ಇಸ್ ಒಮೆಗಾ ಸ್ಕ್ವೇರ್. ಕರೆಕ್ಟಾ? ದಿಸ್ ಇಸ್ ಅ ರಿಲೇಷನ್. ಅವ್ರು ಕೇಳ್ತಾ ಇರೋದು ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕೇಳ್ತಾ ಇರೋದು, ರೈಟ್? ಇಲ್ಲ ನೋಡಿ, ನಮಗೆ ಫಸ್ಟ್ ಆಫ್ ಆಲ್ ನಮಗೆ F1, F2 ಇದು F1 ಅಂತ ಬರ್ಕೋತೀನಿ, ರೆವಲ್ಯೂಷನ್ ಪರ್ ಸೆಕೆಂಡ್, ಅಂಡ್ ದಿಸ್ ಇಸ್ F2 ದಟ್ ಇಸ್ ರೆವಲ್ಯೂಷನ್ ಪರ್ ಸೆಕೆಂಡ್, ದಟ್ ಇಸ್ 360 ಮೊಮೆಂಟ್ ಆಫ್ ಇನರ್ಷಿಯಾ. ಓಕೆ, ಸೊ ಇಲ್ಲಿ ನನಗೆ ಒಮೆಗಾ ಪ್ಲೇಸ್ ಅಲ್ಲಿ ಏನ್ ಬರಬೇಕು ಸರ್, ಇಟ್ ಇಸ್ ಒಮೆಗಾ 2 ಮೈನಸ್ ಒಮೆಗಾ 1, ರೈಟ್? ಯಾಕೆಂದ್ರೆ ಚೇಂಜ್ ಆಗ್ತಿದೆ, ರೈಟಾ? ಸೊ ಫಸ್ಟ್ ಒಮೆಗಾ 1 ಅಂದ್ರೆ ಏನು ಸರ್, ಒಮೆಗಾ 1 ಅಂತಂದ್ರೆ ದಟ್ ಇಸ್ 60 ರೊಟೇಷನ್ ಪರ್ ಸೆಕೆಂಡ್. ಓಕೆ, ಸೊ 2 ಪೈ F1 ಅಂತ ಬರೀತೀವಿ. ಸೊ ಒಮೆಗಾ 1 ದಟ್ ಇಸ್ ಈಕ್ವಲ್ಸ್ ಟು 2 ಪೈ ಎಫ್ ವ್ಯಾಲ್ಯೂ ಎಷ್ಟಿದೆ ಸರ್ 60. ಓಕೆ, ಸೊ ದಟ್ ಇಸ್ 60 ರೊಟೇಷನ್ ಪರ್ ಮಿನಿಟ್ ಇದೆ. ದೇರ್ ಫೋರ್ ಸೆಕೆಂಡ್ ಕನ್ವರ್ಟ್ ಮಾಡೋಕ್ಕೆ 60 ಡಿವೈಡೆಡ್ ಬೈ ಮಾಡಿದೆ. ಇಲ್ಲಿ 60 ರೊಟೇಷನ್ ಪರ್ ಮಿನಿಟ್ ಇದೆ, ಇದನ್ನ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, RPS ಕನ್ವರ್ಟ್ ಮಾಡ್ಬೇಕಂದ್ರೆ ಸರ್ 60 ಮಾಡಬೇಕು. ದೇರ್ ಫೋರ್ ಇದನ್ನ ನಾನು ಅಲ್ಲೇ ಮಾಡ್ತೇನೆ. ಓಕೆ, ಸೊ 60 ಡಿವೈಡೆಡ್ ಬೈ 60. ಸೊ ದೇರ್ ಫೋರ್ ಒಮೆಗಾ 1 ದಟ್ ಇಸ್ ಈಕ್ವಲ್ಸ್ ಟು 2 ಪೈ ಸೊ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ ಸರ್, ಅಂಡ್ ಒಮೆಗಾ 2 ಎಷ್ಟಾಗುತ್ತೆ ಸರ್, ಒಮೆಗಾ 2 ದಟ್ ಇಸ್ ಈಕ್ವಲ್ಸ್ ಟು 2 ಪೈ F2 ಆಗುತ್ತೆ. ಓಕೆ, ಸೊ 2 ಪೈ F2 ಆಗುತ್ತೆ. ಡನ್. ಇವಾಗ ನೋಡ್ಕೊಂಡ್ರೆ ಸೊ ಒಮೆಗಾ 2 ದಟ್ ಇಸ್ 2 ಪೈ ಎಫ್ ಆಸ್ ಇಟ್ ಇಸ್. F2 ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 360 ಡಿಗ್ರಿ. ಬಟ್ ಅದು RPM ಇದೆ, ದಟ್ ಇಸ್ ರೆವಲ್ಯೂಷನ್ ಪರ್ ಮಿನಿಟ್ ಇದೆ. ಅದನ್ನ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ ಸರ್ ಡಿವೈಡೆಡ್ ಬೈ 60 ಎಷ್ಟಾಗುತ್ತೆ, ಸೊ 1010 ಗೆಟ್ ಕ್ಯಾನ್ಸಲ್, 6 12 ಆಗುತ್ತೆ. ಓಕೆ, ಸೊ 6 6 36, 6 12. ಓಕೆ, ಸೊ ದಿಸ್ ಇಸ್ 2 ಪೈ ಆಗುತ್ತೆ. ಓಕೆ, ಸೊ ರೇಡಿಯನ್ಸ್ ಪರ್ ಸೆಕೆಂಡ್. ಓಕೆ, ಸೊ ರೇಡಿಯನ್ಸ್ ಪರ್ ಸೆಕೆಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇಲ್ಲಿ ಬರೀತೇನೆ. ಸೊ ಒಮೆಗಾ ದಟ್ ಇಸ್ ಈಕ್ವಲ್ಸ್ ಟು ಒಮೆಗಾ 2 ಮೈನಸ್ ಒಮೆಗಾ 1. ಸೊ ಎಷ್ಟಾಗುತ್ತೆ ಸರ್, ಒಮೆಗಾ 2 ಮೈನಸ್ ಒಮೆಗಾ 1 ಅಂತಂದ್ರೆ. ಓಕೆ, ಸೊ ಇದನ್ನ ತಗೊಂಡ್ರೆ ಎಷ್ಟಾಗುತ್ತೆ ನಮಗೆ ಒಮೆಗಾ 1 ಅಂಡ್ ಒಮೆಗಾ 2. ಓಕೆ, ಸೊ ಬೇರೆ ಬೇರೆ ಆಗಿರುತ್ತಲ್ಲ, ಸೊ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಯಾವ ತರ ಬರೆಯೋಣ ಅಂದ್ರೆ, ಸೊ ಇದಕ್ಕಿಂತ ಓಕೆ, ಸೊ ಇದಕ್ಕಿಂತ ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ಬರೋಣ. ಓಕೆನಾ? ಎನರ್ಜಿ ಸ್ಪೆಂಟ್ ಅಲ್ವಾ, ಇನ್ಕ್ರೀಸಿಂಗ್ ಅಂದ್ರೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಗುತ್ತೆ. ದಟ್ ಇಸ್ ದ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಬಿಕಾಸ್ ಇಲ್ಲಿ ನಾನು ಇನ್ಕ್ರೀಸ್ ಟರ್ಮ್ ನ ಇಗ್ನೋರ್ ಮಾಡಿದ್ದೆ, ಸೊ ದೇರ್ ಫಾರ್ ಇಟ್ ಇಸ್ ಅ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಗುತ್ತೆ. ಸೊ ದಟ್ ಇಸ್ ಆಫ್ ಐ, ಸೊ ದಿಸ್ ಇಸ್ ಒಮೆಗಾ 2 ಸ್ಕ್ವೇರ್, ಸೊ ಮೈನಸ್ ಒಮೆಗಾ 1 ಸ್ಕ್ವೇರ್ ಆಗುತ್ತೆ. ಗೆಟ್ ಎ ಪಾಯಿಂಟ್? ಓಕೆ, ಸೊ ಒಮೆಗಾ 1 ಸ್ಕ್ವೇರ್ ಆಗುತ್ತೆ. ಅಂಡ್ ಡೆಲ್ಟಾ ಕೆ ದಟ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ ವ್ಯಾಲ್ಯೂ ಸರ್, ಇಟ್ ಇಸ್ 484. ಓಕೆ, ಸೊ 484 ದಟ್ ಇಸ್ ಈಕ್ವಲ್ಸ್ ಟು 1/2 ಇಂಟು ಐ. ಸೊ ಬ್ರಾಕೆಟ್ ಆಫ್ ಒಮೆಗಾ 2 ಎಷ್ಟಿದೆ ಸರ್, ಇಟ್ ಇಸ್ 12. ಸೊ ಪೈ ಸೊ ಹೋಲ್ ಸ್ಕ್ವೇರ್ ಮೈನಸ್ ಒಮೆಗಾ 1 ಎಷ್ಟಿದೆ ಸರ್, ಇಟ್ ಇಸ್ 2 ಪೈ ಹೋಲ್ ಸ್ಕ್ವೇರ್. ಓಕೆ ಸರ್, ಅಂಡ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎಷ್ಟಾಗುತ್ತೆ, 2 4 8, 2 8 16, 2 4 8 15 ಆಗುತ್ತೆ. 2 4 8, 2 8 16,
ಆ್ಯಂಡ್ 2 4 8 9 960 ಆಗುತ್ತೆ. ಓಕೆ, ಸೊ 960 ಇಂಟು ಐ, ಸೊ ಎಷ್ಟಾಗುತ್ತೆ ಇದು 144 ಪೈ ಸ್ಕ್ವೇರ್, ಸೊ ಮೈನಸ್ 2 4 ಪೈ ಸ್ಕ್ವೇರ್. ಓಕೆ, ಎಸ್ ಸರ್. ಆ್ಯಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ 968 ದಟ್ ಈಸ್ ಈಕ್ವಲ್ಸ್ ಟು ಐ, ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ 140 ಪೈ ಸ್ಕ್ವೇರ್ ಆಯಿತು. ಓಕೆ, ಎಸ್ ಸರ್. ಸೊ ಐ ಇಸ್ ಈಕ್ವಲ್ಸ್ ಟು 968, ಸೊ ಡಿವೈಡೆಡ್ ಬೈ 140 ಇಂಟು ಪೈ ವ್ಯಾಲ್ಯೂ ಎಷ್ಟಾಗುತ್ತೆ? ಇಲ್ಲಿ ಪೈ ಸ್ಕ್ವೇರ್ ಅಂತ ಬರಿತೀನಿ, ಆಮೇಲೆ ಬೇಕಿದ್ರೆ ಸಿಂಪ್ಲಿಫಿಕೇಶನ್ ಮಾಡೋಣ. ಪೈ ಸ್ಕ್ವೇರ್, ಸೊ 968 ಡಿವೈಡೆಡ್ ಬೈ, ಸೊ 140 ಇಂಟು, ಸೊ 3.14 ಹೋಲ್ ಸ್ಕ್ವೇರ್. ಓಕೆ, ಸೊ 968 ಡಿವೈಡೆಡ್ ಬೈ, ಸೊ 140 ಇಂಟು 3.14 3.14 ಎಷ್ಟಾಗುತ್ತೆ? 3.14 ಇಂಟು 3.14 ಇಂಟು 140. ಓಕೆ, ಸೊ ದಟ್ ಇಸ್ 140, ದಟ್ ಇಸ್ 1380 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಓಕೆ, ಸೊ 1380. ಓಕೆ, ಸೊ 3 ಇದೆ, ಅದು ಇಗ್ನೋರ್ ಮಾಡಿ. ಸೊ ಐ ಇಸ್ ಈಕ್ವಲ್ಸ್ ಟು ಎಷ್ಟಾಗ್ಬೋದು ಇದು ಸರ್? 968 ಡಿವೈಡೆಡ್ ಬೈ 1380, ಸೊ ದಟ್ ಇಸ್ 0.7. ಓಕೆ, ಸೊ ದಟ್ ಇಸ್ 0.701, ಸೊ ದಟ್ ಇಸ್ ಎ kg meter square. ಓಕೆ, ಸೊ ದಟ್ ಇಸ್ ಎ kg meter square. ಓಕೆ, ಸೊ ದಟ್ ಇಸ್ 0.71 ಆಗಿದೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಯಾವ್ದಾಗುತ್ತೆ? 0.70, ದಟ್ ಇಸ್ ಆಪ್ಷನ್ ಎ. ಓಕೆ, ಸೊ ಆಪ್ಷನ್ ಎ ಆಗುತ್ತೆ, ರೈಟ್? 0.70 2 ಡೆಸಿಮಲ್ ಪ್ಲೇಸಸ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ 2 ಸಿಗ್ನಿಫಿಕೆಂಟ್ ಫಿಗರ್, ಸೊ 0.7 kg meter square ಆಗುತ್ತೆ. ಓಕೆ, ಸೊ ಆಪ್ಷನ್ ಡಿ ಅಂತ ಮಾಡ್ತೀರಾ, ದಟ್ ಇಸ್ ರಾಂಗ್. ಆಪ್ಷನ್ ಡಿ ಅಂತ ಮಾಡ್ತೀರಾ, ದಟ್ ಇಸ್ ರಾಂಗ್. ಓಕೆ, ರೈಟ್? ಸೊ ನೋಡಿ, 2 ಡೆಸಿಮಲ್ ಪ್ಲೇಸ್ ಕನ್ಸಿಡರ್ ಮಾಡ್ಕೊಳ್ಳಿ, 0.70 ಅಲ್ಲಿರೋದು ನಮಗೆ 0.77 ಅಂತ ಇದೆ. ಆಪ್ಷನ್ ಎ. ನಾಗಮ್ಮ, ಡೆಸಿಮಲ್ ಪ್ಲೇಸಸ್ ಆಲ್ಸೋ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಓಕೆ, ನಾ ಸೊ ದಟ್ ಈಸ್ ಆಪ್ಷನ್ ಎ. ನೋಡೋಣ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡಿದ್ರಾ? 57 ಮೆಂಬರ್ಸ್ ಕರೆಕ್ಟ್ ಆನ್ಸರ್ ಮಾಡಿದ್ರಾ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ? ಎ ಯೂನಿಫಾರ್ಮ್ ರಾಡ್ ಆಫ್ ಲೆಂತ್ 200 centimeter. ಓಕೆ, ಅಂಡ್ ಮಾಸ್ 500 grams, balanced on a wedge placed at a 40 centimeter mark. Okay, a mass of 2 kg is suspended from, ಇಲ್ಲಿ ಫಾರ್ಮ್ ಆಗಿದೆ from the rod 20 centimeter, and another unknown mass m is suspended from one rod at a 160 centimeter mark. Okay, ಎರಡು ಕೊಟ್ಟಿದ್ದಾರೆ. ಇದು 20 centimeter ಮಾರ್ಕ್ ಅಲ್ಲಿ 2 kg ನ ಸಸ್ಪೆಂಡ್ ಮಾಡಿದ್ದಾರೆ, 160 centimeter ಮಾರ್ಕ್ ಅಲ್ಲಿ ಅನ್ನೋನ್ ಮಾಸ್ ನ ಸಸ್ಪೆಂಡ್ ಮಾಡಿದ್ದಾರೆ. as shown in the figure, what would be the value of m such that rod is in equilibrium? ರಾಡ್ ಇನ್ ಇಕ್ವಿಲಿಬ್ರಿಯಂ ಅಂದ್ರೆ ಏನಾಗಬೇಕು? ಸೊ ಟಾರ್ಕ್ ಮಸ್ಟ್ ಬಿ ಇಸ್ ಈಕ್ವಲ್ಸ್ ಟು 0, ರೈಟಾ? ಎಸ್. ಇವಾಗ ನೋಡಿ, ಇದ್ರದ್ದು ಸೆಂಟರ್ ಆಫ್ ಮಾಸ್ ಎಲ್ಲಿ ಬರುತ್ತೆ? ಫಾರ್ ಎಕ್ಸಾಂಪಲ್, ಈ 2 kg ಇಲ್ಲ, ಇದು ಮಾಸು ಇಲ್ಲ ಅಂತಂದ್ರೆ ಇದು ಜಸ್ಟ್ ಯೂನಿಫಾರ್ಮ್ ರಾಡ್. ಓಕೆ, ಸೊ ದಿಸ್ ಇಸ್ ದ ಯೂನಿಫಾರ್ಮ್ ರಾಡ್. ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್? ಎಲ್ಲಿರುತ್ತೆ ಸೆಂಟರ್ ಆಫ್ ಮಾಸ್? ಯಾವ ಪಾಯಿಂಟ್ ಅಲ್ಲಿ ಇರುತ್ತೆ? ನಮಗೆ ಕೊಟ್ಟಿರೋದು 200 centimeter. ದೇರ್ ಫೋರ್ ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಪೊಸಿಷನ್? ಬೇಗ ಬೇಗ ಹೇಳಿ, ಬೇಗ ಬೇಗ ಆನ್ಸರ್ ಮಾಡಿ. ವಾಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಆಫ್ ಯೂನಿಫಾರ್ಮ್ ರಾಡ್ ಆಫ್ ಲೆಂತ್ 200 centimeter? What is the position? We know that center of mass of a uniform mass that is half of the length. Half of the length andre mass of the rod. Okay, so mass of the rod exactly 100 centimeter. Okay, so exactly that is the 100 centimeter. Okay, so this is 100 centimeter and this is mass of the rod. Okay, so this is the mass of the rod. Okay, so this is the mass of the rod based on a wedge placed at a 40 centimeter mark. Okay, so that is the 40 centimeter mark agide. And the next one ನೋಡಿದ್ರೆ another unknown. Okay, done. So ಇದು ಈ ಕಡೆ ಇವಾಗ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ವೆಡ್ಜ್ ಇಲ್ಲ ಅನ್ಕೊಳ್ಳಿ, ಇಲ್ಲಿ ವೆಡ್ಜ್ ಇಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ವೆಡ್ಜ್ ಇದೆ ಅನ್ಕೊಳ್ಳಿ. ಓಕೆ, ರೈಟ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ವೆಡ್ಜ್ ಇಟ್ಟಿದ್ದಾರೆ. ಓಕೆ, ಅಂಡ್ ಇಲ್ಲಿ ಮಾಸ್ ಇಲ್ಲ ಅನ್ಕೊಳ್ಳಿ. ಮಾಸ್ ಇಲ್ಲ ಅಂದ್ರೆ ಯಾವ ತರ ರೊಟೇಟ್ ಆಗ್ತಿತ್ತು? ಈ ತರ ಕೆಳಗಡೆ ರೊಟೇಟ್ ಆಗ್ತಿತ್ತು, ಕರೆಕ್ಟಾ? ಇಲ್ಲಿ ಈ ಕಡೆ ಮಾಸ್ ಇಲ್ಲ ಅಂದ್ರೆ ಈ ಕಡೆ ರೊಟೇಟ್ ಆಗ್ತಿತ್ತು. ಇದು ಇಲ್ಲ ಅನ್ಕೊಳ್ಳಿ, ಇಲ್ಲಿ ಮಾಸ್ ಇದೆ. ಓಕೆ, ಸೊ ಇಲ್ಲಿ ಮಾಸ್ ಆಫ್ ದ ರೂಲರ್, ಇಲ್ಲಿ ವೆಡ್ಜ್ ಇದೆ. ಸೊ ಇದು ಏನಿಲ್ಲ ಅಂದ್ರೂ ಸಹಿತ ಈ ತರ ರೊಟೇಟ್ ಆಗ್ತಿತ್ತು, ಕರೆಕ್ಟಾ? ಸೊ ಈ ಕಡೆ ನೋಡ್ಕೊಂಡ್ರೆ ವಾಟ್ ಇಸ್ ದ ರೊಟೇಷನ್? ಸರ್ ಈ ಕಡೆ ಟರ್ನ್ ಆಗ್ತಿತ್ತು. ಓಕೆ, ಈ ಕಡೆ ಟರ್ನ್ ಆಗ್ತಿದೆ ಅಂದ್ರೆ ದಿಸ್ ಇಸ್ ದ ಕ್ಲಾಕ್ ವೈಸ್ ಮೂವ್ಮೆಂಟ್. ಆಮ್ ಐ ರೈಟ್? ಸೊ ದಟ್ ಇಸ್ ದ ಕ್ಲಾಕ್ ವೈಸ್ ಮೂವ್ಮೆಂಟ್. ಆಮ್ ಐ ರೈಟ್? ಅಂಡ್ ದ ನೆಕ್ಸ್ಟ್ ಒನ್ ಈ ಕಡೆ. ವೆರಿ ಗುಡ್, ವೆರಿ ಗುಡ್. ಯಾರ್ಯಾರು ಆನ್ಸರ್ ಮಾಡಿದ್ರಪ್ಪ? ಧನುಷ್, ತೇಜಸ್ವಿನಿ ಅಂಡ್ ಕುಶ್ಮಲ್, ನಾಗಮ್ಮ ಅಂಡ್ ರಾಧಿಕಾ. ವೆರಿ ಗುಡ್. ಅಂಡ್ ಈ ಕಡೆ ನೋಡಿ, ಫಾರ್ ಎಕ್ಸಾಂಪಲ್ ಇವೇನು ಇಲ್ಲ ಅನ್ಕೊಳ್ಳಿ. ಓಕೆ, ಸೊ ಇವೇನು ಇಲ್ಲ ಅನ್ಕೊಳ್ಳಿ. ಇದು ಯಾವ ತರ ರೊಟೇಟ್ ಆಗ್ತಿತ್ತು? ಸರ್ ಇದು ಆಂಟಿ ಕ್ಲಾಕ್ ವೈಸ್, ಕರೆಕ್ಟಾ? ಸೊ ಇದು ಈ ಕಡೆನೆ ರೊಟೇಟ್ ಆಗ್ತಿತ್ತು. ಓಕೆ, ಸೊ ಇಲ್ಲಿ ನೋಡಿ, ಸೊ ದಿಸ್ ಇಸ್ ಆಲ್ಸೋ ಕ್ಲಾಕ್ ವೈಸ್ ಮೂಮೆಂಟ್ ಅಂಡ್ ಇದು ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಆಗುತ್ತೆ. ಎಸ್ ಸರ್. ಇವಾಗ ನೋಡಿ, ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಮಗೆ ಇರೋ ಪ್ರಕಾರ ಸೊ ಮೂಮೆಂಟ್ ಆಫ್, ಓಕೆ, ಸೊ ಕ್ಲಾಕ್ ವೈಸ್ ಮೂಮೆಂಟ್. ಓಕೆ, ಸೊ ಕ್ಲಾಕ್ ವೈಸ್ ಮೂಮೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಆಂಟಿ ಕ್ಲಾಕ್ ವೈಸ್ ಮೂಮೆಂಟ್. ಓಕೆ, ಸೊ ಕ್ಲಾಕ್ ವೈಸ್ ಮೂಮೆಂಟ್
Okay, so clockwise movement, that is equals to, so anti-clockwise movement. Yes, sir. ನೋಡಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಎಷ್ಟಿದೆ ಸರ್? 2 ಇದೆ. ಸೊ ಫ್ರಮ್ ದ ವೆಡ್ಜ್, ಓಕೆ, ಸೊ ಫ್ರಮ್ ದ ವೆಡ್ಜ್, ಓಕೆ, ಸೊ ಫ್ರಮ್ ದ ವೆಡ್ಜ್ ಇಲ್ಲಿ ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ ಹಾಫ್ kg. ಓಕೆ, ಸೊ ದಿಸ್ ಇಸ್ ಹಾಫ್ kg. ನೀವು ಕೇಳ್ಬೋದು ಸರ್ ಹಾಫ್ kg ಎಲ್ಲಿದೆ? 500 ಗ್ರಾಮ್ ಅಂದ್ರೆ ಎಷ್ಟು? ದಟ್ ಇಸ್ ಹಾಫ್ kg ನ ತಾನೆ? ಎಸ್ ಸರ್, ಹಾಫ್ kg. ರೈಟ್. ಸೊ ಇಲ್ಲಿ ಟಾರ್ಕ್, ಓಕೆ, ಸೊ ಟಾರ್ಕ್ ಆಫ್ ಕ್ಲಾಕ್ ವೈಸ್ ಮೂವ್ಮೆಂಟ್ ಅಂಡ್ ಟಾರ್ಕ್ ಆಫ್ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್. ಓಕೆ, and torque of ಇದನ್ನ ಯಾವ ತರ ಬರೀತೀರಾ ಸರ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅಂಡ್ ಇದು ಸರ್ ಇಟ್ ಇಸ್ ಆಲ್ಸೋ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಲೆಟ್ಸ್ write it as force into displacement and force into displacement. Okay, so this is for a clockwise movement. Okay, so clockwise movement, and this is for anti-clockwise movement. Okay, so clockwise movement, anti-clockwise movement. ನೋಡಿ ಫಸ್ಟ್ ನೀವು ಡಿಸ್ಟೆನ್ಸ್ ನ ಎಲ್ಲಿಂದ ತಗೊಳ್ಬೇಕು ಅನ್ನೋದು ಕ್ಲಾರಿಟಿ ಇರಬೇಕು. ಓಕೆ, ಸೊ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಮೆಜರ್ಡ್ ಫ್ರಮ್ point of mass and rotational point. Okay, so point of mass and rotational point. Rotational point ಅಂದ್ರೆ ಎಡ್ಜ್ ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆ, ಅಂಡ್ ಇಲ್ಲಿ ಎಡ್ಜ್ ನ ಕನ್ಸಿಡರ್ ಮಾಡ್ಕೋತೀನಿ. ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್. ಓಕೆ, ಸೊ ಕ್ಲಾಕ್ ವೈಸ್ ಮೂವ್ಮೆಂಟ್ ಯಾವ್ದಾವ್ದೆ? ಸೊ ಫಸ್ಟ್ ಇದನ್ನ ಕನ್ಸಿಡರ್ ಮಾಡ್ಕೋತೀನಿ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಸರ್? 100 ಸೆಂಟಿಮೀಟರ್ ಇದೆ, ಇಲ್ಲಿ 40 ಸೆಂಟಿಮೀಟರ್ ಇದೆ. ದೇರ್ ಫೋರ್ ಇಟ್ ಇಸ್ 60 ಸೆಂಟಿಮೀಟರ್. ಓಕೆ ಸರ್, ಅಂಡ್ ಇಲ್ಲಿ ನಾನು ಬರ್ಕೊಂಡ್ರೆ ಕ್ಲಾಕ್ ವೈಸ್ ಮೂವ್ಮೆಂಟ್ ಸರ್ ಇಟ್ ಇಸ್ ಅ ಫೋರ್ಸ್ ಅಂದ್ರೆ ದಟ್ ಇಸ್ m into g. ಓಕೆ, ಸೊ ದಟ್ ಇಸ್ m into g into d. Okay, so that is a d1 ಅಂತ ಬರೀತೀನಿ. Okay, d1. Okay, so d1, so let's say this is a d1, distance 1, and the next one rotation ಯಾವುದು sir? Rotation from here to here. Okay, so rotation from here to here, so let me write it as a d2. Okay, so d2 ನ ಬರ್ಕೊಂಡ್ರೆ so plus mass, that is small mass, and g ಏನಕ್ಕೆ ಬರ್ದೆ? so force is nothing but weight of the body. Okay, so weight of the body. Okay, so that is, so weight of the body, that is m into g. Okay, into d, so d2, ಇದು d2. Okay, so that is equals to anti-clockwise movement. Okay, so this is anti-clockwise movement. Anti-clockwise movement ನೋಡಿದ್ರೆ ಸರ್ ಇಟ್ ಇಸ್ ಎಷ್ಟಿದೆ ಸರ್? ಇದು ನಾನು ಯಾವ ತರ ಬರೀತೀನಿ ಅಂದ್ರೆ m2 ಅಂತ ಬರೀತೀನಿ. ಓಕೆನಾ, ಸೊ ದಿಸ್ ಇಸ್ m2, ಇದು m2 and g into, ಸೊ ಇದು d3 ಅಂತ ಬರೀತೀನಿ. ಓಕೆನಾ, ಸೊ ದಿಸ್ ಇಸ್ d3. ಓಕೆ, ಸೊ ದಿಸ್ ಇಸ್ ದ d3. ಸೊ ರೈಟ್. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ m ಅಂದ್ರೆ ದಟ್ ಇಸ್ ಮಾಸ್ ಆಫ್ ದ ರೂಲರ್, ಸೊ ದಟ್ ಇಸ್ ಹಾಫ್. ಈ ಮೂರು ಕೇಸಲ್ಲಿ ಏನು ಕಾನ್ಸ್ಟೆಂಟ್ ಆಗಿದೆ ನೋಡಿ? ಮೂರರಲ್ಲಿ ಏನು ಕಾನ್ಸ್ಟೆಂಟ್ ಆಗಿದೆ ಸರ್? ಇಟ್ ಇಸ್ m, ಸಾರಿ g ಕಾನ್ಸ್ಟೆಂಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ g and this is g and this is g. ಎಲಿಮಿನೇಟೆಡ್. ಮಿಕ್ಕಿದ್ದು ಯಾವುದು ಸರ್? m d1 so plus m d2, that is equals to m2 and d3. Okay, and m ಎಷ್ಟಿದೆ ಸರ್? ಇಟ್ ಇಸ್ ಹಾಫ್. ಓಕೆ, ಸೊ ದಟ್ ಇಸ್ ಹಾಫ್, ಅಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ ಸರ್? ಇಟ್ ಇಸ್ 60 ಸೆಂಟಿಮೀಟರ್ ಪ್ಲಸ್. And next unknown mass, we don't know what is the mass of this suspended one. Okay, and d distance ಎಷ್ಟಿದೆ ಸರ್? ಇದು 40, ಅದು ಇದು 60. ಎಷ್ಟಾಗುತ್ತೆ ಸರ್? ಇಟ್ ಇಸ್ 120 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 120 ಸೆಂಟಿಮೀಟರ್. ಅಂಡ್ ಈ ಕಡೆ 2 kg. ಓಕೆ, ಸೊ ದಟ್ ಇಸ್ 2 kg ಇಂಟು d3 ಎಷ್ಟಿದೆ ಸರ್? 40 minus 20, ದಟ್ ಇಸ್ 20 ಸೆಂಟಿಮೀಟರ್ ಇದೆ. ಗೆಟ್ ಮೈ ಪಾಯಿಂಟ್? ಇದೆಷ್ಟಾಯ್ತು ಇದು ಸರ್? ಇಟ್ ಈಸ್ 2 4 40 ಆಯ್ತು. ಓಕೆ, ಸೊ 40 ಇದನ್ನ ತಗೊಂಡ್ರೆ ಎಷ್ಟಾಗುತ್ತೆ? ಸೊ ಇಲ್ಲಿ ನೋಡಿ, ಸೊ 2 1 2 2 3 6. ಓಕೆ, ಸೊ 30. ಓಕೆ ಸರ್, 30 ಆಯ್ತು. ಆ ಕಡೆ ಹೋಗೋಣ. ಸೊ ಇಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ ಇಸ್ 120 ಮಾಸ್, ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ 40 minus 30. ಓಕೆ, ಸೊ ದಿಸ್ ಇಸ್ 40 minus 30, ಸೊ ದಟ್ ಈಸ್ ಈಕ್ವಲ್ಸ್ ಟು 10. ಓಕೆ, 1 0 1 0 get cancel. Okay, so 1 0 1 0 get cancel, and further simplification, mass is 1 divided by 12 kg. 1 divided by 12 kg. 1 divided by 12 kg. Okay, so 1 divided by 12 kg, that is option B. Option B is the right answer. Okay, Ganesh ಸ್ವಲ್ಪ ರಾಂಗ್ ಮಾಡಿದ್ರ ನೋಡಿ, ರಾಂಗ್ ಮಾಡಿದ್ರ. ಸೊ ದಟ್ ಇಸ್ ಆಪ್ಷನ್ ಬಿ. 7/2 ಅಲ್ಲ, ಇಟ್ ಈಸ್ 1/12. ಕ್ಲಿಯರ್ ಎಲ್ಲರಿಗೂ? ಎಸ್, ವೆರಿ ಗುಡ್, ವೆರಿ ಗುಡ್. ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ವೆರಿ ಗುಡ್. Now let's move on to the next question. Okay, so next question gona. Yes, the question is, okay, so the question is, ಏನು ಹೇಳ್ತಾರದು? 2 particles of a mass 5 kg and 10 kg respectively. Let's say this is m1. ನನಗಿಂತ ಫಾಸ್ಟ್ ಆಗಿ ನೀವು ಮಾಡಬೇಕಿದೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. Respectively are attached to 2 ends of the rigid rod of a length 1 meter. Let's say this is x with a negligible mass. The center of mass of a system from 5 kg is nearly at a distance ಅಂತ ಕೇಳ್ತಾರದು. ನನಗಿಂತ ಫಾಸ್ಟ್ ಆಗಿ ನೀವೇ ಮಾಡಬೇಕಿದೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಎಸ್ ಸರ್. ಇಲ್ಲಿ ಮಾಸ್ ಎಷ್ಟಿದೆ? ಸಲಿ ಮಾಸ್ 1 and this is the mass 2. Okay, yes sir, this is mass 1
So that is the 5 kg. And this is the mass 2. So that is the 10 kg. Okay. And the next total length is the x distance, that is equals to 1 meter. Okay, 1 meter. And ಇಲ್ಲಿ ಯಾವುದೋ ಒಂದು ಸೆಂಟರ್ ಆಫ್ ಮಾಸ್ ನ ಕನ್ಸಿಡರ್ ಮಾಡ್ಕೊಳ್ಳೋ ಪಾಯಿಂಟ್. ಓಕೆ, ಸೊ ಇದಂತೂ ಮಧ್ಯದಲ್ಲಿ ಇರ್ಲಿಕ್ಕಿಲ್ಲ, ಯಾಕೆಂದ್ರೆ ಮಾಸ್ 2 ಡಿಫರೆಂಟ್ ಮಾಸಸ್ ಇದೆ. ಓಕೆ, ಸೇಮ್ ಮಾಸ್ ಇದ್ರೆ ಎಕ್ಸಾಕ್ಟ್ಲಿ ಬಿಟ್ವೀನ್ ಇರ್ತಿತ್ತು, ಬಟ್ 2 ಆರ್ ಡಿಫರೆಂಟ್ ಮಾಸಸ್. ದೇರ್ಫೋರ್, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ x1 and let me consider this is x2, right? ಸೊ ನಮ್ಗೆ ಆಲ್ರೆಡಿ ವ್ಯಾಲ್ಯೂಸ್ ಗೊತ್ತಿದೆ. ಏನು ನಮಗೆ ಏನು ಕೇಳ್ತಾರೋ, ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ಫ್ರಮ್ ದ 5 kg ಅಂತ ಕೇಳ್ತಾರೋ. ಸೊ ದೇರ್ಫೋರ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ x1. So therefore opposite one, m2x, so divided by m1 plus m2, that is the total mass. Okay, yes sir, m2 value is there, so it is a 10 and this is a 1 and 10 plus 5. Okay, so 5 plus 10. Okay, so that is 10 divided by ಎಷ್ಟಾಗುತ್ತದು 15. ಎಷ್ಟಾಗುತ್ತದು ಸರ್? 2 5 10 2 3 6. Okay, so therefore so x1 that is equals to ಇದು ಮೀಟರ್ಗೆ ಆಯ್ತು. ಓಕೆ, ಸೊ ದಿಸ್ ಇಸ್ ಫಾರ್ ಇನ್ ಟರ್ಮ್ಸ್ ಆಫ್ ಮೀಟರ್, ಬಟ್ ಆಪ್ಷನ್ಸ್ ಇರೋದು ಸೆಂಟಿಮೀಟರ್. ದೇರ್ ಫಾರ್ ನಾನು ಏನು ಮಾಡ್ತೀನಿ, ಸೊ 2 divided by 3 into 100 centimeter ಅಂತ ಮಾಡ್ತೀನಿ. ಓಕೆ, ಸೊ ಬಿಕಾಸ್ ಆಪ್ಷನ್ಸ್ ಆರ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್. ಸೊ x1 that is equals to 200 divided by 3 centimeter. So that is equals to, okay, so that is equals to, so 200 divided by 3 centimeter. Okay, so that is 66.66. Okay, so 67 ಅಂತ ಬರೀಬಹುದು. ಓಕೆ, ಎಸ್ ಸರ್, ಅಪ್ರಾಕ್ಸಿಮೇಟ್ಲಿ ಅಥವಾ ನಿಯರ್ಲಿ ಅಂತ ಕೇಳ್ತಾರೆ. ಸೊ ನಿಯರ್ ಬೈ ವ್ಯಾಲ್ಯೂ ಯಾವುದು? 66.67 ಗೆ 67 is the nearest value. Okay, nearby value, that is option B is the right answer. Clarity ಸಿಗ್ತಾ ಎಲ್ಲರಿಗೂ? Yes. So let's move on to the next question. Okay, so next question ಹೋಗೋಣ. So yes, so ಇವಾಗ what would be the torque about the origin when the force 3 J cap Newton acts on a particle whose position vector is a 2 K cap meter ಅಂತ ಹೇಳ್ತಾರೆ. So torque ಇಲ್ಲಿ ವೆಕ್ಟರ್ ಕ್ವಾಂಟಿಟಿಯಲ್ಲಿ ಬರಬೇಕು. So torque ಅಂದ್ರೆ ಏನು ಸರ್? Torque it is given by, okay, so torque it is given by, so it is the perpendicular distance into force, correct? Yes sir. So torque that is equals to position vector ಎಷ್ಟು ಕೊಟ್ಟಿರೋದು ಸರ್? it is a 2 K cap. ಸೊ ಕ್ರಾಸ್ ಇದೆಷ್ಟಿದೆ ಸರ್? 3 J cap ಅಂತ ಕೊಟ್ಟಿರೋದು. ಸೊ ಫಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಿ, ಎಷ್ಟಾಗುತ್ತೆ? 2 3 6. ಆ್ಯಂಡ್ ನೆಕ್ಸ್ಟ್ K cap, ಸೊ ಕ್ರಾಸ್ J cap. ಓಕೆ, ಸೊ ಇಲ್ಲಿ ನಮಗೆ ಸ್ವಲ್ಪ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ನೋಡೋಣ. ಸೊ I ಕ್ರಾಸ್ J ಏನು ಬರುತ್ತೆ ಸರ್? it is a K cap. J ಕ್ರಾಸ್ K, ಓಕೆ, ಏನು ಬರುತ್ತೆ ಸರ್? it is a I cap. ಸರ್ K cap, ಸೊ I ಏನು ಬರುತ್ತೆ? J cap ಅಂತ ಬರುತ್ತೆ. ಸೊ ಉಲ್ಟಾ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ it is a J cap ಕ್ರಾಸ್ I cap ಬರೆದ್ರೆ ಸರ್ it is a ಮೈನಸ್ K cap. ಅಂಡ್ ಅದೇ ರೀತಿ ಸೊ K cap, ಸೊ ಕ್ರಾಸ್ J cap ಬರೆದ್ರೆ ಸರ್ it is a ಮೈನಸ್ I K cap ಆಗುತ್ತೆ. ಅಂಡ್ I cap ಕ್ರಾಸ್ K cap ಬರೆದ್ರೆ ಸರ್ it is a ಮೈನಸ್ J cap ಅಂತ ಆಗುತ್ತೆ. ಇಲ್ಲಿ ನಮಗಿರೋದು K ಕ್ರಾಸ್, ಓಕೆ, K cap ಕ್ರಾಸ್ J cap ಇದೆ. K cross J cap, that is minus I cap. Okay, so torque that is equals to 6, so minus I cap ಆಯ್ತು. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ ಮೈನಸ್ 6 I cap ಅಂತ ಆಗುತ್ತೆ. ಸೊ ದಿಸ್ ಇಸ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಇದರ ಪ್ರಕಾರ ಮೈನಸ್ 6 I cap, that is, so option D is the right answer. Okay, option D is the right answer. Getting my point? ಗೊತ್ತಾಯ್ತಲ್ಲ ಎಲ್ಲರಿಗೂ? Okay, so that is option D is the right answer. Okay, so that is option D is the right answer. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರೇ ಆಪ್ಷನ್ ಬಿ ಅಂತ ಹಾಕಿದ್ರಲ್ಲೋ, ನೋಡ್ಕೊಳಕ್ಕಾಗಲ್ಲ, ಇಲ್ಲಿ ಜೆ ಅಲ್ಲಿ ಜೆ ಇದೆ, ಹೆಂಗ್ ಬರುತ್ತೆ ಹೇಳಿ? ಸೆನ್ಸ್ ಬೇಡವಾ? ಅದ್ರ ಬೇರೆ 100% ಮಾಡ್ಬಿಟ್ಟಿದ್ದೀರಾ. ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್, ದ ಆಂಗ್ಯುಲರ್ ಸ್ಪೀಡ್ ಆಫ್ ಅ ಫ್ರೀಕ್ವೆನ್ಸಿ ಆಫ್ ಅ ವೆಹಿಕಲ್ ಇಸ್ ಇನ್ಕ್ರೀಸ್ಡ್ ಫ್ರಮ್ 360 RPM to 1200 RPM. ರೊಟೇಷನ್ ರೆವಲ್ಯೂಷನ್ ಪರ್ ಮಿನಿಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ F1 and this is F2. Okay, in a 14 second its angular acceleration is, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೊಟ್ಟಿದ್ರಾ? ಇಲ್ಲ, ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೊಟ್ಟಿಲ್ಲ ಅಂತಂದ್ರೆ ಯಾವ್ದು ಯೂಸ್ ಮಾಡಬೇಕು? ಫಸ್ಟ್ ಇಕ್ವೇಶನ್, ರೈಟ್? ಸೊ ಫಸ್ಟ್ ಇಕ್ವೇಶನ್ ಯೂಸ್ ಮಾಡಿದ್ರೆ ಏನು ಬರುತ್ತೆ? ಸೊ ಫಸ್ಟ್ ಒನ್, angular acceleration that is equals to, so final velocity minus initial velocity, so divided by time, ಕರೆಕ್ಟಾ? ಎಸ್ ಸರ್. ಸೊ ಇದನ್ನ ಒಮೆಗಾ 1 ಎಷ್ಟಾಗುತ್ತೆ ಸರ್? ಒಮೆಗಾ 1 that is equals to 2 pi f1 ಆಗುತ್ತೆ. ಸೊ ವಾಟ್ ಇಸ್ ಆನ್ಸರ್ ಸರ್? ಇಟ್ ಇಸ್ 2 pi f1. f1 ಎಷ್ಟಿದೆ ಸರ್? 360 RPM ಇದೆ. RPS ಕನ್ವರ್ಟ್ ಮಾಡಬೇಕು. ಸೊ therefore 360 divided by 60. So 360 divided by 60, that becomes, okay, so that becomes RPS. Okay, so 1010 and this one becomes R on laru, R 36, 12 pi ಆಗುತ್ತೆ. Okay, so this is 12 pi. And omega 2 ಎಷ್ಟಾಗುತ್ತೆ ಸರ್? it is a 2 pi f2. So that is the 2 pi into f2 ಎಷ್ಟಾಗುತ್ತೆ ಸರ್? it is a 1200.
ಸೊ ಡಿವೈಡೆಡ್ ಬೈ 60. ಓಕೆ, ಸೊ 10 10 ಗೆಟ್ ಕ್ಯಾನ್ಸಲ್, 6 2 12. ಓಕೆ, ಸೊ 6 2 12 ಅಂತಂದ್ರೆ 20 ಅಂದ್ರೆ 40. ಓಕೆ, ಸೊ ದಿಸ್ ಇಸ್ 40 ಸೊ ಪೈ. ಓಕೆ, ಸೊ 40 ಪೈ ಎಷ್ಟಾಗುತ್ತೆ ನೋಡಿ, 6 2 12 20, 20 × 2 40. ಓಕೆ, ಸೊ 20 × 2 40, 40 ಪೈ ಆಗುತ್ತೆ. ಅಂಡ್ ಆಕ್ಸಲರೇಷನ್, ಓಕೆ, ಸೊ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು, so that is omega 2, that is a 40 pi, so minus 12 pi, so divided by ಎಷ್ಟು ಇದೆ ಟೈಮ್ 14 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ 14 ಅಂದ್ರೆ ದಿಸ್ ಇಸ್ 38 28. ಓಕೆ, ಸೊ ದಟ್ ಇಸ್ 28 pi, ಸೊ ಡಿವೈಡೆಡ್ ಬೈ 14. ಸೊ 14 into 2, 14 into 2 that is 28 ಆಗುತ್ತೆ. ಸೊ ದೇರ್ ಫೋರ್ ಇಟ್ ಇಸ್ 2 pi. ಓಕೆ, ಸೊ ದಟ್ ಇಸ್ ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಟ್ ಇಸ್ ಆಪ್ಷನ್ ಎ. ಓಕೆ, ಸೊ ಆಪ್ಷನ್ ಎ ಆಸ್ ಆಗುತ್ತೆ. ಹಾ, okay, fine Girish. Okay, I'm sorry. Last question da. Okay, fine. Okay, got it. Sometimes martogtivalla. Okay, so ನಮಗೆ ಇವಾಗ ಆನ್ಸರ್ ಹೇಳಿದಕ್ಕೆ ಯಾವುದು ಸರ್? ಇಟ್ ಇಸ್ ದ ಆಪ್ಷನ್ ಎ. ವೆರಿ ಗುಡ್. ನಾ ಇದಕ್ಕೆ ನೋಡಿ, ಸೆಂಟರ್ ಆಫ್ ಮಾಸ್ ಮೇಲೆ ಕ್ವಶನ್ ಕೇಳಿದ್ರು. ಓಕೆನಾ? ಸೆಂಟರ್ ಆಫ್ ಮಾಸ್ ಬಗ್ಗೆ ಗೊತ್ತಲ್ಲ, 3 identical spheres. ಓಕೆ, ಸೊ 3 identical spheres ಅಂದ್ರೆ ಮಾಸ್ ಸೇಮ್ are placed at the corners of a right angle triangle. Okay, right angle triangle ಅಂದ್ರೆ ಯಾವ ತರ ಬರೀತೀರಿ? ಈ ತರ. ಓಕೆ, ಸೊ right angle triangle. ಓಕೆ, perpendicular sides equal to 2 meter. Okay, so perpendicular sides are 2 meters. Okay, taking the point of intersection ಯಾವ್ದಾಗುತ್ತೆ? ಇದಾಗುತ್ತೆ. Mutual perpendicular sides as the origin. Find the position vectors of a center of mass. So position vector ಅಂದ್ರೆ ಏನು? First of all, sir, position vector it is given by, sir, it is xi cap so plus yj cap. Okay, so the center of mass of position. Okay, already find the position vector of center of mass. Therefore ನೀವು ಏನು ಮಾಡಬೇಕು? sir, it is rcm. Okay, so center of mass rcm, sir, it is xcm I cap so plus ycm j cap. ಕರೆಕ್ಟಾ? ಎಸ್ ಸರ್. ಅಂಡ್ ನಮಗೆ ಗೊತ್ತಿದೆ ಇಲ್ಲಿ ನಮಗೆ, ಸೊ xcm ಎಷ್ಟು ಬರುತ್ತೆ? sir, it is xcm, so that is equals to summation. Okay, so summation of I is equals to 1 to n, so it is a mi xi, so divided by total mass. Am I right? So total mass ಅಂದ್ರೆ ಎಷ್ಟಿದೆ? 3. therefore ಇಲ್ಲಿ ನಾನೇನು ಬರೀತೀನಿ? sir, it is m1 x1 so plus m2 x2 so plus m3 x3 ಆಗುತ್ತೆ. ಓಕೆ, ಎಸ್ ಸರ್. ಸೊ ಟೋಟಲ್ ಡಿವೈಡೆಡ್ ಬೈ, ಸೊ m1 plus m2 plus m3 ಆಗುತ್ತೆ. ರೈಟಾ? ಎಸ್ ಸರ್. ಅದೇ ನೋಡಿ, xcm that is equals to m1. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಷ್ಟಿದೆ? ಸರ್, ಇಟ್ ಇಸ್ m. ವಾಟ್ ಇಸ್ ದ ಪೊಸಿಷನ್ ವೆಕ್ಟರ್? ಇದು ಆರಿಜಿನ್ ಆಗಿರೋದ್ರಿಂದ ದಟ್ ಇಸ್ 0. ಓಕೆ, m2 ಅಂದ್ರೆ ಇದು ಕನ್ಸಿಡರ್ ಮಾಡ್ಕೋಣ. ಸರ್, m2, ಸೊ ವಾಟ್ ಇಸ್ ದ ಪೊಸಿಷನ್? ಸರ್, ಇಟ್ ಇಸ್ 2 meter. ಓಕೆ, and m3, ಸೊ ಎಷ್ಟಿದೆ ಅದು? ಸರ್, m3 that is also m, and this is also original ಲೈ ಆಗಿದೆ. ಓಕೆ, ಸೊ ದಿಸ್ ಇಸ್ ಇದು y axis ದು, ಬಟ್ x axis ಕನ್ಸಿಡರ್ ಮಾಡ್ಕೊಂಡು ದಟ್ ಇಸ್ at origin. ಓಕೆ ಸರ್. ಸೊ ಆಲ್ ಡಿವೈಡೆಡ್ ಬೈ, ಸೊ m plus m ಎಷ್ಟಾಯ್ತು? ಸರ್, ಇಟ್ ಇಸ್ 2m, ಸೊ ಡಿವೈಡೆಡ್ ಬೈ 3m. ಓಕೆ, ಸೊ 2m divided by 3m. ಕರೆಕ್ಟಾ? ಸೊ 2m divided by 3m. ರೈಟ್? ಸೊ m get cancel. So therefore xcm, okay, so xcm, okay, so this is xcm that is equals to 2 by 3. Okay, so this is 2 by 3. Similarly, okay, so similarly ಇದನ್ನು ಮಾಡಬೇಕಾ? ycm ಸಹಿತ ಮಾಡಬೇಕಾ? Similarly ಸೇಮ್ ಈಕ್ವಿಲೇಟರ್ ಟ್ರಯಾಂಗಲ್ ಆಗಿರೋದ್ರಿಂದ ಇದು ಸಹಿತ ycm is equals to, so 2 by 3 ಏನು ಬರುತ್ತೆ? 2 by 3 ನ ಬರುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಸರ್, ಇಟ್ ಇಸ್ 2 by 3 ಐ ಕ್ಯಾಪ್ ಸೊ ಪ್ಲಸ್ 2 by 3 ಜೆ ಕ್ಯಾಪ್. ಓಕೆ, ಎರಡನ್ನ ಆಚೆ ತೊಗೊಂಡ್ರೆ ಎಷ್ಟಾಗುತ್ತೆ? ಸರ್, ಇಟ್ ಇಸ್ 2 by 3 ಸೊ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಸೊ 2 by 3 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಓಕೆ, ಸೊ 2 by 3 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಸೊ ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಗಾಟ್ ಮೈ ಪಾಯಿಂಟ್? ಓಕೆ, ವೆರಿ ಗುಡ್. That is option C is the right answer. Okay, so that is option C is the right answer. Now let's move on to the next question. Okay, let's move on to the next question. The question nodi, question is, a solid cylinder of mass 2 kg and radius 4 centimeter rotating about axis at the rate of 3 rotation per meter. The torque required to stop
ಆಫ್ಟರ್ 2 ಪೈ ರೆವಲ್ಯೂಷನ್ಸ್ ಅಂತ ಹೇಳ್ತಾರೆ. 2 ಪೈ ರೆವಲ್ಯೂಷನ್ಸ್ ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟಾಯ್ತು, 2 ಪೈ ರೆವಲ್ಯೂಷನ್ಸ್. ಓಕೆ, ಸೊ 2 ಪೈ ರೆವಲ್ಯೂಷನ್ಸ್. ಓಕೆ ರೈಟ್. ಸೊ ಇಲ್ಲಿ ನಮಗೆ ಕನ್ಸಿಡರ್ ಮಾಡ್ಕೋಣ. ಸೊ ಮಾಸ್ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಮಾಸ್. ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ ದ m and radius, so that is the 4 centimeter, that is the r, and rotating about axis at the rate 3 rpm, that is rotation per minute. Okay, so that is the frequency. So 3 rpm ಇದೆ. ಸೊ rpm ಇರೋದನ್ನ rotation per second ಮಾಡ್ಬೇಕಂದ್ರೆ so this is 60 rps ಅಂತ ಆಗುತ್ತೆ. ಓಕೆ ನಿಮಗೆ ಕೇಳಿರೋದೇನು? ಟಾರ್ಕ್ ರಿಕ್ವೈರ್ಡ್ ಟು ಸ್ಟಾಪ್ ಅಂದ್ರೆ ಫೈನಲ್ ವೆಲಾಸಿಟಿ ಏನಾಗುತ್ತೆ, ದಟ್ ಇಸ್ 0. ಅಂಡ್ ನಮಗೆ ಗೊತ್ತಿದೆ ಆಫ್ಟರ್ 2 ಪೈ ರೆವಲ್ಯೂಷನ್. ಓಕೆ, ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಒನ್ ಕಂಪ್ಲೀಟ್ ರೊಟೇಷನ್ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ, 2 ಪೈ ಆರ್. ಎಮ್ ರೈಟ್? ಸೊ 2 ಪೈ ಆರ್. ಅಂಡ್ ಇಲ್ಲಿ ನಮಗೆ ಎಷ್ಟು ರೆವಲ್ಯೂಷನ್ಸ್ ಇದೆ ಸರ್? 2 ಪೈ. ಓಕೆ, ಸೊ 2 ಪೈ ರೆವಲ್ಯೂಷನ್ಸ್ ಇದೆ. ಓಕೆ, ಇಲ್ಲಿ 3 pm ಅಂದ್ರೆ ರೇಟ್ ಅಲ್ಲಿ ತೋರಿಸ್ತಾರೆ, ರೇಟ್. ಓಕೆ, ಸೊ ದಿಸ್ ಇಸ್ ರೇಟ್. ಓಕೆ, ಸೊ ದಿಸ್ ಇಸ್ ರೇಟ್ ಅಂತ ಅಂದ್ಮೇಲೆ ನಮಗೆ ಏನೇನು ಕೊಟ್ಟಿದ್ದಾರೆ? ಫಸ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ. ಓಕೆ, ಟಾರ್ಕ್ ರಿಕ್ವೈರ್ಡ್. ಓಕೆ, ಸೊ ಟಾರ್ಕ್ ಯಾವ ತರ ಬರೀತೀವಿ ಸರ್? ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ಇಂಟು ಎಫ್. ಓಕೆ, ಸೊ ಅಥವಾ ದಟ್ ಈಸ್ ದ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಎಂ ಇಂಟು ಎ ಅಂತ ಬರೀತೀವಿ. ದರ್ ಫೋರ್ ಇಟ್ ಇಸ್ ಐ ಇಂಟು ಆಲ್ಫಾ. ಅಂಡ್ ಆಲ್ಫಾ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಯಾವ್ದಾಗುತ್ತೆ? ಇನಿಷಿಯಲ್ ಅಂತೂ ಫೈನಲ್ 0 ಆಗಿದೆ. ಓಕೆ, ಸೊ ಇಲ್ಲಿ ನೋಡಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅ ಟೈಮ್ ಅಲ್ವಾ? ಸೊ ಇಂಡಿಪೆಂಡೆಂಟ್ ಆಫ್ ಅ ಟೈಮ್ ಸರ್, ರೈಟ್? ಸೊ ಇಂಡಿಪೆಂಡೆಂಟ್ ಆಫ್ ಟೈಮ್. ಸೊ ದೇರ್ ಫೋರ್ ದಟ್ ಈಸ್ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ ಸರ್ 2as ಅಂತ ಇದೆ. ಓಕೆ ಸರ್, ಫೈನಲ್ ವೆಲಾಸಿಟಿ 0. ಯಾಕೆ? ಓಕೆ, ಇಲ್ಲಿ ಬರಿಬೇಕಲ್ಲ. ಸೊ ವಿ ಸ್ಕ್ವೇರ್ ದಟ್ ಈಸ್ ಒಮೆಗಾ ನಾಟ್ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಲ್ಲಿ ಫೈನಲ್ ವೆಲಾಸಿಟಿ ಏನಾಗ್ತದೆ? ಸ್ಟಾಪ್ ಅಂದ್ರೆ ಫೈನಲ್ ವೆಲಾಸಿಟಿ 0 ಅಂಡ್ ಒಮೆಗಾ ನಾಟ್. ಓಕೆ, ಸೊ ಒಮೆಗಾ ನಾಟ್ ಎಷ್ಟಾಗುತ್ತೆ ಇಲ್ಲಿ? ಒಮೆಗಾ ನಾಟ್ ದಟ್ ಇಸ್ 2 ಪೈ ರೆವಲ್ಯೂಷನ್. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ 2 ಪೈ. ಓಕೆ, ಸೊ ದಿಸ್ ಇಸ್ 2 ಪೈ. ಓಕೆ, ಸೊ ದಿಸ್ ಇಸ್ 2 ಪೈ and divided by yes 2 pi f alva 3 rotation per second, that is 3 are so 3 divided by 60 so whole square plus 2 alpha. Displacement ಎಷ್ಟಾಗುತ್ತೆ ನೋಡಿ? Displacement, okay, so displacement that is the 2 pi. Okay, so 2 pi rotations. Okay, so 2 pi rotations. Okay, so 2 pi rotations ಎಷ್ಟಾಗುತ್ತೆ ನೋಡಿ? ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ 0 that is equals to ಇದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1 20 ದಟ್ ಇಸ್ 10. ಓಕೆ, ಸೊ ದಿಸ್ ಇಸ್ ಪೈ ಸ್ಕ್ವೇರ್ ಸೊ ಡಿವೈಡೆಡ್ ಬೈ 100. ಓಕೆ, ಸೊ ದಿಸ್ ಇಸ್ ಪೈ ಸ್ಕ್ವೇರ್ ಇಂಟು 100 ಪ್ಲಸ್. ಓಕೆ, ಸೊ ದಿಸ್ ಇಸ್ ದ ಪ್ಲಸ್ ಎಷ್ಟಾಗುತ್ತೆ? 2 ಆಲ್ಫಾ ಪೈ ಆಗುತ್ತೆ. ಓಕೆ, ಸೊ ಆಲ್ಫಾ ಪೈ 2 ಪೈ. ಡನ್? ಎಸ್ ಸರ್. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 ಪೈ ರೆವಲ್ಯೂಷನ್ಸ್ ಅಲ್ವಾ? 2 ಪೈ ಇಂಟು 2 ಪೈ. ಓಕೆ, ಸೊ ದಿಸ್ ಇಸ್ 2 ಪೈ ಆಗಿದಿಲ್ಲ ಇಂಟು ರೆವಲ್ಯೂಷನ್ಸ್ ಎಷ್ಟು? ನಂಬರ್ ಆಫ್ ಟರ್ನ್ಸ್ ಎಷ್ಟು? 2 ಪೈ ರೊಟೇಷನ್. ಇಲ್ಲಿ ನೀವು ನೋಡ್ಬೋದು ಸರ್, ಈ 2 ಪೈ ಏನಕ್ಕೆ ಎಕ್ಸ್ಟ್ರಾ ಅಂತಂದ್ರೆ ರೆವಲ್ಯೂಷನ್ಸ್ ನೋಡಿ ಏನ್ ಬರುತ್ತೆ? ಡಿಸ್ಪ್ಲೇಸ್ಮೆಂಟ್ ಸರ್, ಒಂದು ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು 2 ಪೈ. ನಂಬರ್ ಆಫ್ ರೆವಲ್ಯೂಷನ್ಸ್ ಎಷ್ಟು? 2 ಪೈ. ಓಕೆ, ಸೊ ನಂಬರ್ ಆಫ್ ರೆವಲ್ಯೂಷನ್ ದಟ್ ಇಸ್ 2 ಪೈ. ಟೀಟಾ ಇಸ್ ಈಕ್ವಲ್ಸ್ ಟು ಸೊ 4 ಪೈ ಸ್ಕ್ವೇರ್ ಅಂತ ಆಗುತ್ತೆ. ಓಕೆ, ಸೊ ಇಲ್ಲೂ ಅಷ್ಟೇ 4 ಪೈ ಸ್ಕ್ವೇರ್ ಆಗುತ್ತೆ. ಓಕೆ, 4 ಪೈ ಸ್ಕ್ವೇರ್ ಇಂಟು 2. ಓಕೆ, ಎಷ್ಟಾಗುತ್ತೆ ಇದು? ಸೊ 4 4 8 ಸೊ 8 ಆಲ್ಫಾ ಪೈ ಸ್ಕ್ವೇರ್ ಅಂತ ಆಗುತ್ತೆ. ಓಕೆ, ಇಸ್ ದಟ್ ಕ್ಲಿಯರ್? ಅಂಡ್ ಇವಾಗ ನಮಗೂ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ ಇಸ್ ದ ಪೈ ಸ್ಕ್ವೇರ್ ಡಿವೈಡೆಡ್ ಬೈ 100 ಸೊ ಇಂಟು 8 ಮೈನಸ್ ಆಲ್ಫಾ ಪೈ ಸ್ಕ್ವೇರ್. ಓಕೆ, ಸೊ ಪೈ ಸ್ಕ್ವೇರ್ ಅಂಡ್ ಇಲ್ಲಿ ನೋಡಿ ಸೊ ಪೈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ಆಲ್ಫಾ ಇಸ್ ಈಕ್ವಲ್ಸ್ ಟು ಮೈನಸ್ 1/800. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆಲ್ಫಾ ಐ ಎಷ್ಟಿದೆ ಸರ್? ಐ ಇಸ್ ನಥಿಂಗ್ ಬಟ್ ಎಮ್ ಆರ್ ಸ್ಕ್ವೇರ್ ಅಲ್ವಾ? ಸೊ ಎಮ್ ಆರ್ ಸ್ಕ್ವೇರ್ ಸೊ ದಟ್ ಇಸ್ ಎಮ್. ಸಾಲಿಡ್ ಸಿಲಿಂಡರ್ ಅಂದ್ರೆ ಎಷ್ಟು ಬರುತ್ತೆ? ಸಾಲಿಡ್ ಸಿಲಿಂಡರ್ rotating about its axis ಅಂದ್ರೆ moment of inertia ಏನು ಬರುತ್ತೆ ಸರ್? moment of inertia of a solid cylinder it acts as a mr square so divided by 2. okay, so ಇಲ್ಲಿ substitute ಮಾಡಿ. so that is the mr square so divided by 2 into alpha. okay, so 2 into alpha. okay, so that is 2 alpha. so torque that is equals to mass 2 kg and radius ಎಷ್ಟಾಗುತ್ತೆ ಸರ್? it is a 4 into 10 power minus 2 whole square. okay, so divided by 2 into alpha that is a minus 1 divided by 800. Right, 2 get cancel. So 4 4 16 so 10 power minus 4 so minus divided by 800. So ಎಷ್ಟಾಗುತ್ತೆ ನೋಡಿ? So that is 16 divided by 800 so that is 0.02. okay, so that is 0.02 into 10 power minus 4 ಅಥವಾ
ಸೊ ಟಾರ್ಕ್ ಇಸ್ ಈಕ್ವಲ್ಸ್ ಟು -2 into 10 power -6. ಸೊ ನ್ಯೂಟನ್ ಮೀಟರ್ ಆಗುತ್ತೆ. ಓಕೆ, ಸೊ ನ್ಯೂಟನ್ ಮೀಟರ್ ಎಷ್ಟಿದೆ? ಮೈನಸ್ 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 ಒಂದೇ ಇರೋದು, ದಟ್ ಈಸ್ ಆಪ್ಷನ್ ಎ. -2 into 10 power -10 power ಎಷ್ಟಿದೆ? ಇದು -6 ಬರಬೇಕು, ಪ್ಲಸ್ ಹೇಗೆ ಬಂತು? ಸೊ ದಿಸ್ ಇಸ್ -6. ಓಕೆ, ಸೊ ದಿಸ್ ಇಸ್ -6 ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಬಿ ಅಲ್ಲ, ಆಪ್ಷನ್ ಎ ಬರುತ್ತೆ. ಗೆಟ್ ಮೈ ಪಾಯಿಂಟ್? ಓಕೆ, ಸೊ ಗೆಟ್ ಮೈ ಪಾಯಿಂಟ್? ಕ್ಲಿಯರಾ? ಕ್ಲಿಯರ್ ಎಲ್ಲರಿಗೂ? ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಆಪ್ಷನ್ ಎ ಇಸ್ ಡನ್. ರೈಟ್, ಯಾರು 0 ಆಗ್ಬಿಟ್ಟಿದ್ದಾರೆ? 83 ಎಲ್ಲರೂ ಆಗ್ಬಿಟ್ಟಿದ್ದಾರೆ. ಓಕೆನಾ? ಸೊ ದಟ್ ಈಸ್ ಮೈನಸ್ ಬಂದಿದೆ. ಮೈನಸ್ ಅಲ್ಲಿ ಸ್ವಲ್ಪ ಏನೋ ಏನಂತಾರೆ ಆಪ್ಷನ್ಸ್ ಎರರ್ ಇಂದ ನೀವು ಸಹಿತ ಎರರ್ ಮಾಡಿದ್ರೆ, ದಟ್ ಇಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಎ ಡಿಸ್ಕ್ ಆಫ್ ರೇಡಿಯಸ್ 2 meter and mass 100 kg rolls on a horizontal floor. Its center of mass has a speed of 20 centimeter per second. How much work is need to stop? How much work is need to be stop ಅಂತ. So final velocity is 0. Okay, and radius of a disc. Disc ಅಂದ್ರೆ ಏನು? Radius of a disc. Okay, so radius of moment of inertia ಎಷ್ಟಾಗುತ್ತೆ ಸರ್? Moment of inertia. Okay, so moment of inertia of a disc, that is mr square. Okay, so mr square, so divided by 2. Okay, so ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ಸೊ kg, that is 100 into radius 4, so divided by 2. ಸೊ ಇದು 200 ಬಂದ್ಬಿಡುತ್ತೆ. ಓಕೆನಾ? ಸೊ ದಿಸ್ ಇಸ್ 200, ಸೊ kg, ಸೊ ಮೀಟರ್ ಸ್ಕ್ವೇರ್. ಓಕೆ, ಸೊ kg ಮೀಟರ್ ಸ್ಕ್ವೇರ್. ಓಕೆ, ಡನ್. ನಮಗೆ ಬೇಕಾಗಿರೋದು ವರ್ಕ್. ಸೊ ವರ್ಕ್ ಬೇಕಂತಂದ್ರೆ ಏನ್ ಮಾಡ್ಕೋ? ಸೊ ವರ್ಕ್ ಬೇಕು ಅಂತಂದ್ರೆ, ಓಕೆ, ಸೊ ನೀಡ್ ಟು ಸ್ಟಾಪ್. ಸೊ ವರ್ಕ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ದಟ್ ಈಸ್ change in a kinetic energy. So change in kinetic energy, final kinetic energy minus initial kinetic energy. Right? So work that is equals to, okay, so ನಮಗೆ ಬೇಕಾಗಿರೋದು work, so that is equals to kinetic energy ಅಂದ್ರೆ ಇಲ್ಲಿ final velocity 0 ಆಗ್ಬಿಡುತ್ತೆ. Okay, so final velocity 0. Okay, and next ನೋಡಿದ್ರೆ, so that is given by, substitute ಮಾಡ್ಕೊಂಡ್ರೆ, sir it is a 0 and minus ki. So ಯಾಕೆ ಅಂತಂದ್ರೆ it is having final velocity 0, ಅದಕ್ಕೆ 0. So work done that is equals to minus of I omega square. Okay, so I value ಗೊತ್ತಿದೆ, but what about omega? Sir, V is equals to omega into R. Okay, so omega into R. Okay, so that is omega into R. Omega that is equals to, so V divided by R. So omega square ಮಾಡಿದ್ರೆ ಎಷ್ಟು ಬರುತ್ತೆ? Sir, it is a V square divided by R square. Correct? Yes sir. And V square ಎಷ್ಟಾಗುತ್ತೆ? Okay, so V square. Okay, so V square ಇದು ಫೈನಲ್ ವೆಲಾಸಿಟಿ 0 ಆಗುತ್ತೆ ಬಿಡಿ. ಇಲ್ಲಿ ನಾನು ಅದರಲ್ಲೇ ಬರ್ಕೊಂಡಿದ್ದೆ, ಸ್ಟಾಪ್ ಅಂತಂದ್ರೆ ಸೊ ಫೈನಲ್ ಕೈನೆಟಿಕ್ ಎನರ್ಜಿ ಅಂತೂ 0 ಆಗ್ಬಿಡುತ್ತೆ. ಓಕೆ, ಸೊ ಫೈನಲ್ ಕೈನೆಟಿಕ್ ಎನರ್ಜಿ 0 ಆಗುತ್ತೆ. ಸೊ ಬಿಕಾಸ್ ಫೈನಲಿ ಸ್ಟಾಪ್ ಆಗುತ್ತಲ್ವಾ? ಎಸ್ ಸರ್. ವಿ ಸ್ಕ್ವೇರ್ ಎಷ್ಟಿದೆ ಸರ್? ಇಟ್ ಇಸ್ 20 into 10 power -2 ಹೋಲ್ ಸ್ಕ್ವೇರ್. ರೇಡಿಯಸ್ ಎಷ್ಟಿದೆ ಸರ್? ಇಟ್ ಇಸ್ 2 meter, ಸೊ 2 square. ಓಕೆ, ಸೊ ಎಷ್ಟಾಗುತ್ತೆ ಇದು ಸರ್? 2 4 ಫಾಲೋಡ್ ಬೈ 2 zeros and it is 10 power -4, ಸೊ ಡಿವೈಡೆಡ್ ಬೈ 2 4. ಓಕೆ, ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು 100 into 10 power -4. 100 ಅಂದ್ರೆ that is 10 power -2 radians per second. Okay, so radians per second. Now substitute the values. Okay, so minus of omega that is equals to 200 into 10 power, so -2 whole square. Okay, so -2 whole square. Clear agidana? So this is 100 kg. Okay, so 100 20 centimeter. Okay, disk the radius of a disk ಇದೆ. Disk is nothing but, stop, it's a center of speed is having, okay, how much work needs to be stopped. So finally let's say omega square, omega that is equals to V square divided by 2. So V square that is you please try this. Okay, so try ಮಾಡಿ ಏನು ಬರುತ್ತೆ ನೋಡಿ. ಎಲ್ಲಾದರೂ ರಾಂಗ್ ಮಾಡಿದ್ವಾ? You please check this. Okay, 3 joule ಬರುತ್ತೆ. Yes, 3 joule ಬರುತ್ತೆ, but did we do anything wrong here? ಹೇಳಿ mr square. Yes. Can you find out what is the mistake we have done? ಸೊ ಎಷ್ಟಾಗುತ್ತೆ ಇದು? 2 to 1 ಆಗ್ಬಿಡುತ್ತೆ, 1 joule. ಓಕೆ, ಸೊ ಇದರ ಪ್ರಕಾರ ನೋಡಿದ್ರೆ 1 joule ಆಗುತ್ತೆ. ಸ್ವಲ್ಪ ಚೆಕ್ ಮಾಡಿ. ರಿಮ್ಶಾ ಫಾತಿಮಾ ಸರ್, ಗ್ರಾವಿಟೇಷನ್ ಚಾಪ್ಟರ್ ಆಫ್ಟರ್ ದಿಸ್. ಓಕೆ, ಸೊ ಆಫ್ಟರ್ ದಿಸ್. ಓಕೆ, ಹೇಳಿ ಚೆಕ್ ಮಾಡಿ ಫಾಸ್ಟ್.
ಹಾ, ಟೋಟಲ್ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿಲ್ಲ. ಗಿರೀಶ್, ಟೋಟಲ್ ಕೈನೆಟಿಕ್ ಎನರ್ಜಿ ಡಿಸ್ಕ್ ಇದೆ. ಓಕೆ, ಸೊ ಡಿಸ್ಕ್ ಇದೆ. ಓಕೆ ಓಕೆ ಓಕೆ, ಹಾರಿಜೆಂಟಲ್ ಫ್ಲೋರ್ ಅಲ್ವಾ ಇಲ್ಲಿ? ಸೊ ಹಾರಿಜೆಂಟಲ್ ಫ್ಲೋರ್ ಅಂತಂದ್ರೆ ದಟ್ ಇಸ್ ಅ ಲೀನಿಯರ್ ವೆಲಾಸಿಟಿ ಅಂಡ್ ಡಿಸ್ಕ್ ವಿಲ್ ಬಿ ರೋಲ್ಸ್ ಅಂತಂದ್ರೆ ಇಲ್ಲಿ ಕಾಂಬಿನೇಷನ್ ಬರುತ್ತೆ. ಸೊ ದಿಸ್ ಇಸ್ ಟೋಟಲ್ ಎನರ್ಜಿ ಫೈಂಡ್ ಮಾಡ್ಬೇಕು. ಎಸ್ 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 ಎಸ್, ಹಿಯರ್ ಐ ಹ್ಯಾವ್ ಡನ್ ಮಿಸ್ಟೇಕ್. ಓಕೆ, ಸೊ ಹಿಯರ್ ಐ ಹ್ಯಾವ್ ಡನ್ ಮಿಸ್ಟೇಕ್. ಇಲ್ಲಿ ಟೋಟಲ್ ಎನರ್ಜಿ. ಓಕೆ, ಸೊ ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಸೊ ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ ಅಂಡ್ ರೋಟೇಷನಲ್ ಕೈನೆಟಿಕ್ ಎನರ್ಜಿ. am I right? Yes sir. ಸೊ ಇಲ್ಲಿ ನಮಗೆ ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ಓಕೆ, ಸೊ ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ಸೊ ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ ಅಂದ್ರೆ ಯಾವ ತರ ಬರೀತೀರಾ ಸರ್? ಇಟ್ ಇಸ್ ಹಾಫ್ mv ಸ್ಕ್ವೇರ್ ಅಂಡ್ ಟ್ರಾನ್ಸ್ಲೇಷನ್ ಆಯ್ತು, ರೊಟೇಷನ್ ಬರ್ತಿದ್ರೆ ಐ ಒಮೆಗಾ ಸ್ಕ್ವೇರ್ ಅಂತ ಬರೀತೀರಾ, ರೈಟ್? ಐ ಒಮೆಗಾ ಸ್ಕ್ವೇರ್. ಅಂಡ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ದಟ್ ಇಸ್ ಹಾಫ್ ಎಂ ವ್ಯಾಲ್ಯೂಸ್ ಇದೆ ಸರ್, ದಟ್ ಇಸ್ 100 ಅಂಡ್ ವಿ ಸ್ಕ್ವೇರ್. ಓಕೆ, ಸೊ ವಿ ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 20 ಇಂಟು 10 ಪವರ್ ಮೈನಸ್ 2 ಸೊ ಹೋಲ್ ಸ್ಕ್ವೇರ್. ಓಕೆ, ಸೊ 20 ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಅಷ್ಟು ಬರುತ್ತೆ. ಸೊ ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ 50, ಇಲ್ಲಿ ಮರ್ತೆ ಬಿಟ್ಟೆ. ಸೊ ಹಾಫ್ ಇದೆಷ್ಟು ಬರುತ್ತೆ ಸರ್? ಇಟ್ ಇಸ್ ಎಂ ಆರ್ ಸ್ಕ್ವೇರ್ ಸೊ ಡಿವೈಡೆಡ್ ಬೈ 2 ಇಂಟು ಒಮೆಗಾ ಸ್ಕ್ವೇರ್ ಅಂದ್ರೆ ಸರ್ ಇಟ್ ಇಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಇಲ್ಲಿ ನೀವು ನೋಡ್ಬೋದು. ಸೊ ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ಮಿಕ್ಕಿದ್ದೆಷ್ಟು ಬರುತ್ತೆ? ಸೊ ಇದನ್ನ ಆಸ್ ಇಟ್ ಇಸ್ ಬರ್ಕೋಣ, ಆಮೇಲೆ ಬೇಕಿದ್ರೆ ಸಿಂಪ್ಲಿಫಿಕೇಶನ್ ಮಾಡೋಣ. ಓಕೆನಾ? ಸೊ ದಿಸ್ ಇಸ್ ಹಾಫ್ ಎಂ ವಿ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಎಂ ವಿ ಸ್ಕ್ವೇರ್. ಓಕೆ, ಎಸ್ ಸರ್. ಸೊ ಇಲ್ಲಿ ಎಷ್ಟಾಗುತ್ತೆ? ಸೊ ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆದ್ಮೇಲೆ ಸೊ ದಿಸ್ ಇಸ್ 1/4. ಓಕೆ, ಸೊ ದಿಸ್ ಇಸ್ 1/4. ಸೊ ಮಿಕ್ಕಿದೇನು ಸರ್? ಇಟ್ ಇಸ್ ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಅರೆ ಎಂ ವಿ ಸ್ಕ್ವೇರ್ ಅಷ್ಟೇ ಆಗುತ್ತೆ. ಅಂಡ್ ಇಲ್ಲಿ ನೀವು ನೋಡಿದ್ರೆ ಸೊ ದಟ್ ಈಸ್ ಸೊ ಹಾಫ್ ಎಂ ವಿ ಸ್ಕ್ವೇರ್ ನ ತಗೊಳ್ಳಿ ಆಚೆ, ಎಷ್ಟಾಗುತ್ತೆ ಸರ್? ಇಟ್ ಇಸ್ 1 ಪ್ಲಸ್ 1/2 ಆಗುತ್ತೆ. ಸೊ ಇದೊಂದು 2 2 3 6 ಸೊ 1/2 ಸೊ ಎಂ ವಿ ಸ್ಕ್ವೇರ್ ಇಂಟು 2 1 2 3 ಆಗುತ್ತೆ 3/2. ಸೊ ಫೈನಲ್ ಆಗಿ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 3/4 ಸೊ ಎಂ ವಿ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದಟ್ ಇಸ್ 3/4 ಇಂಟು ಎಂ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 100 ಅಂಡ್ ವಿ ಸ್ಕ್ವೇರ್ ಎಷ್ಟಿದೆ ಸರ್? ಇಟ್ ಇಸ್ 20 ಸೆಂಟಿಮೀಟರ್. ಓಕೆ, ಸೊ ದಟ್ ಇಸ್ 20 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್, right? So work done that is equals to, so that is the 3 divided by 4 into 100 into that is the 4 ಅಂದ್ರೆ that is the 400 into 10 power minus 4. Okay, right sir. 4 ಸೊ ಎಷ್ಟಾಗುತ್ತೆ ಇದು ಸರ್? 3 into 10 power plus 4 and 3 into 10 power minus 4 ಆಗುತ್ತೆ. ಸೊ ಫೈನಲ್ ಆಗಿ ಸೊ ವರ್ಕ್ ಡನ್ that is equals to 3 joule. ರೈಟ್, ವೆರಿ ಗುಡ್ ಗಿರೀಶ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ನಾನು ಮರ್ತೆ ಬಿಟ್ಟಿದ್ದಿಲ್ಲ, ರೋಲ್ಸ್ ಅಂಡ್ ಹಾರಿಜೆಂಟಲ್ ಫ್ಲೋರ್ ಅನ್ನೋದು ಮರ್ತು ಬಿಟ್ಟಿದ್ದು. ಓಕೆ, ರೈಟ್, ಕ್ಲಿಯರ್ ಆಯ್ತು ಇಲ್ಲಿವರೆಗೂ? ಇಫ್ ಯು ಹ್ಯಾವ್ ಎನಿ ಕ್ವೆಶನ್ ಪ್ಲೀಸ್ ಲೆಟ್ ಮೀ ನೋ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್, 80% ಜನ ಆನ್ಸರ್ ಮಾಡಿದ್ದಾರೆ. ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹಾ, ಪಾರ್ಟಿಕಲ್ ಸ್ಟಾರ್ಟಿಂಗ್ ಫ್ರಮ್ ಅ ರೆಸ್ಟ್ ಅಂದ್ರೆ ಸೊ ದಟ್ ಈಸ್ ಇನಿಷಿಯಲ್ ವೆಲಾಸಿಟಿ 0 ಅಥವಾ ಒಮೆಗಾ ನಾಟ್ ಇಸ್ ಈಕ್ವಲ್ಸ್ ಟು 0. In a circle of radius r, it attains a velocity of v naught meter per second on complete end round. Angular acceleration ಅಂತ ಕೇಳ್ತಾರೆ. ಓಕೆನಾ? ಸೊ ಆಂಗ್ಯುಲರ್ ಆಕ್ಸಲರೇಷನ್ ಅಂದ್ರೆ ಏನು ಸರ್? ಆಂಗ್ಯುಲರ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಒಮೆಗಾ ಮೈನಸ್ ಒಮೆಗಾ ನಾಟ್ ಅಥವಾ ಸೊ ಒಮೆಗಾ 2 ಮೈನಸ್ ಒಮೆಗಾ 1 ಸೊ ಡಿವೈಡೆಡ್ ಬೈ ಟಿ ಅಂತ ಬರೀತೀರಾ, ರೈಟ್? ಸೊ ಇಲ್ಲಿ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂದ್ರೆ ಒಮೆಗಾ 1 ಬಿಕಮ್ಸ್ 0. ಓಕೆ, ಸೊ ಬಿಕಾಸ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಲ್ವಾ? ಓಕೆ, ಸೊ ಆಲ್ಫಾ ದಟ್ ಈಸ್ ಈಕ್ವಲ್ಸ್ ಟು ಒಮೆಗಾ 2 ಡಿವೈಡೆಡ್ ಬೈ ಟಿ, ರೈಟ್? ಸೊ ಇಲ್ಲಿ ಟಿ ಏನಾದ್ರು ಕೊಟ್ಟಿದ್ದೀರಾ? ಸೊ ಟೈಮ್ ಏನಾದ್ರು ಕೊಟ್ಟಿದ್ದೀರಾ? ನಂಬರ್ ಆಫ್ ಇಟ್ ಅಟೈನ್ಸ್ ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಅಂಡ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡ್ಕೊಂಡ್ರೆ, ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್? ಒಮೆಗಾ 2. ಓಕೆ, ಸೊ ಒಮೆಗಾ 2 ಅಂದ್ರೆ ಡೈರೆಕ್ಟ್ ಆಗಿ ಬರ್ಕೋಬಹುದು. ಸೊ ಒಮೆಗಾ ದಟ್ ಈಸ್ ಈಕ್ವಲ್ಸ್ ಟು ಸೊ ವಿ ಡಿವೈಡೆಡ್ ಬೈ ಆರ್ ಅಂತ ಬರಿಬಹುದು. ಓಕೆ, ಸೊ ಇದನ್ನ ನಾವು ಯಾವ ತರ ಬರ್ತೀವಿ? ವಿ ನಾಟ್ ಡಿವೈಡೆಡ್ ಬೈ ಆರ್ ಅಂತ ಬರಿತೀವಿ. ಬಟ್ ಆರ್ ಅನ್ನೋದು ರೇಡಿಯಸ್. ಓಕೆ, ಸೊ ರೇಡಿಯಸ್ ಎಷ್ಟಾಗುತ್ತೆ ಸರ್? ರೇಡಿಯಸ್, ಓಕೆ, ಸೊ ರೇಡಿಯಸ್, ಓಕೆ, ಸೊ ರೇಡಿಯಸ್ ಆಗಿರುತ್ತೆ ಆ ರೇಡಿಯಸ್. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ ಟೋಟಲ್ ಟೈಮ್ ಪೀರಿಯಡ್ ನ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ಟೈಮ್ ಪೀರಿಯಡ್ ದಟ್ ಈಸ್ ಈಕ್ವಲ್ಸ್ ಟು ದ ಸ್ಪೀಡ್. ಓಕೆ, ಸೊ ದಟ್ ಈಸ್ ದ ಸ್ಪೀಡ್ ಡಿವೈಡೆಡ್ ಬೈ ಅರೆ ಸೊ ಲೆಂತ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಬರ್ಕೋಬಹುದು. ಓಕೆನಾ? ಸೊ ಲೆಂತ್ ಎಷ್ಟು ಸರ್? ಇಟ್ ಇಸ್ 2 pi r ಸೊ ಡಿವೈಡೆಡ್ ಬೈ v ನಾಟ್ ಇಂಟು ನಂಬರ್ ಆಫ್ ಟರ್ನ್ಸ್. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಎಷ್ಟು? n. ಓಕೆ, ಸೊ ಇಷ್ಟು ಬರ್ಕೊಂಡ್ರಾ? ಎಸ್ ಸರ್. ಎಷ್ಟಾಗುತ್ತೆ ಸರ್? ಟಿ ಇಸ್ ಈಕ್ವಲ್ಸ್ ಟು ಸೊ 2 pi r
into n divided by v naught. Okay, so 2 pi r n divided by v naught. Okay, so ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಸೊ ಆಲ್ಫಾ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಎಷ್ಟು ಬರುತ್ತೆ ಸರ್? ಮ್ಯೂ ನಾಟ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ಮ್ಯೂ ನಾಟ್ ದಟ್ ಈಸ್ ವಿ ನಾಟ್, ಸೊ ಡಿವೈಡೆಡ್ ಬೈ ಆರ್. ಓಕೆ, ಅಂಡ್ ನೆಕ್ಸ್ಟ್ ಒಮೆಗಾ ಟಿ ಆಯ್ತು ಟಿ. ಓಕೆ, ಸೊ ದಿಸ್ ಇಸ್ 1, ಅಲ್ಲೇ ಟಿ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಟಿ ವ್ಯಾಲ್ಯೂ ಏನು ಬರೀತೀರಾ ಸರ್? ಇಟ್ ಇಸ್ ವಿ ನಾಟ್, ಸೊ ಡಿವೈಡೆಡ್ ಬೈ 2 pi r n. ಓಕೆ, ಎಸ್ ಸರ್. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ ಇಟ್ ಇಸ್ ವಿ ನಾಟ್, ಸೊ ಡಿವೈಡೆಡ್ ಬೈ 2 pi r square n ಅಂತ ಬರೀತಾರೆ, ನಡೆಯುತ್ತೆ. ಸೊ ದಿಸ್ ಇಸ್ ಆಲ್ಫಾ ವ್ಯಾಲ್ಯೂ. ಓಕೆ, ಎಸ್ ಸರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಸೊ ಟಿ ವ್ಯಾಲ್ಯೂ. ಓಕೆ, ಸೊ ದಟ್ ಈಸ್ ಆಲ್ಫಾ ವಿ ನಾಟ್ ಸ್ಕ್ವೇರ್ 2 pi r square n. ಸೊ ಆಪ್ಷನ್ ಬಿ ರೈಟಾ? ರೈಟ್, ಆಪ್ಷನ್ ಸಿ ಆರ್ ಆಪ್ಷನ್ ಬಿ? ಆಪ್ಷನ್ ಬಿ ತಾನೆ? ಹಾ, ಧನುಷ್ ಲಾಸ್ಟ್ ಹೇಳ್ತಾರದ ಆಪ್ಷನ್ ಸಿ ಅಂತ. ಸೊ ಆಪ್ಷನ್ ಸಿ, ಹಾ ಆಪ್ಷನ್ ಬಿನೇ ಬರುತ್ತೆ. ರೈಟ್, ಓಕೆ, ಆಪ್ಷನ್ ಬಿ. ಕ್ಲಿಯರ್ ಅಲ್ವಾ ಎಲ್ಲರಿಗೂ? ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದಟ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 50-50 ಮಾಡಿದಿರಾ? ಓಕೆ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. Now let's move on to the next question. Okay, so ಇದನ್ನ ನಾವೇ ಸಾಲ್ವ್ ಮಾಡೋಣ. It is a little bigger one. Okay, little bigger one, but it is very easy to find out. Okay, a solid cylinder of a mass 2 kg and a radius of 50 centimeter rolls up an inclined plane of an angle inclination 30 degree. The center of mass of the cylinder has a speed of 4 meter per second. The distance traveled by the cylinder on the inclined surface will be. Okay, inclined surface will be ಅಂತ ಕೇಳ್ತಾರದು. Okay, ಸೊ ನೋಡಿ, ಫಸ್ಟ್ ಆಫ್ ಆಲ್ inclined surface ಅಂದ್ರೆ ಲೆಟ್ ಮಿ ಕನ್ಸಿಡರ್ ಈ ತರ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಥೀಟಾ. ಸೊ ಥೀಟಾ ಎಷ್ಟಿದೆ ಸರ್? ಇಟ್ ಇಸ್ 30 ಡಿಗ್ರಿ. ಓಕೆ, ಎ ಸಾಲಿಡ್ ಸಿಲಿಂಡರ್ ಆಫ್ ಮಾಸ್ 2 kg ಅಂಡ್ ರೇಡಿಯಸ್ ರೋಲ್ಸ್ ಅಪ್. ಓಕೆ, ಸೊ ರೋಲ್ಸ್ ಅಪ್ ಆಗುತ್ತೆ. ಓಕೆ, ಸೊ ರೋಲ್ಸ್ ಅಪ್. ಸೊ ದಿಸ್ ಇಸ್ ದ ಸಾಲಿಡ್ ಸಿಲಿಂಡರ್ ಆಫ್ ರೇಡಿಯಸ್ ಆರ್. ಇದನ್ನ ಫಿಲ್ ಮಾಡ್ತೀನಿ. ಓಕೆ, ಸೊ ಫಿಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಎಸ್, ಇದೇನಾಗುತ್ತೆ? ರೋಲ್ಸ್ ಅಪ್ ಅಂದ್ರೆ ಮೇಲೆ ಹೋಗುತ್ತೆ. Okay, so with speed, okay, so V is equals to angle 30 degrees. Center of mass of a cylinder has a speed 4 meter per second. Okay, the distance traveled by the cylinder on the inclined surface. Okay, distance traveled by the inclined surface ಅಂತ ಕೇಳ್ತಾರೆ. Okay, will be G value that is the 10 meter per second square ಇದೆ. Okay, so first ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ what is the potential energy on the ground? ಹೇಳಿ ನೋಡ, what is the potential energy on the ground? ಹೇಳಿ, what is the potential energy on the ground? We know that potential energy it is given by mgh. So ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ this is on a ground, therefore it is 0. and ಇವಾಗ ಇದು ಇಲ್ಲಿ ಫೈನಲ್ ಆಗಿ ಇಲ್ಲಿ ರೀಚ್ ಆದ್ರೆ ಏನಾಗುತ್ತೆ? ಓಕೆ, ಸೊ ಇದು ಇಲ್ಲಿ ರೀಚ್ ಆದ್ರೆ ಏನಾಗುತ್ತೆ? ಓಕೆ, ಸೊ ಇದು ರೀಚ್ ಆದ್ರೆ ಏನಾಗುತ್ತೆ? ಸೊ ರೀಚ್ ಆದಾಗ ಇದು ಮೂವ್ ಆಗುತ್ತೆ. ಮೂವ್ ಆದಾಗ ಸೊ ಇಲ್ಲಿ ಏನ್ ಮೂವ್ ಆಗ್ತಿದಿಲ್ಲ, ಸೊ ದಿಸ್ ಇಸ್ ಕೈನೆಟಿಕ್ ಎನರ್ಜಿ ಸ್ಟಾರ್ಟಿಂಗ್. ಓಕೆ, ಸೊ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ. ಆಮ್ ಐ ರೈಟ್? ಸೊ ಎಂಟೈರ್ ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಇದ್ರ ಪ್ರಕಾರ ನಾವು ತಗೊಂಡಿದ್ರೆ ಸೊ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಸೊ ರೊಟೇಷನಲ್ ಕೈನೆಟಿಕ್ ಎನರ್ಜಿ. ಟೋಟಲ್ ಆಗಿ ಏನು? ಸೊ ಕೈನೆಟಿಕ್ ಎನರ್ಜಿ ಅಂತ ಬರೀತೀನಿ. ಓಕೆ, ಅಂಡ್ ವಿ ನೋ ದಟ್ ಸೊ ದಿಸ್ ಇಸ್ mgh, ಸೊ ದಟ್ ಈಸ್ ಈಕ್ವಲ್ಸ್ ಟು ಆಫ್ mv square, so bracket of 1 plus k square divided by r square. So divided, do you remember this formula? It is the combination of a translation motion as well as rotational motion. Okay, yes sir. And ಇಲ್ಲಿ ನೀವು ಅಬ್ಸರ್ವ್ ಮಾಡಿ, so m get cancel. Okay, and g value 10h and half mv square. Okay, so half v square, so bracket of 1 plus k square divided by r square. Okay, and what about the k square? That is the radius of gyration of a solid cylinder. Okay, so for a solid cylinder, 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 radius of gyration ಏನು sir? I is equals to, so that is mk square. Okay, so that is mk square. and ಇಲ್ಲಿ ನಾವು radius of gyration of a solid cylinder ಅಂತ ಬರೆದಾಗ, okay, solid cylinder ಅಂತ ಬರೆದಾಗ, so that is mr square, so divided by 2. Okay, so that is equals to mk square. Okay, yes sir. and ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, so this is m and m get cancel and k square value that will be
ಸೊ r square by 2, ರೈಟ್ ಸರ್. ಅಂಡ್ ಇಲ್ಲಿ ತಗೊಂಡ್ ಬರ್ತೀನಿ. ಸೊ ದಟ್ ಈಸ್ ದ 10h. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಹೈಟ್. ಓಕೆ, ಸೊ ಎಷ್ಟು ಹೈಟಿಗೆ ಬರ್ತಾ ಇದೆ ಅಂತ. ಓಕೆ, ಸೊ ದಟ್ ಈಸ್ ಅ ಹೈಟ್. ಓಕೆ, ನಾವು ಇಲ್ಲಿ 10h, ಸೊ ದಟ್ ಈಸ್ ಹಾಫ್. ಓಕೆ, ಸೊ ಹಾಫ್ v square, so that is 1 plus k square ಏನಿದೆ sir, r square by 2, so into that is the r square. Okay, so that is r square. Okay, and r square get cancel. Okay, so r square get cancel, so that is the 10h. ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ sir? It is the 20h, that is equals to v square. So bracket of 2 1 2 3, so that is the 3 by 2. Okay, so that is the 3 by 2. Okay, so 3 by 2 ಆಗುತ್ತೆ. ಇದನ್ನು ಸಹ ನಾನು ಇದನ್ನ ಮಾಡಿದ್ರೆ so that is the h ಎಷ್ಟಾಗುತ್ತೆ sir? v square. Okay, so v square. Okay, so that is the 3 into v square, so divided by 2 4, that is the 40 ಆಗುತ್ತೆ. Okay, so that is the 3 divided by 40, and v square ಎಷ್ಟಾಗುತ್ತೆ ನೋಡಿ 4 4 16. Okay, so that is the 4 square ಆಗುತ್ತೆ. So 4 square, that is equals to 3 into 16 divided by 40. Okay, ಎಷ್ಟಾಗುತ್ತೆ ನೋಡಿ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ so 3 into 16. Okay, so that divided by 40, so that is 1.2 ಆಗುತ್ತೆ. Okay, so that is 1.2 meter. Okay, so that is 1.2 meter. So height is 1.2 meter. Okay, and ಎಲ್ಲರೂ ಏನ್ ಮಾಡ್ತಾರೆ, yes 1.2 ಬಂತ ಅಂತ ಹೇಳಿ 1.2 ಅಂತ ಆನ್ಸರ್ ಮಾಡ್ಬಿಡ್ತಾರೆ. ಅಲ್ಲಿ ಕೇಳಿದ್ದೇನು, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಸಿಲಿಂಡರ್ ಆನ್ ಇನ್ಕ್ಲೈನ್ಡ್ ಸರ್ಫೇಸ್ ಅಂತ ಹೇಳ್ತಾರೆ. ಇನ್ಕ್ಲೈನ್ಡ್ ಸರ್ಫೇಸ್ ಅಂತಂದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ದಿಸ್ ಹೈಪೋಟೆನಸ್. ಓಕೆ, ಸೊ ಎಷ್ಟು ಹೈಪೋಟೆನಸ್ ಹೋಯ್ತು. ಓಕೆ, ಸೊ ದಿಸ್ ಇಸ್ ಹೈಪೋಟೆನಸ್, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು. ಓಕೆ, ಇದ್ರ ಕಂಡೀಷನ್ಗೆ ನಾವು ಸೈನ್ ಟೀಟಾ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಯಾಕೆಂದ್ರೆ ವಿ ಹ್ಯಾವ್ ಅ ಹೈಪೋಟೆನಸ್ ಅಂಡ್ ಪರ್ಪೆಂಡಿಕ್ಯುಲರ್, ದೇರ್ ಫೋರ್ ಸೈನ್ ಟೀಟಾ. ಓಕೆ, ಸೊ ದಟ್ ಇಸ್ ದ ಸೈನ್ ಟೀಟಾ, ದಟ್ ಈಸ್ ಈಕ್ವಲ್ಸ್ ಟು ಸೊ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನಸ್ ಸೈನ್ 30. ಓಕೆ, ಸೊ ಎಷ್ಟು ಆಂಗಲ್ ಸರ್? ಇಟ್ ಇಸ್ ಅ ಸೈನ್ 30. ಸೊ ಪರ್ಪೆಂಡಿಕ್ಯುಲರ್ ನಥಿಂಗ್ ಬಟ್ ದಟ್ ಇಸ್ ದ ಹೈಟ್, ಅಂಡ್ ಹೈಪೋಟೆನಸ್ ದಟ್ ಇಸ್ ನಾನು ಅನ್ಕೋತೀನಿ ಎಕ್ಸ್ ಅಂತ ಬರ್ಕೋತೀನಿ. Sin 30, that is 1 by 2, and h is 1.2, and x. Okay, so x is equals to 1.2 meter into 2. ಎಷ್ಟಾಗುತ್ತೆ? x is equals to 2 2 2 4. Okay, so 2.4 meter ಆಗುತ್ತೆ. Okay, so this is 2.4 meter. Okay, ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ that is x, that is 2.4 meter travel ಮಾಡುತ್ತೆ. Okay, so 2.4 meter, that is option D. So that is option D ಆಗುತ್ತೆ. Got my point? Clear ಎಲ್ಲರಿಗೂ? Okay, now let's move on to the next question, that is option D. Option D is the right answer. Okay, 25 member answer ಮಾಡಿದ್ದಾರೆ. ಆಪ್ಷನ್ಸ್ ಏನಾದರೂ ಲಾಸ್ಟ್ ಕ್ವಶನ್ ಬಿಟ್ಬಿಟ್ಟಿದ್ದೀನಿ ಹಂಗೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಎಸ್, ದ ಕ್ವಶನ್ ಇಸ್ which of the following will not be affected if the radius of the sphere is increased while keeping the mass constant. Okay, so ಇಲ್ಲಿ ಇದ್ರ ಪ್ರಕಾರ ನೋಡಿದ್ರೆ ನೋಡಿ, which of the following will not be affected if the radius of the sphere is increased. So radius of the sphere increased ಅಂತ ಹೇಳ್ತಾ ಇರೋದು. Okay, while keeping the mass is a constant. Okay, the first one ನೀವು ಫಾರ್ಮುಲಾ ವೈಸ್ ನೋಡಿದ್ರೆ ಡೆಫಿನೆಟ್ ಆಗಿ ರಾಂಗ್ ಆನ್ಸರ್ ಮಾಡ್ತೀರಾ, ಅದು ಫಾರ್ ಶ್ಯೂರ್. ಓಕೆ, ಸೊ ಫಸ್ಟ್ ನೋಡಿ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಸ್ಪಿಯರ್ ಅಲ್ವಾ. ಸೊ ಇವಾಗ ನಾನು ಯಾವ್ದೋ ಸಾಲಿಡ್ ಸ್ಪಿಯರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಸಾಲಿಡ್ ಸ್ಪಿಯರ್ ದಟ್ ಇಸ್ ದ 2/5 so mr square. So it depends on m r square, therefore I is directly proportional to r square, so therefore it changes. Angular momentum ಇಲ್ಲಿ rotation motion ಆಗ್ತಿದೆನಾ? yes sir, rotation motion ಆಗ್ತದೆ. and angular momentum ಏನು ಯಾವ ತರ ಬರೀತೀರಾ sir? torque, so that is equals to dl divided by dt. so ಇಲ್ಲಿ ನಮಗೆ ಟಾರ್ಕ್ ಏನಾಗುತ್ತೆ, ಟಾರ್ಕ್ ಸೇಮ್ ಸೆಂಟರ್ ಆಫ್ ರೊಟೇಷನ್ ಇಂದ ತಿರುಗೋದ್ರಿಂದ ನಮಗೆ ಟಾರ್ಕ್ ಅನ್ನೋದು, ಬಿಕಾಸ್ ಟಾರ್ಕ್ ಆಕ್ಟ್ಸ್ ಬಿಟ್ವೀನ್ ಸೆಂಟ್ರಲ್ ಫೋರ್ಸಸ್ ಆಗಿದ್ರೆ ನಮಗೆ ಟಾರ್ಕ್ ಅನ್ನೋದು 0 ಆಗುತ್ತೆ. ಸೊ ಟಾರ್ಕ್ ಅದ್ರ ಪಾಡಿಗೆ ಅದು ರೊಟೇಷನ್ ಆಗ್ತಾ ಇರುತ್ತೆ. ಆಕ್ಸಿಸ್ ಆಫ್ ರೊಟೇಷನ್ ಸೇಮ್ ಆಗಿರೋದ್ರಿಂದ ನಮಗೆ ಸೊ ದಿಸ್ ಟಾರ್ಕ್ ಬಿಕಮ್ಸ್ 0, ದಟ್ ಇಸ್ ದ dl divided by dt ಆಗುತ್ತೆ. ಓಕೆ, ಸೊ ದಿಸ್ angular momentum becomes L is a constant. Okay, so L is constant, right? And the next one, angular velocity. Angular velocity ಯಾವ ತರ ಬರೀತಾರೆ ಸರ್? omega, that is v divided by r. So omega, that is inversely proportional to the r. And the next one, rotational kinetic energy. Okay, so rotational kinetic energy, so that is equals to half I omega square. ಇಲ್ಲಿ ಒಮೆಗಾ ಹೇಗಿದ್ರು ಡಿಪೆಂಡೆಂಟ್ ಆನ್ ಆರ್, ಸೊ ದೇರ್ ಫೋರ್ ಇದು ಸಹಿತ ಚೇಂಜ್ ಆಗುತ್ತೆ. ಓಕೆ, ಸೊ ಇದು ಸಹಿತ ಚೇಂಜ್ ಆಗುತ್ತೆ, ಇದು ಸಹಿತ ಚೇಂಜ್ ಆಗುತ್ತೆ, ಇದು ಸಹಿತ ಚೇಂಜ್ ಆಗುತ್ತೆ. ಓನ್ಲಿ ಇಂಡಿಪೆಂಡೆಂಟ್ ಕ್ವಾಂಟಿಟಿ, ದಟ್ ಇಸ್ ದ angular momentum. Okay, so angular momentum do not change. Okay, yes. Clear? Ha, Dhanush M, this back problem one time explain. ಕರೆಕ್ಟ್ ಆಗಿ ಟೆಕ್ಸ್ಟ್ ಮಾಡೋದು ಕೇಳಬೇಕು ಧನುಷ್. ಅದೇನು ಕೇಳೋ ರೀತಿನ ಅದು ಯಾವ ತರ ಕೇಳಬೇಕು, ಯಾವ ತರ ಕೇಳಬೇಕು ಗೊತ್ತಲ್ವಾ?
ಓಕೆ, ದಟ್ಸ್ ಓಕೆ. ನಿಮಗೆ ಗೊತ್ತಾಗ್ಲಿಲ್ಲ ನಾನೇನ್ ಮಾಡೋಕ್ಕಾಗತ್ತೆ, ಮಾತಾಡೋದು ಸಹಿತ ಕಲಿಸ್ಬೇಕು ನಿಮಗೆ. ಹಾ, ಇಲ್ಲ ನೋಡಿ ನಮ್ಗೆ ಕೇಳ್ತಾರದೇನು, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಸಿಲಿಂಡರ್ ಆನ್ ದ ಇನ್ಕ್ಲೈನ್ ಸರ್ಫೇಸ್ ಅಂತ ಕೇಳ್ತಾರೆ. ಅಂದ್ರೆ ಒಂದು ಸಿಲಿಂಡರ್ ಇಲ್ಲಿದೆಯಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಂಡ್ ಈ ಪೊಸಿಷನ್ ಇಂದ ಈ ಪೊಸಿಷನ್ಗೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ ನಾವು ತಿಳ್ಕೊಳ್ಬೇಕು. ಅಂಡ್ ಆಸ್ ಇಟ್ ಇಸ್ ರೋಲಿಂಗ್ ಅಪ್ ಅಂದ್ರೆ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ರೊಟೇಷನಲ್ ಮೋಷನ್ ಆಸ್ ವೆಲ್ as ಕೈನೆಟಿಕ್ ಮೋಷನ್, ಟ್ರಾನ್ಸ್ಲೇಷನ್ ಮೋಷನ್. That is nothing but rotational kinetic energy and translation kinetic energy. That is the sum. Okay, so ಇದನ್ನ ಸಮ್ ಬಗ್ಗೆ ನಾನು ಲಾಸ್ಟ್ ಎಲ್ಲಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ತೋರಿಸಿದ್ದೀನಿ. ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ರೋಲಿಂಗ್ ಬಾಡಿ. ಓಕೆ, ಸೊ ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ರೋಲಿಂಗ್ ಬಾಡಿ. ಓಕೆ, ಅದ್ರದ್ದು ಫಾರ್ಮುಲಾ. ಅಂಡ್ ಇಲ್ಲಿ ಕೈನೆಟಿಕ್ ಎನರ್ಜಿ ಸ್ಟಾರ್ಟ್ ಆಗೋದು ಎಷ್ಟಿತ್ತು, 4 ಮೀಟರ್ ಪರ್ ಸೆಕೆಂಡ್. ಅಂಡ್ ಇಲ್ಲಿಗೆ ಹೋದಾಗ ಇಟ್ ಇಸ್ 0. ಅಂದ್ರೆ ಟೋಟಲ್ ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಕೈನೆಟಿಕ್ ಎನರ್ಜಿ ಯುಟಿಲೈಸ್ ಮಾಡ್ಕೊಂಡು ಇಲ್ಲಿಗೆ ಬಂತು ಅಕಾರ್ಡಿಂಗ್ ಟು ದ ಕನ್ಸರ್ವೇಷನ್ ಆಫ್ ಎನರ್ಜಿ. So therefore, according to the conservation of energy, potential energy that is equals to kinetic energy. Potential energy formula ಏನು, mgh. And the kinetic energy of a rolling body of mv square bracket of 1 plus k square divided by r square, where k is the radius of gyration of the solid cylinder and divided by r square, that is the radius of this solid cylinder. Okay, yes sir. ಇವಾಗ m ಇದರಲ್ಲಿ ಕಾಮನ್ ಆಗಿರೋದು ಮಾಸ್ ಗೆಟ್ ಕ್ಯಾನ್ಸಲ್. g ಅಂದ್ರೆ ಏನು, g 10 ಆಲ್ರೆಡಿ ಕೊಟ್ಟಿದ್ರು. ಓಕೆ, ಸೊ ಜಿ ಅನ್ನೋದು ದಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೊಟ್ಟಿದ್ದಾರೆ. ಸೊ 10h ಆಫ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಕೆ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಅದಕ್ಕೆ ಸಾಲಿಡ್ ಸಿಲಿಂಡರ್ಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ರೇಡಿಯಸ್ ಆಫ್ ಗೈರೇಷನ್ ರಿಲೇಷನ್ ಏನು, ಐ ಇಸ್ ಈಕ್ವಲ್ಸ್ ಟು ಎಂ ಕೆ ಸ್ಕ್ವೇರ್ ಅಂಡ್ ಕೆ ಸ್ಕ್ವೇರ್ ಇಸ್ ದ ರೇಡಿಯಸ್ ಆಫ್ ಗೈರೇಷನ್. ಓಕೆ, ಸೊ ಇಲ್ಲಿ ಸಾಲಿಡ್ ಸಿಲಿಂಡರ್ ಮೊಮೆಂಟ್ ಆಫ್ ಇನರ್ಷಿಯಾ ಏನು, ಎಂ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂಡ್ ಇಸ್ ಈಕ್ವಲ್ಸ್ ಟು ಎಂ ಕೆ ಸ್ಕ್ವೇರ್. ಎಂ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಕೆ ಸ್ಕ್ವೇರ್ ವ್ಯಾಲ್ಯೂ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಅಂಡ್ ಇದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ 10h ಇಸ್ ಈಕ್ವಲ್ಸ್ ಟು ಹಾಫ್ ವಿ ಸ್ಕ್ವೇರ್ ಬ್ರಾಕೆಟ್ ಆಫ್ 1 ಪ್ಲಸ್ ಕೆ ಸ್ಕ್ವೇರ್ ವ್ಯಾಲ್ಯೂ ಏನು, ಆರ್ ಸ್ಕ್ವೇರ್ ಡಿವೈಡ್ ಬೈ 2. ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಆರ್ ಸ್ಕ್ವೇರ್ ಆಸ್ ಇಟ್ ಇಸ್ ದೆ. ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಯ್ತು, ಮಿಕ್ಕಿದ್ದಷ್ಟು 1 ಪ್ಲಸ್ 1/2. 1 ಪ್ಲಸ್ 1/2 ತಗೊಂಡ್ರೆ ಎಷ್ಟಾಗುತ್ತೆ, 2 ಪ್ಲಸ್ 1 3/2 ಆಯ್ತು. ಸೊ ಹಾಫ್ ವಿ ಸ್ಕ್ವೇರ್, ಇಲ್ಲಿ ನಮಗೆ ಎಚ್ ವ್ಯಾಲ್ಯೂಗೆ ಸೊಲ್ಯೂಷನ್ ತಗೊಳ್ತೀವಿ 20 ಅಂಡ್ ವಿ ಸ್ಕ್ವೇರ್ ವ್ಯಾಲ್ಯೂ ವಿ ಎಷ್ಟಿದೆ 4. Okay, so that is the 3v square. Okay, so 3v square divided by 20 into 2 ಎಷ್ಟಾಗುತ್ತೆ 40 ಆಯ್ತು. Okay, so 20 into 2 40 ಆಯ್ತು. 3v square 3 divided by 40, v square that is the 14 square that is the 16. Okay, 3 into 16 divided by 40 that is 1.2. h is equals to 1.2. ಇವಾಗ ನಮಗೆ ಹೈಟ್ ಸಿಕ್ತು, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ಗೆ ಹೋಯ್ತು ಅನ್ನೋದು. ಈ ಹೈಟ್ ಮುಗಿದಾದ್ಮೇಲೆ ನಮಗೆ ಹೈಪೋಟೆನಸ್ ಫೈಂಡ್ ಮಾಡಬೇಕು. ಬಟ್ ವಿ ಡೋಂಟ್ ನೋ ವಾಟ್ ಇಸ್ ದಿಸ್ ಲೆಂತ್. ಓಕೆ, ಸೊ ಬೇಸ್ ವ್ಯಾಲ್ಯೂ ಗೊತ್ತಿಲ್ಲ. And as per the trigonometric functions, okay, ratios ಪ್ರಕಾರ sin theta that is the perpendicular divided by hypotenuse. ನಮಗೆ ಬೇಕಾಗಿರೋದು hypotenuse. So therefore ನಾನು ಏನು ಮಾಡ್ತೀನಿ, sin theta is equals to perpendicular divided by hypotenuse ಅಂತ ಬರೀತೀನಿ. sin theta ವ್ಯಾಲ್ಯೂ ಎಷ್ಟು 30 and perpendicular ವ್ಯಾಲ್ಯೂ height ಅಂತ ಬರುತ್ತೆ and hypotenuse ವ್ಯಾಲ್ಯೂ x ಅಂತ ಬರುತ್ತೆ. ಓಕೆ, ಸೊ ಇದರ ಪ್ರಕಾರ ನಾವು ನೋಡಿದ್ರೆ, so sin theta that is equals to perpendicular divided by hypotenuse, sin 30 is equals to h divided by x. ಹೈಪೋಟೆನಸ್ ನಾನು x ಅಂತ ಬರ್ಕೊಂಡೆ, ಪರ್ಪೆಂಡಿಕುಲರ್ ನ h, ದಟ್ ಇಸ್ ನಥಿಂಗ್ ಬಟ್ ಹೈಟ್. ಓಕೆ, ಸೊ sin 30 is to half and h ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಮಾಡಿದ್ವಿ, ದಟ್ ಇಸ್ 1.2 x and rearrange this equation, that is the x value. Okay, so this is the total distance traveled by this solid cylinder. Okay, so ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ, 2.4 ಮೀಟರ್ ಟ್ರಾವೆಲ್ ಮಾಡಿದೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಮೂವ್ ಆಗೋಣ. ಇದು ಕಂಪ್ಲೀಟ್ ಆಯ್ತು. ಸೊ ದಟ್ ಇಸ್ ಆಪ್ಷನ್ ಬಿ ನೂ ಸಹಿತ ಕಂಪ್ಲೀಟ್ ಆಯ್ತು. ಓಕೆ, ಡನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Right, okay, so now let's move on to the next question ನೋಡಿ. So next question ನೋಡಿದ್ರೆ 3 objects. Okay, so 3 objects ಇದೆ. So area, first one a solid sphere, b a thin circular disc and c that is circular ring. Each have a same mass and radius. Okay, so ಇಲ್ಲಿ ನೀವು ನೋಡಬಹುದು same mass ಮತ್ತೆ same radius ಇದೆ. Same mass and radius. They all spin with the same angular speed. Same angular speed ಅಂದ್ರೆ omega. Okay na? Now speed about their own symmetry axis. Okay, ವೆಲ್ಕಮ್ ಧನೇಶ್. ಚಾಟಿಂಗ್ಗೋಸ್ಕರ ನನಗೆ ಆ ಥರ ಹೇಳಿಲ್ಲ. ಓಕೆ, ಸೊ ನೀವು ಟೆಕ್ಸ್ಟ್ ಮಾಡ್ತಿರಲ್ಲ, ಸರ್ ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್ ಕ್ವಶನ್, ಈ ಥರ ಪೊಲೈಟ್ ಆಗಿರ್ಬೇಕು. ನಾನು ಅದೇ ಥರ ನಿಮಗೆ ಹೇಳ್ರೋ ಅಂತಂದ್ರೆ ನಡೀತಾ, ಅಲ್ಲ ತಾನೆ, ಹೇಳ್ರಿ ಅಂತ ಹೇಳ್ತೇನೆ. ಸೊ ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು ಯಾವಾಗಲೂ. ಓಕೆನಾ? ಸೊ ಪೊಲೈಟ್ ಆಗಿ ಹೇಳಿದ್ರೆ ಪೊಲೈಟ್ ಆಗಿ ನಾವು ಆನ್ಸರ್ ಮಾಡ್ತೀವಿ ಯಾವುದಕ್ಕಾದ್ರೂ. ಓಕೆ, ರೈಟ್. ಸೊ ಬಿ ಪೊಲೈಟ್, ಡೂ ಗುಡ್ ಆ್ಯಂಡ್ ಬಿ ಗುಡ್ ಅಷ್ಟೇ. ನಮಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ ಅಥವಾ ಬ್ಯಾಡ್ ಕಮೆಂಟ್ ಸೆಕ್ಷನ್ ಮಾಡೋದ್ರಿಂದ ನಮಗೇನಾದ್ರೂ ಉಪಯೋಗ ಇದನ್ನ ಇಲ್ಲ, ಅದು ಡಿಸ್ಟ್ರಾಕ್ಷನ್ಸ್ ಮಾತ್ರ. ಓಕೆ, ನೌ ದೇ ಆಲ್ ಸ್ಪಿನ್ ವಿತ್ ದ ಸೇಮ್ ಆಂಗ್ಯುಲರ್ ಸ್ಪೀಡ್ ಅಬೌಟ್ ದೇರ್ ಓನ್ ಸಿಮೆಟ್ರಿ ಆಕ್ಸಿಸ್. ಸೊ ಓನ್ ಸಿಮೆಟ್ರಿ ಆಕ್ಸಿಸ್ ಅಂದ್ರೆ ಏನಾಗತ್ತಲ್ಲಿ,
ಓಕೆ ಸೊ ದಟ್ ಇಸ್ ದ ನಮಗೆ ಉಳಿಯೋದು ಒಮೆಗಾ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ ನೋಡಿ ಸೇಮ್ ಆಂಗ್ಯುಲರ್ ಸ್ಪೀಡ್ ಓಕೆ ಸೊ ಸೇಮ್ ಆಂಗ್ಯುಲರ್ ಸ್ಪೀಡ್ ಅಂದ್ರೆ ದಟ್ ಇಸ್ ಒಮೆಗಾ ಸೇಮ್ ದ ಅಮೌಂಟ್ ಆಫ್ ವರ್ಕ್ ರಿಕ್ವೈರ್ಡ್ ಟು ಬ್ರಿಂಗ್ ದೆಮ್ ಟು ರೆಸ್ಟ್ ವುಡ್ ಸ್ಯಾಟಿಸ್ಫೈ ದ ರಿಲೇಷನ್ ಯಾವ ರಿಲೇಷನ್ ಅಂತ ಹೇಳ್ತಿರೋದು ನೋಡಿ ನಾರ್ಮಲ್ ಆಗಿ ರೊಟೇಷನ್ ಆಗ್ತಿದೆ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್ ದಟ್ ಇಸ್ ದ ವರ್ಕ್ ಡನ್ ಆಗ್ತಿದೆ ಕರೆಕ್ಟಾ ಸೊ ಇಲ್ಲಿ ಎಸ್ ಇಲ್ಲಿ ನಮಗೆ ವರ್ಕ್ ಡನ್ ಅಂದ್ರೆ ದಟ್ ಇಸ್ ದ ಎನರ್ಜಿ ಸೊ ಎನರ್ಜಿ ದಟ್ ಇಸ್ ನಥಿಂಗ್ ಬಟ್ ಯಾವ ಎನರ್ಜಿ ಆಗುತ್ತೆ ಕೈನೆಟಿಕ್ ಎನರ್ಜಿ ಆಗುತ್ತೆ ಓಕೆ ಸೊ ದಟ್ ಈಸ್ circular ring each have a same mass okay they all spin with the same angular speed about okay symmetric axis the amount of work to bring them rest anta helidre so that is we can write it as a key so that is equals to half I omega square anta baribodu correct half omega square anta baribodu okay na idara prakara ನಾವು ನೋಡಿದ್ರೆ okay so idara prakara ನಾವು ನೋಡಿದ್ರೆ kinetic energy is nothing but so work done sir so kinetic energy that is nothing but work done sir ಇಲ್ಲಿ ನೀವು ನೋಡಿ so half I omega square okay ಇಲ್ಲಿ omega square is also constant okay so therefore this one directly proportional to I okay so this is the work done okay so this is the work done so that is directly proportional to the I okay ಯಾವುದಕ್ಕೆ ವರ್ಕ್ ಜಾಸ್ತಿ ಆಗುತ್ತೆ ಓಕೆ ನೀವು ನೋಡಿ ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಇಲ್ಲಿ ನಾನು ಮೂರು ಬಾಡೀಸ್ ನ ಕ್ಯಾನ್ಸಲ್ ಮಾಡ್ಕೋತೀನಿ ಸೊ ಮೂರು ಬಾಡೀಸ್ ನ ಕ್ಯಾನ್ಸಲ್ ಮಾಡ್ಕೋತೀನಿ ದ ಫಸ್ಟ್ ಒನ್ ಸಾಲಿಡ್ ಸ್ಪಿಯರ್ ಓಕೆ ಸೊ ದಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ ಎ ಸಾಲಿಡ್ ಸ್ಪಿಯರ್ ಏನು ಸರ್ ಇಟ್ ಇಸ್ 2 divided by 5 mr square ಓಕೆನಾ and next one IB so IB ಅನ್ನೋದು circular disc okay so that is the mr square so by 2 okay and the next one IC ಏನಿದೆ circular ring that is mr square ಅಂತ ಇದೆ ಓಕೆನಾ ಸೊ ಇದರ ಪ್ರಕಾರ ಇದು ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟಾಗುತ್ತೆ ಸರ್ ಇಟ್ ಇಸ್ 0.4 mr square ಇದು ಎಷ್ಟಾಗುತ್ತೆ ಸರ್ ಇಟ್ ಇಸ್ 0.5 mr square okay so this is mr square next one this is mr square 1 mr square ಇಲ್ಲಿ ಜಾಸ್ತಿ ಇದು ಯಾವ್ದಿದೆ ನೋಡಿ ಸೊ ಇದರ ಪ್ರಕಾರ ನೋಡಿದ್ರೆ ಸರ್ ಇಟ್ ಇಸ್ IC is greater than IB is greater than IE ಅಂತ ಬರೀಬಹುದು ರೈಟಾ ಇನ್ ಸೇಮ್ ವೇ ವರ್ಕ್ ಡನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಸೊ ವರ್ಕ್ ಡನ್ C work done B and so work done B okay so that is greater than work done A so ಇದರ ರಿಲೇಷನ್ ಅಲ್ಲಿ ನೋಡಿದ್ರೆ ಏನು ಸಿಗುತ್ತೆ ನಮಗೆ WC is greater than WB that is greater than WA so that is option A okay so very good ಅಲ್ಲೊಂದು ಇಲ್ಲೊಂದು ಒಬ್ಬರು ತಪ್ಪು ಮಾಡಿದ್ದಾರೆ ಅಂಡ್ ಮಿಕ್ಕಿದವರೆಲ್ಲ ಕರೆಕ್ಟ್ ಆನ್ಸರ್ ಮಾಡಿದ್ರ ವೆರಿ ಗುಡ್ 71% ವೆರಿ ಗುಡ್ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ yes the moment of force F is equals to 4 I cap plus 5 Z cap minus 6 K cap at a point 2 comma 0 comma minus 3 about the point 2 minus 2 is given by ಅಂತ ಕೇಳ್ತಾರದು so at a point P ಅಂತ ಹೇಳ್ತಾರದು about the point okay so this is the point about the point 2 minus 2 ಅಂತ ಹೇಳ್ತಾರದು so ನೀವು ನೋಡಿ so this is the position vector ಬೇಕಾ ಯಾಕೆ so torque ಕೇಳಿದ್ರು moment of force is nothing but torque okay so torque that is equals to sir it is the r vector cross f vector ಅಂತ ಬರೀತೀವಿ ಬಟ್ r vector ಏನು ಸರ್ r vector is nothing but so that is ನಮಗೆ about a point ಅಂತ ಕೇಳ್ತಾರು and about a point is given by okay so ಇಲ್ಲಿ ನಮಗೆ ಫೋರ್ಸ್ ಎಲ್ಲ ಅಪ್ಲೈ ಆಗ್ತಾ ಇರೋದು ಇಲ್ಲಿ okay so this is the final point okay so this is the final point of force acts and about the point rotate ಆಗ್ತದೆ this is r1 ಕರೆಕ್ಟಾ ಸೊ ಇದರ ಪ್ರಕಾರ ನಾವು ಮಾಡಿದ್ರೆ so that is r ಬರೆದ್ರೆ so that is r2 okay so r2 minus r1 ಅಂತ ಬರೀಬಹುದು yes sir so r is equals to so that is equals to 2 okay so this is I cap okay so that is ಇಲ್ಲಿ ಬರೀತೀನಿ 2 I cap so plus 0 J cap so minus 3 K cap okay yes sir and minus position vector so that is the 2 I cap so minus 2 J cap okay so this is J cap so minus 2 K cap okay yes sir and further simplification ಮಾಡಿದ್ರೆ okay so r vector that is equals to 2 I cap so plus 0 K cap and minus 3 K cap so minus 2 I cap so minus of minus 2 J cap so minus of minus plus 2 K cap okay yes sir and r vector so that is equals to okay so let's take the minus plus minus 0 and plus ಇಲ್ಲಿ ನೋಡಿ J cap that is the plus 2 okay so plus 2 J cap and minus K cap okay so this is the position vector and ಇವಾಗ so torque ಕಡೆ ಬರೋಣ so torque that is equals to okay so torque that is equals to r vector cross f vector so cross ಅಂದ್ರೆ curl that is the determinant form ನ ಯೂಸ್ ಮಾಡಬೇಕು okay so determinant form ನ ಯೂಸ್ ಮಾಡಿದ್ರೆ ಏನು ಬರುತ್ತೆ so torque that is equals to so I J cap
ಐ ಜೆ ಕೆ ಕ್ಯಾಪ್. ಸೊ ಆರ್ ವೆಕ್ಟರ್ ಏನು ಬಂತು ಸರ್ 0 then +2 and -1. Okay, so and the force ಎಷ್ಟು ಬಂತು sir? It is a 4 and this is a 5 and this is a -6. Okay, so torque that is equals to I cap. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, 2 ಆರ್ಲೆ 12. ಓಕೆ, ಸೊ 5 1 5 ಮೈನಸ್ ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, 5 1 5. ಸೊ ಮೈನಸ್ ಜೆ ಕ್ಯಾಪ್. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಿ, 0 into 6 that is the 0 and minus of minus plus 4. Okay, so plus k cap. Okay, so plus k cap 0 into 5 that is 0. So minus ಎಷ್ಟಾಗುತ್ತೆ? So minus 8. 2 4 8. Okay, yes. So torque that is equals to ಎಷ್ಟಾಗುತ್ತೆ? ಇದು minus 7 I cap. ಇದು ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ minus 4 J cap. ಸೊ ಇದು minus 8 K cap ಆಗುತ್ತೆ. Okay, so this is the required solution. Okay, so this is the required solution. ಎಷ್ಟಾಗಿದೆ ನೋಡಿ? minus 7 I cap, minus 4 J cap, minus 8 K cap. That is option D. Okay, so that is option D is the right answer. Any question? ಇಲ್ಲಿವರೆಗೆ ಏನಾದರೂ ಕ್ವಶನ್ ಬಂತಾ? ಇಲ್ಲ ತಾನೆ? Yes, so let's move on to the next question. That is option D is the right answer. Okay, so option D is the right answer. ಇವಾಗ ನೋಡಿ, the sphere, a solid sphere, ಇದನ್ನ ಸ್ಟಾರ್ಟ್ ಮಾಡ್ತೀನಿ. ಆಪ್ಷನ್ ಡಿ ಬಂತಾ? ಓಕೆ, ವೆರಿ ಗುಡ್. ಆ್ಯಂಡ್ ಇದಕ್ಕೆ ಆನ್ಸರ್ ಮಾಡಿ. ದ ಕ್ವಶನ್ ನೋಡಿ, a solid sphere is in rolling motion. Okay, rolling motion ಅಂದ್ರೆ ಟ್ರಾನ್ಸ್ಲೇಟರಿ ಮೋಷನ್ ಆಸ್ ವೆಲ್ ಆಸ್ ರೊಟೇಷನಲ್ ಮೋಷನ್ ಎರಡು ಇರುತ್ತೆ. A body possesses a translation kinetic energy as well as a rotational kinetic energy. Okay, simultaneously. The KT is to KT plus KR for the sphere will be ಅಂತ ಕೇಳ್ತಾರದು. ಇಲ್ಲಿ ಕೊಟ್ಟಿರೋದು ಯಾವುದು? ಸಾಲಿಡ್ ಸ್ಪಿಯರ್. ಎಸ್ ಸರ್. ಸೊ ಸಾಲಿಡ್ ಸ್ಪಿಯರ್ದು ಕೊಟ್ಟಾಗ ಸೊ ಫಸ್ಟ್ ಸರ್ ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ ಬಗ್ಗೆ ಮಾತಾಡೋಣ. ಸೊ ಆಫ್ mv². ಓಕೆ, and the next one ನೋಡಿದ್ರೆ, next one that is the so KT plus KR ಅಂತ ಕೇಳ್ತದೆ. ಓಕೆ, yes sir. so KT plus KR ಅಂತಂದ್ರೆ that is half, so that is mv², so plus 1 divided by k square, so divided by r square. Okay, and k square ಬಗ್ಗೆ ಗೊತ್ತಿದೆ, so that is the moment of inertia, so that is m, so mk square. Okay, so mk square. and ಇಲ್ಲಿ moment of inertia ಯಾವ್ದು ಕೊಟ್ಟಿರೋದು? ಸಾಲಿಡ್ ಸ್ಪಿಯರ್. ಓಕೆ, ಸಾಲಿಡ್ ಸ್ಪಿಯರ್ ಅಂದ್ರೆ 2/7, sorry 2/5. Okay, so that is the 2/5. So that is the mr². Okay, so this is mr². ಸ್ಮಾಲ್ ಲೆಟರ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಇವಾಗ. ಸೊ mr² mk² ಆಗುತ್ತೆ. ಓಕೆ, ಎಸ್ ಸರ್. ಇಲ್ಲಿ m ಗೆಟ್ ಕ್ಯಾನ್ಸಲ್ ಅಂಡ್ k² that is equals to 2/5. ಸೊ r² ಆಗುತ್ತೆ. ಓಕೆ ಸರ್, ಅಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಸರ್ ಇಟ್ ಇಸ್ ಅ ಹಾಫ್, ಸರ್ ಇಟ್ ಇಸ್ ಅ mv², ಸೊ ಬ್ರಾಕೆಟ್ 1 ಪ್ಲಸ್ k² ಏನು ಬಂದಿದೆ? 2/5. ಓಕೆ, so that is the 2/5. so r², so divided by r² as it is. Okay, r² get cancel. Okay, so r² get cancel. and the next one ನೋಡಿದ್ರೆ, okay, so next ನೋಡಿದ್ರೆ, so that is half mv², so bracket of 7 divided by 5 ಅಂತ ಆಗುತ್ತೆ. yes sir. and ಇವಾಗ ನಾವು ರೇಷಿಯೋ ತಗೋಣ. ಸರ್ kt divided by, so kt plus kr ಎಷ್ಟಿದೆ? ಸರ್ ಇಟ್ ಇಸ್ half mv². so all divided by, so half mv², so into 7 divided by 5. ಎಷ್ಟಾಗುತ್ತೆ ನೋಡಿ ಸರ್ ಇಲ್ಲಿ? so half mv² get cancel and 5 divided by 7 ಆಗುತ್ತೆ. so 5 divided by 7 that is option so B. 5 divided by 7 that is option B. yes Amit, it will be useful. Okay, it will be useful. clear at ಎಲ್ಲರಿಗೂ? okay, so now let's move on to the next question. Okay, so that is option B is the right answer. Okay, so option B is the right answer. Very good, very good. Now let's move on to the next question. Yes, the question ನೋಡಿ, question, a rope is wound around a hollow cylinder. So ಇಲ್ಲಿ ಕೊಟ್ಟಿರೋದು hollow cylinder. Okay, of mass 3 kg and radius 4 cm. What is the angular acceleration of the cylinder if the rope is pulled with a force? So force ಸಹಿತ ಕೊಟ್ಟಿದ್ದಾರೆ and ಇಲ್ಲಿ mass ಕೊಟ್ಟಿದ್ದಾರೆ. Okay, so mass ಕೊಟ್ಟಿದ್ದಾರೆ and this is the radius and ಇಲ್ಲಿ force ಕೊಟ್ಟಿದ್ದಾರೆ and ನಮಗೆ ಕೇಳ್ತಿರೋದು ಆಂಗ್ಯುಲರ್ ಆಕ್ಸಲರೇಷನ್. ಓಕೆ, ಸೊ ಇಲ್ಲಿ ಫೋರ್ಸ್ ಮತ್ತೆ ಇಲ್ಲಿ ಆರ್ ರೇಡಿಯಸ್ ಕೊಟ್ಟಿದ್ರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಫ್ ಅಂಡ್ ಆರ್ ನಮಗೆ ಗೊತ್ತಿದೆ. ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಫೋರ್ಸ್ ತರನೇ, ಸೊ ಫೋರ್ಸ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ ಯಾವ ತರ ಬರೀತೀವಿ ಅದೇ ರೀತಿ ಐ ಇಂಟು ಆಲ್ಫಾ ಅಂತ ಬರೀತೀವಿ. ಓಕೆ, ಅಂಡ್ ಟಾರ್ಕ್ ಯಾವ ತರ ಬರೀತೀವಿ? ಸರ್ ಇಟ್ ಇಸ್ ಆರ್ ಇಂಟು ಎಫ್. ಕರೆಕ್ಟಾ? ಸೊ ಆರ್ ಇಂಟು ಎಫ್.
ಸೊ ಟಾರ್ಕ್ ಅಂತ ಗೊತ್ತಲ್ಲ, ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಆರ್ ವೆಕ್ಟರ್ ಕ್ರಾಸ್ ಎಫ್ ವೆಕ್ಟರ್. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಇದ್ದಾಗ ಮ್ಯಾಕ್ಸಿಮಮ್ ಟಾರ್ಕ್ ದಟ್ ಇಸ್ ದ ಆರ್ ಎಫ್. ನಾನು ಇಲ್ಲಿ ಬರೀತೀನಿ, ಇಲ್ಲಿ ಸ್ಮಾಲ್ ಲೆಟರ್ ಇಲ್ಲ ಬಟ್ ಕ್ಯಾಪಿಟಲ್ ಲೆಟರ್ ಎಫ್ ಅಂತ ಆರ್ ಬರ್ಕೊಂಡು. ಸೊ ದೇರ್ ಫೋರ್ ಆರ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು ಐ ಅಂಡ್ ಆಲ್ಫಾ ಅಂಡ್ ಆರ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು, ಅಂಡ್ ಇಲ್ಲಿ ಕೊಟ್ಟಿರೋದು ಹೋಲೋ ಸಿಲಿಂಡರ್. ಓಕೆ, ಸೊ ಹೋಲೋ ಸಿಲಿಂಡರ್ ಅಂದ್ರೆ ದಟ್ ಇಸ್ ಎಂ ಆರ್ ಸ್ಕ್ವೇರ್. ಓಕೆ, ಅಂಡ್ ರೇಡಿಯಸ್ ವಾಟ್ ಇಸ್ ದ ಆಂಗ್ಯುಲರ್ ಆಕ್ಸಲರೇಷನ್ ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ಎಂ ಆರ್ ಸ್ಕ್ವೇರ್ ಬೈ 2 ಇಂಟು ಆಲ್ಫಾ. ಓಕೆ, ಸೊ ಎಸ್ ಇಲ್ಲಿ ನೋಡಿ, ಸೊ ಏನಾದ್ರೂ ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಆರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಅಂಡ್ ಆಲ್ಫಾ ದಟ್ ಈಸ್ ಈಕ್ವಲ್ಸ್ ಟು, ಸೊ 2 ಟೈಮ್ಸ್ ಆಫ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು ಎಂ ಆರ್. ಓಕೆ, ಎಸ್ ಸರ್, ಅಂಡ್ 2 ಟೈಮ್ಸ್ ಆಫ್ ಎಫ್ ದಟ್ ಈಸ್ 30 and m is a 33 and r is a 40 centimeter. Okay, so that is a 40 centimeter, that is 10 power minus 2. Okay, yes, ಇದರ ಪ್ರಕಾರ ಹೇಳೋದಾದ್ರೆ, okay, so ಇದರ ಪ್ರಕಾರ ಹೇಳೋದಾದ್ರೆ, so 1 3 get cancel and this is 20 divided by 40 and this is 10 power 2 ಆಗುತ್ತೆ. Okay, so ಇದರ ಪ್ರಕಾರ 1010 get cancel and 0.2 into 10 power plus 2 ಆಗುತ್ತೆ. So therefore, so 20 agata 1 2 20. Okay, so that is a 20 radians per second square. Okay, so this is radians per second square. So radians per second square, ಇಲ್ಲಿ ಆಪ್ಷನ್ ಇಲ್ವಲ್ಲ, 40 ಸೆಂಟಿಮೀಟರ್ ಏನಾಯ್ತಿಲ್ಲಿ. ಸೊ 25 radians per second square. If the rope is pulled, what is the angular acceleration? Angular acceleration that is alpha mr square by 2. mr square by 2. Okay. So nearby value consider ಮಾಡ್ಕೊಳ್ಬಹುದಾ? Nearby value that is 25 radians per second square ಮಾಡ್ಬೋದಾ? So that is 25 radians per second square. Okay, yes, that is option C. Okay, so that is option C ಮಾಡ್ಬೋದು. Okay, and ಇದು ಇನ್ನೊಂದು ತರನೂ ಮಾಡ್ಬೋದು. ಓಕೆ, ಸೊ ಇನ್ನೊಂದು ತರ ಯಾವ ತರ ಮಾಡ್ತೀರಾ, ಹೋಲೋ ಸಿಲಿಂಡರ್ ಕೊಟ್ಟಿದ್ದಾರೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಮಾಡಿ. ಸೊ ದಟ್ ಈಸ್ ಎಂ ಆರ್ ಸ್ಕ್ವೇರ್. ಓಕೆ, ಸೊ ಎಂ ಆರ್ ಸ್ಕ್ವೇರ್ ಬೈ 2. ಓಕೆ, ಸೊ ಎಂ ಆರ್ ಸ್ಕ್ವೇರ್ ಬೈ 2 ಮಾಡಿ. ಸೊ ಎಷ್ಟಾಗುತ್ತೆ ಇದು, ಸೊ ಇಟ್ ಇಸ್ 3 ಇಂಟು 40 ಅಂತಂದ್ರೆ ದಟ್ ಈಸ್ 40 ಇಂಟು 10 ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್, ಸೊ ಹೋಲ್ ಡಿವೈಡೆಡ್ ಬೈ 2. ಸೊ ಐ ಇಸ್ ಈಕ್ವಲ್ಸ್ ಟು, ಸೊ 3 ಬೈ 2, ಸೊ 4 4 16 ಇಂಟು 10 ಪವರ್ ಮೈನಸ್ 4. ಓಕೆ, ಸೊ ಮೈನಸ್ 4 ಆಗುತ್ತೆ. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 2 8 16, ಸೊ 8 3 24. ಓಕೆ, ಸೊ 2400 ಇಂಟು 10 ಪವರ್ ಸೊ ಮೈನಸ್ 4 ಆಗುತ್ತೆ. ಓಕೆ, ಎಷ್ಟಾಯ್ತಾ. ಅಂಡ್ ಟಾರ್ಕ್ ಬಗ್ಗೆ ಮಾತಾಡು. ಓಕೆ, ಸೊ ಟಾರ್ಕ್ ಬಗ್ಗೆ ಮಾತಾಡಿದಾಗ ಎಷ್ಟಾಗುತ್ತೆ, ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ಆರ್ ಇಂಟು ಎಫ್ ಎಷ್ಟಾಗುತ್ತೆ, ಆರ್ ದಟ್ ಈಸ್ ದ 40 ಸೆಂಟಿಮೀಟರ್, ದಟ್ ಈಸ್ 10 ಪವರ್ ಮೈನಸ್ 2 ಇಂಟು ಎಫ್, ಸೊ ದಟ್ ಈಸ್ ದ 30. ಸೊ ಎಷ್ಟಾಗುತ್ತೆ, 8 3 4 12, ಸೊ 200 ಇಂಟು 10 ಪವರ್ ಮೈನಸ್ 2. And this is the 12. Okay, so 12 Newton meter agat. Okay, so 12 Newton meter. Okay, so still you will get a 20. Okay, so that is option C. Okay, still you get a same answer. Okay, 20 ne barutte, 25 radians per second baralla. Okay, so that is option C aitala. And you please try this question. Idana try ಮಾಡಿ ಇದನ್ನ. So try yourself. Okay, disk and solid have a same radius but different masses. Roll off on a 2 inclined planes of a same altitude and length. Which object gets the bottom of the plane fast? ಅಂದ್ರೆ kinetic energy ಫೈಂಡ್ ಮಾಡಬೇಕು. ಓಕೆ, ಸೊ kinetic energy ಫೈಂಡ್ ಮಾಡಿ. ಸೊ ಹೋಮ್ವರ್ಕ್ ಕ್ವಶನ್. ಸೊ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಇಲ್ಲೇ ನಿಮಗೆ ಟೈಮ್ ಕೊಡ್ತೀನಿ, ಒಂದು 2 ನಿಮಿಷ ಟೈಮ್ ಕೊಡ್ತೀನಿ. ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಓಕೆ, ಸ್ವಲ್ಪ ನೀರು ಕುಡಿತೀನಿ. ಬೇಗ ಟ್ರೈ ಮಾಡಿ. ಮಾಡಿದ್ರಾ? ಸ್ಪಿಯರಾ ಡಿಸ್ಕಾ ಹೇಳಿ. ಡಿಸ್ಕ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಆಗುತ್ತೆ, ಕೈನೆಟಿಕ್ ಎನರ್ಜಿನ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ಕೈನೆಟಿಕ್ ಎನರ್ಜಿನ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ಯಾರ್ಯಾರಿಗೆ ಸರ್ 0.20 ಬಂತಲ್ಲ ಇದು ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ಇಲ್ಲಿ ಬೈ 2 ಅಂತ ಮಾಡಿದ್ರಲ್ಲ, ಸೊ ಇದನ್ನ ಎಲಿಮಿನೇಟ್ ಮಾಡ್ಬಿಡಿ. ಓಕೆ, ಸೊ ಇದನ್ನ ಎಲಿಮಿನೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಒನ್. ಓಕೆ, ಯಾಕೆಂದ್ರೆ ಸಿಲಿಂಡರ್ ಕೊಟ್ಟಿರೋದು. ಓಕೆ, ಸೊ ಯು ವಿಲ್ ಗೆಟ್ ದಿಸ್ ಒನ್. ಓಕೆ, ಸೊ ಇದನ್ನ ಎಲಿಮಿನೇಟ್ ಮಾಡಿದ್ರೆ ಎಷ್ಟಾಗುತ್ತೆ, ಸೊ ವಿಲ್ ಗೆಟ್ 25 ರೇಡಿಯನ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಓಕೆ, ಕ್ಲಿಯರಾ? ಓಕೆ, ಸೊ ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ, ಸೊ ಇಲ್ಲಿ ನೀವು ಕೈನೆಟಿಕ್ ಎನರ್ಜಿ ಆಫ್ ಅ ಡಿಸ್ಕ್. ಓಕೆ,
ಸೊ kinetic energy of a disk and kinetic energy of ಸ್ಪಿಯರ್ ನ ಫೈಂಡ್ ಮಾಡಿ, ಕಂಪೇರ್ ಮಾಡ್ಕೊಳ್ಳಿ and you'll get the answer. Okay, so ಇಲ್ಲಿ ರೈಟ್ ಆನ್ಸರ್ ಯಾವ್ದಪ್ಪ ಅಂತ ಹೇಳಿದ್ರೆ ಡಿಸ್ಕ್ ಬರುತ್ತೆ. ಫೈನ್, ಸೊ ಡಿಸ್ಕ್ ಬರುತ್ತೆ. ಎಲ್ಲರೂ ಆಪ್ಷನ್ ಬಿ ಅಂತ ಹಾಕ್ತಿದ್ರಾ? ಇಟ್ ಇಸ್ ನಾಟ್ ಆಪ್ಷನ್ ಬಿ. ನೋಡ್ತೀರಾ? ಸೊ ನೋಡುವ ಬನ್ನಿ. A disk and solid of the same radius but different masses rolls off on a two inclined planes of the same altitude and length. Which one of the two objects gets the bottom plane first? So this is given by kinetic energy. Okay, so this is of, okay, so disk of same radius but rolls off antandre eradu barutte. So that is of, so that is mv square, so 1 plus, so k square, so divided by r square. Okay, so r square, so all divided by illu, so of mv square, so 1 plus, so k square divided by r square. Okay, yes, this is for a disk. Okay, so this is for a disk and this is for a sphere. Okay, yes sir. And next one illi, so this and this get cancel agutte. So but illi m different agide. Okay, so different ಆಗಿರಿಂದ, so this is m. Okay, so this is m, so m as it is and illu saita m as it is. Okay, so idin nanu mass of the disk and mass of the sphere anta baritini. Okay na, so this is mass of the disk and mass of the sphere. And what happens here? Okay, so illi enagutte r ಅನ್ನೋದು, so ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ kinetic ಇದು radius of gyration. Okay, so for a disk ಕಂಪೇರ್ ಮಾಡ್ಕೊಂಡ್ರೆ, okay, so disk ಕಂಪೇರ್ ಮಾಡ್ಕೊಂಡ್ರೆ, so that is mk square. Okay, so mk square, this is mr square, so divided by ಏನ್ ಬರುತ್ತೆ by 2, so this is m k square ಬರುತ್ತೆ. Okay, so m get cancel, so ನಮಗೆ ಉಳಿಯೋದೆಷ್ಟು r square by 2. Okay, so this is 1 plus 2. Okay, so r square, so divided by 2r ಆಗುತ್ತೆ. Okay, so 2r square, so all divided by, this is for a disk. In the same way 1 plus ಇಲ್ಲಿ ಎಷ್ಟಾಗುತ್ತೆ, ಸಾಲಿಡ್ ಸ್ಪಿಯರ್ ಕೊಟ್ಟಿದ್ದಾರೆ, ಸಾಲಿಡ್ ಸ್ಪಿಯರ್ ಅಂದ್ರೆ ಎಷ್ಟಾಗುತ್ತೆ, so that is also mk square. So solid disk ಅಂದ್ರೆ that is 2 by 5, so mr square, so that is mk square, so m get cancel ಆಗುತ್ತೆ. and ಇಲ್ಲಿ so 2r square, so divided by 5 ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 2 by 5 r square ಆಗುತ್ತೆ. Okay, so this is for a sphere. Okay, right sir. ಸರಿ ನೋಡಿದ್ರೆ, so ಈ r square ಈ r square get cancel, so therefore m disk divided by sphere. Okay, so disk divided by sphere, so ಇದು ಎಷ್ಟಾಗುತ್ತೆ ಸರ್, it is a 3 by 2 and ಇದು 7 by 2 ಆಗುತ್ತೆ. Okay, yes sir. so further simplification ಮಾಡಿದ್ರೆ, so it is a 3 by 3 md, so divided by 2. Okay, into ಇದಾಯ್ತು, and this is ms sphere ದು, and this is 2 divided by 7 ಆಗುತ್ತೆ. Okay, so 2 divided by 7. And the next one ನೋಡಿದ್ರೆ, so this is 2 get cancel, and this is 3, so divided by 7. So mass of the disk divided by mass of the sphere. Okay, so ಇದನ್ನು ನೋಡಿದ್ರೆ, so kinetic energy of a disk, so disk divided by ಇದೆಷ್ಟಾಗುತ್ತೆ, so kinetic energy of a sphere, so that is equals to, so 3 by 7, so mass of the disk and mass of the sphere. ಯಾವ್ದಾಗುತ್ತೆ? both reach at the same time, depends on their mass. Okay, so depends on their mass ಅಂತ ಹೇಳ್ತಾರೆ. Okay, ಇದರ ಪ್ರಕಾರ ಹೇಳಿದ್ರೆ ಡಿಫರೆಂಟ್ ಮಾಸಸ್ ಇಲ್ಲಿ ಯಾವುದೇ ತರ ಕಂಪ್ಯಾರಿಸನ್ ಮಾಡಿಲ್ಲ, ಯಾವ್ದು ಜಾಸ್ತಿ ಆಗುತ್ತೆ ಯಾವ್ದು ಕಮ್ಮಿ ಆಗುತ್ತೆ ಅಂತ ಹೇಳಿಲ್ಲ ನಮಗೆ. ಓಕೆ, ಫಾರ್ ಎಕ್ಸಾಂಪಲ್ ಇದು 10 ಇರ್ಬೋದು, ಇದು 5 ಇರ್ಬೋದು. 10 ಆದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ 30 ಆಗುತ್ತೆ. ಇದು 5 ಆದ್ರೆ 5 7 35, ಇದು ಜಾಸ್ತಿ ಆಗುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತಗೋಣ. ಇದು 5 ಇದು 10 ಆದ್ರೆ ಸರ್, ಅದು 5 ಆದ್ರೆ 5 3 15, ಇದು 10 ಆದ್ರೆ 70, ಅದಕ್ಕಿಂತ ಕಮ್ಮಿ ಆಯ್ತು. ಅಂಡ್ ನೆಕ್ಸ್ಟ್ ಎನಿ ವ್ಯಾಲ್ಯೂ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇದು ಒಂದು 100 ಇದ್ದು ಇದು ಒಂದು 10 ಇದ್ರೆ ಎಷ್ಟಾಗುತ್ತೆ, ಸೊ ಎಮ್ ಡಿ ಇಸ್ ಗ್ರೇಟರ್ ದೆನ್. ಓಕೆ, ಸೊ ಎಮ್ ಡಿ ಇಸ್ ಗ್ರೇಟರ್ ದೆನ್ ಯಾವ್ದು ಹೇಳಿಲ್ಲ, ಮಾಸಸ್ ಆರ್ ಡಿಫರೆಂಟ್ ಅಂತ ಹೇಳಿದ ಅಷ್ಟೇ. ಇದೊಂದು 100 ಇದ್ದು ಇದೊಂದು 10 ಇದ್ರೆ ಎಷ್ಟಾಗುತ್ತೆ, ಸೊ 100 ಆದ್ರೆ 700, ಅದು 10 ಇದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ 30 ಆಗುತ್ತೆ, ಲೆಸ್ ದೆನ್ 1. ಅಂಡ್ ನೆಕ್ಸ್ಟ್ ಅದು ಒಂದು 100 ಇಟ್ಕೊಂಡು ಇದೊಂದು 10 ಇಟ್ಕೊಂಡ್ರೆ ಎಷ್ಟಾಗುತ್ತೆ, 100, ದಟ್ ಇಸ್ 300 ಡಿವೈಡೆಡ್ ಬೈ ಇದು 10 ಅಂದ್ರೆ 70. 100 ಡಿವೈಡೆಡ್ ಬೈ 70, ನೋ, ಇಟ್ ಡಿಪೆಂಡ್ಸ್ ಆನ್ ಅ ಮಾಸ್. ಓಕೆ, ಡಿಸ್ಕು ಸಹಿತ ಆಗಲ್ಲ, ಸಾರಿ ಡಿಸ್ಕು ಸಹಿತ ಆಗಲ್ಲ. ಓಕೆ, ಡಿಪೆಂಡ್ಸ್ ಆನ್ ದೇರ್ ಮಾಸ್, ಸೊ ಡಿಪೆಂಡ್ಸ್ ಆನ್ ದೇರ್ ಮಾಸಸ್. ಓಕೆ, ಡಿಫರೆಂಟ್ ಆಗಿರಿಂದ ಪಾಯಿಂಟ್ ಇಲ್ಲಿ ನೋಡಿ, ಎ ಡಿಸ್ಕ್ ಅಂಡ್ ಸಾಲಿಡ್ ಸ್ಪಿಯರ್ ಆಫ್ ಅ ಸೇಮ್ ರೇಡಿಯಸ್ ಬಟ್ ಡಿಫರೆಂಟ್ ಮಾಸಸ್ ಇದೆ. ಓಕೆ, ಸೊ ಡಿಫರೆಂಟ್ ಮಾಸಸ್ ಇರೋದ್ರಿಂದ ವಿ ಡು ನಾಟ್ ನೋ
ಯಾವುದು ಜಾಸ್ತಿ ಮಾಸ್ ಇದೆ, ಯಾವುದು ಕಮ್ಮಿ ಮಾಸ್ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ. ಮಾಸ್ ವಿ ಡು ನಾಟ್ ನೋ, ಆಸ್ ವಿ ಡು ನಾಟ್ ನೋ ಮಾಸಸ್ ದೇರ್ ಫೋರ್ ಡಿಪೆಂಡ್ಸ್ ಆನ್ ದೇರ್ ಮಾಸಸ್ ಅಂತ ಹೇಳೋದು. ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದಂದ್ರೆ ಯೂನಿವರ್ಸಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಮೋರ್ ದ ಮಾಸ್ ಮೋರ್ ಇಸ್ ದ ಕೈನೆಟಿಕ್ ಎನರ್ಜಿ, ಹೆನ್ಸ್ ಇಟ್ ವಿಲ್ ಇಟ್ ವಿಲ್ ರೀಚ್ ದ ಬಾಟಮ್ ಫಾಸ್ಟರ್. ಕ್ಲಿಯರಾ? ಲತಾ ಬಿ, ಹೈ ಸರ್, ಕ್ಯಾನ್ ಯು ಮೇಕ್ HSTR ಫಿಸಿಕ್ಸ್ ಕ್ಲಾಸಸ್ ಫಾರ್ ಅಸ್? ನೋ, ಇವಾಗ ಸದ್ಯಕ್ಕಂತೂ ನಾವು JE KCET ಬೋರ್ಡ್ಸ್ ಮತ್ತೆ ನೀಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಓಕೆ ಲತಾ, ರೈಟ್. ಸೊ ದಟ್ ಇಸ್ ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಟ್ರೈ ಮಾಡಿ. A light rod of a length L has a two masses m1 and m2 attached to its two ends. The moment of inertia of the system about an axis perpendicular to the rod and passing through the center. Okay, ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು? ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿರೋ. ಓಕೆ, ಸೊ ಪರ್ಪೆಂಡಿಕ್ಯುಲರ್. ಸೊ ದೇರ್ ಫೋರ್ ನಮಗೆ ಮೊಮೆಂಟ್ ಆಫ್ ಇನರ್ಷಿಯಾ. ಓಕೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಇದು ರಾಡ್ ಕನ್ಸಿಡರ್ ಮಾಡ್ಕೊಂಡಿದೀವಿ. ಓಕೆ, ಸೊ ರಾಡ್ ಕನ್ಸಿಡರ್ ಮಾಡ್ಕೊಂಡು ಈ ಕಡೆ ಒಂದು ಮಾಸ್, ಈ ಕಡೆ ಒಂದು ಮಾಸ್ನ ಸಸ್ಪೆಂಡ್ ಮಾಡಿದ್ವಿ. ಎಸ್ ಸರ್, ಈ ಕಡೆ ಒಂದು ಮಾಸ್, ಈ ಕಡೆ ಒಂದು ಮಾಸ್ ಸಸ್ಪೆಂಡ್ ಮಾಡಿದ್ವಿ. ಓಕೆ, ಓಕೆ, ಸೊ ಈ ಕಡೆ ಒಂದು ಮಾಸ್, ಈ ಕಡೆ ಒಂದು ಮಾಸ್ ಸಸ್ಪೆಂಡ್ ಮಾಡಿದ್ವಿ. ಲೆಟ್ಸ್ ಸೇ ದಿಸ್ ಇಸ್ m1 and let's say this is m2 and total length L. Okay, so total length L ಇದೆ. Okay, light rod of a length I has a two masses m1 m2 attached to its two ends. Okay, two ends. The moment of inertia of the system about axis perpendicular to the rod and passing through the center of mass. Okay, so this is the passing through the center of mass. Okay, so perpendicular ಆಗಿದೆ. Therefore ಇಲ್ಲಿ ಏನಾಗುತ್ತೆ? So omega ಆಗುತ್ತೆ. Therefore it is the moment of inertia. Okay, right sir. So first ನಮಗೆ what is the center ಅಂತ ಕನ್ಸಿಡರ್ ಮಾಡ್ಕೋಬೇಕು. So that is m1. Okay, so this is x1 and this is the x2. Okay, so this is x1 x2 ಅಥವಾ L1 L2 ಅಂತಾನು ಬರ್ಕೋಬಹುದು. ಓಕೆನಾ? ಸೊ L1 L2 ಅಂತಾನು ಬರ್ಕೋಬಹುದು. Okay, so let's say this is L1, so this is L1 and this is L2. Okay, so done. ನೋಡಿ, ಅಬೌಟ್ ದಿಸ್ ಪಾಯಿಂಟ್ ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಏನ್ ಹೇಳುತ್ತೆ ಸರ್? ಮೊಮೆಂಟ್ ಆಫ್ ಇನರ್ಷಿಯಾ, ಸೊ ದಟ್ ಇಸ್ ಸಮೇಷನ್ ಆಫ್ m1 ಸೊ r1 ಸೊ ಡಿವೈಡೆಡ್ ಬೈ ಟೋಟಲ್ ಮಾಸ್. ಕರೆಕ್ಟಾ? ಅಂಡ್ ಈ ತರ ಬರ್ಕೊಂಡ್ರೆ ನಮಗೆ ಎರಡು ತರ ಇದೆ. ಮೊಮೆಂಟ್ ಆಫ್ ಇನರ್ಷಿಯಾ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ 1. ಓಕೆ, ಎಷ್ಟಿದೆ ಸರ್? ಇಟ್ ಇಸ್ m1 ಅಂಡ್ r1 ಎಷ್ಟಿದೆ ಸರ್? ಇಟ್ ಇಸ್ L1. ಸೊ ಡಿವೈಡೆಡ್ ಬೈ ಟೋಟಲ್ ಮಾಸ್ ಅಂದ್ರೆ ಸರ್ ಇಟ್ ಇಸ್ m1 ಪ್ಲಸ್ m2. ಓಕೆ, ಸೊ ದಟ್ ಇಸ್ m1 ಪ್ಲಸ್ m2. ಸೊ ಪ್ಲಸ್ ಅಂಡ್ ಇನ್ನೊಂದು ಇದು ಸರ್, ಇದು ಅಷ್ಟೇ m2, ಡಿಸ್ಟೆನ್ಸ್ ಇಸ್ L2. ಸೊ ಡಿವೈಡೆಡ್ ಬೈ ಎಷ್ಟಾಗುತ್ತೆ ಇದು ಸರ್? ಟೋಟಲ್ ಮಾಸ್ ಅಂದ್ರೆ m1 ಪ್ಲಸ್ m2 ಆಗುತ್ತೆ. ಓಕೆ, ಅಂಡ್ ಈ ಎರಡರಲ್ಲಿ ಏನ್ ಕಾಮನ್ ಆಗಿದೆ ಸರ್? ಇಲ್ಲಿ ಕಾಮನ್ ಅಂತ ಒನ್ ಡಿವೈಡೆಡ್ ಬೈ. Okay, so this is the moment of inertia that is equals to 1 divided by, okay, so that is divided by, so m1 plus m2 ಇದೆ. Okay, yes sir. And ಇಲ್ಲಿ ನೋಡಿ m1, okay, so this is m1 L1 so plus m2 L2 ಇದೆ. Okay, yes sir. And we know that, okay, so we know that so 1 divided by m1 plus m2 as it is. Okay, yes sir. And m1 as it is, L1 ಇದ್ರೆ ಏನ್ ಬರೀತೀರಾ ಸರ್? ಅಪೋಸಿಟ್ ಮಾಸ್ m2 into L, so divided by total mass m1 plus m2. ರೈಟ್ ಸರ್? ಇಲ್ಲಿ m2, ಓಕೆ, ಅಂಡ್ ಇಲ್ಲಿ ಅಪೋಸಿಟ್ ಸೈಡ್ m1 L, so divided by m1 plus m2. ಎಸ್ ಸರ್, ಇದನ್ನು ಸಹಿತ ಆಚೆ ತಗೊಂಡು ಬಂದ್ಬಿಡಿ. ಎಷ್ಟಾಯ್ತು ಸರ್? ಇಟ್ ಇಸ್ 1 divided by so m1 plus m2. ಓಕೆ, ಸೊ ಏನಿದೆ m1 m2 m1 m2 ಇದೆ. ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ so it is the m1 m2 so divided by L, so divided by m1 plus m2 ಇದೆ. so further simplification ಮಾಡಿದ್ರೆ so I is equals to so m1 m2 so divided by so m1 so plus m2 so whole square into L square. Okay, ha clear ah? mr square, moment of inertia. m1 m2 m1 m2 ಇಲ್ಲೆಲ್ಲೋ ಮಿಸ್ ಹೊಡಿತಿದಲ್ಲ. mr L ಸ್ಕ್ವೇರ್ ಬರ್ಬೇಕಾ? Total mass m1 plus m2. Okay,
m1 l1 ಪ್ಲಸ್ m2 l2 ಓಕೆ ಎಷ್ಟಾಯಿತು ಸೊ m1 l1 ದಿಸ್ ಇಸ್ l ಟೋಟಲ್ ಲೆಂತ್ ಓಕೆ ಇಲ್ಲಿವರೆಗೆ ಓಕೆ ಆಗಿದೆ ಓಕೆ ಸೊ ದಟ್ ಇಸ್ ಆಪ್ಷನ್ ಎ ಬರುತ್ತೆ ಬಟ್ ಇಯರ್ ವಿ ಗಾಟ್ ಇಟ್ ಅಟ್ ಜಸ್ಟ್ m1 ಪ್ಲಸ್ m2 ಹೋಲ್ ಸ್ಕ್ವೇರ್ ಬಂದಿದೆ ಅಂಡ್ ಇದು l ಬಂದಿದೆ ಓಕೆ ಸೊ ದಿಸ್ ಇಸ್ l ಬಂದಿದೆ ಓಕೆ ಸೊ ದಿಸ್ ಇಸ್ l ಬಂದಿದೆ ಎಸ್ ಪ್ಲೀಸ್ ಚೆಕ್ ಸೊ ವೇರ್ ಡಿಡ್ ವಿ ವೆಂಟ್ ಓಕೆ ಹೇಳಿ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಬಾಡಿ ಅಲ್ವಾ ಇಲ್ಲೋ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಬಾಡಿ ಇಲ್ಲಿ ಓಕೆ ಸೊ ದಿಸ್ ಇಸ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಬಾಡಿ ಇಲ್ಲಿ ಸೊ ದಿಸ್ ಇಸ್ ಫಾರ್ ಅ ಪಾರ್ಟಿಕಲ್ ಓಕೆ ಸೊ ದಿಸ್ ಇಸ್ ಫಾರ್ ಅ ಪಾರ್ಟಿಕಲ್ ಓಕೆ ಸೊ ದಿಸ್ ಇಸ್ ಫಾರ್ ಅ ಪಾರ್ಟಿಕಲ್ ಅಂಡ್ ಇಲ್ಲಿ ನಮಗೆ ಲೆಂತ್ ರಾಡ್ ಕೊಟ್ಟಿರೋದು ಓಕೆ ಸೊ ವಾಟ್ ಇಸ್ ದಟ್ ಸರ್ ಐ ಇಸ್ ಈಕ್ವಲ್ಸ್ ಟು ಸೊ ಎಮ್ ಆರ್ ಸ್ಕ್ವೇರ್ ಓಕೆ ಸೊ ಎಮ್ ಆರ್ ಸ್ಕ್ವೇರ್ okay so that is mr square okay so this is for a body okay so this is for a body okay so I is equals to so m1 r1 square so plus m2 so r2 square okay and idana solve ಮಾಡಿ ಇದನ್ನ yes ಬೇಗ this class may use for HST or physics sir ಇದು most probably use ಆಗಲ್ಲ okay ಇದು most probably use ಆಗಲ್ಲ getting a point ಇದು ಮೋಸ್ಟ್ ಪ್ರಾಬಬ್ಲಿ ಯೂಸ್ ಆಗಲ್ಲ ಓಕೆ ರೈಟ್ ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಎಕ್ಸ್ r1 ಅಂಡ್ r2 ಪ್ಲೇಸ್ ಅಲ್ಲಿ ಏನಿದೆ ಸರ್ r1 ಪ್ಲಸ್ r2 ಪ್ಲೇಸ್ ಅಲ್ಲಿ ಏನಿದೆ ನೋಡಿ ಸೊ r1 ಅಂಡ್ r2 ಪ್ಲೇಸ್ ಅಲ್ಲಿ ಓಕೆ ಸೊ ದಟ್ ಇಸ್ I ಸೊ ದಟ್ ಈಸ್ ಈಕ್ವಲ್ಸ್ ಟು m1 ಅಂಡ್ ಇನ್ ಕೇಸ್ ಆಫ್ ದಿಸ್ ಒನ್ r1 ಪ್ಲೇಸ್ ಅಲ್ಲಿ ದಿಸ್ ಇಸ್ l1 ಸ್ಕ್ವೇರ್ ಪ್ಲಸ್ ಸಲಿ ಸೊ m2 l2 ಸ್ಕ್ವೇರ್ ಓಕೆ ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಓಕೆ ಸೊ I ಇಸ್ ಈಕ್ವಲ್ಸ್ ಟು m1 l1 ಏನ್ ಬಂತಿದ್ದು so it is m1 square okay so this is l square so divided by summation m1 plus m2 so whole square plus so it is m2 so this is m2 and l2 value so it is m1 l okay so m1 square l square and this is m1 plus m2 the whole square okay and simplify ಮಾಡಿ you will get this answer okay so simplify ಮಾಡಿದ್ರೆ you will get this answer that is option A okay that is 100% very good now let's move on to this question okay so take it as a homework okay so take it as a homework question hi Charan in previous question acceleration does not depends on mass sir ಯಾವುದು ಇಲ್ಲ ಇದ್ರ ಬಗ್ಗೆ ಮಾತಾಡ್ತಿರೋದಾ ಗಿರೀಶ್ ಇನ್ ಪ್ರೀವಿಯಸ್ ಕ್ವಶನ್ ಆಕ್ಸಲರೇಷನ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಅ ಮಾಸ್ ಆಕ್ಸಲರೇಷನ್ ಅಲ್ಲಿ ಮಾತಾಡ್ತಿದೀವಿ ನಾವು ಕೈನೆಟಿಕ್ ಎನರ್ಜಿ ಬಗ್ಗೆ ಮಾತಾಡ್ತಿರೋದಲ್ವಾ ಕೈನೆಟಿಕ್ ಎನರ್ಜಿ ಬಗ್ಗೆ ಓಕೆ ಸೊ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಎಸ್ ಇದು ಹೋಮ್ವರ್ಕ್ ಕ್ವಶನ್ ಅಂಡ್ ಎಸ್ ಇದು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಓಕೆ ಸೊ ವಾಟ್ ಯು ವಿಲ್ ಡೂ ಓಕೆ ಸೊ ವಾಟ್ ಯು ವಿಲ್ ಡೂ ಸೊ ಫಸ್ಟ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ಅ ಕನ್ಸರ್ವ್ಡ್ ಓಕೆ ಸೊ ಆಂಗ್ಯುಲರ್ ಮೊಮೆಂಟಮ್ ಇಸ್ ಅ ಕನ್ಸರ್ವ್ಡ್ ಅಂತ ಹೇಳ್ತಿರೋದು ಓಕೆ ಸೊ ಇಲ್ಲಿ ಸ್ಟಾರ್ಟ್ ಮಾಡೋಣ ಎಸ್ ಸ್ಟಾರ್ಟ್ ಮಾಡೋಣ ಸರಿ ನೋಡಿ ಸೊ ಕೊಟ್ಟಿರೋದೇನು ಸರ್ ಫೋರ್ಸ್ ಕೊಟ್ಟಿರೋದು ಆಕ್ಟಿಂಗ್ ಅನ್ ಅ ಪಾಯಿಂಟ್ ಅಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ ವಿಚ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ಕನ್ಸರ್ವ್ಡ್ ಅಬೌಟ್ ದ ಆರಿಜಿನ್ ಅಂತ ಹೇಳ್ತಿರೋದು ಕರೆಕ್ಟ್ ಆಗಿ ನೋಡಿದ್ರೆ ಇಟ್ ಇಸ್ ಅ ಟಾರ್ಕ್ ರಿಲೇಟೆಡ್ ಓಕೆ ಸೊ ಟಾರ್ಕ್ ರಿಲೇಷನ್ ನಾನು ಏನ್ ಹೇಳ್ತೀವಿ ಸರ್ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಸೊ ದಟ್ ಈಸ್ ಆರ್ ವೆಕ್ಟರ್ ಕ್ರಾಸ್ ಎಫ್ ಅಂತ ಓಕೆ ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಸೊ ದಟ್ ಈಸ್ ಐ ಕ್ಯಾಪ್ ಸೊ ಜೆ ಕ್ಯಾಪ್ ಅಂಡ್ ಕೆ ಕ್ಯಾಪ್ ಎಸ್ ಸರ್ and position vector that is the 2 minus 6 and minus 12 yes sir and that is equals to this is alpha and this is 3 and this is 6 okay and further simplification ಮಾಡಿದ್ರೆ ಏನು ಬರುತ್ತೆ sir it is I cap ಇಲ್ಲಿ ಎಷ್ಟಾಗುತ್ತೆ ಇದು r r ಲೆ 36 okay so minus 1 minus plus 12 3 ಲೆ 36 okay so ಇಲ್ಲಿ minus j cap okay sir and the next row first row second column ಬಿಟ್ಬಿಡಿ 2 minus of minus plus that is a 12 alpha okay and the next one so plus k cap okay so plus k cap first row and last column everybody 2 3 6 minus of minus plus 6 alpha okay and ಇಲ್ಲಿ ನಮಗೆ ಈ ಪಾಯಿಂಟರ್ ಇಂದ okay so which angular momentum is conserved angular momentum is a conserved ಅಂತಂದ್ರೆ so ನೋಡಿ so torque that is equals to dl divided by dt okay and ಇದು 0 ಕನ್ಸರ್ವ್ ಆಗಿದ್ರೆ that will be 0 ಕನ್ಸರ್ವ್ ಅಂತಂದ್ರೆ do not change ಅಂತ so there is no change in angular momentum ಅಂದ್ರೆ that is torque is equals to 0 so ಇದರಿಂದ ಗೊತ್ತಾಗುತ್ತೆ all the values will be equal to 0 ಏನು ಸರ್ ಇಲ್ಲಿ ಯಾವುದೇ ತರ ಆಲ್ಫಾ ಇಲ್ಲ you can ignore it okay so this becomes still 0 and ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ
ಸೊ 12 plus 12 alpha that is equals to 0. And ಇಲ್ಲೂ ಅಷ್ಟೇ 6 plus 6 alpha that is equals to 0. ಯಾಕೆಂದ್ರೆ ಟಾರ್ಕ್ is 0 ಆಗಿಂದ. ಸೊ ಆಲ್ಫಾ is equals to -1, ಇಲ್ಲೂ ಸಹಿತ ಆಲ್ಫಾ is equals to -1. ಯಾವ್ದಾದ್ರೂ ಒಂದು ಯೂಸ್ ಮಾಡ್ಬೋದು. ಸೊ ಆಪ್ಷನ್ 1. Okay, so option A is the right answer. -1 is the right answer. Okay, so -1 is the right answer. Done? Yes, sir. Let's move on to the next question. Yes, ಇದನ್ನ homework ಆಗಿ ತಗೊಳ್ಳಿ. -1 -A is the right answer. Very good. And let's move on to the next question. Yes. Idana try to answer this question. When mass is rotating in a plane about a fixed point, its angular momentum. ಏನಾಗುತ್ತೆ angular momentum? So angular momentum ಏನಾಗಿರುತ್ತೆ? So ನೋಡಿ, when a mass is rotating in a plane about a fixed point. ನೋಡಿ, for example, this is the plane ಅನ್ಕೊಳ್ಳಿ. ಈ ತರ rotate ಆಗ್ತಾ ಇರುತ್ತೆ. Okay, so ಈ ತರ rotate ಆಗ್ತಾ ಇರುತ್ತೆ. For example, paper ಅನ್ಕೊಳ್ಳಿ ಇದನ್ನ. Paper ಅಲ್ಲಿ ನಾವು ಈ ತರ rotate ಮಾಡ್ತಾ ಇರ್ತೀವಿ. And they are asking about angular momentum. Okay, so angular momentum formula ಏನು? Sir, angular momentum formula, do you remember angular momentum? Mass into velocity. Okay, so mass into velocity ಯಾವುದು? So normal momentum ಆದರೆ m into v, but angular momentum L is equals to I into omega. So what is the direction of omega? Along the axis, rotation axis ಆಗುತ್ತೆ ಅಥವಾ perpendicular to the plane ಅಂತ ಕರಿತೀವಿ. ಓಕೆನಾ? Axis of rotation ಅಥವಾ the line perpendicular to the plane of rotation ಅಂತ ಕರಿತೀವಿ. So that is option A. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, so if it is a rotational motion, okay, so if it is a rotational motion and it is the r radius of rotational motion, and ಇಲ್ಲಿ ನಮಗೆ ಯಾವ ತರ ಕಾಣಿಸುತ್ತೆ ಅಂದ್ರೆ ಈ ತರ ಕಾಣಿಸುತ್ತೆ. ಯಾವುದು? angular momentum. Okay, so this is the angular momentum. So ಈ ತರ rotate ಆಗ್ತಾ ಇರುತ್ತೆ. So omega ಅಲ್ಲಿ ಕೇಳ್ತದ್ದು, so same as L is directly proportional to omega, right? So that is option A is the right answer. Got it? Okay, so option A is the right answer. Very good, very good. Now let's move on to the next question. Okay, so next question, 3 masses are placed on the x-axis, 3 gram at a origin, 500 gram at a 40 centimeter and 400 gram at a 70 centimeter. The distance of a center of the mass from the origin. Okay, so ಇಲ್ಲಿ ನೋಡಿ, so for example ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, so let's say this is x-axis. Okay, so this is x-axis and ಇಲ್ಲಿ origin. Okay, so this is the origin. So ಈ origin ಅನ್ನ O ಅಂತ ಬರೀತೀನಿ. ಓಕೆನಾ? Origin ಅಲ್ಲಿ 300 ಗ್ರಾಮ್ ಇದೆ. Okay, so mass is 300 gram. Okay, and let's say this is x1 and this is the mass 1. Okay, so mass 1. And the next one, 500 gram at x is equals to 40. So this is x2, that is equals to 40 centimeter, and this is 0. And ಇಲ್ಲಿ ಎಷ್ಟಿದೆ? Sir, it is a 500 gram. ಏನಿದು? Sir, mass 2. Next one ಎಷ್ಟಿದೆ? 70. Okay, so let's say this is 70. So x3, that is equals to 70 centimeter. Okay, and mass 3. Okay, so mass 3 ಎಷ್ಟಾಗುತ್ತೆ? That is the 400 gram. Okay, so that is the 400 gram. And we know that the center of mass along x-axis. Okay, center of mass along x-axis na ಕನ್ಸಿಡರ್ ಮಾಡ್ಕೊಂಡ್ರೆ, so center of mass along x-axis, that we know that, so it is the MIRI. So n, that is equals to I is equals to 1. So divided by total mass. ಅಥವಾ so m1 x1, so plus m2 x2, so plus m3 x3, so that is divided by total mass. ಯಾವುದು? So it is the m1 plus m2 plus m3. Right? Yes, sir. And further simplification ನೋಡ್ ಮಾಡಿದ್ರೆ, so xcm, that is equals to m1 value ಎಷ್ಟಿದೆ? Sir, it is the 300. Okay, so that is the 300. And what is the distance? Sir, it is a 0. Okay, so m2, sir, it is a 500 into 40. Okay, and plus m3, sir, it is a 400 into 70. Okay, so all divided by, okay, so that is the all divided by, ಎಷ್ಟಾಗುತ್ತೆ ಇದು? So that is the 300 plus 500 plus 400. Okay, so done. So ಎಷ್ಟಾಗುತ್ತೆ ನೋಡಿ? 5 4 20, 20,000. Okay, so 20,000. Okay, so plus 4 7 3 2 28. So 28,000. Okay, so this is 28,000. So divided by ಎಷ್ಟಾಗುತ್ತೆ ಇದು? 900, 1200 ಆಗುತ್ತೆ. Okay, so this is the 1200. Okay, so this is 1200. ಎಷ್ಟಾಗುತ್ತೆ? So 20,000. Okay, so 20,000 plus 28,000. Okay, divided by 1200. So that is the 40. Okay, so that is the 40 centimeter. Okay, so 40 centimeter, that is option A. Option A is the right answer. Okay, clear? Yes, sir. Inform ಮಾಡಿದೀನಿ ನಿಮಗೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತನಲ್ಲ, ಇನ್ಫಾರ್ಮ್ ಮಾಡಿದೀನಿ. ಮೋಸ್ಟ್ ಪ್ರಾಬಬ್ಲಿ ದೇರ್ ಆರ್ ನೋ ವರ್ಕ್. ಓಕೆ, ರೈಟ್. ಸೊ ದಟ್ ಇಸ್ ಆಪ್ಷನ್ ಎ. ಅರೆ ಸ್ಟಾರ್ಟ್ ಆಗಿಲ್ವಾ? ಓಕೆ, ಸೊ ಇದನ್ನ 30 ಸೆಕೆಂಡ್ ಕೊಡ್ತೀನಿ, ಆನ್ಸರ್ ಮಾಡಿಬಿಡಿ ಬೇಗ.
ಅಂಡ್ ನೆಕ್ಸ್ಟ್ ಕ್ವಶನ್, ಇದನ್ನ ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಸೊ ಲೈಕ್ ಇದೇ ಕ್ವಶನ್ ನಾವು ಪ್ರೀವಿಯಸ್ ಕೇಸಸ್ ಅಲ್ಲೂ ಮಾಡಿದ್ವಿ. ಓಕೆ, ಪ್ರೀವಿಯಸ್ ಸ್ಲೈಡ್ ಗಳಲ್ಲೂ ಸಹ ಮಾಡಿದ್ವಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಪ್ರೀವಿಯಸ್ ಕ್ವಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡೋಣ ಎಷ್ಟು ಜನ ಆನ್ಸರ್ ಮಾಡಿದ್ರ. ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದನ್ನ ಏನ್ ಕ್ವಶನ್ ಕೇಳಿದ್ರ ನೋಡಿ, ಏನ್ ಕೇಳಿದ್ರ ನೋಡಿ. ಓಕೆ, 30 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡೋದು. ಎ ಥಿನ್ ರಾಡ್ ಆಫ್ ಲೆಂತ್ ಎಲ್ ಅಂಡ್ ಮಾಸ್ ಎಮ್ ಇಸ್ ಬೆಂಟ್ ಇನ್ ಅ ಮಿಡ್ ಪಾಯಿಂಟ್ into two halves so that the angle between them is 90 degree and moment of inertia of the bent rod. Okay, so moment of inertia of a bent rod, an axis passing to the bending point and perpendicular to the plane defined by the two halves rod. Okay, so two halves rod ಅಂದ್ರೆ ಎರಡದು ಸಹಿತ ಸಪರೇಟ್ ಇರುತ್ತೆ. ಸೊ ಈಚ್ ಅಂತ ಹೇಳಿದ್ರೆ, ದಟ್ ಇಸ್ ಇದಾಗತ್ತೆ. ಓಕೆ, ಸೊ ಈಚ್ ಅಂದ್ರೆ ದಟ್ ಇಸ್ ml²/2. ಅದೇ ಎರಡು ಕಂಬೈನ್ ಮಾಡ್ತೀನಿ ಅಂತ ದಟ್ ಇಸ್ ml² ಎಷ್ಟು ರಾಡ್ಸ್ ನಾವು ಡಿವೈಡ್ ಮಾಡಿದ್ವಿ ಅಷ್ಟಾಗ್ತದೆ. ಓಕೆನಾ, ಸೊ ದಟ್ ಇಸ್ ಆಪ್ಷನ್ ಬಿ. ಓಕೆ, ನಾ ನೆಕ್ಸ್ಟ್ ಕ್ವಶನ್, ರೇಷಿಯೋ ಆಫ್ ರೇಡಿಯಸ್ ಆಫ್ ಗೈರೇಷನ್. ಓಕೆ, ಸೊ ರೇಡಿಯಸ್ ಆಫ್ ಗೈರೇಷನ್ ಫೈಂಡ್ ಮಾಡಿ, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಾಯ್ತು. ಓಕೆ, ಸೊ ರೇಡಿಯಸ್ ಆಫ್ ಗೈರೇಷನ್, ಸೊ ಇಲ್ಲಿ ರೇಡಿಯಸ್ ಆಫ್ ಗೈರೇಷನ್ ಅಂದ್ರೆ ಗೊತ್ತಿದೆ. ಸೊ ದಟ್ ಇಸ್ mk². ಓಕೆ, ಸೊ mk² and circular disc. Okay, circular disc and circular radius. Okay, respectively. Circular disc ಗೆ moment of inertia that is mr², so divided by 2, and circular ring, so that is mr² ಅಷ್ಟೇ. ಓಕೆ, ರೆಸ್ಪೆಕ್ಟಿವ್ಲಿ ಅಂತ ಕೇಳುತ್ತೆ ಅದು. ಕ್ಲಿಯರಾ? mr² that is ಎಷ್ಟಾಗುತ್ತೆ ರೇಡಿಯಸ್ ಆಫ್ ಗೈರೇಷನ್. ಓಕೆ, ಸೊ ಸೇಮ್ ಆಸ್ ರೇಡಿಯಸ್ ಅಂಡ್ ದ ರೆಸ್ಪೆಕ್ಟಿವ್ ಏನ್ ಬರ್ತದೆ ನೋಡಿ. ಓಕೆನಾ, ಸೊ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ದಟ್ ಈಸ್ √² ಆಗಿರೋದ್ರಿಂದ √2. Okay, so √2 inversely proportional. So k is inversely proportional to √2 1 ಆಗುತ್ತೆ. ಓಕೆ, ಸೊ ದಟ್ ಈಸ್ ಹೋಮ್ವರ್ಕ್ ಆಗಿ ತಗೊಳ್ಳಿ. ನೋಡೋಣ ಎಷ್ಟು ಜನ ಸಾಲ್ವ್ ಮಾಡ್ತೀರಾ. ಸೊ ಹೋಮ್ವರ್ಕ್ ಕ್ವಶನ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ದಟ್ಸ್ ಇಟ್. ಎಸ್, ಇವತ್ತಿನ ಟಾಪರ್ಸ್ ಲಿಸ್ಟ್ ನೋಡೋಣ. ಎಷ್ಟು ಜನ ಟಾಪರ್ಸ್ ಆಗಿದ್ದೀರಾ ಇವತ್ತಿನ ಸೆಷನ್ ಅಲ್ಲಿ. ಗಿರೀಶ್ ಫಸ್ಟ್ ಪ್ಲೇಸ್ ಅಲ್ಲಿದ್ದೀರಾ. ತೇಜಸ್ವಿನಿ, ನಾಗಮ್ಮ, ರಾಧಿಕಾ, ಉಮಾ, ಕುಶ್ಮಲ್, ಧನುಷ್, ಚಂದು, ನಿತಿನ್, ವಿನಾಯಕ್, ಅಜೋರಿನ್, ವಿಹಾನ್ ಅಂಡ್ ತಿಲಕ್. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರ ಪೋಲ್ ಅಲ್ಲಿ. ಓಕೆ, ದಾಟ್ಸ್ ಇಟ್ ಫಾರ್ ಅವರ್ ಟುಡೇ ಸೆಷನ್. ಓಕೆ, ಸೊ ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ಕೇಳಿ, ಬೇಗ ಪಟಾಪಟ್ ಅಂತ ಕೇಳಿ. ಓಕೆ, ಸೊ ಇದನ್ನ ಸೇವ್ ಆಗ್ಬಿಡ್ತೀನಿ. ಎಸ್, ಹೌ ದ ಸೆಷನ್, ಡಿಡ್ ಯು ಎಂಜಾಯ್ ಇಟ್? ರೀಕಾಲ್ ಆಯ್ತಾ ಎಲ್ಲ? ನಿಮ್ಮ ಬೇಸಿಕ್ಸ್ ಎಲ್ಲ ರೀಕಾಲ್ ಆಯ್ತಾ? ಓಕೆ, ಸೊ ನಿಮ್ಮ ಬೇಸಿಕ್ಸ್ ಎಲ್ಲ ರೀಕಾಲ್ ಆಯ್ತಾ? ನಿಮ್ಮ ಬೇಸಿಕ್ಸ್ ಎಲ್ಲ ರೀಕಾಲ್ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಗ್ರಾವಿಟೇಷನ್ ಮೇಲೆ ಇರುತ್ತೆ. ಓಕೆನಾ, ದಟ್ ಈಸ್ ದ ಈಸಿಯೆಸ್ಟ್ ಚಾಪ್ಟರ್. ಓಕೆ, ಅಂಡ್ ಎಲ್ಲ ದೀಪಾವಳಿ ಮುಗಿದಾದ್ಮೇಲೆ ಮತ್ತೆ ಸೆಷನ್ ಸ್ಟಾರ್ಟ್ ಆಗುತ್ತೆ. ಫಿಸಿಕ್ಸ್ ಬಗ್ಗೆ ಹೇಳ್ತಾ ಇರೋದು. ಫಿಸಿಕ್ಸ್ ಸೆಷನ್ ಎಲ್ಲ ದೀಪಾವಳಿ ಆದ್ಮೇಲೆ ನಮ್ಮ ಸೆಷನ್ಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಲಿಡೇಸ್ ಇರುತ್ತಲ್ಲ ಕಂಟಿನ್ಯೂಸ್ ಆಗಿ. ಓಕೆ, ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ನೋಟ್ಸ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.